ನಮಃ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಒಳ್ಳಿದವನು ತೆಂಗಿನಕಾಯಿ ಕಡಲೆಯ ಎಳ್ಳುಂಡೋರಿಗೆ ಗೊಬ್ಬು ಮೇಲುವವಗೆ ಬೆಳ್ಳಿಯ ಹುರಿಗೆಗಳ ಕಟ್ಟಿ ಕುಣಿಯುವ ಇರುಳಿನ ಗಣಪ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ಮೆರೆಬಗೆ ಆವಾಗ ಮನದಲ್ಲಿ ನೆನೆದರಿಷ್ಟಾರ್ಥವ ನೀವು ಗಣೇಶ ಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶು ಶಂಕುಶಧಾರಿ ಹರುಷದಿ ಭಕ್ತರ ಭವಗೆ ಭೂಷಣನ ಸುಕುಮಾರ ರಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಬಂಧುಗಳೇ, ಲಕ್ಷ್ಮೀನಾರಾಯಣ ಭಟ್ಟರ 80ನೇ ಹುಟ್ಟುಹಬ್ಬ ಅಶೀತಿ ಸಂಭ್ರಮದ ಮಧ್ಯಾಹ್ನದ ಮೇಲಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತೆಂಕುತಿಟ್ಟಿನ ಅಗ್ರಮಾನ್ಯ ಶ್ರೇಷ್ಠ ಮಾಗಿದ ಕಲಾವಿದರು ಇವತ್ತಿನ ತಾಳಮದ್ದಲೆ ಕೂಟದಲ್ಲಿದ್ದಾರೆ. ಈರುವರು ಭಾಗವತರು, ದಿಗ್ಗಜರು, ಸಮಕಾಲೀನ ಹಿಮ್ಮೇಳ ಭಾಗವತಿಕೆಯ ಅವರನ್ನು ಮೀರಿಸುವ ಪರಂಪರೆಯ ಬದಲಾವಣೆಗೆ ಒಗ್ಗಿದ ಯಕ್ಷಗಾನದ ವೈಭವವನ್ನು ರಂಗಸ್ಥಳದಲ್ಲಿ ತೋರಿಸುವಂಥ ಈರುವರು ಭಾಗವತರು ನಮ್ಮ ಮುಂದೆ. ಗಣಪತಿ ಭಟ್ ಪದ್ಯಾಣ ಮತ್ತು ರಘುರಾಮ ಹೊಳ್ಳ ಪುತ್ತಿಗೆ ಈರುವರು ಯಕ್ಷಗಾನದ ವ್ಯವಸಾಯದಲ್ಲಿ ಪೂರ್ಣವಾಗಿ ತ್ರಿಕರಣಪೂರ್ವಕವಾಗಿ ತೊಡಗಿಸಿಕೊಂಡು ಯಕ್ಷಗಾನ ಏನು ಎನ್ನುವುದನ್ನು ಈ ನಾಡಿಗೆ ಪರಿಚಯಿಸಿದ ತೋರಿಸಿದ ದರ್ಶಕರು. ಈರುವರು ಮಹಾ ಕಲಾವಿದರಿಗೆ ಪ್ರೀತಿಯ ಗೌರವದ ತಲೆಬಾಗಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಂಕರನಾರಾಯಣ ಭಟ್
ಚಂಡೆಗೆ ಪರ್ಯಾಯ ಪದ ಶಂಕರನಾರಾಯಣ ಭಟ್ ಪದ್ಯಾಣ. ಹಿರಿಯ ಕಲಾವಿದರು. ಚಂಡೆ ಮದ್ದಳೆಯಲ್ಲಿ ಸಾಟಿಯಿಲ್ಲದ ಮೇರು ಕಲಾವಿದ. ಚಂಡೆ ಮದ್ದಳೆ ಕಲಾವಿದರೊಂದಿಗೆ ಹೇಗೆ ಅದನ್ನು ನುಡಿಸಬೇಕು ಎನ್ನುವುದನ್ನು ತೋರಿಸಿಕೊಡುತ್ತವರು. ಕಿರಿಯ ಕಲಾವಿದರಿಗೆ ಮಾರ್ಗದರ್ಶಕರು. ಪದ್ಯಾಣ ಶಂಕರನಾರಾಯಣ ಭಟ್ ಅವರು ಚಂಡೆ ಮದ್ದಳೆಯಲ್ಲಿ ಸಹಕರಿಸ್ತಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾರೆ. ಹಿಮ್ಮೇಳದಲ್ಲಿ ಈರ್ವರು ಯುವ ಪ್ರತಿಭಾವಂತರಿದ್ದಾರೆ. ಚೈತನ್ಯ ಕೃಷ್ಣ ಪದ್ಯಾಣದ ಕೊಡಿ, ಜೊತೆಗೆ ಅಂಬಾತನೆಯ ಅರ್ನಾಡಿ ಅವರು. ಈರ್ವರು ಕೂಡ ತನ್ನ ಕೈ ಚಳಕದ ಮೂಲಕ ಇತ್ತೀಚೆಗಿನ ರಂಗಸ್ಥಳದಲ್ಲಿ ಅಂದರೆ ಯಕ್ಷಗಾನ ರಂಗದಲ್ಲಿ ಮಿಂಚುತ್ತಿರುವ ಒಂದು ಬಡ್ಡಿಂಗ್ ಕಲಾವಿದರು ಅಂತ ಹೇಳ್ಬೋದು. ಅರಳುತ್ತಿರುವ ಮೊಗ್ಗುಗಳು, ಭರವಸೆಯ ಕಲಾವಿದರಾಗಿ ಮೂಡಿ ಬರುತ್ತಿದ್ದಾರೆ. ಚಂಡೆ ಬದ್ದಳೆ ಎರಡೂ ಇದರಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಹೊಂದಿರುವಂತಹ ಚೈತನ್ಯ ಕೃಷ್ಣ ಮತ್ತು ಅಂಬಾತನೆ ಈರ್ವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಮ್ಮೇಳದಲ್ಲಿ ನಾವು ಪ್ರಸ್ತುತ ಕಾಲಮಾನದಲ್ಲಿ ಯಕ್ಷಗಾನದ ಇತಿಹಾಸವನ್ನು ತೆರೆದು ವಿಸ್ತರಿಸುವುದಿದ್ದರೆ ಗೋವಿಂದ ಭಟ್ಟರು, ಎಂ ಪ್ರಭಾಕರ್ ಜೋಶಿ, ಸುಣ್ಣಂಬಳ, ವಾಸುದೇವರಂಗ ಭಟ್ ಇವರ ಹೆಸರು ಬರದೇ ಇರುವುದಿಲ್ಲ. ಇವರ ಹೆಸರು ಉಲ್ಲೇಖ ಇಲ್ಲದೇ ಇದ್ದರೆ ಯಕ್ಷಗಾನ ಕಾರ್ಯಕ್ರಮವೇ ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಆ ಮಟ್ಟದಲ್ಲಿ ಯಕ್ಷಗಾನ ರಂಗದಲ್ಲಿ ಮೇರು ಕಲಾವಿದರಾಗಿ ರಂಗಸ್ಥಳದ ಎಲ್ಲ ಅಂಗೋಪಾಂಗಗಳನ್ನು ಸಮರ್ಥವಾಗಿ ಬಿಂಬಿಸುವ ಮತ್ತು ಪ್ರತಿನಿಧಿಸುವಂತಹ ಕಲಾವಿದರು ಶ್ರೀ ಕೆ ಗೋವಿಂದ ಭಟ್ ಶುಕ್ರಾಚಾರ್ಯನ ಪಾತ್ರದಲ್ಲಿ, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ವಿಷ್ಣುವಿನ ಪಾತ್ರದಲ್ಲಿ, ಸುಣ್ಣಂಬಳ ವಿಶ್ವೇಶ್ವರ ಭಟ್ ದಧೀಚಿ ಪಾತ್ರದಲ್ಲಿ, ಕ್ಷುವ ಪಾತ್ರದಲ್ಲಿ ಎರಡು ಪಾತ್ರ ವಿಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲ ಅರ್ಥದಲ್ಲಿ ಶ್ರೀ ವಾಸುದೇವರಂಗ ಭಟ್, ದ್ವಿತೀಯಾರ್ಧದಲ್ಲಿ ಶ್ರೀ ಸರ್ಪಂಗಳ ಈಶ್ವರ ಭಟ್ರವರು, ಬ್ರಹ್ಮರಾಗಿ ರವಿರಾಜ ಪನಯಾಲ, ಈಶ್ವರನಾಗಿ ರಾಮ ಜೋಯಿಸ್. ಎಲ್ಲ ಮುಮ್ಮೇಳ ದಿಗ್ಗಜ ಕಲಾವಿದರಿಗೆ ಶಿರಬಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಸಂಗವನ್ನು ಮುಂದುವರಿಸಬೇಕು ಎಂದು ವಿನಿಸಿಕೊಳ್ತಾರೆ. ಮತ್ತೊಮ್ಮೆ ಸರ್ವರಿಗೂ ಸ್ವಾಗತ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳಂಬಿಕಾ ಸುತ ವಿಘ್ನರ ಜನ ಪಿರಿದು ಸಂಸುದಿದೆ ಅಂಬುನಿಧಿಯ ತುಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪುಡ ಮುಡುತ್ತ ವರ್ಣಿಪಿರಿ ಕಥಾಮೃತವ ಜಗದೊಡಲ ಬಣ್ಣಗಳ ಬಗೆ ಬಿಗು ಸುಗದೊಳ ದೊರೆಯುದ ದಧೀಜಿಯು ಜಗದೊಡಲ ಬಣ್ಣಗಳ ಬಗೆ ಬಿಗು ಸೊಗದಾಲೊಳ ದರಿಯುದ ದಧೀಯೋ ಜಗದೊಡಲ ಬಣ್ಣಗಳ ಬಗೆ ಬಿಗು ಸೊಗದೊಳ ಒಳ ದರಿಯುದ ದಧೀಯೋ ಸೂಕ್ಷ್ಮಾಧ್ಯಾತ್ಮ ಬೆಡಗಿನ
ಗಗನವಾದ ದಧೀಚಿಯೋ ಹೋಗುತ್ತ ಸೂಕ್ಷ್ಮ ಅಧ್ಯಾತ್ಮ ಬೆಡಗಿನ ಗಗನವಾದ ಬೆಡಗಿನ ಗಗನವಾದ ಪೂರ್ಣದೆಡೆಯೇ ಸಂಚಾರ ಸಾಗ ಕಳೆಯದಿರೆ ಪಡೆದೇ ಬೆನುದ ಆರು ಮೂರರ ನಂತಿರಲು ಭವ ಮೀರಲಾಗದು ಪೂರ್ಣದೆಡೆ ಸಂಚಾರ ಸಾಗದು ಕಳೆಯದಿರೆ ಪಡೆದೆ ಅರೇರೆ ಎನ್ನುತ್ತ ನಾನಾ ಸ್ವರೂಪದಿಂದ ತೆರೆದುಕೊಳ್ತದೆ ಪ್ರಪಂಚ ನಮ್ಮ ಕಣ್ಣ ಮುಂಭಾಗದಲ್ಲಿ. ಕೆಲವರಿಗೆ ಪ್ರಪಂಚ ಅಂದರೆ ವಿಚಿತ್ರ ಅನ್ನಿಸ್ತದೆ, ಕೆಲವರಿಗೆ ಪ್ರಾಪಂಚಿಕವಾದಂತಹ ಬದುಕು ಬಂಧನ ಅಂತ ಅನ್ನಿಸ್ತದೆ, ಕೆಲವರಿಗೆ ಪ್ರಾಪಂಚಿಕವಾದಂತಹ ಬದುಕು ಅನೇಕ ನಿಗೂಢತೆಗಳನ್ನು ಹೊಂದಿದ ಬಿಡಿಸಲಾರದ ಕಗ್ಗಂಟಾಗಿ ಪರಿಣಮಿಸ್ತದೆ. ಕೆಲವು ಮಂದಿಗಳಿಗೆ ಮಾತ್ರ ಯಥಾರ್ಥವನ್ನು ಅರ್ಥ ಮಾಡಿಕೊಂಡು ಆತ್ಮೋನ್ನತಿಯನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಆತ್ಮೋನ್ನತಿಯನ್ನು ಹೊಂದಿದಂತಹ ವ್ಯಕ್ತಿ ಮತ್ತೆ ಪ್ರಾಯ ಜನನ ಮರಣಗಳ ಸುಳಿಯಲ್ಲಿ ಸಿಲುಕಬೇಕಾದ ಅವಶ್ಯಕತೆ ಉಳಿದಿರುವುದಿಲ್ಲ. ಆ ಹಂತವನ್ನು ಏರಬೇಕು ಅಂತಾದರೆ ಜನ್ಮಾಂತರಗಳ ಸಾಧನೆ ಬೇಕು. ಶಾಸ್ತ್ರಾದಿಗಳದನ್ನು ಸಾರ್ತವೆ. ಕೇವಲ ಒಂದು ಜನ್ಮದಲ್ಲಿ ಆಗುವುದಿಲ್ಲ ಬಿಡುಗಡೆ. ಯಾಕಂದರೆ ಇದು ಕರ್ಮಭೂಮಿ. ಎಸಗಿದಂತಹ ಕರ್ಮಕ್ಕನುಗುಣವಾದಂತಹ ಫಲವನ್ನು ಅನುಭವಿಸಬೇಕಾಗುತ್ತದೆ. ಇದು ಪ್ರಾರಂಭ ಮಾತ್ರ. ಹಾಗೆಂದು ಇದರ ಕೊನೆಯಲ್ಲಿ ಕರ್ಮವನ್ನು ಎಸಗದೇ ಉಳಿಯುವುದಕ್ಕಾಗುವುದಿಲ್ಲ. ನಿಶ್ಚೇಷ್ಟಿತನಾಗಿ ಈ ಮರ್ತ್ಯ ಭೂಮಿಯಲ್ಲಿ ಯಾವನಿಗೂ ಅಸ್ತಿತ್ವ ಇಲ್ಲ. ಏನಾದರೂ ಒಂದು ಚೇಷ್ಟೆ ಮಾಡಲೇಬೇಕು. ಚೇಷ್ಟೆ ಅಂದರೆ ಕರ್ಮ ಅಂತ ಅರ್ಥ. ಕರ್ಮ ವಿರಹಿತವಾಗಿ ಬದುಕುವುದಕ್ಕಾಗೋದಿಲ್ಲ. ಎಸಗಿದಂತಹ ಎಲ್ಲ ಕರ್ಮಗಳಿಗೂ ತಕ್ಕುದಾದಂತಹ ಫಲವನ್ನು ಆ ಕರ್ಮಿ ಅನ್ನಿಸಿಕೊಂಡವ ಉಣ್ಣಲೂ ಬೇಕು. ಶಾಸ್ತ್ರಾದಿಗಳು ಸಾರ್ತಾವೆ. ಜನ್ಮಾಂತರಗಳಲ್ಲಿ ಎಸಗಿದಂತಹ ಕರ್ಮಫಲ ವಿಶೇಷಾನುಸಾರವಾಗಿ ಈ ಪೃಥ್ವಿಯಲ್ಲಿ ನಾವು ಜೀವರುಗಳು ಸಂಜನಿಸ್ತೇವೆ. ವಿಧ ವಿಧ ಯೋನಿಗಳಲ್ಲಿ ಮನುಷ್ಯರಾಗಬಹುದು, ರಾಕ್ಷಸರಾಗಬಹುದು, ಮನುಷ್ಯರಲ್ಲಿಯೂ ಉತ್ತಮ ವರ್ಣೀಯರಾಗಬಹುದು, ಅಥವಾ ತಿರ್ಯಕ್ ಜಂತುಗಳಾಗಿ ಸಂಜನಿಸಬಹುದು. ಅದಕ್ಕೆಲ್ಲ ಕಾರಣವಾಗುವುದು ಅವರವರ ಕರ್ಮಫಲ. ಪುರಾಕೃತವಾದಂತಹ ಕರ್ಮಫಲಾನುಸಾರವಾಗಿ ಜನ್ಮಿಸಿದಂತಹ ಯಾವನೇ ಒಬ್ಬ ಜೀವಿ ಈ ಜನ್ಮದಲ್ಲಿಯೂ ಕರ್ಮದಲ್ಲಿ ಆಸಕ್ತನಾಗಿ ವ್ಯವಹರಿಸ್ತಲೇ ಸಾಗುತ್ತಾನೆ. ಮೊದಲಿನ ಫಲ ಹೇಗೂ ಉಂಟು. ಈಗಲೂ ಕರ್ಮದಿಂದ ವಿಮುಖನಾಗಿ ಉಳಿಯುವುದಕ್ಕಾಗುವುದಿಲ್ಲ. ಹಾಗಿದ್ದರೆ ಇದರಿಂದ ಬಿಡುಗಡೆ ಹೇಗೆ ಸಾಧ್ಯ? ಬಿಡುಗಡೆಯಾಗಬೇಕು ಅಂತಾದರೆ ಇಲ್ಲಿ ಹುಟ್ಟಿಕೊಳ್ಳಲೇಬೇಕು. ಯಾಕಿದು ಕರ್ಮಭೂಮಿ.
ಆತ್ಮೋದ್ಧಾರಕ್ಕೆ ಕಾರಣವಾಗಬಹುದಾದಂತಹ ಕರ್ತವ್ಯಗಳನ್ನು ಎಸಗುವುದಕ್ಕಿದೆ ಪ್ರಶಸ್ತವಾದ ತಾಣ. ನಾಕಾದಿ ಲೋಕಗಳ ಹಾಗೆ ಭೋಗಭೂಮಿಯಲ್ಲ, ಅದಾದರೆ ಪುಣ್ಯ ಫಲವನ್ನು ಅನುಭವಿಸುವುದಕ್ಕಿದ್ದದ್ದು. ಇದು ಗಳಿಸುವುದಕ್ಕೆ ಸಾಧಿಸುವುದಕ್ಕಿದ್ದಂತಹ ಕ್ಷೇತ್ರ. ಹಾಗಿದ್ರೆ ಕರ್ಮವನ್ನು ಎಸಗುತ್ತಾ ಕರ್ಮಫಲಕ್ಕೂ ಒಳಗಾಗದ ಹಾಗೆ ತನ್ನನ್ನು ತಾನು ಉದ್ಧಾರದ ಪಥದಲ್ಲಿ ಕರೆದೊಯ್ಯಬೇಕು ಅಂತಾದರೆ ಕೇವಲ ಹೊರಗಿನ ದೃಷ್ಟಿಯನ್ನಷ್ಟೇ ಹೊಂದಿದರೆ ವ್ಯಕ್ತಿಯಾದವನಿಗೆ ಸಾಧ್ಯ ಆಗುವುದಿಲ್ಲ. ಯಾಕೆ? ಸೃಷ್ಟಿಕರ್ತ ಈ ಪ್ರಪಂಚವನ್ನು ಬಹಳ ಚಂದವಾಗಿ ಸೃಷ್ಟಿಸಿದ. ಅನೇಕ ಬಣ್ಣಗಳನ್ನು ಹೊಂದಿದಂತಹ ಸೃಷ್ಟಿ. ಅನೇಕ ಬಣ್ಣಗಳೆಂದರೆ ಕಪ್ಪು, ಕೆಂಪು, ನೀಲಿ, ಬೆಳ್ಳಗೆ ಹಾಗಿದ್ದ ಬಣ್ಣ ಅನ್ನುವಂತಹ ಅರ್ಥದಿಂದಲ್ಲ. ಅನೇಕ ಅನುರಾಗಗಳನ್ನು, ಆಮಿಷಗಳನ್ನು ಒಳಗೊಂಡಂತಹ ಈ ಸೃಷ್ಟಿ. ನಮ್ಮ ಇಂದ್ರಿಯಗಳು ಹೊರಮುಖವಾಗಿ ಚಲಿಸುತ್ತಿರುವಂತಹ ಕಾಲಕ್ಕೆ ಅದರ ಸುಳಿಯಲ್ಲಿ ಸಿಕ್ಕಿ ಬೀಳ್ತದೆ. ಅದಕ್ಕೆ ಆಕರ್ಷಿತರಾಗಿ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗಬಹುದಾದಂತಹ ಪಥದಿಂದ ನಾವು ವಿಚಲಿತರಾಗುವಂತಹ ಸ್ಥಿತಿ ಒದಗುತ್ತದೆ. ಆಗ ಅಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು ಅಂತಾದರೆ ಹೊರಮುಖವಾಗಿ ಹರಿಯುವಂತಹ ಇಂದ್ರಿಯಗಳನ್ನೆಲ್ಲ ಬಣ್ಣಗಳ ಬೆಡಗಿಗೆ ಮರುಳಾಗಬಹುದಾದ ವಿಷಯ ಸುಖಕ್ಕೆ ಅಪೇಕ್ಷಿಸಬಹುದಾದಂತಹ ಇಂದ್ರಿಯಗಳಿಗೆ ಸರಿಯಾದಂತಹ ಒಂದು ಸಂಯಮವನ್ನು ಹೇರಬೇಕಾಗುತ್ತದೆ, ಒಂದು ಅಧ್ಯಯನವನ್ನು ಕೊಡಬೇಕಾಗುತ್ತದೆ, ಅದರ ಕುರಿತೊಂದು ನಿಯಂತ್ರಣವನ್ನು ಹೊಂದಬೇಕಾಗುತ್ತದೆ, ಸ್ಪಷ್ಟವಾದಂತಹ ನಿರ್ದೇಶನವನ್ನು ನೀಡಬೇಕಾಗುತ್ತದೆ. ಅಷ್ಟನ್ನು ನೀಡಬೇಕು ಅಂತಾದರೆ ಜನ್ಮಾಂತರಗಳ ಸಾಧನೆಯ ಹಿನ್ನೆಲೆಯೂ ಬೇಕಾಗುತ್ತದೆ. ಕೇವಲ ಹುಟ್ಟಿಕೊಂಡಂತಹ ಒಬ್ಬ ಜೀವಿಯನ್ನು ಪಥವಿಚಲಿತನನ್ನಾಗಿಸುವಂತಹ ಉದ್ದೇಶಕ್ಕಾಗಿ ಭಗವಂತ ಸೃಷ್ಟಿ ಮಾಡಿದಂತಹ ಸೃಷ್ಟಿಯಲ್ಲ ಇದು. ಜೀವಿಯಾದವನ ಉದ್ಧಾರ ಕಾರಣವಾಗಿ ಪರಿಣಮಿಸಲಿ ಅನ್ನುವಂತಹ ಕಾರಣಕ್ಕಾಗಿಯೇ ಸೃಷ್ಟಿ ಮಾಡಿ. ಆದರೆ ಈ ಹೊರಗಿನ ಬಣ್ಣಗಳು ಯಾಕೆ ಕೇಳಿದರೆ, ಅಲ್ಲದೇ ಇದ್ದರೆ ಸಾಧನೆಯೇ ನಿಸ್ಸಾರ ಅಂತ ಅನ್ನಿಸಿಕೊಳ್ಳುವ ಮನಸ್ಥಿತಿ ಹುಟ್ಟುತ್ತದೆ. ಒಂದಷ್ಟು ಕಣ್ಮನಗಳಿಗೆ ತಂಪನ್ನು ನೀಡಬಹುದಾದಂತಹ ಆಮಿಷಗಳು ಮೊತ್ತ ಮೊದಲಿಗೆ ಬೇಕಾಗುತ್ತದೆ. ಅಸ್ವಸ್ಥ ದೇಹನನ್ನಿಸಿಕೊಂಡಂತಹ ಒಬ್ಬ ವ್ಯಕ್ತಿ ತನಗೊದಗಿದಂತಹ ಅನಾರೋಗ್ಯವನ್ನು ಹೋಗಲಾಡಿಸುವುದಕ್ಕೆ ಅದಕ್ಕೆ ಕಷಾಯವನ್ನು ಸೇವಿಸಬೇಕಾಗುತ್ತದೆ, ಔಷಧೋಪಚಾರಗಳನ್ನು ಹೊಂದಬೇಕಾಗುತ್ತದೆ. ಹಾಗೆಂದು ಕಹಿಯ ಗುಣವನ್ನು ಹೊಂದಿದಂತಹ ಕಟುವಾದ ಕಷಾಯವನ್ನು ಸ್ವೀಕರಿಸುವುದಕ್ಕೆ ನಮ್ಮ ಗಂಟಲು, ನಮ್ಮ ನಾಲಿಗೆ ಸಿದ್ಧ ಆಗುವುದಿಲ್ಲ. ಹಾಗೇನು ಮಾಡಬೇಕಾಗುತ್ತದೆ? ಅದರಲ್ಲಿ ಸ್ವಲ್ಪ ಮೊದಲಿಗೆ ಸಿಹಿಯನ್ನು ಬೆರೆಸಬೇಕಾಗುತ್ತದೆ. ಸಿಹಿಯ ಲೇಪವುಳ್ಳಂತಹ ಗುಳಿಗೆಯನ್ನು ಸುಲಭದಲ್ಲಿ ನಮಗೆ ಗ್ರಹಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಕರ್ಮಕ್ಷೇತ್ರವನ್ನಿಸಿಕೊಂಡಂತಹ ಈ ಪೃಥ್ವಿ ಸಾಧಕನನ್ನಿಸಿಕೊಂಡವನಿಗೆ ಆಧ್ಯಾತ್ಮ ಕ್ಷೇತ್ರವೂ ಆಗಿ ಪರಿಣಮಿಸಬೇಕು ಅಂತಾದರೆ ಆ ಕಹಿಯನ್ನು ಅನುಭವಿಸುವಲ್ಲಿ ಮೊತ್ತ ಮೊದಲಿಗೆ ನಾಲಗೆಯ ತುದಿಗೆ ಹಿತವನ್ನಿಸಿಕೊಳ್ಳಬಹುದಾದಂತಹ ಈ ಬಣ್ಣಗಳ ಸಿಹಿಯನ್ನು ಇರಿಸಬೇಕಾಗುತ್ತದೆ. ಈ ಕಾರಣಕ್ಕಾಗಿ ಸೃಷ್ಟಿಯಲ್ಲಿ ಅಂತಹ ವಿಸ್ಮಯಗಳನ್ನು ದೈವ ಕಲ್ಪಿಸಿತು. ಅದರದಷ್ಟಕ್ಕೆ ಸೀಮಿತವಾದದ್ದು ಅನ್ನುವಂತಹ ದೃಷ್ಟಿಯನ್ನು ಯಾವನು ಹೊಂದುತ್ತಾನೆ ಅವನಿಗೆ ಮಾತ್ರ ತಾನು ಉದ್ದೇಶಿಸಿದಂತಹ ಲಕ್ಷ್ಯವನ್ನೂ ಏರುವುದಕ್ಕೆ ಸಾಧ್ಯ ಆಗುತ್ತದೆ. ದದೀಚಿ ನಾಮಕನೋ ನಾನು, ತಪಸ್ಸಾಧನೆಯ ಮೂಲಕವಾಗಿ ಜೀವನ್ಮುಕ್ತನಾಗಬೇಕು ಅನ್ನುವಂಥ ಆಶಯದಿಂದ ಪ್ರಾರಂಭಿಸಿಕೊಂಡವನು ನನ್ನ ಬದುಕನ್ನು. ಅದೇ ಪಥದಲ್ಲಿ ಸಾಗುತ್ತಾ ಬಂದಿದ್ದೇನೆ. ಆದರೆ ಸಕಲ ಆಮಿಷಗಳ ಮಧ್ಯದಲ್ಲಿ ಬದುಕು ಸಾಗಿಸಬೇಕಾದಂತಹ ಅನಿವಾರ್ಯತೆಯನ್ನು ನಾನೂ ಒಳಗೊಂಡಿರುವುದರಿಂದ ಅಷ್ಟು ಸುಲಭದಲ್ಲಿ ಮನೋನಿಗ್ರಹವನ್ನು ಹೊಂದುವುದಕ್ಕೆ ನಮಗಾದರೂ ಸಾಧ್ಯ ಆಗುವುದಿಲ್ಲ. ಸಾಮಾನ್ಯ ಮಾನವರಿಗಿಂತ ನಾವು ಭಿನ್ನರು. ಅದಕ್ಕಿಂತ ಹೆಚ್ಚು ಪರಿಶ್ರಮವನ್ನು ಹೊಂದಿದ್ದೇವೆ, ಅದಕ್ಕಿಂತ ಹೆಚ್ಚು ಸಾಧನೆಯನ್ನು ಮಾಡಿದ್ದೇವೆ, ಅದಕ್ಕಿಂತ ಹೆಚ್ಚಿನ ಸಂಯಮವನ್ನು ಸಾಧಿಸಿಕೊಳ್ಳಬಲ್ಲೆವು, ಅದಕ್ಕಿಂತ ಹೆಚ್ಚಿನದ್ದಾದಂತಹ ಒಂದು ನಿರ್ದೇಶನ ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ ನಾವು ಕೊಡುವುದಕ್ಕೆ ಸಮರ್ಥರಿದ್ದೇವೆ. ಆದರೆ ಅದರಲ್ಲಿ ಪರಿಪೂರ್ಣರು ಅಂತ ಅರ್ಥ ಅಲ್ಲ. ನಮ್ಮಂತಹ ಎಷ್ಟೋ ಮಂದಿ ಋಷಿಮುನಿಗಳು ಹದ ತಪ್ಪಿದ್ದಕ್ಕೆ ನಮಗೆ ಉದಾಹರಣೆ ಸಿಗುತ್ತದೆ. ಎಲ್ಲಿಯೋ ಒಂದು ಹಂತದಲ್ಲಿ ಪತನ ಹೊಂದುತ್ತಾರೆ, ಎಲ್ಲಿಯೋ ಒಂದು ಹಂತದಲ್ಲಿ ಸ್ವಲ್ಪ ಸ್ಖಾಲಿತ್ಯವನ್ನು ಕಾಣುತ್ತಾರೆ. ಇಂತಹ ಸ್ಥಿತಿ ಯಾಕೆ ಬರ್ತದೆ? ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಲಾರದೇ ಇದ್ದ ಯಾವುದೋ ಒಂದು ಭಾವಾವೇಶಕ್ಕೆ ನಾವು ಒಳಗಾದಾಗ. ಮತ್ತೇನು, ನಮ್ಮ ಹಾಗಿದ್ದಂತಹ ಆತ್ಮಸಾಧಕರಾದರು ಇಂದ್ರಿಯಗಳನ್ನು ತ್ಯಜಿಸಿದವರೇನು ಅಲ್ವಲ್ಲ, ನಮ್ಮೊಳಗೆ ಉಂಟದು. ಅದನ್ನು
ಆರೋಗ್ಯಪೂರ್ಣವಾದಂತಹ ಕಡೆಗೆ ನಾವು ಹರಿಯಗೊಡುವುದಕ್ಕಾಗಿ ಪ್ರಯತ್ನಶೀಲರಷ್ಟೆ. ಯಾವ ಕಡೆಗೆ ಅದು ಹರಿಯಬೇಕು? ಕಣ್ಣಿಂದ ಏನನ್ನು ಕಾಣಬೇಕು, ಕಿವಿ ಯಾವುದಕ್ಕಾಗಿ ನಾವು ಕೊಡಬೇಕು, ನಾಲಗೆಯಿಂದ ನಾವು ಏನನ್ನು ಸ್ವೀಕರಿಸಬೇಕು, ನಮಗೆ ಸ್ಪರ್ಶ ಸುಖ ಯಾವುದರ ಮೂಲಕವಾಗಿ ಒದಗಬೇಕು, ಈ ವಿವೇಕದ ಮೂಲಕವಾಗಿ ನಮ್ಮ ಇಂದ್ರಿಯಗಳನ್ನು ವಿನಿಯೋಗ ಮಾಡುವ ಒಂದು ಪರಿಣತಿಯನ್ನು ನಾವು ಪಡೆಯುತ್ತಾ ಸಾಗುತ್ತೆ. ಒಂದು ಹಂತದಲ್ಲಿ ಸಂದರ್ಭವಶಾತ್, ಇನ್ನೂ ಹೇಳುವುದಾದರೆ ಕಾಲ ಪ್ರಚೋದನೆಯಿಂದ ನಮ್ಮನ್ನು ಮೀರಿ ಅದು ಒಂದೊಂದು ಸಲ ನಮ್ಮನ್ನೇ ಹದ ತಪ್ಪಿಸಿ ಬಿಡ್ತದೆ, ಮದ ಏರಿಸಿ ಬಿಡ್ತದೆ, ನಡೆ ಕೆಡಿಸಿ ಬಿಡ್ತದೆ, ಮತಿ ಅಳಿಸಿ ಹಾಕುತ್ತದೆ, ವಿಪರೀತ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಹಾಗೆಂದು ನಾವಲ್ಲಿ ವೈಫಲ್ಯವನ್ನು ಕಂಡೆವೆಂದೇ ನಾವೇನು ಅಸಮಾಧಾನವನ್ನು ಹೊಂದುವುದಕ್ಕಿಲ್ಲ. ನಡೆಯುವವನು ಎಡವುದು ಸಹಜ ಅನ್ನುವಂತಹ ನ್ಯಾಯವನ್ನು ಆಧರಿಸಿ ಆ ಕುರಿತಾದಂತಹ ಸಾಧನೆಯನ್ನು ಹೆಚ್ಚು ಮಾಡುವಲ್ಲಿ ಮುಂದಾಗಬೇಕಾಗುತ್ತದೆ. 6-3 ಬಿಡದೆ ಈ ಪ್ರಪಂಚದಲ್ಲಿ ಯಾವನೂ ಏಳ್ಗೆಯನ್ನು ಹೊಂದುವುದಕ್ಕಾಗುವುದಿಲ್ಲ. ಯಾವುದು 6-3? ಕಾಮಾದಿ ಷಡ್ವೈರಿಗಳು, ಒಬ್ಬ ವ್ಯಕ್ತಿಯನ್ನು ಬಂಧಿಸಬಹುದಾದಂತಹ ಈಷಣತ್ರಯಗಳು, ಇವನ್ನು ಬಿಡದೇ ಇದ್ದವನಿಗೆ ಮೋಕ್ಷದ ಸಾಧನೆಯಲ್ಲಿ ಸಿದ್ಧಿಯನ್ನು ಹೊಂದುವುದಕ್ಕಾಗುವುದಿಲ್ಲ. ಹಾಗೆಂದು ಕಾಮಾದಿ ಭಾವಗಳೇ ಬೇಡವೇ? ಕಾಮವೋ, ಕ್ರೋಧವೋ, ಲೋಭವೋ, ಮೋಹವೋ, ಮದವೋ, ಮತ್ಸರವೋ ಬೇಡವೇ ಬೇಡ ಅಂತಂದ್ರೆ ಅರ್ಥ ಅಲ್ಲ. ಯಾವುದಕ್ಕಾಗಿ ಅದನ್ನು ವಿನಿಯೋಗಿಸಬೇಕನ್ನುವ ವಿವೇಕ ಜೊತೆಗೇ ಬೇಕು ಅಂತ ಮಾತ್ರ ಅರ್ಥ ಇರುವುದು. ಅರಿಷಡ್ವರ್ಗವೆಂದು ಗುರುತಿಸಲ್ಪಡಬಹುದಾದಂತಹ ಕಾಮಾದಿ ಭಾವಗಳು ನಮಗೆ ವಿರೋಧಿಯಾಗಿ ಪರಿಣಮಿಸದಂತೆ ಅದನ್ನು ವಿನಿಯೋಗಿಸುವಷ್ಟು ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಈ ಕ್ಷಣತ್ರಯಗಳು ಪುತ್ರಾಪೇಕ್ಷೆ ಇರಬಹುದು, ಸತಿಯ ಕುರಿತಾದ ಅಪೇಕ್ಷೆ ಇರಬಹುದು, ಅಥವಾ ಸಂಪತ್ತಿನ ಕುರಿತಾದ ಅಪೇಕ್ಷೆ ಇರಬಹುದು. ಬಾಧೆಯಾಗಿ ನಮ್ಮನ್ನು ಪರಿಣಾಮಗೊಳಿಸುವಷ್ಟು ಅಥವಾ ಬಾಧೆಯಾಗಿ ನಮ್ಮ ಮೇಲೆ ಪರಿಣಾಮವಾಗುವಷ್ಟು ನಾವು ಅದಕ್ಕೆ ಒಳಗಾಗಿರಕೂಡದು. ಅದರರ್ಥ ಋಷಿಮುನಿಗಳೆಲ್ಲ ಗೃಹಸ್ಥ ಜೀವನಕ್ಕಿಂತ ಹೊರಗುಂತ ಅರ್ಥ ಅಲ್ಲ. ಗೃಹಸ್ಥರನ್ನಿಸಿಕೊಂಡು ಗೃಹಸ್ಥಾಶ್ರಮವನ್ನೂ ಅಂಗೀಕರಿಸಿ ಅತ್ತ ಕಡೆಯಿಂದ ಸನ್ಯಾಸಿಯಂತೆ ತಪಸ್ಸನ್ನೂ ಎಸಗುತ್ತಾ ಕಾಲವನ್ನು ಕಳೆಯುವಂತಹ ಮಂದಿಗಳು ಅನೇಕರಿದ್ದಾರೆ, ಬ್ರಹ್ಮರ್ಷಿಗಳನ್ನಿಸಿಕೊಂಡವರು. ಹೇಗೆ? ಸರಳ ಭಾಷೆಯಲ್ಲಿ ಹೇಳುವುದಾದರೆ ಬೆಂಕಿ ಕಾಯಿಸಿದ ಹಾಗೆ ಸಂಸಾರ ನಡೆಸ್ತಾರೆ. ದೂರಕ್ಕೆ ಹೋಯ್ತೋ ಚಳಿ ಬಾಧಿಸ್ತದೆ, ಹೆಚ್ಚು ಹತ್ತಿರ ಸೇರಿತೋ ನಿಕಟವಾಯಿತೋ ಮೈ ಸುಡುತ್ತದೆ. ಅದರ ಹದವರಿತು ವಿನಿಯೋಗ ಮಾಡುವಂತಹ ಬುದ್ಧಿ ನಮ್ಮಲ್ಲಿ ಜಾಗೃತವಾದ ಕಾಲಕ್ಕೆ ಅದು ಬಾಧೆಯಾಗಿ ಪರಿಣಮಿಸುವುದಿಲ್ಲ. ಸಕಲ ಭೋಗಗಳನ್ನು ಹೊಂದಿರುವಂತಹ ಈ ಸೃಷ್ಟಿಯಲ್ಲಿ ಭೋಗವನ್ನೇ ಸದಾಕಾಲ ಅಪೇಕ್ಷಿಸಿದವ ಆತ್ಮೋದ್ಧಾರವನ್ನು ಹೊಂದುವುದಕ್ಕಾಗುವುದಿಲ್ಲ. ಬದಲಾಗಿ ಭೋಗವನ್ನು ತ್ಯಾಗ ಮಾಡುವಲ್ಲಿ ಸಿದ್ಧನಾಗಬೇಕು. ಯಾವಾಗಲೆಲ್ಲ ನಾವು ಭಯಗೊಳ್ಳಬೇಕಾಗುತ್ತದೆ, ನಾಶದ ಭಯವಿದ್ದಲ್ಲೆಲ್ಲ ನಮಗೆ ಭಯಗೊಳ್ಳಬೇಕಾಗುತ್ತದೆ. ಸಾಗಬೇಕಾದಂತಹ ದಾರಿಯ ಕುರಿತಾಗಿ ನಿಖರವಾದಂತಹ ನಿರ್ದೇಶನವನ್ನು ಮಾಡಬಹುದಾದ ವಿದ್ಯೆಯನ್ನು ನಾವು ಸಂಪಾದಿಸ್ತೇವೆ. ವಿದ್ಯೆಯಿಂದ ಏನನ್ನು ಹೊಂದಲಿಕ್ಕೆ ಬರ್ತದೆ? ಒಬ್ಬ ವ್ಯಕ್ತಿಯಾದವನಿಗೆ ಮೃತ್ಯುವನ್ನು ಉತ್ತರಿಸಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತದೆ. ವಿದ್ಯೆಯ ಮೃತ್ಯುಂ ತೀರ್ಥ. ವಿದ್ಯೆಯಿಂದ ಸಾಧಿತವಾಗಬಹುದಾದಂತಹ ಕಾರ್ಯ ಏನು ಕೇಳಿದರೆ ಮೃತ್ಯುವನ್ನು ಉತ್ತರಿಸುವುದಕ್ಕೆ ಸಾಧ್ಯ. ಮೃತ್ಯುವನ್ನು ಉತ್ತರಿಸಿದಲ್ಲಿಗೆ ಪರಿಪೂರ್ಣವೇ ಅಲ್ಲ. ಶಾಸ್ತ್ರ ಹೇಳ್ತದೆ ಅಮೃತತ್ವದ ಸಿದ್ಧಿಯನ್ನು ಹೊಂದಬೇಕು. ಅಮೃತತ್ವವನ್ನು ಹೇಗೆ ಹೊಂದುವುದಕ್ಕೆ ಸಾಧ್ಯವಾಗ್ತದೆ? ಲೌಕಿಕವಾದಂತಹ ವಿದ್ಯೆಯಿಂದ ಮೃತ್ಯುವನ್ನು ಉತ್ತರಿಸಿ ಪಾರಲೌಕಿಕವಾದಂತಹ ವಿದ್ಯೆಯಿಂದ ಅಮೃತತ್ವವನ್ನು ಹೊಂದು, ಇದು ಶಾಸ್ತ್ರವಚನ. ಅಮೃತತ್ವವನ್ನು ನಾವು ಹೊಂದಬೇಕು. ಯಾವಾಗ? ಮೃತ್ಯು ತೀರಿದಲ್ಲಿಗೆ ಅಮೃತತ್ವ ಅನ್ನುವಂತಹ ಭಾವ ಇಲ್ಲ. ಮೃತ್ಯುವನ್ನು ಹೊಂದಿದವನಿಗೆ ಮತ್ತೆ ಜನನ ಇದೆ. ಮೃತ್ಯುವನ್ನು ಉತ್ತರಿಸಿದವನಿಗೆ ಮತ್ತೆ ಜನ್ಮಗಳಿಲ್ಲ. ಈ ಪ್ರಪಂಚದಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುವುದಿಲ್ಲ. ಅಲ್ಲಿಗೆ ಅಮೃತತ್ವದ ಸಿದ್ಧಿಯನ್ನು ನಾವು ಹೊಂದಿದ ಹಾಗಾಗ್ತದೆ. ಯಾವನಿಗೆ ಮೃತ್ಯು ಭಯ ಇಲ್ಲ ಕೇಳಿದರೆ ಸರಳವಾದ ಉತ್ತರ ಒಂದೇ: ಈ ಪ್ರಪಂಚದಲ್ಲಿ ಹುಟ್ಟದೇ ಇದ್ದವನಿಗೆ ಸಾವಿನ ಹೆದರಿಕೆ ಇಲ್ಲ. ಹುಟ್ಟಿದವ ಎಲ್ಲರೂ ಸಾಯಲೇಬೇಕಾಗುತ್ತದೆ.
ಹಾಗಿದ್ರೆ ಹುಟ್ಟು ಸಾವುಗಳಿಲ್ಲದೆ ಇದ್ದಂತಹ ಒಂದು ಸ್ಥಿತಿ ಅಮೃತತ್ವವನ್ನು ಹೊಂದಬೇಕು ಅಂತಾದರೆ ತ್ಯಾಗವೇ ಪ್ರಧಾನವಾದದ್ದು. ಭೋಗ ಜೀವನದ ಮಧ್ಯದಲ್ಲಿ ಬದುಕುತ್ತಿದ್ದರೂ ತ್ಯಾಗಶೀಲನನ್ನಿಸಿಕೊಂಡವನಿಗೆ ಮಾತ್ರ ಈ ಉನ್ನತಿಗೆಯನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ತ್ಯಾಗೇನೈಕೋ ಅಮೃತತ್ವ ಮಾನುಷ. ಪ್ರಪಂಚದಲ್ಲಿ ಒಂದೇ ಒಂದುವಾದಂತಹ ಅವಕಾಶ ಇರುವುದು ತ್ಯಾಗ. ಅದರ ಮೂಲಕವಾಗಿ ಅಮೃತತ್ವವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಈ ಎಲ್ಲ ಅನುಭವಗಳ ಸಾರಗದ ಹಿನ್ನೆಲೆಯಲ್ಲಿ ಅಮೃತತ್ವದತ್ತ ಲಕ್ಷ್ಯವನ್ನು ಇರಿಸಿಕೊಂಡು ತ್ಯಾಗದ ಮೂಲಕವಾಗಿ ಲೋಕಹಿತವನ್ನು ಸಾಧಿಸುವಂತಹ ಉದ್ದೇಶವನ್ನೂ ಮನಸ್ಸಿನಲ್ಲಿರಿಸಿಕೊಂಡು ಕರ್ಮಭೂಮಿಯಲ್ಲಿ ನಾವಿದ್ದಷ್ಟು ಕಾಲವು ಆತ್ಮೋನ್ನತಿಗೆ ಕಾರಣವಾಗಬಹುದಾದಂತಹ ಕರ್ಮದಲ್ಲೇ ನಮ್ಮನ್ನು ಮುಂದುವರಿಸಿಕೊಂಡು ಹೋಗೋಣ ಅನ್ನುವ ಉದ್ದೇಶದಿಂದ ನಾನು ಆಧ್ಯಾತ್ಮ ಸಿದ್ಧಿಯಲ್ಲಿ ತೊಡಗಿಕೊಂಡವ. ನೋಡೋಣ, ಕಾಲ ಬರಲಿ, ಕೈಗೂಡೀತು. ಆ ನಿರೀಕ್ಷೆ ಪ್ರತೀಕ್ಷೆಗಳು ಬದುಕಿನ ಉತ್ಸಾಹಕ್ಕೆ ಕಾರಣವಾಗ್ತವೆ. ಎಂದು ಮುನೀಂದ್ರಂ ಮನದೊಳಗೆ ಇಂದು ಧರ ದಿವ್ಯ ಮೂರ್ತಿಯನು ನಿಲ್ಲಿಸುತ್ತ ಮುನೀಂದ್ರ ಮನದೊಳಗೆ ಇಂದು ಧರ ದಿವ್ಯ ಮೂರ್ತಿಯನು ನಿಲ್ಲಿಸುತ್ತ ಒಂದಿರ್ಬನಾನಂದದಿ ಸೊಗದಿಂದಿರೆ ಕ್ಷುವ ಭೂಪ ಬರಲು ಕಂಡೆತ್ತೆಂದಂ ಕ್ಷುವ ಭೂಪ ಬರಲು ಕಂಡು ಎದ್ದು ಎಂದೌ ಆ ವಿನೀತ ಭಾವದಿಂದ ನುತಿಸಿದವರನ್ನು ತಾನು ಸದಾ ಕಾಲ ಆಧರಿಸುವ ಅನ್ನುವಂತಹ ಪ್ರತಿಮೆಯನ್ನು ಪ್ರಪಂಚಕ್ಕೆ ಪ್ರತಿಪಾದಿಸುವ ಉದ್ದೇಶಕ್ಕಾಗಿ ಅವ ಚಂದ್ರಶೇಖರಾದ ಅಂತ ನಾವು ಕೇಳಿದ್ದೆ. ಯಾರು ವಿನೀತರಾಗಿ ನಮ್ಮ ಪಾದವನ್ನು ಸೇರ್ತಾರೆ, ಅಹಂಕಾರ ವರ್ಜಿತರಾಗುತ್ತಾರೆ, ಅಂಥವರನ್ನು ದೇವನಾದರೂ ತನ್ನ ಶಿರದಲ್ಲಿ ಕುಳ್ಳಿರಿಸಿಕೊಳ್ತಾನೆ. ಅಂತಹ ಚಂದ್ರಶೇಖರ ಸ್ವಾಮಿಯ ಪಾದಾರವಿಂದವನ್ನೇ ಧ್ಯಾನಿಸುತ್ತಾ ಯಾಕೋ ಅಂತರ್ಮುಖಿಯಾಗಿದ್ದ ನಾನು ಬಹಿರ್ಮುಖನಾದೆ. ಮುನಿಪತೆ, ಯಾರು ಒಳಗ ಬಂದರೆ ಧ್ಯಾನಕ್ಕೆ ಭಂಗ ಆಗುವುದಕ್ಕಿಲ್ವಲ್ಲ? ಪಕ್ಕನೆ ಎದ್ದೆ ನಾನು. ನೋಡಿದರೆ ಯಾರು? ನೀನು. ಹೌದು ಹೌದು ಹೌದು. ಕ್ಷುವಭೂಪ ಮುನಿಪತೆ, ಏನು ಸುದಿನ ಇವತ್ತು ಅಂತ ನಾ ಭಾವಿಸೋದು. ಯಾಕೋ ಅಂತರ್ಮುಖಿಯಾಗಿದ್ದಂತಹ ನನಗೆ ಬಾಹ್ಯ ಪ್ರಪಂಚದ ಕುರಿತಾದಂತಹ ಜ್ಞಾನ ಸಹಜವಾಗಿ ತೆರೆದುಕೊಂಡಿತ್ತು. ಯಾವ ಉದ್ದೇಶಕ್ಕಿರಬಹುದು ಇದು? ಯಾಕೆಂದ್ರೆ ದೀರ್ಘಕಾಲದಿಂದ ತಪಸ್ಸಿನಲ್ಲಿ ಸಮಾಧಿ ಯೋಗದಲ್ಲಿ ಲೀನನಾಗಿ ಉಳಿಯಬಹುದಾದಂತಹ ಸಿದ್ಧಿಯನ್ನು ಹೊಂದಿದ ನನಗೆ ಇಂದಿನ ದಿನ ಈ ಸ್ಥಿತಿ ಏರ್ಪಡಬೇಕು ಅಂತಾದರೆ ಕಾರಣ ಏನಿರಬಹುದು? ಇದು ಯೋಚಿಸುವ ಹಾಗಾದದ್ದು. ಸದಾಕಾಲ ತೆರೆದ ಪ್ರಪಂಚದತ್ತವೇ ಕಣ್ಣೋಟವನ್ನು ಹರಿಸುವಂತಹ ಪ್ರವೃತ್ತಿ ಇದ್ದವರಿಗೆ ಇದು ಅಸಹಜ ಅಲ್ಲ. ಆದ್ರೆ ನಾವು ಒಳಗಣ್ಣನ್ನು ಹೊಂದಿದವರು, ಹೊರ ಪ್ರಪಂಚದಲ್ಲಿ ನಿರಾಸಕ್ತಿಯನ್ನು ತಳೆದವರು. ಯಾಕೆ ಹೀಗಾಯಿತು? ಈ ಭಾವ ಒಂದು ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಸೋತು ಹೋಗಿತ್ತು. ಈಗ ನೋಡಿದರೆ ನೀನು ಬಂದಿದ್ದಿ. ಅಂದರೆ ಈಗ ನನಗರ್ಥ ಆಯಿತು. ಧ್ಯಾನಸ್ಥನಾದಂತಹ ನಾನು ಈ ಹೊರ ಪ್ರಪಂಚದತ್ತ ತೆರೆದುಕೊಳ್ಳುವುದಕ್ಕೆ ಕಾರಣವಾದದ್ದು ಯಾಕೆ ಕೇಳಿದರೆ, ನಿನ್ನನ್ನು ಸ್ವಾಗತಿಸುವುದಕ್ಕೆ. ಜ್ಞಾನಾರ್ಣವ ಚಂದ್ರ ಮಮ ಸಖ ಪೂರ್ಣ ಸುಗುಣ ತಾಂದ್ರ
ಆತ್ಮೀಯನೇ, ಮಹರ್ಷಿ. ಕೇವಲ ದೇಹಕ್ಕೆ ಮಾತ್ರ ಹತ್ತಿರ ಅಲ್ಲ ನೀನು, ಮನಸ್ಸಿಗೂ ಬಹಳ ಹತ್ತಿರದ. ಬಹುಶಃ ಅಂತರ್ಮುಖಿಯಾದಂತಹ ನಾನು ಬಹಿರ್ಮುಖನಾಗುವುದಕ್ಕೆ ನಿನ್ನ ಆಗಮನವೇ ಕಾರಣವಾಗಿರಬೇಕು. ಈ ನನ್ನ ಊಹೆ ಸರ್ವಥಾ ತಪ್ಪಲ್ಲ. ಜ್ಞಾನಗಳು ಒಪ್ಪಿದ ಮಾರ್ಗ ಅಲ್ವೋ ಅದು. ನಿಮ್ಮಂಥವರು ನುಡಿದರು ನಡೆದರು ಅದರ ಅರ್ಥಪುಷ್ಟಿ ಪರಿಣಾಮದಲ್ಲಿ ಸಿಕ್ಕುವುದಂತೆ. ಆಗ್ತಾ ಇರುವಾಗಲೇ ಏನು ಅಂತ ನಿರ್ವಚಿಸುವುದಕ್ಕಾಗೋದಿಲ್ವಂತೆ. ಜ್ಞಾನ ನಿಧಿಗಳು ಅಂತ ನಮ್ಮಂಥವರನ್ನೆಲ್ಲ ಕರೆದರು. ಹೌದು, ಅದಿರಲಿ. ಹೆಗ್ಗಳಿಕೆಯ ಮಾತು, ಅತಿಶಯದ ಮಾತನ್ನು ತೀರಾ ಆಕ್ಷೇಪಿಸಬೇಕಾದ ಅವಶ್ಯಕತೆ ಇಲ್ಲ. ಇರ್ತದೆ ಸಹಜವಾಗಿಯ ಪ್ರಪಂಚದಲ್ಲಿ. ನಮ್ಮ ಮಿತಿಯನ್ನು ನಾವರಿತರೆ ಮುಗಿಯಿತಷ್ಟೇ. ಜ್ಞಾನ ನಿಧಿಗಳು ಅಂತ ನಮ್ಮನ್ನು ಗುರುತಿಸಿದಂತಹ ಪ್ರಪಂಚದಲ್ಲಿ ಇದಕ್ಕಾದ್ರೂ ಒಂದೊಮ್ಮೆಗೆ ಭರತ ಬರಬೇಕು ಅಂತಾದ್ರೆ ಆದರೆ ಚಂದ್ರೋದಯ ಆಗಬೇಕೋ ಬೇಡ? ಯಾವ ಚಂದ್ರೋದಯ ಆಗಬೇಕು? ಜ್ಞಾನಾರ್ಣವವನ್ನು ವೃದ್ಧಿಗೊಳಿಸಬಲ್ಲಂತಹ ಚಂದ್ರನೇ ಆಗಬೇಡ. ಒಂದು ಪ್ರಚೋದನೆ ಸಿಗಬೇಕು. ಒಂದು ಹದವಾಗಿ ಸಮತೋಲನದಲ್ಲಿದ್ದೆ ಸಮಾಧಿ ಸ್ಥಿತಿಯಲ್ಲಿ ನೋಡಿದವರಿಗೆ ಹೊರಗಿನ ಪ್ರಪಂಚದಲ್ಲಿ ಇದ್ದ ಹಾಗೆ ಕಂಡರು. ಅಂತರ್ಮುಖಿಯಾಗಿದ್ದುಕೊಂಡು ಒಳಗನ್ನು ಸಾಧಿಸುವ ಉದ್ದೇಶದಲ್ಲೇ ಸಾಗುತ್ತಿದ್ದಂತಹ ನಾನು ಒಮ್ಮೆಲೆ ಉತ್ಸಾಹದಿಂದ ಎದ್ದು ನಿಲ್ಲುವಂತಹ ಒಂದು ಸ್ಥಿತಿಯ ಕಾಯಿತು ಕೇಳಿದರೆ ನಿನ್ನ ಆಗಮನ. ನಾವು ಜ್ಞಾನ ನಿಧಿಗಳು ಹೌದಾದರೆ ನಮ್ಮಂಥವರ ಉತ್ಸಾಹವರ್ಧನೆಗೆ ಕಾರಣವಾಗಬಹುದಾದಂತಹ ಆಗಮನ ನಿನ್ನದ್ದು ಅನ್ನುವುದು ಸ್ಪಷ್ಟವೇ. ಜ್ಞಾನಾರ್ಣವ ಚಂದ್ರ. ಶಿವನೇ, ಮಹರ್ಷಿ, ಒಂದು ವಿಶೇಷವಾದ ಮೈತ್ರಿ ಬಂಧ ನಮಗೆ. ಹೌದಲ್ಲ? ಲೋಕಕ್ಕೊಂದು ವಿಪರೀತ ಕಾಣುವುದಕ್ಕೂ ಕಂಡಿತು ನಮ್ಮ ಸ್ನೇಹ ಸಂಬಂಧದಲ್ಲಿ. ನಾವು ತುಂಬ ಸಹಜವಾಗಿದ್ದೇವೆ ಕೂಡ. ಸಾಮಾನ್ಯವಾಗಿ ಹೇಗೆ ಅಭಿರುಚಿಗೆ ಅನುಸಾರವಾಗಿ ಸ್ನೇಹ ಸಂಬಂಧಗಳು ಗಾಢವಾಗುತ್ತವೆ, ಗಟ್ಟಿಗೊಳ್ಳುತ್ತದೆ ಅಲ್ಲೋ. ಹೇಳಿ ಕೇಳಿ ನಾನು ತಪೋನಿರತನಾದಂತಹ ಒಬ್ಬಾತ ಋಷಿ. ಸರಿ. ಭೋಗ ಜೀವನಕ್ಕಿಂತ ಹೊರತಾಗಿ ಸಂಸಾರ ಸುಖ ಬೇಡ ಅನ್ನುವಂತಹ ಭಾವದಿಂದ ಎಲ್ಲಿ ನಮ್ಮ ಮನಸ್ಸನ್ನು, ಚಿತ್ತವನ್ನು, ಬುದ್ಧಿಯನ್ನು ನಾವು ನ್ಯಾಸವಾಗಿರಿಸಬೇಕು ಅಲ್ಲೇ ನ್ಯಾಸವಾಗಿರಿಸಿಕೊಂಡು ಸಾಧನೆಯಲ್ಲಿ ಮುಂದೆ ಸಾಗುವ. ಸರಿ. ನೀನು ಅದಕ್ಕಿಂತ ತೀರ ವಿರುದ್ಧವಾದ ಯಾವುದೋ ಒಂದು ಅದೃಶ್ಯವಾದದ್ದರ ಕುರಿತು, ಅಗೋಚರವಾದದ್ದರ ಕುರಿತಾಗಿ ಕಲ್ಪನೆಯೇ ನಿನಗಿಲ್ಲ ಅಂತ ನನ್ನ ಮಾತಿನ ಧ್ವನಿ ಅಲ್ಲ. ಗೋಚರವಾದ ಪ್ರಪಂಚದ ನಿಯಂತ್ರಣದಲ್ಲೇ ತೊಡಗಿಕೊಂಡವ ಅಲ್ವ? ಹೌದು. ಈ ಪ್ರಪಂಚದ ಮಧ್ಯದಲ್ಲಿ ನಮ್ಮ ನಿಯಂತ್ರಣ ನಮಗೆ ಬೇಕು ಅಂತ ನಾವು ಹೊರಟವರು. ಸರ್ವ ನಿಯಂತ್ರಣ ಸಾಧಿಸಬೇಕು ಅಂತ ನಮ್ಮ ಯತ್ನ. ಈ ಪ್ರಪಂಚಕ್ಕೊಂದು ನಿಯಂತ್ರಣ ಮಾಡಲಿಕ್ಕೆ ನಮ್ಮಂಥವರು ಬೇಕು ಅಂತ ನೀನು ಹೊರಟವರು ಅಲ್ವ? ಕೈಯಲ್ಲಿ ರಾಜದಂಡವನ್ನು ಹಿಡಿದುಕೊಂಡು ದೇಶ ಕಾಯುವಂತಹ ಕೆಲಸ ಮಾಡುವ, ಸದಾಕಾಲ ಭೋಗ ಜೀವನದ ಮಧ್ಯದಲ್ಲೇ ಬದುಕುತ್ತಾ ಬಂದವ. ನಾನು ಭೋಗಿಗಳ ಮಧ್ಯದಲ್ಲಿದ್ದರೂ ತ್ಯಾಗದ ಮನಸ್ಸನ್ನು ಹೊಂದಿದ. ನೀನು ಭೋಗ ಜೀವನದಲ್ಲೇ ಕಾಲವನ್ನು ಕಳೆಯುವ. ಇಷ್ಟಿದ್ರು ಅಭಿರುಚಿಗಳಲ್ಲಿ ವೈರುಧ್ಯವಿದ್ದರು. ನಮ್ಮ ಆತ್ಮೀಯತೆಗೆ ಇಷ್ಟರೊಳಗೆ ಕೊರತೆಯೇ ಬರಲಿಲ್ಲ. ಹಾಗೆ ಅಂತ ಆತ್ಮೀಯರು ಎಂಬುದರಿಂದ ಆಗಾಗ ಸಂಧಿಸ್ತೇವೆ ಅಂತಲೂ ಇಲ್ಲ. ಅಲ್ವೇ ಅಲ್ಲ. ಪಾರಸ್ಪರಿಕವಾದ ಕರ್ತವ್ಯಕ್ಕೆ ಪ್ರತಿಬಂಧ ಒಡ್ಡುವಂತೆ ನಮ್ಮ ಸಖ್ಯ ಮುನ್ನಡೆದದ್ದು ಇಲ್ಲ. ಇಲ್ಲ. ಎಂದೂ ನೀನು ಬರುವ ಹೌದು ಅಂತಾದ್ರೆ ಇಂದು ನನಗೇನು ವಿಶೇಷ ಕಾಣಿಸುವುದಕ್ಕಿಲ್ವಲ್ಲ. ಇಂದು ನಿನ್ನ ಆಗಮನದಲ್ಲಿ ನನಗೆ ವಿಶೇಷ ಕಾಣಿಸಿದ್ದೇ ಅದೇ ಕಾರಣಕ್ಕೆ. ಎಷ್ಟು ಕಾಲ ಆಯ್ತೇನೋ ನಾವು ಪರಸ್ಪರರು ಕಾಣದು. ಹೌದು, ಬೇರೆ ಬೇರೆ ಕಾರಣ ಇರಬಹುದು ಅದಕ್ಕೆ. ಸದಾಕಾಲ ನಿನಗೂ ಇಲ್ಲಿಗೆ ಬಂದಿರುವುದಕ್ಕಾಗುವುದಿಲ್ಲ. ಹಾಗೆ ಸದಾಕಾಲ ಆತ್ಮೀಯ ಅನ್ನುವುದಕ್ಕಾಗಿ ನೀನು ಬಂದ್ರೆ ನನಗೂ ತೊಡಕಾಗ್ತದೆ ಅನ್ನುವುದನ್ನು ನೀ ತಿಳಿಯದೇ ಇದ್ದವಲ್ಲ. ನಾನು ಆದಷ್ಟು ಏಕಾಂತವನ್ನೇ ಬಯಸುವವ. ಸರಿ. ಇಂದಿನ ದಿನ ನೀನು ಆಕಸ್ಮಿಕವಾಗಿ ನನಗೆ ಅಚ್ಚರಿಗೆ ಕಾರಣವಾಗುವ ಹಾಗೆ ಇಲ್ಲಿಗೆ ಆಗಮಿಸಿದ್ದು. ಏನು ಬಂದೆ? ಹೀಗೆ ಒಂದು ವಿಶ್ವ ಪರ್ಯಟನ ಮಾಡುತ್ತಾ ಇಲ್ಲೇ ಸಾಗುತ್ತಿರುವಂತಹ ಕಾಲಕ್ಕೋ ಇಲ್ಲೇ ಬಂದಿರುವಾಗ ಒಮ್ಮೆ ದದೀಚಿಯನ್ನು ಮಾತಾಡಿಸಿ ಹೋಗೋಣ ಆ ಉದ್ದೇಶಕ್ಕೆ ಬಂದೆಯ? ಅಲ್ಲ, ನನ್ನನ್ನೇ ಲಕ್ಷ್ಯವನ್ನಾಗಿಸಿ ಯಾವುದೋ ಒಂದು ಕಾರ್ಯ ಸಾಧನೆಯನ್ನು ಅನುಲಕ್ಷಿಸಿ ನನ್ನನ್ನು ಕಾಣಬೇಕು ಅನ್ನುವಂತಹ ನಿರೀಕ್ಷೆಯಿಂದ ಇಲ್ಲಿಗೆ ಬಂದೆಯ? ಅಥವಾ ಯಾವುದೂ ಅಲ್ಲ, ಕಾಲಕರ್ಮ ಸಂಯೋಗ ಅಂತ ಒಂದುಂಟು, ಮಾಡಬೇಕಲ್ಲ ಅಂತ ಒಂದು ಕೆಲಸ ಮಾಡುವುದು, ಹೀಗೆ ಆಗಬೇಕು ಅನ್ನುವಂತಹ ನಿರ್ಣಯದಿಂದ ಪ್ರಾರಂಭಿಸುವುದಲ್ಲ. ಆದರೆ ಆ ಕರ್ಮವನ್ನು ನಿರ್ಣಯಿಸುವುದು ಯಾವುದು? ಕಾಲವೇ ನಿರ್ಣಯಿಸುವುದು. ಸರಿ. ಹಾಗೆ ಕಾಲದಿಂದಲೇ ಪ್ರಚೋದಿತವಾಗಿ ಅಥವಾ ಕಾಲನಿಂದಲೇ ಪ್ರಚೋದಿತನಾಗಿ ಈ ಕಡೆಗೆ ಬರುವಂತಹ ಒಂದು ಮನಸ್ಸು ನೀನು ಹೊಂದಿದೆಯೋ,
ಏನ್ ನಿನ್ನ ಆಗಮನದ ಹಿನ್ನೆಲೆ? ಇದು ದರ್ಭಾಸನವನ್ನು ಕೊಟ್ಟಿದ್ದೇನೆ, ಓ ನಿನ್ನನ್ನು ನಿತ್ಯ ಮಾತಾಡಿಸುವುದಲ್ಲ. ಹ್ಮ್ ಈಗ ಬರಬೇಕು, ಕೂತುಗೊಳ್ಬೇಕು, ಆಸೀನನಾಗಬೇಕು. ಆಗಲಿ. ಹೇಗೆ? ನೀನು ಆಳುತ್ತಿರುವಂತಹ ದೇಶ ಕ್ಷೇಮದಲ್ಲಿ ಉಂಟು, ಕ್ಷೇಮವಾಗಿಯೇ ಉಂಟು. ವರ್ಣಾಶ್ರಮ ಧರ್ಮಗಳಲ್ಲಿ ಯಾವುದೇ ನ್ಯೂನಾತಿರೇಕಗಳಿಲ್ಲವಲ್ಲ, ಬಾಧಕ ಬರಲಿಲ್ಲ, ಕ್ಷಾಮಡಾಮರಾದ ಈತಿ ಬಾಧೆಗಳು ಬರಲಿಲ್ವಲ್ಲ, ಇಲ್ವೇ ಇಲ್ಲ. ಕಾಲ ಕಾಲಕ್ಕಾಗಬೇಕಾದಂತೆ ಮಳೆಯಾಗಿ ಬೆಳೆಯಾಗಿ ಪ್ರಜೆಗಳೆಲ್ಲ ನೆಮ್ಮದಿಯಿಂದಲೇ ಇದ್ದಾರಲ್ಲ. ಎಲ್ಲ ಸಜ್ಜನರು ಸುಹೃದರು ಕೂಡ ಒಳ್ಳೆಯದನ್ನೇ ಹಂಬಲಿಸುವುದರಿಂದ ಇದು ತನಕ ಯಾವ ಕೆಟ್ಟದ್ದು ಆಗಲಿಲ್ಲ. ಸದ್ಧರ್ಮ ನಿರತರಾಗಿಯೇ ಪ್ರಜೆಗಳು ಬಾಳ್ತಾ ಇದ್ದಾರೆ ಅಂತ ಆದ್ರೆ ಒಬ್ಬ ಅರಸನ ದಂಡದರತ್ವ ಸಾರ್ಥಕಗೊಂಡಿತು ಅಂತ ಅರ್ಥ. ನೀನು ಕೈಗೆತ್ತಿಕೊಂಡಂತಹ ಧರ್ಮದಂಡ, ರಾಜದಂಡ ಏನೇನು ಕೊರತೆ ಇಲ್ಲದ ಹಾಗೆ ಅನುಷ್ಠಾನ ಪೂರ್ವಕವಾಗಿ ನಿನ್ನ ಆಳ್ವಿಕೆ ದೇಶದಲ್ಲಿ ಉಳಿಯುವ ಹಾಗೆ ನಿನ್ನ ಪ್ರಜೆಗಳೆಲ್ಲರೂ ಸಹಕರಿಸುತ್ತಿದ್ದಾರೆ ತಾನೆ? ಹೌದೇ ಹೌದು ಮುನಿಪತೆ. ಒಂದರ್ಥದಲ್ಲಿ ಬಹಿರಂಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಾಗ ಸಾರಾಸಾರ ವಿವೇಚನೆಯನ್ನು ಹೆಚ್ಚಾಗಿ ಮಾಡುವುದಕ್ಕಾಗುವುದಿಲ್ಲ. ಹಾಗೆ ಅಂತ ವೈದಿಕಾನುಶಾಸನವೇ ಇರುವುದು. ಏನು ಮಾಡಿದ್ರು ತಿಳಿದು ಮಾಡುವಂತ ಅಲ್ವಾ? ತಿಳಿಯದೆ ಮಾಡಿದರೆ ಪ್ರಯೋಜನ ಇಲ್ಲ. ಮಾಡುವುದನ್ನು ತಿಳಿದು ಮಾಡಬೇಕು ಅಂತಾದಾಗ ತಿಳಿವಿಗೆ ತೊಡಕಾಗುವಂತದ್ದನ್ನು ಬಗೆಹರಿಸುವ ಮೂಲೆ ಯಾವುದು ಅಂತ ಹುಡುಕಬೇಕಾಗ್ತದೆ. ಮತ್ತೆ ಕೆಲವು ಸಲ ಒಂದರಲ್ಲಿ ಒಂದು ಒಳ ಒಪ್ಪಂದದಿಂದ ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ. ತಿಳಿದೇ ಮಾಡುವ ಸಾಮರ್ಥ್ಯ ಇದ್ರೆ ಏನಾದ್ರೂ ಮಾಡು, ಹೌದು, ಆಮೇಲಾದ್ರೂ ತಿಳಿ. ಹಲವು ಬಾರಿ ಮಾಡ್ತಾ ಮಾಡ್ತಾ ತಿಳಿವು ಬರ್ತದೆ ಎಂಬ ನಿರೀಕ್ಷೆಯಿಂದ ಮಾಡದೇ ಉಳಿಯುವುದಕ್ಕಿಂತ ಅದು ಒಳ್ಳೆಯದು ಅಂತ. ಈಗ ಮಾಡ್ತಾ ಮಾಡ್ತಾ ಇದರ ತಿರುಳಿ ಯಾವುದು ಅಂತ ಸಂದೇಹ ಬಂದಾಗ ಆ ವಸ್ತುವಿನ ಆ ವಿಷಯದ ಸಾರಗ್ರಹಣ ಮಾಡಬೇಕು ಅಂತ ಸಾರಗ್ರಾಹಿಯಾಗಿ ಸಾಧನೆಯ ಪಥದಲ್ಲಿ ಮುನ್ನಡೆಯುತ್ತಾ ಇರುವಂತಹ ನಿನ್ನನ್ನು ಸಮೀಪಿಸುವ ಅಂತ ಕಂಡದ್ದು. ಕೂತೆ ನಿನ್ನನ್ನು ನಾನು ಮಾನಿಸಿದ್ದು ಒಳಗಿನಿಂದ ಹಾಗೆ. ಸಾರಮತೀಂದ್ರ 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 ಸಾರಸ್ವತ ನಿಧಿ ಪೇಳು ಸಾರಸ್ವತ ನಿಧಿ ಪೇಳು ಸಾರಮತೀಂದ್ರ ಸಾರಸ್ವತ ನಿಧಿ ಪೇಳು ಧಾರಣೆಯುಳು ವರ್ಣ ನಾಲ್ಕಿದೆ ತಿಳಿದು ಧಾರಣೆಯುಳು ವರ್ಣ ನಾಲ್ಕಿದೆ ತಿಳಿದು ಪಾರಮ್ಯದಲ್ಲಿ ಕ್ಷಾತ್ರ ಬೆಡಗೋ ತೋರಿದರುಳು ಶ್ರೇಷ್ಠವಾವು ಎಂಬುದನ್ನು ಪಾರಮ್ಯದಲ್ಲಿ ಕ್ಷಾತ್ರ ಬೆಡಗು ಬ್ರಹ್ಮತ್ವವು ತೋರಿದರುಳು ಶ್ರೇಷ್ಠವಾವುದೆಂಬುದನ್ನು ಸಾರಮತೀಂದ್ರ ಸಾರಸ್ವತ ನಿಧಿ ಪೇಳು ಧಾರಣಿಯೋಳು ವರ್ಣ ನಾಲ್ಕಿದೆ ತಿಳಿದು ಆ ಆ ಆ ಆ ಸಾರಮತೀಂದ್ರನೇ ಭೂಪತಿ ಸಾರಾಸಾರ ವಿವೇಚನೆಯನ್ನು ಮಾಡುತ್ತಾ ಸಾರಯುತವಾದದ್ದನ್ನು ಮಾತ್ರ ಸ್ವೀಕರಿಸುವಂತಹ ಜ್ಞಾನಿಗಳ ವರ್ಗದಲ್ಲಿ ಶ್ರೇಷ್ಠನೆನಿಸಿದವನು ನೀನು.
ಸಾಧನೆಯ ಪಥದಲ್ಲಿ ಬಹುದೂರ ಸಾಗ್ತಾ ಇರುವವರು ನೀವು, ಬಹು ಎತ್ತರಕ್ಕೆ ಏರ್ತಾ ಇರುವವರು ನೀವು. ಬ್ರಹ್ಮಪುತ್ರನಾಗಿ ಪ್ರಜಾಪಾಲನೆಯನ್ನು ಕರ್ತವ್ಯ ಕರ್ಮವಾಗಿ ಅಂಗೀಕರಿಸಿ ಪ್ರಜಾಪತಿ ಎಂಬ ನೆಲೆಯಲ್ಲಿ ಕರ್ತವ್ಯ ನಿರತನಾದ ಕ್ಷುವನಾವಕನಾದ ನನಗೆ ಪೂರ್ವ ಸುಕೃತ ವಿಶೇಷದ ಫಲವೋ ಎಂಬಂತೆ ನಿನ್ನ ಜೊತೆಗಿನ ಮೈತ್ರಿ ಸಿದ್ಧಿಸಿದ್ದು ಅಂತ ಆಗಾಗ ನಾ ಸ್ಮರಿಸುವುದಕ್ಕುಂಟು. ಇರುವರು ಇಷ್ಟೇ ಮೌಲ್ಯಯುತವಾಗಿ ಅದನ್ನು ಸ್ವಾಗತಿಸುವವರು. ಸತ್ಯವೇ. ಆ ನೆಲೆಯಿಂದಲೇ ಮೈತ್ರಿ ಅಂತಂದರೆ ಸುಖ ಕಷ್ಟಗಳಲ್ಲಿ ಭಾಗಿಯಾಗುವುದು ಎಂಬುದು ಸಾಮಾನ್ಯ ಸ್ತರದ ಅರ್ಥವಾದರೆ ಸುಖ ವೃದ್ಧಿಸುವಂತೆ ನಾನು ಹೇತುವಾಗಬೇಕು, ದುಃಖ ತಗ್ಗುವುದಕ್ಕೆ ನಾ ಕಾರಣನಾಗಬೇಕೆಂಬ ಕಾಳಜಿಯನ್ನು ಮನದಲ್ಲಿ ಹೊತ್ತವರು ಅಂತ ತಾತ್ಪರ್ಯ ತಾನೆ. ಅಲ್ಲದೆ ಇದ್ರೆ ಕಷ್ಟ ಬರಲಿ ಅಂತ ಹಾರೈಸಿದ ಹಾಗೆ ಆಗ್ಲಿಲ್ಲ. ಆದ್ದರಿಂದಲೇ ಪರಸ್ಪರ ಕರ್ತವ್ಯಕ್ಕೆ ಭಂಗ ತಂದದ್ದಿಲ್ಲ. ಈಗ ಸುಖ ಕಷ್ಟಗಳಲ್ಲಿ ಭಾಗಿಯಾಗಬೇಕು. ಹೌದು. ಮಿತ್ರನಿಗೆ ಕಷ್ಟವೇ ಬಾರದಿದ್ರೆ ಭಾಗಿಯಾಗುವುದೇ? ಭಾಗಿಯಾಗುವುದೇ? ಹಾಗಿದ್ರೆ ಪರೋಕ್ಷವಾಗಿ ಮಿತ್ರ ಕಷ್ಟಕ್ಕೊಳಗಾಗಲಿ ಅಂತ ನಾವು ಹಾರೈಸಿದ ಹಾಗಾಗ್ತದೆ. ಅದಲ್ವಲ್ಲ. ಆದ್ದರಿಂದಲೇ ಆ ಕಷ್ಟವನ್ನು ತಗ್ಗಿಸುವಲ್ಲಿ ನಾ ಕಾರಣನಾಗಬೇಕು, ನನ್ನಿಂದಾಗಿ ಬರಕೂಡದು. ಇದು ಪ್ರಥಮಾದ್ಯತೆಯ ಕಾಳಜಿ ಆಗಬೇಕು. ಈ ನೆಲೆಯಿಂದಲೇ ಆಗಾಗ ಸಂಧಿಸದೇ ಇದ್ರು ವೈಚಾರಿಕವಾದಂತಹ ಸಂಘರ್ಷ ನಮ್ಮೊಳಗೆ ತಲೆದೋರಿದ ಕಾಲದಲ್ಲಿ ಈಗ ನಾವು ಅರಿಯುವಾಗಲೂ ಕಲಿಯುವಾಗಲೂ ಹಾಗೇ ಅಲ್ವ, ಆಚಾರ್ಯ ಮುಖದಿಂದ ಸಿಕ್ಕುವುದು ಒಂದು ಪಾದ ಮಾತ್ರ. ಹೌದು. ಮತ್ತೆ ಅದನ್ನು ನಾವು ವಿವೇಚನೆಗೆ ಒಳಪಡಿಸಿ ಮನನಶೀಲರಾಗಿಯೇ ಮುನ್ನಡೆಸ್ತಾ ಇದು ಯಾಕೆ ಹೀಗೆ, ಇದೇ ಯಾಕೆ ಹೀಗೆ, ಇದು ಯಾಕೆ ಹೀಗೇ ಸರಿ, ಈ ಕುರಿತಾದ ತಿಳಿವನ್ನು ವರ್ಧಿಸಿಕೊಳ್ತಾ ಹೋಗಬೇಕು. ಇಲ್ಲದಿದ್ರೆ ಒಂದು ಗುರುವಿನ ಅನೇಕ ಶಿಷ್ಯರು ಒಂದೇ ತರನಾದ ಆಗಬೇಡ. ಒಬ್ಬೊಬ್ರು ಒಂದೊಂದು ತರ ಆಗುತ್ತಾರೆ. ಅವರವರ ವಿವೇಚನೆಯ ಪರಿಮಾಣಕ್ಕನುಗುಣವಾಗಿ ಅವರ ಔನ್ನತ್ಯದ ಪ್ರಮಾಣ ನಿರ್ಣಯ ಆಗ್ತದೆ. ಹೌದು. ಆದರೆ ಗುರುಪದೇಶವನ್ನು ನಾವು ವಿವೇಚನೆಗೆ ಒಳಪಡಿಸಿದ ಕಾಲದಲ್ಲಿ ಮತ್ತೆ ವಿಕಲ್ಪಗಳು ಸಂದೇಹಗಳು ತಾನಾಗಿ ಉದಿಸ್ತದೆ. ಯಾಕಂದ್ರೆ ಯಾವನು ಅಜ್ಞಾನಿ ಅಲ್ವೋ ಅವನು ಜಿಜ್ಞಾಸೆಯನ್ನು ಹೊಂದುತ್ತಾನೆ. ಈಗ ಹೊಂದಿದಂತಹ ಜಿಜ್ಞಾಸೆಗೊಂದು ಸಮರ್ಪಕವಾದ ಪರಿಹಾರ ಕಂಡುಕೊಳ್ಳುವಲ್ಲಿ ತಾನೇ ಸ್ವಯಂ ಅಪರ್ಯಾಪ್ತನಾದರೆ ತನ್ನ ಜೊತೆಯಲ್ಲಿ ಪಾಠ ಕೇಳಿದವರು, ಸತೀರ್ಥರಾದವರು, ಸಹಪಾಠಿಗಳೆನಿಸಿದವರು ಅವರ ಜೊತೆಯಲ್ಲೇ ವಿಚಾರ ವಿನಿಮಯ ಮಾಡ್ತಾ ಅದನ್ನು ವೃದ್ಧಿಸಿಕೊಳ್ಳಬೇಕು. ಇದು ತಾನೇ ತಾತ್ಪರ್ಯ. ಲಭ್ಯದ ಅನುಸರಿಕೆ ಹೇಗೋ ಅದರ ಮೂಲಕವಾಗಿ ವೃದ್ಧಿಯನ್ನು ಹೊಂದುವುದಕ್ಕಾಗ್ತದೆ. ಈಗ ಯಾರು ಇಲ್ಲ ಅಂತಾದ್ರೆ ನಾವೇ ಕುಳಿತು ಯೋಚಿಸುವುದು, ಎಂತದ್ದಪ್ಪ ಇದಕ್ಕೇನು ಹಾಗೇನಾದ್ರೂ ಒಂದು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಬರುತ್ತದೆ. ಹಾಗೆಂದು ಅದೇ ಇತ್ಯಾತ್ಮಕವಾದದ್ದು ಅನ್ನುವ ಅರ್ಥ ಅಲ್ಲ, ನೇತ್ಯಾತ್ಮಕವಾಗಿರ್ಲಿಕ್ಕೂ ಸಾಕು. ಹೌದು. ಈಗ ಯಾವುದೇ ಒಂದು ಆಧ್ಯಾತ್ಮವಾದಂತಹ ಶೋಧನೆ ಅಂದ್ರೆ ಹಾಗಲ್ವ, ಇತ್ಯಾತ್ಮಕವಾದದ್ದು ಅನ್ನುವುದನ್ನು ನಂಬಿಯೇ ಹೊರಡುವುದು. ಒಂದು ಹಂತದಲ್ಲಿ ಅದು ನಮ್ಮ ದರ್ಶನಕ್ಕೆ ಸಿಕ್ಕಿದ ಮೇಲೆ ನಮಗೆ ಅರಿವಾಗುವುದು, ಇದಲ್ಲ, ಇದಕ್ಕಿಂತ ಆಚೆಗೆ ಇನ್ನುಂಟು, ಮತ್ತೆ ಮುಂದೆ ಹೋಗು. ಆದ್ದರಿಂದಲೇ ನಾವೆಲ್ಲಿ ಸಂಘರ್ಷಕ್ಕೊಳಗಾಗಿ ವೈಚಾರಿಕವಾಗಿ ಸ್ತಬ್ಧರಾಗುತ್ತೇವೋ ಅಲ್ಲಿ ಮುನ್ನಡೆಸುವುದಕ್ಕೆ ಸಾರಗ್ರಾಹಿಯಾದ ನಿನ್ನಂತಹ ಸನ್ಮಿತ್ರನ ಅಪೇಕ್ಷೆ ಹುಟ್ಟುತ್ತದೆ. ಅದೇ ಕೇವಲ ಮಾತಿನ ಸಾರ ಮಾತ್ರ ಗ್ರಹಿಸುವವರು 1000 ಮಂದಿಗಳು ಸಿಗಬಹುದು. ವಿಚಾರ ಸಾರ ಗ್ರಹಿಸಬೇಕು, ವಿಚಾರ ಸಾರವಾಗಬೇಕು. ಆ ಭಾವನೆಯನ್ನು ನಾನು ಅರ್ಥ ಮಾಡಿಕೊಳ್ಳಬೇಕು. ಈ ಉದ್ದೇಶದಿಂದ ನೀನು ನನ್ನಲ್ಲಿಗೆ ಬಂದಿದ್ದೆ. ಸದ್ಯ ಕಾಣಿಸಿಕೊಂಡಂತಹ ಒಂದು ವಿಕಲ್ಪ ಈಗ ಲೋಕದ ಶಕ್ತಿ ಮೂಲವಾದದ್ದು ಒಂದು ಅಂತ ತಿಳಿದವರು ಹೇಳಿದರು ವೇದ ಮೂಲದಲ್ಲಿ. ಒಂದು ತಾನಾಗಿ ಹಲವಾಗಬೇಕೆಂಬ ಬಯಕೆಯನ್ನು ಹೊತ್ತು ವಿಭಜಿತವಾಗಿ ಹಲವು ಕಾಣಿಸಿಕೊಂಡಿತು. ಬಹುಧಾ ವಿಜಾಯತೆ. ಹಾಗೆ ಒಂದಿದ್ದದ್ದು ಹಲವಾಗಬೇಕೆಂಬ ಹಂಬಲವನ್ನು ಹೊತ್ತಾಗ ಅಲ್ಲಿ ವ್ಯವಸ್ಥೆಗಳು, ಸಮರ್ಪಕವಾದಂತಹ ವಿಧಾನಗಳು ಇದೆಲ್ಲ ಊರ್ಜಿತವಾಗುತ್ತದೆ. ಲೋಕಾಂತರದ ವ್ಯವಸ್ಥೆ ಇದ್ದ ಹಾಗೆ ಒಂದೇ ಲೋಕದಲ್ಲಿ ಇರುವುದೆಲ್ಲ ಯಾವ ವ್ಯವಸ್ಥೆಗೆ ಒಳಪಟ್ಟಿರಬೇಕು. ಹೀಗೆ ನಿರ್ಣಯಿಸುವಾಗ 4 ಆಶ್ರಮಗಳು, 4 ವರ್ಣಗಳು, ಆ ವರ್ಣಕ್ಕೆ ಉಚಿತವಾದಂತಹ ಕರ್ಮಗಳು, ಆ ಕರ್ಮಕ್ಕೆ ಉಚಿತವಾದಂತಹ ಗತಿವಿಗತಿಗಳು ಇದೆಲ್ಲವೂ ಶಾಸ್ತ್ರ ಮೂಲವಾಗಿ ಸಿದ್ಧವಾಗುತ್ತಾ ಬಂತು. ಹಾಗೆ ಸಿದ್ಧವಾದ ಚಾತುರ್ವರ್ಣ್ಯ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಈ 4ಕ್ಕೂ ಬಾಹಿರರಾದವರನ್ನು ಮತ್ತೆ ಪಂಚಮರು ಅಂತಲೇ ಬೇಕಾದ್ರೆ ಹೇಳೋಣ. ಪ್ರಮುಖವಾಗಿರುವುದು ಈ 4 ವರ್ಣ ವ್ಯವಸ್ಥೆ. ವರ್ಣ ಅಂತಂದ್ರೆ ಬಣ್ಣ ಅಂತಲೂ ಒಂದು ಅರ್ಥ ತಾನೆ. ಹೌದು. ಪಕ್ಕನ ಒಂದು ಯೋಚನೆ ಬಂದದ್ದು. ಈಗ ಬಣ್ಣ ಎಲ್ಲವೂ ಬೇಕು ಎಂಬುದರಿಂದಲೇ ಸಪ್ತವರ್ಣಗಳು ಮೂಲವಾಗಿರುವುದು. ಆದರೆ ಆ ಸಪ್ತವರ್ಣದಲ್ಲಾದರೂ ಯಾವುದು ಪ್ರಖರ, ಯಾವುದು ತಿಳಿಯಾಗಿರ್ತದೆ,
ಯಾವುದರ ಜೊತೆ ಯಾವುದರ ಸೇರಿದರೆ ಏನು ಪರಿಣಾಮ ಆಗುತ್ತದೆ, ಹ್ಮ್ ಅಥವಾ ಯಾವ ವರ್ಣವನ್ನು ಯಾವುದು ನುಂಗಿ ನೊಣೆಯುತ್ತದೆ, ಹ್ಮ್ ಇದೆಲ್ಲವೂ ಇಲ್ವೋ ವರ್ಣ ಸಂಕಲನದಲ್ಲಿ? ಹ್ಮ್ ಲೋಕದಲ್ಲಿರುವಂತಹ ವ್ಯವಸ್ಥೆಯನ್ನೇ ನಾವು ಗಮನಿಸಿದ್ರು ನಮಗೆ ಕಾಣುತ್ತದೆ. ಹ್ಮ್ ಬ್ರಾಹ್ಮಣ ಪಾರಮ್ಯವನ್ನು ಒಂದೆಡೆ ಉದ್ಘೋಷಿಸಲಾಗಿದೆ, ಹ್ಮ್ ಕ್ಷತ್ರಿಯನ ಕರ್ತೃತ್ವವನ್ನು ಮತ್ತೆ ಹಲವು ಕಡೆ ಶ್ಲಾಘಿಸಲಾಗಿದೆ. ಹ್ಮ್ ಕ್ಷಾತ್ರ ಬ್ರಾಹ್ಮಗಳು ಹ್ಮ್ ಲೋಕದ ಸ್ಥಿತಿಗೆ ಮತ್ತು ಗತಿಗೆ ಹ್ಮ್ ಅನಿವಾರ್ಯವಾದಂತಹ ಕೊಡುಗೆಗಳನ್ನು ಅನುಚಾನವಾಗಿ ಕೊಡ್ತಾ ಬಂದಿದೆ. ಹ್ಮ್ ಜ್ಞಾನನಿಷ್ಠವಾದಂತಹ ವ್ಯವಹಾರ ಬ್ರಾಹ್ಮಣರಾದರೆ, ಹ್ಮ್. ಕರ್ಮನಿಷ್ಠವಾದಂತಹ ವ್ಯವಹಾರ ಹಾ ಕ್ಷತ್ರಿಯರು. ಹ್ಮ್ ಈಗ ವಿಕಲ್ಪ ಹುಟ್ಟಿದ್ದು ಬೇರೆ ಯಾವುದಕ್ಕೂ ಅಲ್ಲ, ಹ್ಮ್ ಪ್ರಾಧಾನ್ಯ ಇರುವುದು ಇದೆರಡರಲ್ಲಿ ಯಾವುದಕ್ಕೆ ಅಂತ. ಯಾವುದರಲ್ಲಿ? ಈಗ ನಾವು ಮೂರ್ತಿ ಕಲ್ಪನೆಯನ್ನೇ ಮಾಡಿದರೆ ಹ್ಮ್ ಒಂದೇ ಆಗಿದ್ದದ್ದು ಮೂರಾಯಿತು ಅಂತ ನಾವು ಅಂಗೀಕರಿಸಿದ್ರೆ ತ್ರಿಮೂರ್ತಿ ಕಲ್ಪನೆ. ಹ್ಮ್ ಅದೇ 30 ಕೋಟಿ ದೇವತೆಗಳಾಯಿತು. ಹ್ಮ್. ಇನ್ನೂ ಅದನ್ನು ಹೇಳುವುದಿದ್ರೆ 33 ಆಯಿತು. ಹ್ಮ್. 33 ಇದ್ದದ್ದೇ 33 ಕೋಟಿ ಅಂತ ಆಯಿತು. ಹ್ಮ್. ಅದೇ 3 ಲೋಕಕ್ಕೆ ವ್ಯಾಪಿಸಿ ನಿಂತಿತ್ತು. ಹ್ಮ್. ಆ 3 ಮತ್ತೆ 14 ಆಗಿ ಕಾಣಿಸಿಕೊಂಡಿತ್ತು, ಅಥವಾ 3 ಮತ್ತೆ ವಿಭಜಿಸಿ 14 ಲೋಕ ಅಂತ ಮಾನಿಸಿದ್ರು. ಹ್ಮ್. ಹೀಗಿಟ್ರೆ ಯಾವುದರಲ್ಲಿ ಯಾವುದು ಸೇರಿ ಹೋಗುತ್ತದೆ ಹ್ಮ್ ಇದನ್ನು ನಿರ್ಣಯಿಸುವುದಕ್ಕಾಗುತ್ತದೆ. ಈಗ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ತದ್ವಿಧಾನದಲ್ಲೇ ವಿವೇಚಿಸುವುದಕ್ಕೆ ತೊಡಗಿದರೆ ಹ್ಮ್ ಪ್ರಾಶಸ್ತ್ಯ ಪ್ರಾಮುಖ್ಯಗಳಿರುವುದು ಬ್ರಾಹ್ಮಣ್ಯಕ್ಕೋ ಕ್ಷಾತ್ರಕ್ಕೋ ಅಂತ ಪ್ರಶ್ನೆ. ಹಾಗೊಂದು ಪ್ರಶ್ನೆ ಬಂತ. ಈಗ ಬರಲೇಬಾರದ ಪ್ರಶ್ನೆ ಅಂತ ಆದ್ರೆ ಅದನ್ನಾದ್ರೂ ವಿವೇಚಿಸುವ, ಯಾಕೆ ಬರಬಾರದು ಈ ಪ್ರಶ್ನೆ ಅಂತ. ಅಲ್ಲ, ಹಾಗಿದ್ದ ಪ್ರಶ್ನೆಯೇ ಬರುವುದಿಲ್ಲ ಅಂತ ನನ್ನ ಮಾತಿನ ಧ್ವನಿಯಲ್ಲ, ನಿನ್ನಲ್ಲಿ ಅಲ್ಲ, ಅಂತ ಪ್ರಶ್ನೆ. ನನ್ನಲ್ಲಿ ಬಂದ ಪ್ರಶ್ನೆ ಅದು. ಅದರ ಕುರಿತಾಗಿಯೇ ಯೋಚಿಸುವಾಗ ಹ್ಮ್ ವಿಷಯ ಜಟಿಲ ಅಂತ ಕಾಣುತ್ತದೆ, ಹ್ಮ್ ಸುಲಭ ಗ್ರಾಹ್ಯವಲ್ಲ. ಹಾಗೆ ಅಂತ ಲೋಕದಲ್ಲಿ ಈಗ ಗ್ರಹೀತವಾದ ವಿಷಯ ಏನುಂಟು, ಅಂಗೀಕೃತವಾದ ವಿಷಯ ಏನುಂಟು, ಅದೇ ಸರಿ ಅಂತ ನಿಗಮನಕ್ಕೆ ಬರುವುದು ಅಷ್ಟು ಸುಲಭ ಇಲ್ಲ ಅಂತ ಕಾಣುತ್ತದೆ. ಹ್ಮ್ ಹ್ಮ್ ಈಗ ಲೋಕದಲ್ಲಿ ಒಂದು ಸಿದ್ಧಿಯಾದ ವಿಷಯವನ್ನೇ ಹಿಡ್ಕೊಂಡು ಮುಂದೆ ಹೋಗುವ ಒಂದು ಪ್ರವೃತ್ತಿ ಉಂಟಲ್ಲ, ಹೌದು. ಅದನ್ನೇ ಒಪ್ಪಿದರೆ ಹ್ಮ್ ಬ್ರಾಹ್ಮಣ ಶ್ರೇಷ್ಠತೆಯನ್ನು, ಹ್ಮ್ ಅವನಿಗೆ ಸಂಬಂಧಿಸಿ ಕ್ಷತ್ರಿಯನ ಕನಿಷ್ಠತೆಯನ್ನು ಒಪ್ಪಿದ ವ್ಯವಹಾರವೇ ರೂಢ ಮೂಲವಾಗಿರುವುದು. ಹ್ಮ್ ಈಗ ಇದನ್ನೇ ನಾವು ಅಂಗೀಕರಿಸಿ ಅನುಮೋದಿಸಬೇಕಾದ ಅನಿವಾರ್ಯತೆ ಉಂಟಾ? ಹ್ಮ್ ಹ್ಮ್ ಯಾಕೋ ನನಗೆ ಬೇಕಾಗಿಲ್ಲ ಅಂತ ಕಾಣ್ತಾ ಉಂಟು. ಹ್ಮ್ ಬೇಕು ಅಂತ ಆದರೆ ಹ್ಮ್. ಯಾಕೆ ಬೇಕು, ಹ್ಮ್. ಯಾವುದರ ಪಾರಮ್ಯ, ಹ್ಮ್ ಯಾವುದರ ಪ್ರಾಶಸ್ತ್ಯ ಹ್ಮ್ ಅಧಿಕತರವಾದದ್ದು ಅಂತ ನಾವು ನಿರ್ಣಯಿಸುವುದಕ್ಕಾಗ್ತದೆ. ಹ್ಮ್ ಬ್ರಹ್ಮಕರ್ಮದ್ದು, ಕ್ಷತ್ರಕರ್ಮದ್ದು, ಲೋಕದ ನಿರ್ಣಾಯಕವಾದ ಇರುವಿಕೆಗೆ, ಹ್ಮ್ ಅಸ್ತಿತ್ವಕ್ಕೆ ಆಧಾರಭೂತವಾದದ್ದು ಯಾವುದು? ಹ. ಯಾವುದಿಲ್ಲದಿದ್ದರೆ ಲೋಕ ವ್ಯವಹಾರವೇ ನಡೆಯುವುದಿಲ್ಲ. ಹ್ಮ್ ಯಾವುದರಿಂದ ಸರ್ವವೂ ನಿಯಂತ್ರಿತವಾಗುತ್ತದೆ. ಹ್ಮ್ ಈ ಎಲ್ಲ ನೆಲೆಯಿಂದಲೂ ಬ್ರಾಹ್ಮಕ್ಷತ್ರ ಕರ್ಮಗಳನ್ನು ನಾವು ವಿವೇಚಿಸಿದಾಗ ಹ್ಮ್ ಹ್ಮ್ ಯಾವುದು ಶ್ರೇಷ್ಠ ಅಂತ ಈಗ ನಿನ್ನ ಅಭಿಮತದ ಟೀಚೆ. ಈಗಾಗಲೇ ರೂಢ ಮೂಲವಾದಂತಹ ಒಂದು ನಿಲುಮೆಯನ್ನು ನೀನು ಅರಿಯದೇ ಇದ್ದವಲ್ಲ ಅಲ್ವೇ? ಅಲ್ವಾ? ಈಗ ಬ್ರಹ್ಮ, ಕ್ಷತ್ರ, ವೈಶ್ಯ, ಶೂದ್ರ ಈ ತರನಾದಂತಹ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು, ಅದು ಮುಂದೆ ಸಾಗುತ್ತಿರುವ ವಿಧಾನವನ್ನು, ಸಮಾಜದಲ್ಲಿ ಅದು ಹೊಂದಿದಂತಹ ಸ್ತರವನ್ನು ಎಲ್ಲ ನೀ ತಿಳಿಯದೇ ಇದ್ದವಲ್ಲ. ಎಲ್ಲಿಯೋ ಜನರೇ ವಾಸ ಮಾಡದೇ ಇದ್ದ ಜಾಗದಿಂದ ಬಂದದ್ದಲ್ಲ, ಜನಪದದ ಅಧಿಪತಿಯಾಗಿಯೇ ಬಂದು ನಿಂತವ. ಅಷ್ಟು ಇದ್ದವನು ಬಂದು ನನ್ನ ನೀತರನಾಗಿ ಪ್ರಶ್ನಿಸ್ತಿ ಅಂತಾದ್ರೆ ನನಗೆ ಪ್ರಶ್ನೆಯಲ್ಲೇ ಬಹಳ ಕೌತುಕ ಕಾಣಿಸ್ತದೆ. ಈಗ ನಾವು ಭಗವತ್ ಸಾಧನೆಯನ್ನೇ ಮಾಡುವಾಗಲಾದ ದೇವರಿದ್ದಾನೆ ಎಂಬ ಶ್ರದ್ಧೆಯಿಂದ ಮುನ್ನಡೆಯುತ್ತೇವೆ. ಮುನ್ನಡೆದು ಪರಮಾತ್ಮ ಜ್ಞಾನವನ್ನು ಹೊಂದುವಲ್ಲಿ ಉನ್ನತ ಮಟ್ಟದ ಚಿಂತನೆಯನ್ನು ಮಾಡುವಾಗ ಇದ್ದಾನೆ ಅಂತ ಒಪ್ಪಿದಂತಹ ಪರಮಾತ್ಮನೇ ಹೇಗಿದ್ದಾನೆ, ಯಾಕಿದ್ದಾನೆ, ಹೇಗೆಲ್ಲ ಇದ್ದಾನೆ, ಇದ್ದವನಿಲ್ಲದಂತಿರುವುದು ಹೇಗೆ, ಇಲ್ಲದಂತಿರುವವನು ಇರುವುದು ಅಂತ ಒಪ್ಪುವುದು ಹೇಗೆ, ಇದರ ಕುರಿತಾಗಿಯೇ ವಿಚಿಕಿತ್ಸಕ ಬುದ್ಧಿಯಿಂದ ನಾವು ಯೋಚಿಸ್ತಾ ಹೋಗುವುದು. ಹೌದಾ? ಅಂದರೆ ಸಿದ್ಧವಾಗಿದೆ ಅಂತ ಶ್ರದ್ಧೆ ಇರಿಸಿಕೊಂಡದ್ದರ ಕುರಿತಾಗಿ ವಿಶೇಷ ಜ್ಞಾನ ಹರಿಸಿ ಅದರ ಒಂದರ್ಥದ ವಿಷಕಲವನವನ್ನು ಮಾಡ್ತಾ ಸಾಗುವಂತಹ ಉಪಕ್ರಮ. ಹಾಗೆ ಈಗ ಸಿದ್ಧವಾದಂತಹ ಚಾತುರ್ವರ್ಣ್ಯ ವ್ಯವಸ್ಥೆಯ ಬ್ರಾಹ್ಮಣ ಪಾರಮ್ಯ ಇದ್ದರದು ಯಾಕೆ, ಅದಲ್ಲದಿದ್ದರೆ ಅದರಲ್ಲಿ ಯಾವುದು ಸರಿ, ಇದನ್ನೇ ಒಂದು ಪ್ರಶ್ನೆಯಾಗಿಸುವ, ಒಂದು ಮಂಥನ ನಡೆಸುವ ಅಂತ ಬಂದು. ಶಿವನೇ, ಒಳ್ಳೆ ಅಭಿಪ್ರಾಯದಿಂದ ಬಂದಿದ್ದೆ. ಈಗ ನಿನ್ನಲ್ಲೇ ಆ ಪ್ರಶ್ನೆ ಹುಟ್ಟಿತು, ಅಥವಾ ನೀನಿದರ ಇರವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥ,
ಅನ್ನುವಂತಹ ಕಾರಣದಿಂದ ಬಂದವಲ್ಲ ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ಈಗ ಇಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಸಾಮರ್ಥ್ಯಕ್ಕಿಂತ ನೀ ಹೊರತಲ್ಲ. ನೀನೀಗ ಬಹುಶಃ ಇಲ್ಲಿಗೆ ಬಂದದ್ದು ಇಂತಹ ವಿಷಯಗಳ ಕುರಿತಾದಂತಹ ಒಂದು ಸಿದ್ಧಾಂತ ರೂಪವಾದ ನಿರ್ಣಯವನ್ನು ಕೈಗೊಳ್ಳುವಲ್ಲಿ. ಪರಸ್ಪರ ಸೌಹಾರ್ದ ಭಾವವುಳ್ಳ ಇಬ್ಬರ ಸಂಭಾಷಣೆ ಅನಿವಾರ್ಯ ಆಗುತ್ತದೆ. ಆಗಬೇಕಲ್ಲ? ಹೌದು ಹೌದು. ಕೇವಲ ಇಬ್ರು ತಿಳಿದವರ ಸಂಭಾಷಣೆ ಆದರೆ ಸಾಕಾಗೋದಿಲ್ಲ. ಆಗ್ರಹ ಇರಕೂಡದು, ಸೌಹೃದ ಕಳೆದುಕೊಳ್ಳಕೂಡದು. ಸುಹೃದರಾಗಿರಬೇಕು. ಸದಾ ನಿನ್ನ ಒಳಿತನ್ನೇ ಆಶಿಸುವವನು ನಾನಾಗಿರಬೇಕು, ನನ್ನ ಒಳಿತನ್ನೇ ಹಾರೈಸುವಂತಹ ಮತಿಯಲ್ಲಿ ನೀನಿರಬೇಕು. ಪೂರ್ವದಲ್ಲೇ ಈಗ ಬ್ರಾಹ್ಮಣದ ಕುರಿತಾಗಿ ಆಗ್ರಹ ಹೊಂದಿದ ಕ್ಷತ್ರಿಯನಿಂದಲೂ ವಸ್ತುನಿಷ್ಠ ವಿವೇಚನೆ ಆಗುವುದಿಲ್ಲ. ಕ್ಷಾತ್ರಕರ್ಮದ ಕುರಿತಾಗಿ ಒಂದು ಉಪೇಕ್ಷೆ ಇರುವ ಬ್ರಾಹ್ಮಣನಿಂದಲೂ ಇದರ ವಸ್ತುನಿಷ್ಠ ವಿವೇಚನೆ ಆಗುವುದಿಲ್ಲ. ಕ್ಷತ್ರಿಯನಾದ ನನ್ನನ್ನು ಮಾನಿಸುವ ನೀನು, ಬ್ರಾಹ್ಮಣನಾದ ನಿನ್ನ ವರಿಷ್ಠತೆಯನ್ನು ಅಂಗೀಕರಿಸಿದ ನಾನು, ನಮ್ಮೊಳಗೊಂದು ವಸ್ತುನಿಷ್ಠ ವಿವೇಚನೆ ಸಾಧ್ಯ ಎಂಬ ಎಣಿಕೆಯಿಂದ ಬಂದೆ. ಇನ್ನೂ ಒಂದು ದೃಷ್ಟಿಯಿಂದ ಇದನ್ನು ನಾವು ಯೋಚಿಸಿದರೆ, ನಮ್ಮೊಳಗಿನ ಮೈತ್ರಿ ಬಂಧವನ್ನು ಆಲೋಚಿಸಿದರೆ ಮತ್ತೊಂದು ಹೊಸ ಅರಿವು ನನಗೆ ಮೂಡುತ್ತದೆ. ಹೇಗೆ? ಯಥಾರ್ಥಕ್ಕಾದ್ರೆ ನಾನು ಬ್ರಾಹ್ಮಣ ಅನ್ನುವುದಕ್ಕೆ ನೀ ಗೌರವಿಸುವುದಲ್ಲ ನನ್ನ ಅಲ್ಲ. ನನಗೂ ನನ್ನ ಒಳಮನಸ್ಸು ಹೇಳುತ್ತದೆ ನೀನು ಕ್ಷತ್ರಿಯ, ಆದ್ದರಿಂದ ನಿನ್ನಲ್ಲಿ ನನ್ನ ಮಿತ್ರತ್ವವೂ ಅಲ್ಲ. ಅದಕ್ಕೆರಡಕ್ಕಿಂತಲೂ ಹೊರತಾದ ಇನ್ನಾವುದೋ ಒಂದು ಭಾವ ವರ್ಣಿಸಲಾಗದೇ ಇದ್ದದ್ದು ನಮ್ಮ ಅಂತರ್ಯದಲ್ಲಿ ಇರುವುದರಿಂದ ಅದನ್ನೇ ನಾವು ಆತ್ಮೀಯತೆ ಅಂತ ಗುರುತಿಸಿ ಪರಸ್ಪರರು ಒಂದಾಗಿದ್ದೇವೆ. ಇಲ್ಲಿ ನಮಗೆ ಜಾತಿ ಪ್ರಧಾನ ಆಗುವುದಿಲ್ಲ, ಕರ್ಮ ಪ್ರಧಾನ ಆಗುವುದಿಲ್ಲ, ನಮ್ಮದ್ದಾದ ಅಭಿರುಚಿ ಪ್ರಧಾನ ಆಗುವುದಿಲ್ಲ. ಈಗ ನಿನ್ನ ಅಭಿರುಚಿ ಅಭಿಪ್ರಾಯಗಳೇ ಬೇರೆ ಇರಬಹುದು, ಆದ್ರೆ ತೊಡಕಾಗಲಿಲ್ಲ ನಮ್ಮ ಸ್ನೇಹ ಸಂಬಂಧ. ಸರಿ, ಇಷ್ಟರ ತನಕ ಮುಂದೆ ಸಾಗಿದೆ. ಆದ್ದರಿಂದಲೇ ಇಂತಹ ಇರುವರು ಮಿತ್ರರೊಳಗೆ ಸಮಾಲೋಚನೆಗೆ ಒಳಗಾಗಬೇಕಾದ ವಿಷಯ ಇದು. ಈಗ ಮತ್ತೆ ಪರಸ್ಪರ ಪೂರ್ವಾಗ್ರಹಕ್ಕೆ ಒಳಗಾದವರು ಕುಳಿತು ಮಾತಾಡಬೇಕಾದ ವಿಷಯವೇ ಅಲ್ವೇ ಅಲ್ಲ. ಮಾತಾಡಿದ್ರೆ ಏನೇನಾಗ ಎಲ್ಲೆಲ್ಲಿ ಹೋಗಿತ್ತಲ್ಲ ಅಲ್ವೋ. ಹೌದು. ಹಾಗಾಗಿ ನೀನು ಪ್ರಶ್ನೆಯನ್ನು ಕೇಳಿದ್ದು. ಇದರರ್ಥ ನೀನೀಗ ಬ್ರಾಹ್ಮಣ್ಯ ಮೇಲೋ ಕ್ಷಾತ್ರ ಮೇಲೋ ಅನ್ನುವುದನ್ನು ತಿಳಿಯದೇ ಕೇಳಿದ್ಯಲ್ಲ ಅನ್ನುವುದನ್ನು ನಾನು ಒಪ್ಪಿಕೊಂಡೆ. ಸರಿ, ನಿನ್ನ ಪೂರ್ವ ಸಿದ್ಧಾಂತವನ್ನು ಅನುಸರಿಸಿಕೊಂಡೇ ನಾನು ಉತ್ತರ ಕೊಡಬೇಡುವ. ಈಗ ಒಂದು ಪೂರ್ವ ಪಕ್ಷ ಮಂಡನೆ ಮಾಡಿದ್ದೀನಿ ಅಲ್ವಾ? ಈಗಾಗಲೇ ಸಮಾಜದಲ್ಲಿ ಸ್ಥಾಪಿತವಾಗಿ ಆಚರಣೆಯಲ್ಲಿ ಇರಬಹುದಾದಂತಹ ಚಾತುರ್ವರ್ಣ್ಯದ ವ್ಯವಸ್ಥೆಯನ್ನು ತಿಳಿದಿರುತ್ತಾ ಇದರಲ್ಲಿ ಯಾವುದು ದೊಡ್ಡದು, ಯಾವುದು ಶ್ರೇಷ್ಠ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಿಂತಾದರೆ, ಇಷ್ಟರ ತನಕ ಸಮಾಜದಲ್ಲಿ ಯಾವುದು ಶ್ರೇಷ್ಠವೆಂದು ಮಾನಿತವಾಗಿದೆಯೋ ಅದನ್ನು ಒಪ್ಪದೇ ಇದ್ದ ಒಂದು ಮನಸ್ಥಿತಿಯ ಪ್ರಶ್ನೆ ಅನ್ನುವುದು ಸ್ಪಷ್ಟ ಅಲ್ಲ. ಈಗ ಅದನ್ನು ಒಪ್ಪುವುದಾದ್ರೆ ಪ್ರಶ್ನೆ ಇಲ್ಲಲ್ಲ. ಅಂದ್ರೆ ನೀನು ಒಪ್ಪದೇ ಇದ್ದ ಅನ್ನುವಾಗ ಆಕ್ಷೇಪಿಸಿದ್ದಲ್ಲ, ನಿನ್ನ ಪೂರ್ವ ಪಕ್ಷದಲ್ಲಿರುವಂತಹ ದೃಷ್ಟಿ ಅದು. ಆದ್ಯ ಪ್ರಾಶಸ್ತ್ಯ, ಪ್ರಥಮ ಪರಿಗಣನೆ ಯಾವುದಕ್ಕೆ? ಅದನ್ನು ಒಪ್ಪದೆ ಈಗ ಈ ತನಕ ಆಚರಣೆಯಲ್ಲಿರುವುದನ್ನು ಒಪ್ಪದೆಯೇ ಮತ್ತೊಂದನ್ನು ಒಪ್ಪುವುದಕ್ಕೆ ಸಾಧ್ಯವಾಗಬಹುದಾದ ಅವಕಾಶ ಉಂಟು ಅನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟಿದ್ದು. ಈಗ ನೀನು ಹೇಳಿದ್ದನ್ನೇ ನಾನು ಒಪ್ಪಿದರೆ ಸಂಭಾಷಣೆ ಮುಂದೆ ಹೋಗೋದಿಲ್ಲ ಅಲ್ಲ, ಅಲ್ಲಿಗೆ ಮುಗೀತಲ್ಲ. ಹೌದೌದು. ಕ್ಷುವನೇ ನೀನು ಹೇಳಿದ್ದು ಸರಿ, ನಿನ್ನ ಅಭಿಪ್ರಾಯ ಸರಿ ಅಂತ ಹೇಳಿದ್ರೆ ಪ್ರಕರಣ ಮುಗಿದು ಹೋಗ್ತದೆ, ಪ್ರಸಂಗ ಮುಗಿಯುತ್ತದೆ. ಈಗ ಗುರುಸ್ಥಾನೀಯನಾದ್ರೂ ಹಲವು ಬಾರಿ ಅಪಸಿದ್ಧಾಂತವನ್ನು ಪ್ರತಿಪಾದಿಸಬೇಕಾಗಿ ಬರುವುದು ಯಾಕೆ? ಸಿದ್ಧಾಂತ ಸರಿಯಾಗಿ ಮಂಡನೆ ಆಗಲಿ ಎಂಬ ಕಾಳಜಿಯಿಂದ. ಅದನ್ನೇ ಒಪ್ಪಿದರೆ ಈಗ ಒಂದು ವಿಚಾರ ಮಥನಕ್ಕಾದ್ರೂ ಇದರ ಒಂದು ವಿರುದ್ಧವಾದಂತಹ ಮುಖದರ್ಶನ ಅನಿವಾರ್ಯ ಅಲ್ವೋ? ಅಯ್ಯಾಕ್ಷುವನೇ, ಏನೀಗ ನಮ್ಮೀರೊಳಗೆ ಮಾತನಾಡಿ ಮಾತಿನಲ್ಲಿ ನೀನು ದೊಡ್ಡವ ನಾನು ದೊಡ್ಡವ ಅಂತ ತೀರ್ಮಾನ ಆಗ್ಲಿಕ್ಕೆ ಉಂಟು. ಅದರಿಂದ ನಮ್ಮ ಸ್ನೇಹ ಸಂಬಂಧ ಮುಂದುವರಿಯುವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಏನಾದರೂ ಉಂಟು. ನಾನು ಸ್ವಲ್ಪ ಬಹಿರ್ಮುಖನಾಗಿದ್ದೇನೆ. ಯಾವುದೋ ಪ್ರಾಪಂಚಿಕವಾದ ವ್ಯವಹಾರದ ಕುರಿತಾದಂತಹ ಒಂದು ಸೆಳೆತ ನನ್ನ ಮನಸ್ಸನ್ನು ಆಕ್ರಮಿಸಿದೆ. ನಿನ್ನ ಆಗಮನದ ಮೂಲಕವಾಗಿ ಅದಕ್ಕೊಂದು ಸ್ಪಷ್ಟವಾದಂತಹ ರೂಪುರೇಷೆಯು ಈಗ ದೊರಕುತ್ತಾ ಇದೆ. ಇಂತಹ ಒಂದು ಪ್ರಪಂಚಕ್ಕೆ ಪ್ರಯೋಜನವಾಗಬಹುದಾದಂತಹ ಕಾರ್ಯದಲ್ಲಿ ನಾವು ಮುಂದಾಗಬೇಕು ಅನ್ನುವುದು ದೈವ ಸಂಕಲ್ಪವೇ ಆಗಿರಬೇಕು. ಅದೇ ಹೌದಾದರೆ ನಿನ್ನ ಪೂರ್ವ ಪಕ್ಷವನ್ನು ಅನುಸರಿಸಿ ಅಥವಾ ಅದರ ಕುರಿತಾಗಿ ಆಲೋಚಿಸಿ ನನ್ನದ್ದಾದಂತಹ ಉತ್ತರ ಪಕ್ಷವನ್ನು ನಾನು ಮುಂದಿಡಬೇಕಾಗಿದೆ. ಏನದು? ಅಯ್ಯ, ಯೋಚಿಸಲಿಕ್ಕೆ ಏನುಂಟಿನ್ನು? ಧರಣಿಪತಿ ಮೊದಲಾಗಿ ಬ್ರಹ್ಮವಿದೆ. ಮೊದಲು ಯಾವುದಿದೆ? ಧರಣಿಪತಿ ಮೊದಲಾಗಿ ಬ್ರಹ್ಮವಿದೆ. ವರ್ಣಾಶ್ರಮಗಳ ಸರದಿಯಲ್ಲಿ ದಿಟವಾಗಿ ಶ್ರೇಷ್ಠ ಬದೆಯೇ.
ಮೊದಲಾಗಿ ಶ್ರೇಷ್ಠವದೇ ವರ್ಣಾಶ್ರಮಂಗಳ ಸರದಿಯಲ್ಲಿ ದಿಟವಾಗಿ ಶ್ರೇಷ್ಠವಿದೆ ಮೊದಲಾಗಿ ಬ್ರಹ್ಮವಿದೆ ದಿಟವಾಗಿ ಶ್ರೇಷ್ಠವದೇ ಅರಸರಿಗೆ ಬ್ರಹ್ಮಾಶ್ರಯವು ಭೂಸುರರ ಹೊರಗೆ ಸಾಟಿ ಇರುವುದಿಲ್ಲ ಅರಸರಿಗೆ ಬ್ರಹ್ಮಾಶ್ರಯವು ಭೂಸುರರ ಹೊರಗೆ ಸಾಟಿ ಇರುವುದಿಲ್ಲ ನೆರೆದಿರು ಬ್ರಹ್ಮದ ಬೆಂಬಲ ಇರಬಹುದೇಕ ನೃಪೇಂದ್ರ ಮುಖ್ಯರು ಅರಸರಿಗೆ ಬ್ರಹ್ಮಾಶ್ರಯವ ಭೂಸುರರ ಹೊರಗೆ ಸಾಟಿ ಇರದಿರಿ ನೆರೆದಿರು ಬ್ರಹ್ಮದ ಬೆಂಬಲವಿರಲೇಕ ನೃಪೇಂದ್ರ ಮುಖ್ಯರು ಧರಣಿ ಬುದ್ಧಿ ಮೊದಲಾಗಿ ಬ್ರಹ್ಮವಿದೆ ವರ್ಣಾಶ್ರಮಂಗಳ ಸರದಿಯಲ್ಲಿ ದಿಟವಾಗಿ ಶ್ರೇಷ್ಠವದೇ ಧರಣಿ ಬುದ್ಧಿ ಮೊದಲಾಗಿ ಬ್ರಹ್ಮವಿದೆ ವರ್ಣಾಶ್ರಮಂಗಳ ಸರದಿಯಲ್ಲಿ ದಿಟವಾಗಿ ಶ್ರೇಷ್ಠವದೇ ಧರಣಿ ಪ್ರತಿ ಧರಣಿಪತೆ ಮಹರ್ಷೆ, ಚಾತುರ್ವರ್ಣ್ಯಗಳ ಕುರಿತಾಗಿ ಒಂದು ವಿಮರ್ಶೆಯನ್ನು ಕೈಗೊಳ್ಳುವುದಕ್ಕೆ ನಾವಿರುವರು ಸಿದ್ಧರಾದೆವು. ಇದರಲ್ಲಿ ಪ್ರಥಮಾದ್ಯತೆಯನ್ನು ಹೊಂದಬಹುದಾದ ಒಂದು ಅರ್ಹತೆ ಯಾವ ವರ್ಣಕ್ಕೆ? ಯಾವ ವರ್ಣಕ್ಕೆ? ಪ್ರಥಮಾದ್ಯತೆಯನ್ನೇ ಹೊಂದುವುದಾದರೆ ಯಾಕೆ? ಯಾವ ಕಾರಣಗಳಿಂದಲ್ಲ ಅದು ಪ್ರಥಮವಾಗಿ ಪರಿಣಮಿಸುತ್ತದೆ. ಇದರ ಕುರಿತಾದಂತಹ ಒಂದು ನಿಲುಮೆಯನ್ನು ತಳೆಯುವಲ್ಲಿ ನಾವು ಪರಸ್ಪರರು ವಿಮರ್ಶೆಯನ್ನು ಮಾಡೋಣ. ಈ ಒಂದು ಸದಭಿಪ್ರಾಯದಿಂದ ನೀ ಬಂದಿದ್ದು ಒಳ್ಳೆಯದು. ಆದರೆ ಇದರಲ್ಲಿ ಪಕ್ಕನೆ ಅನುಮಾನಕ್ಕೆ ಎಡೆಯಾಗುವ ಹಾಗೆ ನಿನಗೆ ಏನು ಅನ್ನಿಸಿತೋ ನನಗೆ ಅರ್ಥ ಆಗಲಿಲ್ಲ. ಅಂದ್ರೆ ಈ ತನಕ ಲೋಕದಲ್ಲಿ ರೂಢವಾಗಿ ಬಂದಂತಹ ಯಾವ ಒಂದು ನಿಲುಮೆ ಇದೆ ಅದು ಪ್ರಶ್ನಾರ್ಹ ಅನ್ನುವಂತಹ ಯೋಚನೆಯಿಂದ ನಾ ಆಡಿದ್ದಲ್ಲ. ಪ್ರಶ್ನಿಸಬೇಕಾದಂತಹ ಅವಶ್ಯಕತೆ ಕಂಡು ಬರುವಂತಹ ಸ್ಥಿತಿ ನನಗೆಲ್ಲಿಯೂ ಕಾಣಲಿಲ್ಲ. ಹಾಗೊಂದು ವೇಳೆ ಅದನ್ನು ಪ್ರಶ್ನಿಸಬೇಕು ಅನ್ನುವಂತಹ ಒಂದು ನಿಲುಮೆಯನ್ನು ನೀನು ಹೊಂದುತ್ತೀಂತಾದ್ರೆ ಅದರಲ್ಲಿ ಯಾವುದೋ ಒಂದು ಹ್ರಾಸ, ಎಲ್ಲಿಯೋ ಒಂದು ಸ್ಕಾಲಿತ್ಯ ನೀ ಗುರುತಿಸಿರಲೇಬೇಕಲ್ಲ. ನನಗೆ ಕಂಡ ಹಾಗೆ, ನನಗೆ ಅನಿಸುವ ಹಾಗೆ ಈಗ ಭಿನ್ನ ಭಿನ್ನವಾದ ನೆಲೆಯಲ್ಲಿ ಬೇರೆ ಬೇರೆ ದೇವತೆಗಳು ಉಪಾಸ್ಯರಾಗುತ್ತಾರೆ. ಹೌದು. ಭಾಸ್ಕರನಿಂದ ಆರೋಗ್ಯ, ಹುತಾಶನನಿಂದ ವಿಭೂತಿ, ಜ್ಞಾನ ಮಹೇಶ್ವರನಿಂದ ಮೋಕ್ಷ ಜನಾರ್ದನನಿಂದ. ಇದು ಲೋಕದಲ್ಲಿ ಉಪಾಸ್ಯವಾಗಿ ಇಂತಿಂಥ ಪ್ರಯೋಜನವನ್ನು ಹೊಂದುವುದಕ್ಕೆ ಈ ದೇವತೆಗಳನ್ನು ಉಪಾಸಿಸಬೇಕು. ಹೌದು. ಅದು ಹಾಗೆ ಮುನ್ನಡೀತಾ ಇರ್ತದೆ, ಫಲವನ್ನು ಲೋಕ ಹೊಂದುತ್ತಾ ಇರ್ತದೆ. ಆದರೆ ತಾರತಮ್ಯತ್ವೇನ ಇದನ್ನು ನೋಡುವುದಕ್ಕೆ ತೊಡಗಿದಾಗ ಯಾವುದರಲ್ಲಿ ಯಾವುದು ಅಡಕ, ಯಾವುದು ಯಾವುದಕ್ಕಿಂತ ಭಿನ್ನ, ಯಾವುದು ಯಾವುದರಿಂದ ವರಿಷ್ಠ, ಯಾವುದು ಯಾವುದರಿಂದ ಕನಿಷ್ಠ, ಈ ಎಲ್ಲ ವಿವೇಚನೆಗೆ ಪ್ರಸಕ್ತಿ ಬರುವುದು. ಹೌದಪ್ಪ. ಇಲ್ಲದಿದ್ರೆ ಸ್ವತಂತ್ರವಾಗಿ ಪ್ರತ್ಯೇಕವಾಗಿ ಇರ್ತದೆ. ವಿಭಜಿಸಿ ಕಾಣುವಂತಹ ಅವಕಾಶ ಎಲ್ಲಿ ಬರ್ತದೆ? ಆ ಕಾಲಕ್ಕೆ ಪಾರಮ್ಯವನ್ನು ಗುರುತಿಸುವಲ್ಲಿ ಇರಬಹುದಾದಂತಹ ಲಕ್ಷ್ಯ ಯಾವುದು ಕೇಳಿದರೆ ಆ ವಿಭಜನೆಗೆ ಕಾರಣವಾದಂತಹ ಹಿನ್ನೆಲೆ ಮಾತ್ರ. ಹೌದು. ಈಗ ನೀ ಹೇಳಿದ ಹಾಗೆ ಅನೇಕ ಕಾಮನೆಗಳನ್ನು ಪೂರೈಸುವುದಕ್ಕಾಗಿ ಅನ್ಯಾನ್ಯ ದೇವತೆಗಳನ್ನು ಆಶ್ರಯಿಸುವಂತಹ ಪರಿಪಾಠವನ್ನು ನಾವು ಪ್ರಪಂಚದಲ್ಲಿ ಕಾಣುತ್ತೇವೆ. ಆರೋಗ್ಯಕ್ಕೊಬ್ಬನನ್ನು, ವಿಭೂತಿಗೊಬ್ಬನನ್ನು, ಮೋಕ್ಷಕ್ಕೊಬ್ಬನನ್ನು, ಜ್ಞಾನಕ್ಕೊಬ್ಬನನ್ನು. ಇದರಲ್ಲೀಗ ಜ್ಞಾನ ಹೆಚ್ಚಿನದೋ, ಮೋಕ್ಷ ಹೆಚ್ಚಿನದೋ, ವಿಭೂತಿ ಹೆಚ್ಚಿನದೋ, ಆರೋಗ್ಯ ಹೆಚ್ಚಿನದೋ ಇದನ್ನು ಪ್ರಶ್ನಿಸುವುದಲ್ಲ. ಆಯಾಯ ಪ್ರಕರಣಗಳಲ್ಲಿ ಅದು ಆತ್ಯಂತಿಕವಾದದ್ದು, ಅದು ಪರಮಗತಿ. ಈಗ ಅದನ್ನೇ ಇಲ್ಲಿಗೆ ಅನ್ವಯಿಸಿ ನೋಡಿದರೆ, ಈ 4 ಸೂತ್ರಗಳನ್ನೇ ಇಲ್ಲಿ ಅನ್ವಯಿಸಿ ನೋಡಿದರೆ, ಈಗ ಜ್ಞಾನ ಶಾಖೆಯನ್ನು ಬೆಂಬಲಿಸ್ತಾ, ಪೋಷಿಸ್ತಾ, ಅಳವಡಿಸಿಕೊಳ್ತಾ ಬೆಳೆದು ನಿಂತಹ ಬ್ರಾಹ್ಮಣ್ಯ
ಕರ್ಮಪರವಾಗಿಯೇ ಚಿಂತಿಸ್ತಾ ಪ್ರವೃತ್ತರಾದಂತಹ ಕ್ಷಾತ್ರ ಪರಂಪರೆ. ಇದನ್ನು ನೋಡಿದರೆ ಇದ್ದ ಸ್ಥಿತಿಯಿಂದ ದುಸ್ಥಿತಿಯಿಂದ ಬಿಡುಗಡೆ ಹೊಂದಿಸಿ ಸುಗಮತೆಯೆಡೆಗೆ ಸುಖದೆಡೆಗೆ ಮುನ್ನಡೆಸುವ ಕ್ಷತ್ರಿಯರಿಗೆ ಶ್ರೇಷ್ಠತೆ ಇರುವುದು, ಅಥವಾ ಜ್ಞಾನವನ್ನೇ ಉಪಾಸನೆ ಮಾಡ್ತಾ ಜ್ಞಾನಾಲಂಬನೆಯಿಂದಲೇ ಬದುಕನ್ನು ಊರ್ಜಿಸಿಕೊಂಡಂತಹ ಬ್ರಾಹ್ಮಣ್ಯಕ್ಕೆ ಶ್ರೇಷ್ಠತೆ ಇರುವ ಪ್ರಶ್ನೆ ಬರುವುದಿಲ್ವೋ? ಮುನ್ನಡೆಸುವುದು ಎಲ್ಲಿಗೆ ಅನ್ನುವುದರ ಮೂಲಕವಾಗಿ ಇದಕ್ಕೊಂದು ನಾವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಯತ್ನಿಸಬೇಕಾಗ ನನಗೆ ಅನಿಸುವುದು, ಉನ್ನತೋನ್ನತಿಕೆಯನ್ನು ಹೊಂದುವಲ್ಲಿಗೆ ಮುನ್ನಡೆಸಬಹುದಾದಂತಹ ಕ್ಷಾತ್ರ, ಹೌದು, ಮುನ್ನಡೆಸುವುದಕ್ಕೆ ಬೇಕಾದ ಪ್ರೇರಣೆ ಕೊಡುವುದಕ್ಕೋ ಅಥವಾ ಮುನ್ನಡೆಸುವುದಕ್ಕೆ ಬೇಕಾದ ಅನುಕೂಲವನ್ನು ಕಲ್ಪಿಸುವುದಕ್ಕೋ, ಮುನ್ನಡೆಯದೇ ಇದ್ದವರನ್ನು ದಂಡಿಸಿ ಹೆದರಿಸಿ ಆದರೂ ಮುನ್ನಡೆಸುವಂತೆ ಪ್ರಚೋದನೆ ಮಾಡುವುದಕ್ಕೋ ಒಂದು ಕ್ಷಾತ್ರ ವಿನಿಯೋಗ ಆಗ್ತದೆ ಅಂತಾದ್ರೆ ಮುನ್ನಡೆಯಬೇಕಾದ ಲಕ್ಷ್ಯವೊಂದು ಬೇರೆಯೇ ಇದೆ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಒಪ್ಪಿಕೊಂಡ ಹಾಗಾಗಲಿಲ್ಲ. ಹೌದು. ಹಾಗಿದ್ರೆ ಅದ್ಯಾವುದಪ್ಪ ಮುನ್ನಡೆಯಬೇಕಾದ ಲಕ್ಷ್ಯ? ಈ ಚಾತುರ್ವರ್ಣ್ಯಗಳಲ್ಲಿ ಈ ಕುರಿತಾದಂತಹ ಒಂದು ನಿಗಮನವನ್ನು ಮಾಡಿದ್ರೆ, ನೀ ಮೊದಲಿಗೆ ಹೇಳಿದ ಹಾಗೆ ಒಂದೇ ಆದಂತಹ ಭಗವಂತ ಭಿನ್ನ ಭಿನ್ನ ಸ್ವರೂಪವಾಗಿ ಈ ಪ್ರಪಂಚದಲ್ಲಿ ಪ್ರಕಟನಾದ, ಭಿನ್ನ ಭಿನ್ನ ಯೋನಿಗಳಲ್ಲಿ ಪ್ರಕಟನಾದ. ಈ ಸೃಷ್ಟಿಯೇ ತೆರೆದುಕೊಳ್ಳುವುದಕ್ಕೆ ಕಾರಣವಾದದ್ದು ಅವನಿಗೆ ಬಹುದಾಗಿ ತಾನು ಕಾಣಿಸಿಕೊಳ್ಳುವಂತಹ ಒಂದು ಯೋಚನೆ ಬಂದದ್ದು, ಸರಿ ಅಲ್ವಾ? ಹೌದು. ಮೂಲ ತತ್ವವನ್ನು ಆಧರಿಸಿ ನಾವು ಆಲೋಚಿಸಿದರೆ ಯಾವುದರಲ್ಲಿಯೂ ಭಿನ್ನತೆ ಇಲ್ಲ, ಎಲ್ಲ ಒಂದೇ ಮೂಲ ತತ್ವವೇ ಅದು. ಭಗವಂತನಿಂದಲೇ ಎಲ್ಲ ವಿಸ್ತಾರಗೊಂಡಿದೆ. ಈಗ ಒಂದು ವ್ಯಕ್ತಿಯ ಶರೀರವನ್ನು ನಾವು ಗಮನಿಸಿದರೆ ತಲೆಯೂ ಉಂಟು, ಕೈಗಳು ಉಂಟು, ಕಾಲು ಉಂಟು, ಪಾದವೂ ಉಂಟು, ನಾಭಿ ಉಂಟು, ಎಲ್ಲವೂ ಉಂಟು. ಎಲ್ಲವೂ ಕೂಡಿದಾಗಲೂ ಅದಕ್ಕೊಂದು ಪರಿಪೂರ್ಣವಾದ ಆಕಾರ ಅಂತ ಹೇಳುವುದು. ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಕೇಳುವುದಕ್ಕಿಲ್ಲ. ಆ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಪ್ರಾಧಾನ್ಯವೇ ಅಲ್ವಾ? ಹಾಗೆಂದು ಒಂದು ಶರೀರದಲ್ಲಿ ವಿಭಜಿಸಿ ಒಂದು ಅಂಗಗಳ ಮಹತ್ವತೆಯನ್ನು ನಾವು ಗಮನಿಸುತ್ತಾ ಹೋಯಿತು ಅಂತಾದ್ರೆ ಯಾವುದು ಪ್ರಾಧಾನ್ಯ? ಪಾದ ಪ್ರಾಧಾನ್ಯವೋ, ಊರು ಪ್ರಾಧಾನ್ಯವೋ, ಭುಜ ಪ್ರಾಧಾನ್ಯವೋ, ಮುಖ ಪ್ರಾಧಾನ್ಯವೋ, ಇದನ್ನು ನಾವು ಅಳತೆ ಮಾಡಬೇಕಾಗ್ತದೆ. ಈಗ ಒಂದು ದೇಹದ ಅವಯವಕ್ಕೆ ಅನುಬಂಧಿಸಿ ನಾವು ಮಾತಾಡುವುದಾದರೂ ಒಂದು ಶರೀರ, ಅದಕ್ಕೊಂದು ಅಂಗಿಕೆ ಅಥವಾ ಅದರ ಮೇಲಿನಿಂದ ಕವಚ, ಅದನ್ನೇ ಆಧರಿಸಿ ಅಧಿಷ್ಠಾನವಾಗಿರುವಂತಹ ಆತ್ಮ, ಇಷ್ಟು ಉಂಟು. ಯಾವುದನ್ನು ಯಾವುದು ಆಧರಿಸಿ ಉಂಟು ಅಂತ ಪ್ರಶ್ನೆ ಬಂದರೆ ಈಗ ಶರೀರಕ್ಕೆ ಸಂಬಂಧಿಸಿ ಒಂದು ನಿಗಮನಕ್ಕೆ ಬರಬಹುದೋ ಏನೋ ನನಗೆ ಕಾಣುವುದು, ಶರೀರವೇ ಪ್ರಧಾನ ಅಂತ. ಎಲ್ಲ ಧರ್ಮ ಸಾಧನೆಗೂ ಶರೀರವೇ ಪ್ರಧಾನ ಅಂತ. ಹೌದಲ್ಲ? ಅದನ್ನು ಶಾಸ್ತ್ರ ಹೇಳಿತಲ್ಲ, ಶರೀರ ಮಾಧ್ಯಮ ಖಲು ಧರ್ಮ ಅಲ್ವೋ? ಹೌದು. ಆತ್ಮಕ್ಕೆ ಕರ್ಮದ ಅಂಟು ಬೆಳೆದ ಕಾಲದಲ್ಲಿ ಅದರಿಂದ ಕಳಚಿಕೊಳ್ಳುವುದಕ್ಕೆ ಶರೀರವನ್ನು ಅವಲಂಬಿಸದೆ ಅನ್ಯ ನಿರ್ವಾಹ ಇಲ್ಲ. ಆ ಶರೀರವನ್ನು ಮುಚ್ಚುವುದಕ್ಕಾಗಿ ಅಂಗಿಕೆ, ಕವಚಾದಿಗಳು, ಅಂದರೆ ಇದೆಲ್ಲದಕ್ಕೂ ಅಧಿಷ್ಠಾನವಾಗಿ ಒಂದು ಹಂತದಲ್ಲಿ ಶರೀರ ನಿಲ್ತದೆ. ಹೌದೌದು ಅಲ್ವೋ? ಈ ನೆಲೆಯಿಂದಲೇ ಈ ಚಾತುರ್ಯ ವ್ಯವಸ್ಥೆಯನ್ನು ನೋಡಿದರೆ ಸಮಾಜವೆಂಬ ಶರೀರ ನೆಲೆ ನಿಂತದ್ದು ಹೇಗೆ? ಇರುವಷ್ಟು ಕಾಲಕ್ಕೆ ಯೋಚಿಸಿದ್ರೆ ನೀನು ಹೇಳಿದ್ದೇ ಸರಿ ಕಾಣುತ್ತದೆ. ಹೌದು, ಶರೀರವೇ ಪ್ರಧಾನ ಆಗುತ್ತದೆ, ಒಳಗಿರುವ ಆತ್ಮ ಗೌಣ ಆಗುತ್ತದೆ. ಅಲ್ಲ, ಆತ್ಮಕ್ಕಾದ್ರೂ ಶರೀರದ ಅಪೇಕ್ಷೆ ಅದೇ ಆತ್ಮವಾದರೂ ಒಂದು ಶರೀರದ ಆಚ್ಛಾದನೆಯನ್ನೋ ಕವಚವನ್ನು ಹೊಂದುವುದರ ಮೂಲಕವಾಗಿ ತನ್ನ ಉದ್ದೇಶವನ್ನು ಹೊಂದುವಲ್ಲಿ ಮುಂದಾಗಬೇಕಾಗುತ್ತದೆ. ಶರೀರ ಇಲ್ಲ ಇದ್ರೆ ಆತ್ಮಕ್ಕೂ ಕರ್ಮ ಇಲ್ಲ ಅಂತ ಆಗುತ್ತದೆ. ಹೌದು. ಆದ್ರೆ ಒಂದುಂಟು, ಈಗ ಆ ಶರೀರ ಬಿದ್ದು ಹೋಗ್ತದೆ, ಹೌದು, ಶರೀರದಲ್ಲಿ ಇದ್ದಂತಹ ಆತ್ಮ ಹೊರಟು ಹೋಗ್ತದೆ, ಮತ್ತೊಂದು ಶರೀರವನ್ನದು ಪ್ರವೇಶಿಸ್ತದೆ. ಈ ಶರೀರವಿದ್ದಾಗ ಎಸಗಿದಂತಹ ಕರ್ಮದ ಫಲ ಎಲ್ಲಿ ಹೋಗುತ್ತದೆ ಅಲ್ವಾ? ಹೌದು. ಕರ್ಮದ ಫಲ ಆತ್ಮವನ್ನು ಅನುಸರಿಸಿಕೊಂಡು ಆತ್ಮನಿಷ್ಠವಾಗಿರ್ತದೆ. ಹಾಗೆ ಅಂತ ನಾವು ಪುನರ್ಜನ್ಮಕ್ಕೆ ತಾನಾಗಿ ಅದನ್ನು ಅನುಭವಿಸುವುದಕ್ಕೆ ಬರ್ತದೋ ಅಂತ ಕೇಳಿದ್ರೆ ಇಲ್ಲ, ಶರೀರದ ಮೂಲಕವಾಗಿ ಆಗಬೇಕು. ಈಗ ಅದು ದಿವ್ಯ ಶರೀರ ಇರಬಹುದು, ಮನುಷ್ಯ ಶರೀರ ಇರಬಹುದು, ಅಥವಾ 84 ಲಕ್ಷ ಜೀವರಾಶಿಗಳು ಅಂತ ಏನು ಹೇಳ್ತೇವೆ, ಅದರಲ್ಲಿ ಅನ್ಯಾನ್ಯ ಶರೀರಗಳಿರಬಹುದು. ಯಾವುದೋ ಒಂದನ್ನು ಆಶ್ರಯಿಸಿ ಅಲ್ಲದೆ ಅನುಭವಕ್ಕೆ ತಂದುಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಿದ್ರೆ ಪ್ರಧಾನ ಯಾವುದು ಕೇಳಿದರೆ ಕೇವಲ ತನ್ನ ಅನುಕೂಲಕ್ಕಾಗಿ, ತನ್ನ ಉಪಯೋಗಕ್ಕಾಗಿ, ತನ್ನ ಅನುಭವಿಸುವಿಕೆ ಬೇಕಾಗಿ ಒಂದು ಶರೀರವನ್ನು ಅದು ಅವಲಂಬಿಸಬೇಕಾಗುತ್ತದೆ ಹೊರತು ಶರೀರ ಉಂಟು ಅನ್ನುವುದಕ್ಕಾಗಿ ಅದು ಫಲವನ್ನುಣ್ಣುವುದಲ್ಲ. ಫಲವನ್ನುಣ್ಣುವುದಕ್ಕಾಗಿ ಶರೀರವನ್ನು ಅವಲಂಬಿಸಬೇಕಾಗಿ. ಈಗ ಸ್ಥಿತವಾದದ್ದರ ಗತಿಕಲ್ಪನೆಗಾಗಿ ನಾವು ಯೋಚಿಸುವುದಾದರೆ ಇರುವ ನೆಲೆಯಲ್ಲಿ ಈಗ ಶ್ರೇಷ್ಠ ಯಾವುದು ಅಂತ ಯೋಚಿಸುವಾಗ
ಶರೀರ ಧರಿಸಿದ ಶರೀರಿ ಅಂತ ಅಂಗೀಕೃತರಾದವನಲ್ಲಿ ಈಗ ನಿನ್ನಲ್ಲಿ ಯಾವುದು ಪ್ರಧಾನ ಅಂತ ಕೇಳಿದ್ರೆ ನನಗೆ ಏನು ಮಾಡುವುದಕ್ಕೂ ಶರೀರವೇ ಅಂತಲೇ ಅಲ್ಲ ಉತ್ತರ ಬರುವುದು. ಹೌದಪ್ಪ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಮಾತು ಹೊರಟದ್ದು ಯಾವ ನೆಲೆಯಿಂದ? ಹೌದು. ಅದಿಲ್ಲದೆ ಏನು ಮಾಡುವುದಕ್ಕಾಗುವುದಿಲ್ಲ ಎಂಬುದರಿಂದ ಕಾರಣ ಯಾಕೆ, ವಾಕ್ಯ ಯಾಕೆ ಹುಟ್ಟಿತು? ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಶರೀರವೇ ಪ್ರಧಾನ, ಅದನ್ನು ಉಳಿಸಿಕೋ. ಯಾಕೆ ಉಳಿಸಿಕೋ? ಧರ್ಮ ಸಾಧನೆಯನ್ನು ಮಾಡುವುದಕ್ಕೆ. ಧರ್ಮ ಸಾಧನೆ ಯಾಕೆ ಬೇಕಪ್ಪ? ಶರೀರವನ್ನು ಹೊಂದಿರುವಂತಹ ಶರೀರಿ ಸುಖವನ್ನು ಕಾಣುವುದಕ್ಕಲ್ಲ. ಈಗ ಧರ್ಮ ಸಾಧನೆ ಎಂದೇನು? ಒಂದು ವ್ರತಾನುಷ್ಠಾನ ಪರನಾಗಿ ಬದುಕು ಸಾಗಿಸುವುದು, ಭೋಗ ಜೀವನದಿಂದ ಸಾಕಷ್ಟು ದೂರವಿರುವುದು, ಆತ್ಮೋನ್ನತಿಗೆ ಕಾರಣವಾಗಬಹುದಾದಂತಹ ಸಾಧನೆಗಳಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಳುವುದು, ಅದಲ್ವ ಧರ್ಮದ ಕಾರ್ಯಗಳು. ಸರಿ, ಈ ಧರ್ಮದ ಕಾರ್ಯಗಳನ್ನು ಆಚರಿಸುವುದಕ್ಕೆ ಬೇಕಾಗಿ ಶರೀರವನ್ನು ಉಳಿಸಿಕೊ. ಹಾಗಿದ್ರೆ ಶರೀರ ಬಯಸುವುದೇನನ್ನು? ಈಗ ಕೈಗೆಟಕುವ ಸುಖವನ್ನಲ್ಲೂ ಅನುಭವಿಸಬೇಕಾದದ್ದು. ನಾಳೆ ಬಿದ್ದು ಹೋದ್ರೆ ಶರೀರ ಬಿದ್ದೋಯ್ತಲ್ಲ, ಮತ್ತೆ ಎಲ್ಲಿಗೆ ಅನುಭವಿಸಲಿಕ್ಕಿಲ್ಲ. ಕೊಂಡೋಗಿ ಸ್ಮಶಾನದಲ್ಲಿ ಅದನ್ನು ಸುಟ್ಟು ಬೂದಿ ಮಾಡ್ತಾರೆ ಅಥವಾ ನೆಲದೊಳಗೆ ಹೂತು ಮುಗಿಸಿ ಬಿಡ್ತಾರೆ. ಹಾಗಿದ್ರೆ ಇದ್ದಷ್ಟು ಕಾಲ ಅನುಭವಿಸಬೇಕಾದದ್ದು ಮುಖ್ಯ ಅಲ್ವ? ಆದ್ರೂ ಶಾಸ್ತ್ರ ಏನು ಹೇಳಿತು? ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರವನ್ನು ಉಳಿಸಿಕೋ, ಅದು ಆದ್ಯ ಧರ್ಮ ಸಾಧನೆಗಾಗಿ ಅದು ಬೇಕಾಗುತ್ತದೆ. ಧರ್ಮ ಸಾಧನೆ ಯಾವುದಕ್ಕಾಗಿ ಕೇಳಿದರೆ ಆತ್ಮೋದ್ಧಾರಕ್ಕೆ ಬೇಕಾಗ್ತದೆ. ಹೌದು. ಇದರಿಂದ ನಮಗೆ ಸ್ಪಷ್ಟ ಆಗುವುದು ಏನು ಕೇಳಿದರೆ, ಕ್ಷುವನೆ ಮೇಲಿಂದ ಮೇಲೆ ಕಾಣುವಂತಹ ಶರೀರ ಪ್ರಧಾನ ಅಂತ ಕಂಡು ಬರುವುದು ಹೌದು, ಅದು ಒಂದು ಭ್ರಾಂತವಾದ ಸ್ಥಿತಿ ಮಾತ್ರ. ಯಥಾರ್ಥ ಜ್ಞಾನ ಹೇಗೆ, ಪ್ರಮಾಜ್ಞಾನ ಹೇಗೆ ಕೇಳಿದರೆ, ಹೇಗೆ? ಆತ್ಮೋದ್ಧಾರಕ್ಕೆ ಬೇಕಾಗಿಯೇ ಶರೀರವನ್ನು ಹೊಂದುವುದೇ ಆ ಕಾರಣಕ್ಕೆ ಬೇಕಾಗಿ. ಈ ದೃಷ್ಟಿಯಿಂದ ಈ ಚಾತುರ್ವರ್ಣಗಳನ್ನೂ ನಾವು ಗಮನಿಸಿದರೆ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಒಂದೇ ವಿರಾಟ ಸ್ವರೂಪನಿಂದ ಸೃಷ್ಟವಾದಂತಹ ಈ ಪ್ರಪಂಚದ ಚತುರ್ವರ್ಣಗಳು ವಿರಾಟ್ ಪುರುಷನ ಬೇರೆ ಬೇರೆ ಅಂಗಾಂಗಗಳಿಂದ ಹೊರಬಂದದ್ದು ಅನ್ನುವುದನ್ನು ಶಾಸ್ತ್ರ ಸಾರುತ್ತದೆ ಅಲ್ವಾ? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ಅಲ್ವಾ? ಊರು ತದಸ್ಯ ಅದ್ವೈಷ ಪದ್ಭ್ಯಾಗಂ ಶೂದ್ರೋ ಅಜಾಯತ ಹೇಳ್ತದಲ್ಲ ಸ್ಪಷ್ಟವಾಗಿ. ಹಾಗಿದ್ರೆ ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ರು. ನಾನು ಈಗಾಗಲೇ ನಿನಗೆ ತಿಳಿಯ ಹೇಳಿದಾಗೆ, ಪಾದ ಇಲ್ಲದಿದ್ರೆ ಶರೀರ ನಿಲ್ತದ? ನಿಲ್ಲುವುದಿಲ್ಲ, ಬೇಕು ಪಾದ. ಪಾದ ಶರೀರವನ್ನು ಹೊತ್ತು ನಿಲ್ಲಬೇಕು ಅಂತಾದ್ರೆ ಊರು ಬಲವಾಗಿರಬೇಡ. ಊರು ಬಲವಾಗಿಲ್ಲದಿದ್ರೆ ದೇಹವನ್ನು ಆಧರಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅದು ಬೇಕಾಗುತ್ತದೆ. ಭುಜವೇ ಇಲ್ಲದಿದ್ರೆ ಕೊರಳು ನಿಲ್ತದೆ, ಕೊರಳು ನಿಲ್ಲದೆ ಇದ್ರೆ ಮುಖ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಿದ್ರೆ ಅನ್ಯಾನ್ನಾಶ್ರಯದ ಮೂಲಕವಾಗಿ ಆಯಾಯ ಸ್ಥಾನಗಳಲ್ಲಿ ಅವುಗಳು ಇರಬೇಕಾದಂತಹ ಸ್ಥಿತಿಯಲ್ಲಿ ಉಂಟು ಅಂತಾದ್ರೆ ಒಂದು ಸುಸ್ಥಿರವಾದಂತಹ ದೇಹ ಹೇಗೆ ಕಾರ್ಯಪ್ರವೃತ್ತವಾಗುವುದಕ್ಕೆ ಸಾಧ್ಯವಾಗುತ್ತದೆಯೋ, ಈ ಸಮಾಜವೂ ಮುಂದುವರಿಯಬೇಕು ಅಂತಾದರೆ ಚಾತುರ್ವರ್ಣ್ಯಗಳು ಸುಸ್ಥಿರವಾಗಿ ಸ್ವಸ್ಥಾನದಲ್ಲಿ ಕರ್ತವ್ಯವನ್ನು ಎಸಗುತ್ತಾ ಇರಬೇಕು. ಇದು ಬಹಳ ಪ್ರಧಾನವಾದದ್ದು. ಮುಖ ಇರುವಲ್ಲಿ ಕಾಲಾಗುವುದಿಲ್ಲ, ಕಾಲಿನಿಂದ ಮಾಡುವ ಕೆಲಸ ಮುಖ ಮಾಡಲಿಕ್ಕೂ ಆಗುವುದಿಲ್ಲ. ಅಥವಾ ಕಾಲಿಗೊಂದು ನಿರ್ದೇಶನವನ್ನು ಕೊಡುವುದಕ್ಕೋ ಮತ್ತೊಂದಕ್ಕೋ ಅಗ್ರತಃ ಸ್ಥಾನದಲ್ಲಿರುವುದು, ನಿರ್ದೇಶಕನ ಸ್ಥಾನದಲ್ಲಿರುವುದು ಶರೀರದಲ್ಲಿ ಮುಖವೇ ಅಲ್ವ? ಈಗ ನಾವು ಹೇಗೆ ಒಂದು ಕೈಯಿಂದಲೇ ಬೇಡದ ಕೆಲಸ ಮಾಡ್ತೇವೆ. ಬೇಡದ ಕೆಲಸ ಮಾಡಿದ್ರು ಪಕ್ಕನೆ ಹೇಳುವಾಗ ನಮ್ಮ ರೂಢಿಯ ಮಾತಿನಲ್ಲಿ ಏನು ಬರ್ತದೆ? ಮುಖ ಮುಚ್ಚುವ ಕೆಲಸ ಮಾಡಿದ್ದು ಕೈಯಿಂದ ಅಥವಾ ಕಾಲಿನಿಂದ ಮಾಡಿದ್ದು, ಆದ್ರೆ ಹೇಳುದು ಮುಖ ಮುಚ್ಚುವ ಕೆಲಸ ಮಾಡಿದ. ಅದರ ಅರ್ಥ ಏನು? ದೇಹದಲ್ಲಿ ಪ್ರಾಧಾನ್ಯವನ್ನು ಮುಖಕ್ಕೆ ಕಲ್ಪಿಸ್ತೇವೆ ನಾವು ಸಹಜವಾಗಿ. ಆದ್ದರಿಂದಲೇ ಚಾತುರ್ವರ್ಣ್ಯಗಳಲ್ಲಿ ಪ್ರಥಮದಲ್ಲೇ ಬ್ರಹ್ಮವೇ ಬರ್ತದೆ. ಬ್ರಹ್ಮ, ಕ್ಷಾತ್ರ, ವೈಶ್ಯ, ಶೂದ್ರ ಅಲ್ವ? ಪ್ರಥಮಾದ್ಯತೆಯನ್ನೇ ಹೇಳಿದೆ. ಆನುಪೂರ್ವಿಯಿಂದ ಅದು ಪ್ರಥಮ ಅಲ್ವ? ಈ ನಿಟ್ಟಿನಿಂದ ಗಮನಿಸಿದ್ರು ಅಥವಾ ವಿಶ್ವ ವಿರಾಟ್ ಪುರುಷನ ಮುಖದಿಂದ ಸೃಷ್ಟವಾಗಿದೆ ಬ್ರಾಹ್ಮಣ ಜಾತಿ ಅನ್ನುವಂತಹ ನಿರ್ಣಯವನ್ನು ಗಮನಿಸಿದ್ರು, ಭುಜವನ್ನು ಹೊಂದಿಕೊಂಡು ಹುಟ್ಟಿಕೊಂಡವರು ಕ್ಷತ್ರಿಯರನ್ನುವುದನ್ನು ನಾವು ಒಪ್ಪಿಕೊಂಡ್ರು. ಈಗ ಬ್ರಾಹ್ಮಣ್ಯವನ್ನು ಎತ್ತಿ ಹಿಡಿಯುವುದಕ್ಕೆ ಕ್ಷತ್ರಿಯರು, ಹಾಗಲ್ವ ಅರ್ಥ? ಒಂದರ್ಥದಿಂದ. ಇನ್ನೊಂದು, ಭೂಸುರಾಶ್ರಯವನ್ನು ಹೊಂದಿಯೇ ಕ್ಷತ್ರಿಯರು ಈ ಪ್ರಪಂಚದಲ್ಲಿ ವ್ಯವಸ್ಥಿತವಾಗಿ ಬದುಕುವುದನ್ನು ಸಾಧ್ಯವಾಗುತ್ತದೆ. ಅಲ್ಲದೆ ಇದ್ದಿರಲ್ಲ. ಯಾಕೆ? ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು, ಈಗ ದೇಶವನ್ನು ಆಳುವಂತಹ ಕರ್ತವ್ಯವನ್ನು ಕ್ಷತ್ರಿಯರಾದವರು ಮಾಡ್ತಾರೆ, ರಾಜದಂಡವನ್ನು ಹಿಡಿದು. ಹಾಗೆಂದು ರಾಜ ಶಾಸನವನ್ನು ಸಿದ್ಧ ಮಾಡುವುದು ಯಾರು? ಹೇಗಿರಬೇಕು ಪ್ರಪಂಚದ ವ್ಯವಸ್ಥೆ, ಸಮಾಜದ ವ್ಯವಸ್ಥೆ ಅನ್ನುವುದನ್ನು ಸಿದ್ಧ ಮಾಡುವವರು ಯಾರು? ಬ್ರಾಹ್ಮಣರು. ಆರಣ್ಯಕವಾದಂತಹ ತಮ್ಮದ್ದಾದಂತಹ ಸಂಪತ್ತಿನಿಂದ, ತಮ್ಮ ಸಾಮರ್ಥ್ಯದಿಂದ ಹೀಗಿರಬೇಕು ಸಮಾಜದ ವ್ಯವಸ್ಥೆ ಅನ್ನುವುದನ್ನು ತಮ್ಮ ದರ್ಶನದಲ್ಲಿ ತಾವು ಕಂಡದ್ದನ್ನು ಅವರು ಶಾಸನವಾಗಿ ಸಿದ್ಧ ಮಾಡಿದರೆ ಅದನ್ನು ತಮ್ಮ ಭುಜ ಸಾಮರ್ಥ್ಯದ ಮೂಲಕವಾಗಿ ಕ್ಷತ್ರಿಯರು ಲೋಕದಲ್ಲಿ ಅನುಷ್ಠಾನದಲ್ಲಿ ಉಳಿಯುವ ಹಾಗೆ ಮಾಡಬೇಕಾಗ್ತದೆ. ಇದರಿಂದಲೇ ನಿರ್ದೇಶಕನ ಸ್ಥಾನ ಬ್ರಾಹ್ಮಣನಿಗೆ, ಅದನ್ನು ಅನುಷ್ಠಾನ ಪೂರ್ವಕವಾಗಿ ಉಳಿಸಿಕೊಳ್ಳಬೇಕಾದ ಬದ್ಧತೆ ಕ್ಷತ್ರಿಯನಿಗೆ ಅನ್ನುವುದು ಸ್ಪಷ್ಟ ಇಲ್ಲುವ ಕ್ಷುವನೆ. ಮೊದಲು ಬಂದದ್ದೆಲ್ಲ ಶ್ರೇಷ್ಠ ಅಂತ ಅಷ್ಟು ಸುಲಭದಲ್ಲಿ ಹೇಳುವುದಕ್ಕಾಗ್ತದ ಮುನಿಪತಿ?
ಪ್ರಥಮದಿ ಬಂದಿರಲು ರಿತ್ತಮವೆನಲು ಸರ್ವಥ ಸಾಧುವಲ್ಲವೋ ಪ್ರಥಮದಿ ಬಂದಿರಲು ರಿತ್ತಮವೆನಲು ಸರ್ವಥ ಸಾಧುವಲ್ಲವೋ ಹೀಗೆ ಯೋಚಿಸುವುದು ಪ್ರಥಮದಿ ಬಂದಿರಲು ರಿತ್ತಮವೆನಲು ಸರ್ವಥ ಸಾಧುವಲ್ಲವೋ ಹೀಗೆ ಯೋಚಿಸುವುದು ಮತಿಯಿಟ್ಟು ತಿಳಿಯಲು ಆಶ್ರಮ ಧರ್ಮ ಸರದಿಯುಳು ಅತಿಶ್ರೇಷ್ಠ ಸನ್ಯಾಸ ಕೊನೆಗೆ ಬಂದಿಹುದು ಮತಿಯಿಟ್ಟು ತಿಳಿಯಲ ಆಶ್ರಮ ಧರ್ಮ ಸರದಿಯುಳು ಅತಿಶ್ರೇಷ್ಠ ಸನ್ಯಾಸ ಕೊನೆಗೆ ಬಂದಿಹುದು ಪ್ರಥಮದಿ ಬಂದಿರಲು ರಿತ್ತಮವೆನಲು ಸರ್ವಥ ಸಾಧುವಲ್ಲವೋ ಹೀಗೆ ಯೋಚಿಸುವುದು ಮತಿಯಿಟ್ಟು ತಿಳಿಯಲು ಸಮಧರ್ಮ ಸರದಿಯೋ ಅತಿಶ್ರೇಷ್ಠ ಸನ್ಯಾಸ ಕೊನೆಗೆ ಬಂದಿಹುದು ಸನ್ಯಾಸ ಕೊನೆಗೆ ಬಂದಿಹುದು ನೀನು ಹೇಳಿದ ಕ್ರಮದಲ್ಲಿ ಯೋಚಿಸುವುದು ಸಾಧ್ಯ, ಅದು ಸಾಧುವ ಅಂತ ಅಲ್ವೇ? ನಮಗೆ ಹಾಗೂ ಯೋಚಿಸುವುದಕ್ಕಾಗುತ್ತದೆ ಎಂಬುದರಿಂದ ಅದನ್ನೇ ಸಾಧುವಾದ ವಾದ ಅಂತ ನಾವು ಅಂಗೀಕರಿಸಬೇಕಾಗಿಲ್ಲ. ಅದಿಲ್ಲ, ಭಿನ್ನತೆ ಇರ್ತದೆ. ಈಗ ಬ್ರಾಹ್ಮಣ ಎಂಬುದು ಪ್ರಥಮವಾಗಿ ಉಲ್ಲೇಖಿಸಲ್ಪಟ್ಟಿದೆ, ಬ್ರಾಹ್ಮಣ್ಯವೆಂಬುದು ಎಂಬುದರಿಂದಲೇ ಅದು ಶ್ರೇಷ್ಠ ವರಿಷ್ಠ. ನಾನು ಅದಕ್ಕೆ ವಿಕಲ್ಪ ಹುಟ್ಟಿದ್ದು ನನಗೆ. ಎಲ್ಲರೀಗ ಮೊದಲಿಗೆ ಬಂದದ್ದರಿಂದ ಇದನ್ನು ಶ್ರೇಷ್ಠ ಅಂತ ಗತಾನುಗತಿಕವಾದಂತಹ ಲೋಕನ್ಯಾಯಕ್ಕನುಗುಣವಾಗಿ ಒಪ್ಪಿಕೊಂಡು ಮುಂದೆ ಹೋಗ್ತಾ ಇದ್ದಾರೋ ಅಂತ ನನಗೆ ಸಂದೇಹ ಬಂದದ್ದು. ಅಲ್ಲ, ಸ್ಥಾನ ಕಲ್ಪನೆಯಿಂದ ಹೇಳುವಾಗ ಹಾಗೆ ಮೊದಲಿಗೆ ಬಂದದ್ದು ಪ್ರಥಮ, ದ್ವಿತೀಯ, ತೃತೀಯ ಆಗಲ್ಲ. ಅಲ್ಲ, ಹಾಗೆ ಆಗಬೇಕಾಗಿಲ್ವ? ಈಗ ಶ್ರೇಷ್ಠವಾದದ್ದನ್ನು ಕೊನೆಯಲ್ಲಿ ಹೇಳಬಾರದು ಅಂತ ಉಂಟಾ? ಶ್ರೇಷ್ಠವಾದದ್ದನ್ನು ಕೊನೆಯಲ್ಲಿ ಹೇಳಬಾರದು ಅಂತ ಉಂಟಾ? ಅಲ್ಲ, ಎಲ್ಲಿ ಕನಿಷ್ಠವಾದದ್ದನ್ನು ಪ್ರಥಮದಲ್ಲಿ ಹೇಳಬಾರದು ಅಂತ ಉಂಟು? ಅಲ್ಲ, ಎಲ್ಲಿ ಯಾವುದರಿಂದ ಅಂತ ಇರುವುದು. ಅಲ್ಲ, ಶ್ರೇಷ್ಠವಾದದ್ದನ್ನು ಮಧ್ಯದಲ್ಲಿ ಉಲ್ಲೇಖಿಸಬಾರದು ಅಂತ ಈಗ ನಿರ್ಬಂಧ ಇಲ್ಲ ಅಂತ. ಈಗ ಒಂದು ಅನುಕೂಲಕ್ಕಾಗಿ ನಾವೊಂದು ಆನುಪೂರ್ವಿಯನ್ನು ಕಲ್ಪಿಸಿಕೊಳ್ತೇವೆ. ಅಲ್ಲ, ಇನ್ನೂ ಒಂದು ಹೇಗೆ ಕೇಳಿರು, ಒಂದು ಆಡುವುದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ. ಹೌದೌದು, ಹಾಗೆ ಹೇಳ್ತಾ ಹೋಗು. ಹೌದು. ಯಾವುದು ಮೊದಲಿಗೆ ಯಾವುದು ನಂತರ ಆಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಇನ್ನೊಂದು, ಒಂದು ಕಾವ್ಯವಾಗಿ ನಾವು ಹೇಳುವುದಾದ್ರೆ ಅದಕ್ಕೆ ಬೇಕಾದ ಹಾಗೆ ಛಂದಸ್ಸಿಗೆ ಅನುಗುಣವಾಗಿ ಹೇಗೆ ಎಲ್ಲಿಗೆ ಯಾವುದನ್ನು ಹೇಳಲಿಕ್ಕೆ ಆಗ್ತದೆ ಅನ್ನುವುದರಿಂದ ಹೇಳುವ ಕ್ರಮ. ಹೌದು. ಅಲ್ಲಿ ಪ್ರಥಮದಲ್ಲಿ ಯಾವುದು ಬಂದಿದೆ ಅನ್ನೋದರಿಂದ ಪ್ರಾಧಾನ್ಯ ಕಲ್ಪಿತ ಆಗುವುದಲ್ಲ. ಇನ್ನು ಕೆಲವೆಲ್ಲ ಸಂದರ್ಭಗಳಲ್ಲಿ ಪ್ರಾಧಾನ್ಯ ಇರುವುದರಿಂದಲೇ ಪ್ರಥಮ. ಈಗ ಅನುಕೂಲತೆ ಅಂತ ಉಂಟು. ಈಗ ಒಂದು ವ್ಯಕ್ತಿಯನ್ನು ನೋಡುವ ನೋಟದಲ್ಲಿ ಎರಡು ಕ್ರಮ ನಾವು ಗಮನಿಸ್ತೇವೆ. ಯಾವುದೆಲ್ಲ? ಕೇಶಾದಿ ಪಾದ ಅಂತ, ಪಾದಾದಿ ಕೇಶ. ಹೌದಪ್ಪ. ತಲೆಯಿಂದ ತೊಡಗಿ ಪಾದದವರೆಗೆ ಬರ್ಬೋದು, ಜನ ಹೀಗೆ ಅಂತ. ಕೆಳಗಿಂದಲೂ ನೋಡ್ತಾ ತಲೆಯವರೆಗೆ ಹೋಗಬಹುದು. ಹೌದು, ಅದು ವ್ಯಕ್ತಿಯನ್ನು ಹೊಂದಿಕೊಂಡಿರ್ತದೆ. ಹೌದೌದು, ಎಂತವ ಅಂತ, ಹೇಗಿದ್ದವ ಅಂತ. ಹೌದು, ಯಾವುದನ್ನು ವಿಜೃಂಭಿಸುವ ಹಾಗೆ ಇರ್ತಾನೆ ಅಂತ ಅರ್ಥ. ಆದ್ರೆ ಒಂದು ವ್ಯಕ್ತಿಯ ಸತ್ವವನ್ನೋ ಸಾರವನ್ನೋ ಗ್ರಹಿಸುವಾಗ ಈಗ ನೀನು ಆಗಲೇ ಹೇಳಿದಂತೆ ಬ್ರಾಹ್ಮಣೋಸ್ಯ ಮುಖಮಾಸಿ, ಈಗ ವೇದ ಹೇಗೆ ಸೂಚಿಸ್ತದೆ ಅದಕ್ಕನುಗುಣವಾಗಿ ಮುಖದಿಂದ ತೊಡಗಿದರೆ ಅದನ್ನೇ ಮೊದಲಿಗೆ ಹೇಳಬೇಕು. ಆ ಬಳಿಕ ಬಾಹುವಿನ ಉಲ್ಲೇಖ ಬರಬೇಕು. ಊರುಗಳ ಬಗ್ಗೆ ಮತ್ತೆ ಹೇಳಬೇಕು. ಪಾದ ತದನಂತರವೇ ಉಲ್ಲೇಖಿತವಾಗಬೇಕು. ಇದು ಅನುಕ್ರಮ. ಮೇಲಿಂದ ತೊಡಗಿದೆ ಆ ಕ್ರಮದಿಂದ ಹೇಳಿದೆ ಎಂಬುದರಿಂದ ಈಗ ಆಗ ಹೇಳಿದ್ದನ್ನು ಇಲ್ಲಿಗೆ ಅನ್ವಯಿಸಿ ನೋಡುವ. ಆತ್ಮೋದ್ಧಾರಕ್ಕಾಗಿಯೇ ಶರೀರವೆಂಬುದನ್ನು ನಾವು ಅಂಗೀಕರಿಸಿದರೆ ಆತ್ಮನಿಷ್ಠವಾದಂತಹ ಅಂಗವಲ್ವೋ ಮಧ್ಯದಲ್ಲಿ ಬರುವುದು.
ಹೃದಯ ಹ್ಮ್ ಅದನ್ನು ಕಮಲ ಅಂತ ಅಂಗೀಕರಿಸಿದೆ. ಹ್ಮ್ ವೇದಸಾರವಾದದ್ದು ಹೃದಯ ಕಮಲ ಮಧ್ಯದಲ್ಲಿ ಇರ್ತದಂತೆ, ದೀಪವತ್. ಹೃದಯ ಕಮಲ ಮಧ್ಯೆ ದೀಪವತ್ ವೇದಸಾರಂ, ಇದು ಶಾಸ್ತ್ರ. ಅದಿರಬೇಕಾದದಲ್ಲಿ. ಈಗ ಇದನ್ನು ಉಲ್ಲೇಖಿಸಲೇ ಇಲ್ಲ ಒಂದರ್ಥದಲ್ಲಿ. ಉಲ್ಲೇಖಿಸಿದರು ಈಗ ಮತ್ಯಾವುದೋ ಸನ್ನಿವೇಶದಲ್ಲಿ ಪ್ರಮೇಯದಲ್ಲಿ ಹೇಳಿದ್ದಾರೆ ಎಂಬುದರಿಂದ ಅದಕ್ಕೆ ಪ್ರಾಶಸ್ತ್ಯವೇ ಇಲ್ಲ ಅಂತ ಪರಿಗಣನೆಯ. ಆಚೆಗೊಲ್ಲು ಈಚೆಗೊಲ್ಲು ಅಂತ ಆಗುವುದಿಲ್ವ? ಆದರೆ ಮಧ್ಯದಲ್ಲಿ ಉಂಟದ್ದು. ಅದೇ ನಿಜವಾಗಿ ಮೂಲಾಧಾರ ಸ್ವರೂಪವಾದದ್ದು, ಆತ್ಮನಿಷ್ಠವಾದ ಶರೀರ ವ್ಯವಹಾರದಲ್ಲಿ ಅದು ಮಧ್ಯದಲ್ಲಿ ಉಂಟು. ಈಗ ಅದನ್ನು ಹಾಗೆ ಒಪ್ಪಿ ಅದು ಶ್ರೇಷ್ಠ ಅಂತ ನಮಗೆ ಮಾನಿಸುವುದಕ್ಕಾಗುತ್ತದೆ ಮಧ್ಯದಲ್ಲಿದ್ರು ಅಂತ ಆದರೆ. ಈಗ ಭುಜವೂ ಕೂಡ ತಲೆಯ ನಂತರ ಬಂದರೂ ಶ್ರೇಷ್ಠ ಅಂತ ಒಪ್ಪುವುದಕ್ಕೆ ತೊಡಕಿಲ್ವಲ್ಲ. ಅಲ್ಲ ಹೇಳಿದ್ದು ನಾನು, ಈಗ ಅದೇ ನ್ಯಾಯ ಮಧ್ಯ ಇಲ್ಲಿಗೆ ಬರ್ತದೆ. ಈಗ ಚಾತುರ್ವರ್ಣ್ಯ ವ್ಯವಸ್ಥೆ ಬ್ರಾಹ್ಮಣವನ್ನು ಶಿರಸ್ಥಾನೀಯವಾಗಿಸಿ, ಬ್ರಾಹ್ಮಣ್ಯವನ್ನು ಶಿರಸ್ಥಾನೀಯವಾಗಿಸಿ ಶ್ರೇಷ್ಠ ಅಂತ ನೀನು ಹೇಳಿದೆ. ಈಗ ಆಶ್ರಮ ಧರ್ಮವನ್ನು ಅನುಸರಿಸಿದರೆ ಏನಾಗಿದೆ? ಬ್ರಹ್ಮಚರ್ಯ ಪ್ರಥಮದಲ್ಲಿ ಬರ್ತದೆ, ಹೌದು. ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಯಾವುದು ತುರೀಯಾಶ್ರಮ ಅಂತ ಅಂಗೀಕೃತವಾದ ಸನ್ಯಾಸ ಕೊನೆಗೆ ಬಂತು. ಈಗ ಅದೇ ನ್ಯಾಯವನ್ನು ಇಲ್ಲಿಗೆ ಅನ್ವಯಿಸುವುದಾದ್ರೆ ಕೊನೆಗೆ ಹೇಳಿದ್ದು ಕನಿಷ್ಠಾದ್ಯತೆಯ ವಿಷಯ ಆಗಬೇಕು. ತುರೀಯಾಶ್ರಮ ಅಂತ ಅದನ್ನು ಕರೆದು, ಹಾಗಾದ್ರೆ ಕೊನೆಗೆ ಬಂದಿದೆ ಎಂಬುದರಿಂದ ಅದರ ಪರಿಗಣನೆ ತುಚ್ಛವಾಗಬೇಕಾಗಿ ಕನಿಷ್ಠವಾಗಬೇಕಾಗಿಲ್ಲ ಎಂಬುದಕ್ಕೆ ಇದು ಒಂದು ನಿದರ್ಶಕವಾಗಿ ನಮಗೆ ನಿಲ್ಲುತ್ತದೆ. ಅದೊಂದರಿಂದಲೇ ಬ್ರಾಹ್ಮಣ ಪಾರಮ್ಯವನ್ನು ಹೇಳ್ತಾ ಅದು ಶ್ರೇಷ್ಠ ಅಂತ ನಿರೂಪಿಸುವುದಕ್ಕಾಗುತ್ತದೋ? ಈಗ ಎಲ್ಲ ಹೇಳ್ತಾ ಇರುವುದು ಅದೇ ನೆಲೆಯಿಂದಲೇ ಅಂತಲೇ ಕಾಣುವುದಿಲ್ವ ನಿನಗೆ? ಮೊದಲು ಹೇಳಿದ್ದಾರೆ, ಆದ್ರಿಂದ ನಾವು ಹೇಳುವುದು ಅಷ್ಟೇ ಅಲ್ವೋ? ಅದಕ್ಕಿಂತ ಭಿನ್ನವಾಗಿ ಏನಾದ್ರು ಅರಸ, ನೀನು ದೇಶ ಆಳುವುದರಿಂದ ಅರಸ, ವಿಷಯವನ್ನೇ ಅರಸದವಲ್ಲ. ಅರಸ್ತಾ ಇಲ್ಲಿಯ ತನಕ ಅರಸನಾದ ನಾನೇ ಬಂದಿದ್ದೇನಲ್ಲ. ಹೊಸ ಹೊಸ ವಿಚಾರಗಳನ್ನು ಅರಸ ಹೇಗೆ ಅರಸೋಣ? ಅರಸ ಬ್ರಹ್ಮತ್ವವನ್ನು ಗೆಲುವಡೆ ಕಿರಿದಹುದು ಯಾವುದು? ಮಿಕ್ಕೆಲ್ಲ ಶಕ್ತಿಯೂ ಅರಸ ಬ್ರಹ್ಮತ್ವವನ್ನು ಗೆಲುವಡೆ ಕಿರಿದಹುದು ಮಿಕ್ಕೆಲ್ಲ ಶಕ್ತಿಯೋ ಸುರ ಪರಾಕ್ರಮ ಕಸದಳವು ತಂತ್ರಗಳು ನಿಷ್ಫಲ ಹೋಗೋ ಯಾವುದೂ ನಡೆಯಲಾರದು. ಸುರ ಪರಾಕ್ರಮ ಕಸದಳವು ತಂತ್ರಗಳು ನಿಷ್ಫಲವೋ ಬರಲಿದಿರು ಪ್ರತಿ ಬ್ರಹ್ಮ ತತ್ವವೇ ಪಿರಿದೆನಿಸಿ ಗೆಲ್ಲಬಹುದು. ಬರಲಿದಿರು ಪ್ರತಿ ಬ್ರಹ್ಮ ತತ್ವವೇ ಪಿರಿದೆನಿಸಿ ಗೆಲ್ಲಬಹುದು. ಪೂರ್ವದಿ ಹರಿಯುಳ್ ಅಡಗಿದ ಬ್ರಹ್ಮ ಬಲದಿಂದವಗೆ ಜಯವಾಯ್ತು. ಹಳೇ ಕಥೆ. ಬರಲಿದಿರು ಪ್ರತಿ ಬ್ರಹ್ಮ ತತ್ವವೇ ಪಿರಿದೆನಿಸಿ ಗೆಲ್ಲಬಹುದು. ಪೂರ್ವದಿ ಹರಿಯುಳಡಗಿದ ಬ್ರಹ್ಮ ಬಲದಿಂದವಗೆ ಜಯವಾಯ್ತು. ಅರಸ ಅರಸ
ಮುನಿಪ ನೇರವಾಗಿ ಸಾಗುತ್ತಾ ಇತ್ತು. ಹಾ ಹಾ ಆದ್ರೆ ಮಧ್ಯದಲ್ಲಿ ಏನೋ ಹಿಡಿದಾಗ ಹೌದೌದು. ಇರ್ತದೆ ಹೇಳು. ಯಾಕಂದ್ರೆ ಒಬ್ಬ ಸಾಮಾನ್ಯನ ಸಮ್ಮುಖದಲ್ಲಾದ್ರೆ ಹಾ ನಾ ಮೊದಲು ಹೇಳಿದ ಉತ್ತರವೇ ಸಾಕು. ಹಾ ಅಗ್ರತಃ ಯಾವುದು ಸೂಚಿಸಲ್ಪಟ್ಟಿದೆ ಅನ್ನುವುದರಿಂದ ಅದರದ್ದಾದಂತಹ ಪಾರಮ್ಯವನ್ನು ಕಂಡುಕೊಳ್ಳುವುದಕ್ಕೆ ಒಬ್ಬ ಸಾಮಾನ್ಯನಿಗೆ ಸಾಕಾಗ್ತದೆ. ಅಗ್ರ ಪ್ರಾಶಸ್ತ್ಯ ಅಂತ ಪ್ರಯೋಗ ಬಂದದ್ದೇ ಅದಕ್ಕಲ್ಲ. ಅಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನದ್ದಾದಂತಹ ವಿವೇಚನೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ ಮೇಧಾವಿಗಳಿಗೆ ಅಷ್ಟೇ ಉತ್ತರ ಸಾಕಾಗೋದಿಲ್ಲ. ನಾನು ಅದನ್ನೇ ಹೇಳಿದ್ದು. ಸ್ಥಾನವನ್ನು ಅನುಸರಿಸಿ, ಸಂದರ್ಭವನ್ನು ಅನುಸರಿಸಿ, ಆದ್ಯತೆ ಅನ್ನುವುದು ಪ್ರತ್ಯೇಕ ಸ್ತರಗಳಲ್ಲಿ ಗುರುತಿಸಲ್ಪಡುತ್ತದೆ. ಅದಕ್ಕೆ ನೀನೊಂದು ಸ್ಪಷ್ಟವಾದ ಚಂದವಾದ ಉದಾಹರಣೆಯನ್ನು ಕೊಟ್ಟಿ. ಹೃದಯ ಕರ್ಣಿಕೆಯಲ್ಲಿ ಸ್ಥಾಪಿತವಾದಂತಹ ಆತ್ಮ ಇದು ದೇಹದ ಮಧ್ಯಭಾಗದಲ್ಲಿರ್ತದೆ. ಅದಕ್ಕೆ ಪ್ರಧಾನ ಆದ್ಯತೆ ಹೌದೋ ಅಲ್ವೋ? ಹೌದೇ ಹೌದು, ಅಲ್ಲದೆ ಅಲ್ಲ. ದೇಶವನ್ನು ಕಾಯುವಂತಹ ಅರಸನಾದಂತಹ ನಿನ್ನ ಅರಮನೆಯ ಸುತ್ತಮುತ್ತಲೆಲ್ಲ ಕೋಟೆ ಇದೆ. ಕೋಟೆಯಿಂದ ಹೊರಗೆ ಕೈಯಲ್ಲಿ ಆಯುಧ ಹಿಡಿದುಕೊಂಡು ಕಾಯುವಂತಹ ಕಾವಲ್ನವರಿದ್ದಾರೆ. ಪಕ್ಕನೆ ನೋಡುವಾಗ ಏನು ಕಾಣುತ್ತದೆ? ಹೊರಗಿನಿಂದ ನೋಡಿದವನಿಗೆ ಕೈಯಲ್ಲಿ ಆಯುಧ ಹಿಡಿದ ಕಾವಲ್ನವನೇ ದೊಡ್ಡವ ಅಂತ ಕಾಣುದು. ಹೌದೌದು. ಆದರೆ ಯಥಾರ್ಥಕ್ಕಾದ್ರೂ ಇದು ಯಾವುದಕ್ಕೆ ಕೇಳಿದರೆ, ಕೋಟೆಯ ಒಳಗೆ ಅರಮನೆ ಒಳಗೆ ವಾಸಿಸುತ್ತಿರುವಂತಹ ನಿನ್ನ ಆದ್ಯತೆಗಾಗಿ, ನಿನ್ನ ರಕ್ಷಣೆಗಾಗಿ ನಿಯೋಜಿತರಾದವರು. ಮಾತ್ರ ಅಲ್ಲ, ಬಾಲ್ಯದಲ್ಲಿ ಅರಮನೆ ನೋಡುವುದಕ್ಕೆ ಅಂತ ಹೋಗಿ ಕೋಟೆ ಹೊರಗೆ ನೋಡಿ ಬಂದವರಿಗೆ ಅರಮನೆ ಅಂದ್ರೆ ಕಲ್ಪನೆ ಇರುವುದೇ ಸೈನಿಕರದ್ದು ಮಾತ್ರ ಆಗಿ ಹೋಗಿ ಬೆಳೀತಾ ಅರಸ ಅಂದ್ರೆ ಸೈನಿಕನಿಗಿಂತ ಬೇರೆ, ಅವ ಒಳಗಿರ್ತಾನೆ, ಅವ ಇರುವುದು ಅರಮನೆ, ಈ ಕಲ್ಪನೆ ಮತ್ತೆ ಆದ್ದರಿಂದಲೇ ಸ್ಥಾನ ಕಲ್ಪನೆಯ ಮೂಲಕವಾಗಿ ಅಥವಾ ಸಂದರ್ಭ ಕಲ್ಪನೆಯ ಮೂಲಕವಾಗಿ ಆದ್ಯತೆಯನ್ನು ನಾವು ಗುರುತಿಸಬೇಕಾಗುತ್ತದೆ. ಸರಿ. ಹೊರಗಿನ ಕೋಟೆ ನೋಡಿ ಅದು ದೊಡ್ಡದು ಅಂತ ಕೈ ಮುಗಿದು ಹೊರಗೆ ಬರಲಿಕ್ಕಿಲ್ಲ. ಅರಮನೆಯ ತನಕ ಹೋಗಿ ಅರಸನ ದರ್ಶನ ಮಾಡಿಯೇ ಹೊರಗೆ ಬರಬೇಕಾಗುತ್ತದೆ. ಸರಿ. ಆಶ್ರಮ ಧರ್ಮಗಳನ್ನು ಹೇಳುವ ಕಾಲಕ್ಕೆ ಸನ್ಯಾಸವನ್ನು ಕೊನೆಗೆ ಹೇಳಿದೆ ಅಲ್ವೋ? ಹಾಗೆಂದ್ರೆ ಅದು ತುರಿಯ ಆಶ್ರಮ ಹೌದೋ ಕೇಳಿದ್ರೆ ಅಲ್ವೋ? ಕೇಳಿದ್ರೆ ಹೌದು, ತುರಿಯ ಆಶ್ರಮವೇ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅಲ್ವ? ವಯೋಸಹಜವಾಗಿ ಸಮಾಜದಲ್ಲಿ ಅನುಸರಿಸಬೇಕಾದಂತಹ ವಿಧಾನಕ್ಕನುಗುಣವಾಗಿ ಇದು ಹೇಳಲ್ಪಟ್ಟಿದೆ. ಒಬ್ಬ ಬ್ರಹ್ಮಚರ್ಯವನ್ನು ಅನುಸರಿಸಬೇಕಾದದ್ದು ಎಷ್ಟರವರೆಗೆ? ಅವನ ಎಳೆಯ ಹರೆಯದಲ್ಲಿ, ಅವ ಯೌವನಕ್ಕೆ ಕಾಲಿರಿಸುವ ತನಕ. ಯೌವನಕ್ಕೆ ಕಾಲಿರಿಸಿದ ಮೇಲೆ ಗಾರ್ಹಸ್ಥ್ಯ ಜೀವನವನ್ನು ಅಂಗೀಕರಿಸ್ತಾನೆ. ಗಾರ್ಹಸ್ಥ್ಯ ಜೀವನದಲ್ಲಿ ಸಾಕಷ್ಟು ಕಾಲ ಕಳೆದ ಮೇಲೆ ಆಮೇಲೆ ತನ್ನ ಹರೆಯ ಮಾಗಿದ ಕಾಲಕ್ಕೆ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸ್ತಾನೆ. ಸರಿ. ಕೊನೆಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಾನೆ. ಹೌದು. ಈ ವಿಧವಾಗಿ ಹಂತವಾಗಿ ಅನುಷ್ಠಾನಕ್ಕೆ ಯೋಗ್ಯವಾಗುವ ತರದಲ್ಲಿ ತುರೀಯವಾದರೂ ಸನ್ಯಾಸಾಶ್ರಮವನ್ನು ಅಲ್ಲಿ ಕೊನೆಗೆ ಹೇಳಿದೆ. ಕೊನೆಯ ಮೆಟ್ಟಿಲು ಅಂತ ಹೇಳಿದಾಗ ಪ್ರಥಮದ್ದಿಲ್ಲಿ 1, 2, 3, 4 ಕೊನೆಯ ಮೆಟ್ಟಿಲಿಗೆ ತಲುಪುವ ಕಾಲಕ್ಕೆ ನಾವು ಅಂಗಣಕ್ಕೆ ತಲುಪುತ್ತೇವೆ. ಹಾಗಾಗಿ 4ನೇ ಮೆಟ್ಟಿಲು ದೊಡ್ಡದಲ್ವ ಕೇಳಿದ್ರೆ ದೊಡ್ಡದು ಹೌದು. ಇಲ್ಲಿ ಒಂದೇ ಪ್ರಧಾನ ಆಗುವುದಿಲ್ಲ. ಹೀಗೆ ಸಂದರ್ಭೋಚಿತವಾಗಿ ಸ್ಥಾನಕಲ್ಪನೆಯ ಮೂಲಕವಾಗಿ ಆದ್ಯತೆ ಅನ್ನುವುದು ಹೇಳಲ್ಪಡುವಲ್ಲಿ ವ್ಯತ್ಯಾಸವಾದದ್ದನ್ನು ನಾವು ಕಾಣುತ್ತೇವೆ. ಸರಿ. ಹಾಗಿದ್ರೆ ಯಾಕೆ ಬ್ರಾಹ್ಮಣರು ಮುಖದಿಂದ ಹುಟ್ಟಿದ್ರು ಅನ್ನುವಲ್ಲಿಗೆ ಬ್ರಾಹ್ಮಣ್ಯವೇ ಶ್ರೇಷ್ಠ ಅಂತ ಗುರುತಿಸಬೇಕು? ಹೌದು. ಬ್ರಹ್ಮ, ಕ್ಷತ್ರ, ವೈಶ್ಯ, ಶೂದ್ರ ಅನ್ನುವಂತಹ ಚತುರ್ವರ್ಣಗಳಲ್ಲಿ ಬ್ರಹ್ಮವೇ ಯಾಕೆ ಮೇಲಾಗಬೇಕು? ಬ್ರಾಹ್ಮ ಯಾಕೆ ಗುರುತಿಸಲ್ಪಡಬೇಕು ಕೇಳಿದರೆ, ಈಗ ಇರುವ ನೆಲೆ ಶ್ರೇಷ್ಠವಾದದ್ದು, ಪ್ರಥಮವಾದದ್ದು ಎಂಬುದರಿಂದಲ್ಲ, ಆ ನೆಲೆಯಲ್ಲಿ ಏನು ಮಾಡ್ತಾನೆ ಎಂಬುದರಿಂದ ಅಲ್ವ ನಿರ್ಣಯ ಆಗಬೇಕಲ್ವ? ಈಗ ನಾನು ಹೇಳಿದ ಹಾಗೆ ಹೇಗೆ ದೇಶವನ್ನು ಕಾಯುವಂತಹ ರಸ ಸೈನಿಕರ ಕಾವಲಿನಿಂದ ಒಳಗೆ, ಕೋಟೆಯಿಂದ ಒಳಗೆ, ಅರಮನೆಯ ಗರ್ಭಗೃಹದಲ್ಲಿ ತಾನು ಸ್ಥಿರವಾಗಿ ಸುಖವಾಗಿ ಉಳಿಯುತ್ತಾನೆಯೋ ಅವನ ಶ್ರೇಷ್ಠತೆ ಅಲ್ಲಿ ಗುರುತಿಸಲ್ಪಡುತ್ತದೆಯೋ, ಹೇಗೆ ಆಶ್ರಮ ಧರ್ಮಗಳಲ್ಲಿ ತುರಿಯವಾದ ಸನ್ಯಾಸವನ್ನಾದರೂ ಹಂತವಾಗಿ ಉತ್ತರಿಸಿ ಮೇಲಕ್ಕೇರಬೇಕಾಗುತ್ತದೆಯೋ, ಈ ಚಾತುರ್ವರ್ಣಗಳಲ್ಲಿ ಬ್ರಾಹ್ಮಣ್ಯ ಅನ್ನುವುದು ಸರ್ವಶ್ರೇಷ್ಠ ಅಂತ ಗುರುತಿಸಲ್ಪಟ್ಟದ್ದು ಹಾಗೆ. ಈ ವರ್ಣಗಳೆಲ್ಲ ಪ್ರಕ್ರಿಯೆಯಲ್ಲಿ ಏರುವಿಕೆಯ ಸ್ಥಾನವನ್ನು ಗುರುತಿಸಿದರೆ ಅದು ತುರೀಯವಾದ ಅವಸ್ಥೆ. ಬ್ರಾಹ್ಮಣ್ಯ ಅನ್ನುವುದು ಪಾದದಿಂದ ಪ್ರಾರಂಭ ಆಗುತ್ತದೆ. ಇಲ್ಲಿಂದ ಮೇಲೆ ವೈಶ್ಯರು, ವೈಶ್ಯರಿಂದ ಮೇಲೆ ಕ್ಷತ್ರಿಯರು, ಕ್ಷತ್ರಿಯರಿಂದ ಮೇಲೆ ಬ್ರಾಹ್ಮಣ್ಯ. ಅಂದ್ರೆ ಕೇವಲ ಜಾತಿವಾಚಕವಾಗಿ ನಾ ಹೇಳಿದ್ದಲ್ಲ, ವರ್ಣವಾಚಕವಾಗಿ ಅದರದ್ದಾದಂತಹ ಕರ್ಮಸೂಚಕವಾಗಿ ಏನಾಗುತ್ತದೆ? ಪರಸೇವೆಯ ಮೂಲಕವಾಗಿಯೇ ಬದುಕನ್ನು ಸಾಗಿಸಬೇಕಾದ ಅನಿವಾರ್ಯತೆಯನ್ನು ಹೊಂದಿ ಹುಟ್ಟಿದವರು ಶೂದ್ರರು ಅಲ್ವ? ತಮ್ಮದ್ದಾದ ಲಾಭವನ್ನು, ತಮ್ಮವರಿಗಾಗಿ ಲಾಭವನ್ನು ಮಾಡುವಂತಹ ವೃತ್ತಿಯನ್ನೇ ಕೈಗೆತ್ತಿಕೊಳ್ಳುವರು ವೈಶ್ಯರು. ಕ್ಷತ್ರಿಯರು ಅಂದ್ರೆ ಹಾಗಲ್ಲ, ಸ್ವಂತ ಸುಖವೂ ಉಂಟು,
ಹಾಗೆಂದು ತನ್ನನ್ನು ಒಪ್ಪಿದವರ ರಕ್ಷಣೆಯೂ ಉಂಟು, ಲೋಕರಕ್ಷಣೆಯೂ ಉಂಟು. ಪರಹಿತವು ಸ್ವಹಿತವು ಎರಡನ್ನೂ ಅನುಲಕ್ಷಿಸಿ ಬದುಕುವಂತಹ ವರ್ಗ ಕ್ಷಾತ್ರ. ಬ್ರಾಹ್ಮಣ್ಯ ಅಂದ್ರೆ ಹಾಗಲ್ಲ, ಅಲ್ಲಿ ಸ್ವಸುಖ ಪ್ರಧಾನವೇ ಅಲ್ಲ, ಪರಸುಖವೇ ಪ್ರಾಧಾನ್ಯ. ಒಂದೊಂದೇ ಹಂತ ಬೆಳವಣಿಗೆಯನ್ನು ಕಾಣ್ತಾ 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 ಹೋಗೋದು. ಇದು ಮೊದಲನದ್ದು 1ನೆಯ ತರಗತಿ, ಆಮೇಲೆ 2ನೆಯ ತರಗತಿ, 3ನೇದು 3ನೆಯ ತರಗತಿ, ಬ್ರಾಹ್ಮಣ್ಯ ಅನ್ನೋದು 4ನೇ ತರಗತಿ. ಆ ನಿಟ್ಟಿನಿಂದ ಯೋಚಿಸಿದೆ. ಅದರ ಪಾರಮ್ಯ ಕೊನೆಯ ದಾಹಂತವನ್ನು ಇರಬೇಕು. ಹೇಗೆ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸವನ್ನು ಸೇರಬೇಕಾಗ್ತದೋ ವ್ಯಕ್ತಿಯಾದವ, ಅದೇ ತೆರನಾಗಿ ಪರರ ಸೇವೆ ಮಾಡಿ ತನ್ನ ಜೀವನೋಪಾಯಕ್ಕಾಗಿ ಬದುಕು ಸಾಗಿಸುವಲ್ಲಿಂದ ಪ್ರಾರಂಭಿಸಿ ತನ್ನನ್ನು ತನ್ನ ಸಂಸಾರವನ್ನು ಪೋಷಿಸುವ ಮಟ್ಟಕ್ಕೆ ಬೆಳೆದು ಅದು ವಿಸ್ತಾರಗೊಂಡು ತನ್ನವನ್ನು ದೇಶವನ್ನೂ ಕಾಯುವಂತಹ ಕಾರ್ಯಕ್ಕೆ ಹೊರಟು ಕೊನೆಗೆ ತನ್ನದೆನ್ನುವುದೆಲ್ಲವನ್ನೂ ತ್ಯಾಗ ಮಾಡಿ ಲೋಕಕ್ಕಾಗಿಯೇ ಬದುಕುವಂತಹ ಸ್ತರ ಬ್ರಾಹ್ಮಣ್ಯ, ಅದನ್ನು ಹೊಂದಬೇಕಾಗುತ್ತದೆ. ಆದ್ದರಿಂದ ಬ್ರಹ್ಮಕ್ಕೆ ಇದಿರಾದದ್ದೊಂದು ಪ್ರಪಂಚದಲ್ಲಿಲ್ಲ. ಒಂದು ವೇಳೆ ಉಂಟು ಅಂತಾದರೆ ಪ್ರತಿ ಬ್ರಹ್ಮತತ್ವವೇ ಬಂದು ನಿಲ್ಲಬೇಕಷ್ಟೇ ಕ್ಷುವನೆ, ಅದಕ್ಕಿಂತ ಹೊರತಾಗಿ ಮತ್ತೊಂದಿಲ್ಲ. ಆದಿಯಲ್ಲಿ ಯಾರೂ ಜಯಗಳಿಸಿದ್ರು ಅದಕ್ಕೆಲ್ಲ ಕಾರಣವಾದದ್ದು ಆ ಬ್ರಹ್ಮತತ್ವವೇ ಅಂತರ್ಗತವಾಗಿಯೇ ಹೊರತು ಬೇರೆ ಯಾವ ಕಾರಣ, ಹೊರಗಿನಿಂದ ಎಂಥದ್ದೇ ಇರಲಿ, ಒಳಗಿನಿಂದ ಬ್ರಹ್ಮತತ್ವ. ಅಷ್ಟು ಸುಲಭದಲ್ಲಿ ಹೇಗೆ ಹೇಳುವುದಕ್ಕಾಗ್ತದೆ? ಹರಿಯೇ ಶ್ರೇಷ್ಠನು ಜಗದ, ಹೌದೇ? ಹರಿಯೇ ಶ್ರೇಷ್ಠನು ಜಗದ, ವಿಪ್ರರೆಲ್ಲರಿಗಿಂತ ಹರಿಯೇ ಶ್ರೇಷ್ಠನು ಜಗದ ವಿಪ್ರರೆಲ್ಲರಿಗಿಂತ, ಹರಿಯಂಶ ಪಾರ್ಥಿವ ನುಳಿಯುವುದು ಹರಿಯಂಶ ಪಾರ್ಥಿವರು ಇಹುದು ಹರಿಯೇ ಶ್ರೇಷ್ಠನು ಜಗದ ವಿಪ್ರರೆಲ್ಲರಿಗಿಂತ, ಹರಿಯಂಶ ಪಾರ್ಥಿವ ಇಹುದು ಹರಿಯಂಶ ಪಾರ್ಥಿವರುಳಿಯುವುದು ಬೆರತಿರಲು ಮತ್ತೆ ಪತಿಗಳ ಸೇರಿ ಧರೆಯೊಳ ಅಧಿಕಾರಾಗಿಯರು, ಬೆರತಿರಲು ಮತ್ತೆ ಪತಿಗಳ ಸೇರಿ ಧರೆಯೊಳ ಅಧಿಕಾರಾಗಿಯರು, ಬೆರಸಿರಲು ಮತ್ತೆ ದಿಕ್ಕದಿಗಳನ್ನು ಸೇರಿದ ಧರೆಯುಳ ಅಧಿಕರಾಗಿಯರು, ಹರಿಯೇ ಶ್ರೇಷ್ಠನು ಜಗದ ವಿಪ್ರರೆಲ್ಲರಿಗಿಂತ, ಹರಿಯಂಶ ಪಾರ್ಥಿವರೊಳಿಯುವುದು ಹರಿಯಂಶ ಪಾರ್ಥಿವರು ಇಹುದು ಹರಿ
ಖಚಿತವಾದ ನೆಲೆಯಿಂದಲೇ ವಿವೇಚಿಸುವುದಕ್ಕೆ ತೊಡಗಿದರೆ, ಅಲ್ಲದಿದ್ರೆ ಲಯ ತಪ್ಪೀತು. ಇಲ್ಲ ಹಾಗಾಗಕೂಡದು ಎಂಬುದಕ್ಕಾಗಿ ಲೋಕದ ಲಯಕ್ಕೆ ಸ್ಪಂದಿಯಾಗಿಯೇ ನಮ್ಮ ವ್ಯವಹಾರ ಇರಬೇಕು ಎಂಬ ಕಾಳಜಿಯಿಂದಲೇ ಈ ಒಂದು ವಿವೇಚನೆಗೆ ನಾವು ಜುಗಿಸಿದ್ದು. ಲೋಕಪಾಲಕ ಅಂತ ನಾವು ಅಂಗೀಕರಿಸುವುದು ಶ್ರೀಮನ್ನಾರಾಯಣ, ಮಹಾವಿಷ್ಣು, ಹೌದು, ವ್ಯಾಪಕನಾದಂತಹ ಜೀವಾಶ್ರಯ ಸ್ವರೂಪನಾದಂತಹ ಅವನನ್ನು ಲೋಕದ ಪಾಲಕ ಅಂತ ನಾವು ಅಂಗೀಕರಿಸಿದ್ವಿ. ಕರ್ಮ ಸಂಬಂಧಿಯಾಗಿಯೇ ಅವನ ವ್ಯವಹಾರವನ್ನು ನಾವು ಗಮನಿಸಿದರೆ ಹರಿ ಅಂತ ಅವನಿಗೆ ಇನ್ನೊಂದು ಹೆಸರು. ಲೋಕದಲ್ಲಿದ್ದ ಕೆಡುಕನ್ನೆಲ್ಲ ತಾನು ಅಪಹರಿಸಿ ಉಳಿಯಬೇಕಾದದ್ದನ್ನು ಉಳಿಯುವಂತ ಮಾಡಿ ಬೆಳೆಸುವವನು. ಹೌದು, ಹರಿಹರತಿ ಪಾಪಾನಿ, ಪಾಪಗಳನ್ನು ಅಪಹರಿಸ್ತಾನೆ, ಗುಣಗಳನ್ನು ಉಳಿಸ್ತಾನೆ, ಬೆಳೆಸ್ತಾನೆ ಎಂಬುದರಿಂದ ಲೋಕದ ಸ್ಥಿತಿ ಹೇಗಿರಬೇಕು ಅಂತ ನಿರ್ಣಯಿಸುವವನು. ರಾಜರುಗಳು ಕುರಿತುಕೊಳ್ಳುವ ಪೀಠಕ್ಕೆ ಹರಿಪೀಠ ಅಂತ ಹೆಸರು. ಹೌದು, ಅದು ಇನ್ನೊಂದು ಅರ್ಥದಲ್ಲೂ ಹೌದು, ಸಿಂಹಪೀಠ ಎಂಬ ಅರ್ಥದಲ್ಲೂ ಹೌದು. ಈ ನೆಲೆಯಿಂದಲೂ ವಿವೇಚಿಸಿದರೆ ನಾವಿಷ್ಟು ಪೃಥ್ವೀಪತಿ ಎಂಬಂತಹ ನೆಲೆಯಿಂದ ವಿವೇಚನೆ ಮಾಡುವುದಿದ್ರೆ ಲೋಕದಲ್ಲಿ ಉಳಿಯಬೇಕಾದದ್ದನ್ನು ಉಳಿಸಿ, ಬೆಳೆಯಬೇಕಾದದ್ದನ್ನು ಬೆಳೆಸಿ, ಅಳಿಯಬೇಕಾದದ್ದನ್ನು ಅಳಿಸುವಂತಹ ಕರ್ಮವನ್ನು ವಿಷ್ಣುವಿನ ಅಂಶವನ್ನೊಳಗೊಂಡಂತಹ ಪಾರ್ಥಿವರು ಮಾಡ್ತಾ ಬಂದದ್ದರಿಂದಲೇ ಅವರು ಮಾನ್ಯರು ಅಂತಾಗುತ್ತಾರೆ. ದೇವತಾ ಸಾನ್ನಿಧ್ಯ ಒಬ್ಬಾತ ರಾಜನೊಳಗಿರ್ತದೆ, ಅಷ್ಟದಿಕ್ಪತಿಗಳು ನೆಲೆಗೊಂಡಿರ್ತಾರೆ. ಅವನ ಕರ್ತೃತ್ವದಲ್ಲಿ ತಾವು ಅವನೊಳಗಿದ್ದು ನೆಲೆಯಾಗಿದ್ದು ವ್ಯವಹರಿಸ್ತಾರೆ, ಅನುಗ್ರಹಿಸ್ತಾರೆ ಲೋಕವನ್ನು ಎಂಬುದು ಪ್ರತೀತಿ. ಈಗ ವಿಷ್ಣು ಸಾನ್ನಿಧ್ಯವನ್ನು ಹೊಂದುವುದಕ್ಕೆ, ವಿಶೇಷವಾಗಿ ದಿಕ್ಪತಿಗಳು ನೆಲೆಯಾಗುವುದಕ್ಕೆ, ಅದು ವಿಶಿಷ್ಟವಾಗಿ ಒಬ್ಬಾತ ಕ್ಷತ್ರಿಯನನ್ನು ಅಂಗೀಕರಿಸಿದ್ದಾರೆ ಅಂತಾದರೆ, ಒಬ್ಬಾತ ರಾಜನಾದವನನ್ನು ಅವರು ಅನುಮೋದಿಸಿದ್ದಾರೆ ಅಂತಾದರೆ, ಅದನ್ನು ನಾವು ಕನಿಷ್ಠ ಅಂತ ಅಷ್ಟು ಸುಲಭದಲ್ಲಿ ನಿರ್ಣಯಿಸುವುದು ಹೇಗೆ? ಬ್ರಹ್ಮಕ್ಕೆದುರಾಗಿ ಬ್ರಹ್ಮ ಬಂದರೆ ಮಾತ್ರ ಗೆಲ್ಲಬಹುದು ಹೊರತು ಅನ್ಯರಿಂದ ಆಗುವುದಿಲ್ಲ ಅಂತ. ಸರ್ವಕ್ಕೂ ಆಶ್ರಯವಾದದ್ದು ಯಾವುದು? ಇದು ಒಂದು ಪರಿಗಣನೆಗೆ ಬರುವುದಿಲ್ವೋ? ಜೀವೇಶ್ವರ ಸಂಬಂಧವನ್ನು ವಿವೇಚನೆ ಮಾಡುವಾಗ ಶಾಸ್ತ್ರ ಹೇಳುತ್ತದೆ, ಸರ್ವಜ್ಞತ್ವ, ಸ್ವತಂತ್ರತ್ವ, ಸರ್ವಶಕ್ತಿತ್ವಮೇವಚ, ಸರ್ವಸ್ಯ ತದಧೀನತ. ಇದು ದೇವನ ದೇವತ್ವವನ್ನು ಶ್ಲಾಘಿಸಬಹುದಾದಂತಹ ನಿರ್ಣಾಯಕವಾದ ಘಟಕಗಳು. ಸರ್ವಜ್ಞನಿದ್ದಾನೆ, ಸ್ವತಂತ್ರನಿದ್ದಾನೆ, ಸರ್ವವನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದ್ದಾನೆ. ಸರ್ವಶಕ್ತಿತ್ವಮೇವಚ, ಸರ್ವಕ್ಕೂ ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿದವನಿದ್ದಾನೆ. ಅಲ್ಪಶಕ್ತಿ, ರಸಾರ್ವಜ್ಞ, ಪಾರತಂತ್ರ್ಯಂ ಅಪೂರ್ಣತ, ಉಪಜೀವಕತ್ವಂ ಜೀವತ್ವ, ಈಶತ್ವಂ ತದ್ವಿಪರ್ಯಯ ಅಂತ ಹೇಳಿದ್ರು. ಅಲ್ಪಶಕ್ತನಿದ್ದಾನೆ ಜೀವನ, ಅಸಾರ್ವಜ್ಞನಿದ್ದಾನೆ, ಸರ್ವಜ್ಞ ದೇವಾದಿದೇವ ಮಾತ್ರ. ಇವನು ಅಲ್ಪಜ್ಞ, ಕೆಟ್ಟ ಅರ್ಥದಲ್ಲಿ ಅಲ್ಲ, ಸರ್ವಜ್ಞತಕ್ಕೆ ಹೋಲಿಸಿದರೆ ಕಡಿಮೆ ತಿಳಿದವನು ಎಂಬ ಅರ್ಥದಲ್ಲಿ. ಪಾರತಂತ್ರ್ಯ, ಸರ್ವವನ್ನು ತನ್ನ ಅಧೀನದಲ್ಲಿರಿಸಿಕೊಳ್ಳುವುದಲ್ಲ, ಇವನೇ ಪರತಂತ್ರನಾಗಿ ಬದುಕಬೇಕಾದ ಅನಿವಾರ್ಯತೆ ಉಂಟು ಒಂದು ಜೀವಕ್ಕೆ. ಸರ್ವಸ್ಯ ತದಧೀನತ, ಅವನಿಗೆ ದೇವನಿಗೆ. ಉಪಜೀವಕತ್ವ, ಇನ್ನೊಬ್ಬರನ್ನು ಆಶ್ರಯಿಸಿಯೇ ಬದುಕಬೇಕಾದಂತ ಅನಿವಾರ್ಯತೆ. ಇನ್ನೊಂದು ವಸ್ತು ಇರಬಹುದು, ವಿಷಯ ಇರಬಹುದು, ಅದು ಜೀವನಿಗೆ, ಇದು ದೇವನಿಗೆ. ಎಲ್ಲವನ್ನು ತನ್ನ ಆಶ್ರಯದಲ್ಲಿರಿಸಿಕೊಳ್ಳುವ ಯೋಗ್ಯತೆ. ಇದನ್ನೇ ಈಗ ಭೂಲೋಕಕ್ಕೆ ಸಂಬಂಧಿಸಿದ ವ್ಯವಹಾರಕ್ಕೆ ಅನ್ವಯಿಸಿ ನೋಡಿದರೆ ಉಳಿದವರಿಗಿಂತ ಹೆಚ್ಚಿನ ಸರ್ವಶಕ್ತಿತ್ವ, ಸರ್ವವನ್ನು ತನ್ನ ಅಧೀನದಲ್ಲಿ ಇರಿಸಿಕೊಳ್ಳುವಂತಹ ಗುಣ, ಸರ್ವಕ್ಕೂ ಆಶ್ರಯವನ್ನು ಕಲ್ಪಿಸಿಕೊಳ್ಳುವಂತಹ ಯೋಗ್ಯತೆ, ಸರ್ವವನ್ನು ರಕ್ಷಿಸುವಂತಹ ಅರ್ಹತೆ, ಇದೆಲ್ಲವೂ ಕ್ಷತ್ರಿಯನಲ್ಲೇ ಸಮನ್ವಿತವಾಗಿರುವಾಗ ಅವನಲ್ಲಿರುವ ದೇವತಾ ಸಾನ್ನಿಧ್ಯವನ್ನು ಬ್ರಾಹ್ಮಣರೋ ಬ್ರಹ್ಮರ್ಷಿಗಳೋ ಮಾನಿಸ್ತಾರೆ ಅಂತ ನಾವು ಒಪ್ಪಿದರೆ ಅದು ಯಾಕೆ ಕನಿಷ್ಠ ಆಗಬೇಕು? ಅದಕ್ಕೆ ಹೇತುವಾಗಬಹುದಾದಂತಹ ಕ್ಷಾತ್ರ ಅದನ್ನು ನಗಣ್ಯ ಅಂತ ನಾವು ಹೀಯಾಳಿಸುವುದಕ್ಕೆ ಹೇಗೆ ಸಾಧ್ಯ? ಉಳಿದದ್ದಕ್ಕಿಂತ ಕಡಿಮೆ ಅಂತ ನಾವು ನಿರ್ಣಯ ಮಾಡಿ ಲಘುವಾಗಿಸುವುದಕ್ಕೆ ಎಂತೂ ಸಾಧ್ಯ? ಈಗ ಅದನ್ನು ಶ್ರೇಷ್ಠ ವರಿಷ್ಠ ಅಂತ ಒಪ್ಪುವುದಕ್ಕೆ ತೊಡಕಿರುವುದೇನು? ಬ್ರಾಹ್ಮಣರಿಗಾದ್ರೂ ತೊಡಕೇನು? ಅಯ್ಯ ರಾಜ, ದೇವಾಲಯದ ಮುಂಭಾಗದಲ್ಲಿ ನಾವು ಧ್ವಜಸ್ತಂಭವನ್ನು ನೆಡ್ತೇವೆ. ಹೌದು ಹೌದಾ? ಹೌದು. ಎಲ್ಲಿಯೋ ಕಾಡಿನಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಜಾತಿ ಮರವನ್ನು ನೋಡಿ ತೆಗೆದುಕೊಂಡು ಬಂದು ಅದನ್ನು ಧ್ವಜಸ್ತಂಭ ಅಂತ ಮಾಡ್ತೇವೆ. ಹೌದು.
ಧ್ವಜಸ್ತಂಭಕ್ಕೆ ಗೌರವ ಕೊಡ್ತೇವೆ ಅಂದ ಮಾತ್ರಕ್ಕೆ ಆ ವೃಕ್ಷಕ್ಕೆ ಮೂಲದಲ್ಲೇ ಗೌರವ ಉಂಟು ಅಂತ ಅರ್ಥ ಅಲ್ಲ. ಅದಲ್ಲ. ಮೂರ್ಧನಾಭಿಷೇಚನವನ್ನು ಹೊಂದಿದಂತಹ ಒಬ್ಬಾತ ರಾಜ ತಾನು ಸರ್ವತಂತ್ರ ಸ್ವತಂತ್ರ ನಂಬಂತೆ ಕಾಣಿಸಿಕೊಂಡು ಎಲ್ಲವನ್ನೂ ನಿಯಂತ್ರಣದಲ್ಲಿರಿಸಿಕೊಳ್ಳಬಹುದಾದಂಥ ಅರ್ಹತೆಯನ್ನು ಹೊಂದುತ್ತಾನೆ. ಅವ ಹುಟ್ಟಿದ್ದು ಕ್ಷತ್ರಿಯ ಜಾತಿಯಲ್ಲಿ ಆದದ್ದರಿಂದ ಅರ್ಹತೆ ಬರುವುದಲ್ಲ. ಅವನಿಗೆ ಅರ್ಹತೆ ಕೊಡುವುದು ಯಾರು ಗೊತ್ತು? ಯಾವುದು? ವರ ಮಂತ್ರಗಳು. ವರಮಂತ್ರಗಳು ನಮೋ ಬ್ರಹ್ಮಣ್ಯ ದೇವಾಯ ಎಂಬವಲ್ಲ ಸತ್ಯ ಅರಿತು ವಿಧಿ ಸೃಷ್ಟಿಯಲ್ಲಿ ಬ್ರಾಹ್ಮಣರೇ ಶ್ರೇಷ್ಠ. ತಿಳಿದುಕೊಳ್ಳಬೇಕಿದೆ. ಆ ವರಮಂತ್ರಗಳು ನಮೋ ಬ್ರಹ್ಮಣ್ಯ ದೇವಾಯ ಎಂಬವಲ್ಲ ನಮೋ ನಮೋ ಬ್ರಹ್ಮಣ್ಯ ದೇವಾಯ ಎಂಬವಲ್ಲ ಸತ್ಯ ಅರಿತು ವಿಧಿ ಸೃಷ್ಟಿಯಲ್ಲಿ ಬ್ರಾಹ್ಮಣರೇ ಶ್ರೇಷ್ಠ. ಸತ್ಯ ಅರಿತು ವಿಧಿ ಸೃಷ್ಟಿಯಲ್ಲಿ ಬ್ರಾಹ್ಮಣರೇ ಶ್ರೇಷ್ಠ. ಸುಳ್ಳಿದಲ್ಲ ಇರುವರು ಬ್ರಹ್ಮ ಮಾನಸ ಪುತ್ರರ ಮೇಲೆ ಜ್ಯೇಷ್ಠರೆಲ್ಲ ಇವರೇ ಹರೆಯ ಗೋತ್ರಾಭಿವೃದ್ಧಿಯ ಕೈವ ಗುರುಗಳು. ವರಮಂತ್ರಗಳು ನಮೋ ಬ್ರಹ್ಮಣ್ಯ ದೇವಾಯ ಎಂಬವಲ್ಲ ಸತ್ಯ ಅರಿತು ವಿಧಿ ಸೃಷ್ಟಿಯಲ್ಲಿ ಬ್ರಾಹ್ಮಣರೇ ಶ್ರೇಷ್ಠ. ಸುಳ್ಳಿದಲ್ಲ ರಾಜನು ಮಹರ್ಷಿ, ಮಂತ್ರಗಳು ಶ್ರೇಷ್ಠವೆಂದು ಪ್ರಪಂಚದಲ್ಲಿ ಮಾನಿತವಾಗುವುದು ಇತರರಿಗೆ ಉದ್ದೇಶಿಸಿದ ಸಂಸ್ಕಾರವನ್ನು ಕೊಡಬಲ್ಲಂತಹ ಸತ್ವಪೂರ್ಣವಾದವು ಅನ್ನುವಂತಹ ಕಾರಣಕ್ಕಾಗಿ. ಹುಟ್ಟುತ್ತಾ ಜಂತು ಸ್ವರೂಪನಾದಂತಹ ಯಾವನೋ ಒಬ್ಬ ವ್ಯಕ್ತಿಗೆ ಸರಿಯಾದಂತಹ ಸಂಸ್ಕಾರವನ್ನು ರೂಪಿಸಿ ಅವ ಏರಬೇಕಾದಂತಹ ಎತ್ತರವನ್ನು ತಲುಪಿಸುವಲ್ಲಿ ಅನುಕೂಲಕರವಾಗಿ ಮಂತ್ರಗಳು ಪರಿಣಮಿಸ್ತವೆ ಪ್ರಪಂಚದಲ್ಲಿ. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾನೆ ಅಂದ ಮಾತ್ರಕ್ಕಾಗಿ ಸಿಂಹಾಸನಾರೂಢನಾಗುವುದಕ್ಕಾಗುವುದಿಲ್ಲ. ಮಂತ್ರ ಸಂಸ್ಕಾರದ ಮೂಲಕವಾಗಿ ಮೂರ್ಧನಾಭಿಷೇಚನವನ್ನು ಮಾಡಿಕೊಂಡು ಒಬ್ಬ ಸಮ್ರಾಟ ಅಂತ ಗುರುತಿಸಲ್ಪಡಬೇಕು. ಇರ್ಲಿ. ಅವನದ್ದಾದಂತಹ ವಿಭೂತನವನ್ನು ಪ್ರಭುತನವನ್ನು ಬ್ರಾಹ್ಮಣರು ಮೊತ್ತ ಮೊದಲಾಗಿ ಅಂಗೀಕರಿಸಬೇಕು. ನಿನ್ನ ಮೂಲಕವಾಗಿ ಶಾಸನವನ್ನು ಮಾಡಿಸಿಕೊಳ್ಳುವಲ್ಲಿ ನಾವು ಸಿದ್ಧರು. ಹೀಗವರು ಪ್ರತಿಜ್ಞಾಬದ್ಧರಾಗುವುದಕ್ಕೆ ಕಾರಣವಾಗುವುದು ಹೇಗೆ ಕೇಳಿದರೆ, ಅರಸರಾದವರು ತಾವು ಧರ್ಮದಂಡ್ಯರಿದ್ದೇವೆ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿದಂತಹ ಕಾಲ. ಸರಿಯೇ. ಧರ್ಮದಂಡನೆಗೆ ಒಳಗಾಗಬಹುದಾದಂತಹ ಒಂದು ಅವಶ್ಯಕತೆಯನ್ನು ಒಪ್ಪಿಕೊಂಡು ಅರಸರಾದವರುಗಳು ರಾಜದಂಡವನ್ನು ಕೈಯಲ್ಲಿ ಧರಿಸ್ತಾರೆ. ಆ ಕಾಲಕ್ಕೆ ಬ್ರಾಹ್ಮಣರು ನಿಮ್ಮಿಂದ ನಾವು ಆಳಿಸಿಕೊಳ್ತೇವೆ. ಹಾಗಿದ್ರೆ ಏನು? ವಿಭೂತನ ಪ್ರಭುತನ ಅನ್ನುವುದನ್ನು ಬ್ರಾಹ್ಮಣ್ಯ ಕ್ಷಾತ್ರದ ಮೇಲೆ ಹೇರ್ತದೆ. ಹೇರಿದ್ದರಿಂದ ಅವರು ಪ್ರಭುಗಳಾಗಿ ಪರಿಣಮಿಸ್ತಾರೆ. ಮಂತ್ರಗಳೇ ಹೇಳ್ತದೆ ನಮೋ ಬ್ರಹ್ಮಣ್ಯ ದೇವಾಯ ಅಲ್ವಾ? ಈ ಪ್ರಪಂಚ ಸೃಷ್ಟಿಗೆ ಕಾರಣವಾಗುವ ಹಾಗೆ ಬ್ರಹ್ಮನಿಂದಲೇ ಸಂಜನಿಸಿದಂತಹ ಋಷಿಗಳು ಮನೀಷಿಗಳು ಪ್ರಜಾಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿದರು. ಈಗ ಕ್ಷತ್ರಿಯರೋ ರಾಕ್ಷಸರೋ ಮತ್ತೊಂದು ಜಾತಿ 1000 ಹೇಳ್ಬೋದು ನಾವು.
ಹಾಗೆಲ್ಲ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಸ್ಥಾನದಲ್ಲಿರುವವರು ಯಾರು? ಎಲ್ಲ ಬ್ರಹ್ಮಮಾನಸ ಪುತ್ರರೇ ಅಲ್ಲ. ಹಾಗಿದ್ರೆ ಪ್ರಪಂಚ ಸೃಷ್ಟಿಗೆ ಉದಾತ್ತವಾದಂತಹ ಕೊಡುಗೆಯನ್ನು ನೀಡಿದ, ಇತರರಿಗೆ ಸಂಸ್ಕಾರವನ್ನು ಒದಗಿಸಿಕೊಡಬಲ್ಲ, ಮಂತ್ರಬಲದ ಮೂಲಕವಾಗಿ ಪಾರಮ್ಯವನ್ನು ತುಂಬಬಲ್ಲ, ವಿಶಿಷ್ಟವಾದಂತಹ ಶಕ್ತಿಯನ್ನು ಹೊಂದಿದ, ಮಂತ್ರವನ್ನು ತಮ್ಮ ಕೈಯಲ್ಲಿರಿಸಿಕೊಂಡಂತಹ ಬ್ರಾಹ್ಮಣ ಇರುವರೇ ಶ್ರೇಷ್ಠರು ಕ್ಷತ್ರಿಯರಿಗಿಂತ. ಸ್ಪಷ್ಟ ಆಯ್ತು. ಅದೀಗ ಧ್ವಜಸ್ತಂಭದ ಉದಾಹರಣೆ ಇಲ್ಲಿಗೂ ಅನ್ವಯ ಆಗುವುದು. ಈಗ ಮಂತ್ರ ಇರುವುದು, ವೇದ ಇರುವುದು ಲೋಕಕ್ಕೆ ಆದರೂ ಅದನ್ನು ಅಧೀನದಲ್ಲಿ ಇರಿಸಿಕೊಳ್ಳುವ, ವಿನಿಯೋಗಿಸುವ ಅಧಿಕಾರ ಹೊಂದಿದವರು ಬ್ರಾಹ್ಮಣರು ಅಂತ ಮಾತ್ರ. ಹಾಗೆ ಅಂತ ಮಂತ್ರ ಇರುವುದು ಬ್ರಾಹ್ಮಣರಿಗೆ ಮಾತ್ರ ಅಂತ ಅಲ್ವೇ ಅಲ್ಲ. ಬ್ರಾಹ್ಮಣರ ಮೂಲಕ ಲೋಕಹಿತಕ್ಕೆ ವಿನಿಯೋಗ ಆಗುವುದಕ್ಕಾಗಿಯೇ ಇದ್ದದ್ದು ಅಂತ ಅಂಗೀಕರಿಸಿದ್ರೆ ಅದು ಇರುವುದರಿಂದ ಇದು ಶ್ರೇಷ್ಠ ಅಂತ ಕಾಣ್ತದೆ ಹೊರತು ಶ್ರೇಷ್ಠತೆ ಇರುವುದು ಅದರಲ್ಲಿ ಅಂತ ಒಪ್ಪಿದಾಗಾಯಿತು. ಲೋಕಹಿತವನ್ನು ಮಾಡುವವರಲ್ಲಿ ಅತ್ಯಂತ ಯಾರು ಪರಿಶ್ರಮವನ್ನು ಹೊಂದಿದವರು? ಅದಕ್ಕೆ ಮಂತ್ರವನ್ನು ತನ್ನ ವಶದಲ್ಲಿಟ್ಟುಕೊಂಡು ವಿನಿಯೋಗದ ಅಧಿಕಾರ ಹೊಂದಿದವರು ಮಾತ್ರ ಆಗಬೇಕು ಅಂತಿಲ್ಲ. ಕ್ಷತ್ರಿಯರು ಏನೇನು ಮಾಡಿದ್ದಾರೆ ಗೊತ್ತು? ಏನು ಮಾಡಿದ್ದಾರೆ ಕ್ಷತ್ರಿಯರು? ರಾಜಕಾಲಗೆ ಕಾರಣನು ರವಿ ತೇಜನ ಪ್ರತ್ಯಕ್ಷ ದೇವದೇ ಸಹಜವಿದು ಸೂರಿಗಳು ಬಲ್ಲರು ಸತ್ಯವಾಕ್ಯವಿದು. ಇದೇ ಸತ್ಯವಾಕ್ಯ. ಮುಜಗವ ಪಾಲಿಸಿದ ನೃಪಕುಲ ರಾಜದಲ್ಲಿ ಸಂಜನಿಸಿ ಮುಜಗವ ಪಾಲಿಸಿದ ನೃಪಕುಲ ರಾಜದಲ್ಲಿ ಸಂಜನಿಸಿ ಶ್ರೀಹರಿ ನೈಜವಿದು ಕ್ಷತ್ರಿಯರೇ ಶ್ರೇಷ್ಠರು, ನೈಜವಿದು ಕ್ಷತ್ರಿಯರೇ ಶ್ರೇಷ್ಠರು. ನಿಮಗೆ ಅಶನ ಬಲವು, ನಿಮಗೆ ಅಶನ ಬಲವು. ರಾಜನೇ ಕಾಲಕ್ಕೆ ಕಾರಣನಾಗುತ್ತಾನೆ ಎಂಬುದು ಲೋಕವಿಶ್ರುತವಾದಂತಹ ಸತ್ಯ. ಕಾಲದಿಂದ ರಾಜನು, ರಾಜನಿಂದ ಕಾಲನು ಅಂತ ಧರ್ಮಶಾಸ್ತ್ರಜ್ಞರಾದವರು ವಿಮರ್ಶೆ ಮಾಡಿ 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 ಕೊನೆಗೆ ನಿರ್ಣಯಿಸಿದ್ದೇನೆ, ರಾಜನೇ ಕಾಲಕ್ಕೆ ಕಾರಣನಾಗುತ್ತಾನೆ. ಒಳ್ಳೆ ಕಾಲ ಕೆಟ್ಟ ಕಾಲ ಅಂತ ನಿರ್ಣಯ ಆಗುವುದು ರಾಜನ ಕರ್ತೃತ್ವದಿಂದ. ಕಾಲಕ್ಕೆ ಎಲ್ಲವೂ ವಶಗತ ಅಂತ ಇನ್ನೊಂದು ಕಡೆ ಹೇಳ್ತದೆ. ಅಂತ ಕಾಲವನ್ನು ನಿರ್ಣಯಿಸುವವನು, ಈಗ ಎಂಥ ಕಾಲ ಇರಬೇಕು ಅಂತ ನಿರ್ಣಯಿಸುವವನು ತನ್ನ ಕರ್ತೃತ್ವದಿಂದ ಸ್ವಯಂ ರಾಜ. ರಾಜ ಪ್ರತ್ಯಕ್ಷ ದೇವತ. ದೇವಾಹ ಮನುಷ್ಯ ರೂಪೇಣ ಚರಂತ್ಯತೆ ಮಹೀತಲೆ. ಇದೆಲ್ಲ ಮಾನಿತವಾದದ್ದು ಬ್ರಾಹ್ಮಣನ ಕುರಿತಾಗಿ ಎಂಬುದಕ್ಕಿಂತ ಕ್ಷತ್ರಿಯನ ಕುರಿತಾಗಿ. ದೇವತೆಗಳು ಮನುಷ್ಯ ರೂಪದಿಂದ ಸಂಚರಿಸುವುದು ಸರ್ವಾನುಗ್ರಹವನ್ನು ಮಾಡಬಲ್ಲ ರಾಜರುಗಳ ವಂಶದಲ್ಲಿ, ರಾಜರುಗಳ ರೂಪದಲ್ಲಿ ಕ್ಷಾತ್ರವನ್ನು ಪ್ರತಿಪಾದಿಸ್ತಾ ಕಾಲ ನಿರ್ಣಯವನ್ನು ಮಾಡುವುದು ಅವರು ಅಂತಾದರೆ, ಈಗ ಮಂತ್ರದಲ್ಲಿ ಮಂತ್ರವು ಯಾರ ಅಧೀನದಲ್ಲುಂಟೋ ಅವರಿಂದಲೇ ಕಾಲ ನಿರ್ಣಯ ಅಂತ ಹೇಳ್ಬಹುದಿತ್ತಲ್ಲ. ಇಲ್ಲವಲ್ಲ, ಹಾಗೊಂದು ಉಲ್ಲೇಖ ಇಲ್ಲವಲ್ಲ. ಹಾಗಾದರೆ ಮಂತ್ರವನ್ನು ಅಧೀನವಾಗಿರಿಸಿಕೊಂಡವರಿಗೂ ಕಾಲಗತಿಯನ್ನು ನಿಯಂತ್ರಿಸುವುದಕ್ಕಾಗುವುದಿಲ್ಲ ಅಂತಾದರೆ ಕಾಲ ಕಾಲ ಅಂತ ಅಂಗೀಕೃತವಾಗುವುದು ದೇವಾಧಿದೇವನಿಗೆ, ಯಾರಿಗೆ ಇರಲಿ ಅದವರವರ ತತ್ವಕ್ಕೆ ಮತಕ್ಕೆ ಸಮ್ಮತವಾದ ವಿಧಾನದಲ್ಲಿರಲಿ. ಕಾಲನನ್ನು ನಿಯಂತ್ರಿಸುವವ ಅಂತ ದೇವತಾ ವರ್ಗದಲ್ಲಿ ಮಾನಿತನಾದವನು ದೇವಾಧಿದೇವನಾದರೆ, ಕಾಲ ನಿಯಂತ್ರಕನಾಗಿ ಭೂತಲದಲ್ಲಿ ಮಾನಿತನಾದವನು ಕ್ಷತ್ರಿಯನಾದವನಾಗಿರ್ತಾನೆ, ಕಾಲಾತೀತನಾಗಿರ್ತಾನೆ. ಧರ್ಮಕ್ಕೆ ಬದ್ಧ ಅಂತಂದ್ರೆ ಒಂದು ತತ್ವಕ್ಕೆ ಬದ್ಧ ಅಂತ ಹೊರತು ಬ್ರಾಹ್ಮಣ್ಯಕ್ಕೆ ಬದ್ಧ ಅಂತ ಅರ್ಥ ಅಲ್ಲ. ಧರ್ಮದಂಡ್ಯನಾಗುತ್ತಾನೆ ಕ್ಷತ್ರಿಯ ಅಂತಂದರೆ ಒಂದು ತತ್ವಕ್ಕೆ, ಒಂದು ನಿಯಮಕ್ಕೆ, ಒಂದು ನಿಯತಿಗೆ ಬದ್ಧನಾಗುತ್ತಾನೆ ಅಂತ ಬಿಟ್ರೆ ಬ್ರಾಹ್ಮಣ್ಯಕ್ಕೆ ಅಧೀನನಾಗುತ್ತಾನೆ ಅಂತ ಅರ್ಥ ಅಲ್ಲ. ಹರಿಯೇ ನಮ್ಮೊಳಗಿದ್ದು ಇಷ್ಟನ್ನು ಮಾಡ್ತಾನೆ ಅಂತ ನಾವು ಒಪ್ಪಿದ್ದ ಹೌದು ಅಂತ ಆದರೆ ಅವನ ಪಾರಮ್ಯವನ್ನು ಅಂಗೀಕರಿಸಬೇಕು. ಈಗ ನೀನೇ ಯೋಚಿಸಿ ನೋಡು, ಅನೇಕ ವರಗಳನ್ನು ಕೊಡುವವನು ಬ್ರಹ್ಮ. ಆ ವರಗಳನ್ನು ಸಮನ್ವಯಗೊಳಿಸಿ ಲೋಕಹಿತವನ್ನು ಸಾಧಿಸುವವನಾರು? ಹರಿಯೇ. ಲೋಕಪಾಲಕ ಅಂದರೆ ನಾನೀಗ ಬ್ರಹ್ಮ ವಿಷ್ಣು ಅಂತ ತೊಡಗಿದ್ದಲ್ಲ, ಒಂದು ವಿಧಾಯಕವಾದ ಶಕ್ತಿ, ಒಂದು ನಿಯಂತ್ರಕವಾದ ಶಕ್ತಿ. ಲೋಕದಲ್ಲಿ ವಿಧಾಯಕ ಶಕ್ತಿಯೇ ಪ್ರಥಮ ಪ್ರಾಶಸ್ತ್ಯಕ್ಕೆ ಅರ್ಹವೋ ಅದು ಹೌದು ಅಂತಾದ್ರೆ ಬ್ರಾಹ್ಮಣರು ಇವರ ಪಾರಮ್ಯವನ್ನು ಒಪ್ಪಬೇಕು. ಅಲ್ಲ, ನಿಯಂತ್ರಕವಾದಂತಹ ಶಕ್ತಿ ಅದೇ ಅರ್ಹವೋ ಪ್ರಾಶಸ್ತ್ಯಕ್ಕೆ ಪ್ರಾಮಾಣ್ಯಕ್ಕೆ ಅಂತ ಒಪ್ಪಿದ್ರೆ ಹರಿಯನ್ನು
ಅವರ ಅಂಶವನ್ನು ಹೊಂದಿ ಪೃಥ್ವೀಪತಿಗಳಾಗಿ ರಾಜ್ಯಾಡಳಿತವನ್ನು ಮಾಡುವ ಕ್ಷತ್ರಿಯರನ್ನು ನಾವು ಒಪ್ಪಬೇಕಾಗುತ್ತದೆ. ಆ ನೆಲೆಯಿಂದ ನೋಡಿದರೆ ವಿಧಾನ ಹೀಗುಂಟು ಅಂತ ಹೇಳುವುದಕ್ಕೆ ನೀವು, ಮಾಡುವುದಕ್ಕೆ ನಾವೇ. ಕ್ಷತ್ರಿಯರ ಮೂಲಕವೇ ಲೋಕಹಿತ ಆಗುವುದು, ಲೋಕಹಿತದ ಕರ್ಮಗಳು ಆಗುವುದು. ಆ ನೆಲೆಯಿಂದಲೇ ಯೋಚಿಸಿದರೆ ಲೋಕಹಿತವನ್ನು ಮಾಡುವಲ್ಲಿ ಸದಾ ಸರ್ವದಾ ನಿರತರಾದವರು ನೀನು ಹೇಳಿದೆ. ಈಗ ಪಾದಾದಿಕೇಶ ಅಂತ ಉಪಕ್ರಮದಿಂದ ಮುನ್ನಡೆಯುವಾಗ ಶೂದ್ರನಾದವನು, ಶೂದ್ರವರ್ಣೀಯನಾದವನ ಕರ್ಮವನ್ನು ಮಾತ್ರ ಲಕ್ಷ್ಯವಿರಿಸಿದರೆ ಏನಾಗ್ತದೆ? ತನಗಾಗಿ ತಾನು ದುಡಿಯುವವನು, ತನಗೂ ತನ್ನ ಪರಿವಾರಕ್ಕೂ ದುಡಿಯುವವನು ವೈಶ್ಯ, ತನಗೂ ಲೋಕಕ್ಕೂ ದುಡಿಯುವವನು ಕ್ಷತ್ರಿಯ. ಲೋಕಕ್ಕಾಗಿಯೇ ಎಂಥದ್ದು ಈ ಲೋಕಕ್ಕಾಗಿಯೇ ದುಡಿಯುವುದು? ಬ್ರಾಹ್ಮಣರಲ್ಲಿ ಲೋಕಕ್ಕಾಗಿಯೇ ದುಡಿಯುವುದು. ಎಲ್ಲ ಆತ್ಮೋದ್ಧಾರ ಅಂತ ಹೇಳ್ತಾ ಮುನ್ನಡೆಯುವುದು ಬಿಟ್ಟು ಲೋಕೋದ್ಧಾರಕ್ಕೆ ಯಥಾರ್ಥದಲ್ಲೂ ದುಡಿಯುವುದು. ನೀನು ಹೇಳಿದ್ದ ಹೌದು ಅಂತಾದ್ರೆ ಕ್ಷತ್ರಿಯರೇ ಸಮರ ಕಣದಲ್ಲಿ ಮರಣ ಭೀತಿ ಇಲ್ಲದೆ ಹೋರಾಟ ಮಾಡುವವರು ಕ್ಷತ್ರಿಯ ವೀರರು, ಬ್ರಾಹ್ಮಣರಲ್ಲ. ಪ್ರಾಣವನ್ನಾದರೂ ಪಣವಾಗಿರಿಸಿಕೊಂಡು ಹೋರಾಟ ಮಾಡುವಂತಹ ಕ್ಷತ್ರಿಯರಿಗೆ ಪ್ರಾಣದ ಹಂಗಿಲ್ಲ, ಅದರ ಭೀತಿಯೂ ಇಲ್ಲ. ಸತ್ತರ ಸಿಗುವುದನ್ನು ವೀರನೆಲೆ ಅಂತ ಅಂಗೀಕರಿಸಿದ ಕ್ಷತ್ರಿಯರಲ್ಲಿ ಬದುಕಿದ್ದಷ್ಟು ಜನ ಅಲ್ಲ, ಉಳಿದವರಿಗೆ ಹೇಳ್ತಾ ಬೋಧಿಸ್ತಾ ಮಾಡಬೇಕಾದನ್ನು ಹೇಗೋ ಮಾಡಿಸ್ತಾ ಅದರಿಂದಲೇ ಹೊಟ್ಟೆ ಹೊರೆದುಕೊಳ್ಳುವ. ಅರ್ಥ ಆಗ್ತದ? ಅಶನಕ್ಕೆ ಗತಿ ಮಾಡಿಕೊಳ್ಳುವ ಬ್ರಾಹ್ಮಣರು ಒಂದೇ, ಅಶನವೇ ಬಲವಾಗುಳ್ಳವರು ಒಂದೇ. ಹೊಟ್ಟೆ ಹೊರೆಯುವುದಕ್ಕಾಗಿ ಉಪದೇಶ ಮಾಡುವವರಲ್ಲಿ ಕೊರಳು ಕತ್ತರಿಸಿದ್ರು ಲೆಕ್ಕಿಸುವುದಿಲ್ಲ ಅಂತ ಹೇಳಿದ ಕ್ಷತ್ರಿಯರಲ್ಲಿ ನಿಮಗೆ ಅಶನವೇ ಬಲ, ನಮಗೆ ಅಶನ ಬಲ. ಹೌದು. ಅಶನ ಕಲೆಯು ಚಮತ್ಕೃತಿಯು ನಮ್ಮ ದೆಸೆಗದು ಯಜ್ಞ ಸತ್ಕೃತಿಯೋ. ಅಶನ ಕಲೆಯು ಚಮತ್ಕೃತಿಯು ಅಶನ ಕಲೆಯು ಚಮತ್ಕೃತಿಯು ನಮ್ಮ ದೆಸೆಗದು ಯಜ್ಞ ಸತ್ಕೃತಿಯು. ನಮ್ಮ ದೆಸೆಗದು ಯಜ್ಞ ಸತ್ಕೃತಿಯು. ರಸೆಯೋಳು ಜಲಾಶನವೇ ಪರ್ಣಾಶನ, ರಸೆಯೋಳು ಜಲಾಶನವೇ ಪರ್ಣಾಶನವಾದ. ಅಶನಿಗಳು ನಮ್ಮಲ್ಲಿ ಹರು ನಿಪ್ಪುದಿರು ಮುಕ್ಕುವ ಬಗೆಗೆ ನಿಂದು ಅಶನ ಕಥೆಯು ಚಮತ್ಕೃತೆಯು ನಮ್ಮ ದೇಸಿಗದು ಯಜ್ಞ ಸತ್ಕೃತಿಯೋ. ರಸೆಯುಳು ಜಲಾಶನ ಮೇ ಪರ್ಣಾಶನವಾದ. ಅಶನೆಗಳು ನಮ್ಮಲ್ಲಿ ನಿಂತಿರು ಮುಕ್ಕುವ ಬಗೆಯ ನಿಂದು ಅಶನ ಕಲೆಯು ಚಮತ್ಕೃತಿಯೋ. ಕಲೆ ಚಮತ್ಕೃತಿಯೋ ನಮ್ಮ ದೇಸಿಗದು ಯಜ್ಞ ಸತ್ಕೃತಿಯೋ. ಕ್ಷುಮನೆ ಮಹರ್ಷಿ, ಪ್ರಜಾ ಸಂರಕ್ಷಣೆಯನ್ನು ಮಾಡುವಂತಹ ಅರ್ಹತೆಯನ್ನು ಹೊಂದಿದ ಕ್ಷಾತ್ರದ ಮುಂಭಾಗದಲ್ಲಿ ಮಿಕ್ಕುಳಿದದ್ದೆಲ್ಲ ಗೌಣವಾಗಿ ಪರಿಣಮಿಸ್ತದೆ ಎನ್ನುವ ಭಾವವನ್ನು ನೀ ತಳೆದಿದ್ದ. ಹೌದೌದು. ಕ್ಷಾತ್ರದ ಹೊಣೆ ಕಡಿಮೆ ಅಂತ ನಾ ಹೇಳುವುದೇ ಇಲ್ಲ. ಅಲ್ಲ, ಹೊಣೆ ಅದರದ್ದೇ ಹೆಚ್ಚು ಅಂತ ನಾನು ಹೇಳುದು. ಉತ್ತಮೋತ್ತಮವಾದಂತಹ ಹೊಣೆಯನ್ನು ಹೊಂದಿದಂತಹ ವರ್ಣ ಕ್ಷಾತ್ರ ಹೌದು. ಹಾಗೆಂದು ಅದೇ ತುರೀಯವಾದದ್ದಲ್ಲ. ಅದ್ಯಾಕೆ ಎಲ್ಲ ಉತ್ತಮಕ್ಕೆ ಅದರಲ್ಲಿ ಉಂಟು, ಅದು ತುರೀಯವಾದದ್ದಲ್ಲ. ಅದಕ್ಕಾದರೂ ನಿರ್ದೇಶನವನ್ನು ನಿಯಂತ್ರಣವನ್ನು ಒದಗಿಸಿಕೊಡಬಹುದಾದಂತಹ ಅರ್ಹತೆಯನ್ನು ಬ್ರಾಹ್ಮ ಹೊಂದಿದೆ. ಆದ್ದರಿಂದ ಕ್ಷಾತ್ರ ತುರೀಯವಾದದ್ದಲ್ಲ. ಯಾಕೆ? ಲೋಕಪಾಲನಾಧ್ಯಕ್ಷನಾದಂತಹ ಹರಿ ಹೌದು ಅಲ್ವಾ?
ಲೋಕ ಸಮಸ್ತವನ್ನು ಸಂರಕ್ಷಿಸ್ತಾನೆ. ಸಂರಕ್ಷಿಸುವುದಕ್ಕೆ ಬೇಕಾಗಿ ವಿಧ ವಿಧದ ಸ್ವರೂಪದಿಂದೆಲ್ಲ ವ್ಯವಹರಿಸ್ತಾನೆ. ಅಲ್ವಾ? ಲೋಕವನ್ನು ನಿಯಂತ್ರಣದಲ್ಲಿ ತಂದಿರಿಸಿಕೊಳ್ತಾನೆ. ಒಂದರ್ಥದಿಂದ ನೋಡಿದರೆ ಶ್ರೀಹರಿ ಅಂಶ ಸ್ವರೂಪರಾಗಿ ಈ ಪೃಥ್ವಿಯಲ್ಲಿ ಪೃಥ್ವಿ ಪಾಲಕರುಗಳು ಇರುತ್ತಾರೆ. ಈಗ ಲೋಕ ನಿಯಾಮಕನಾದಂತಹ ಆತ ಬೇರೆ ಬೇರೆ ರೂಪದಿಂದ ಅವತಾರಿಯಾಗಿ ಬರುವುದು, ರಾಜನಾದವನು ಬೇರೆ ಬೇರೆ ರೂಪ ಧರಿಸಿ ಅಲ್ಲ ಹೇಳಿದ್ದು. ಹೌದಪ್ಪ, ಅದಕ್ಕೀಗ ಸಾಮ್ಯ ಉಂಟು ಅಂತ ಹೇಳಿದ್ದು. ಹೌದು. ಅಲ್ಲಿ ನಿಯಂತ್ರಣಕ್ಕೆ ಬೇಕಾದ ರೂಪವನ್ನು ಆ ಕಾಲಕ್ಕನುಗುಣವಾಗಿ ಧರಿಸುವವನು ರಾಜನು ವಿಷ್ಣು. ಪೃಥ್ವಿಪತಿಯಾಗಿ ಪ್ರಜಾ ಸಂರಕ್ಷಣೆಯನ್ನು ಮಾಡುವಲ್ಲಿ ಕ್ಷತ್ರಿಯರು ಸಾಕಷ್ಟು ಶ್ರಮವನ್ನು ಹೊಂದುವವರು. ಆದ್ದರಿಂದಲೇ ಅರ್ಹತೆಯನ್ನು ಸ್ಥಾನವನ್ನು ಗಳಿಸಿದವರು ಅನ್ನುವಂತಹ ಭಾವದಿಂದ ನೀನಾಡಿದೆ. ಅದಕ್ಕಿಂತ ಮಿಕ್ಕಿನದು ಬ್ರಾಹ್ಮ ಅನ್ನುವಂತಹ ನಿರ್ಣಯವನ್ನು ನಾ ತಳೆಯುವಲ್ಲಿ ಕಾರಣವಾದದ್ದು ಯಾವುದು? ಹೇಗಿರಬೇಕು ಅನ್ನುವಂತಹ ಒಂದು ರೂಪುರೇಷೆಯನ್ನು ನಿರ್ಣಯಿಸುವವರೇ ಬ್ರಾಹ್ಮಣರು. ಶಾಸನವನ್ನು ಸಿದ್ಧ ಮಾಡುವವರು ಬ್ರಾಹ್ಮಣರು. ಅದನ್ನು ಅನುಷ್ಠಾನಪೂರ್ವಕವಾಗಿ ಉಳಿಸಿಕೊಳ್ಳುವಲ್ಲಿ ಪರಿಶ್ರಮವನ್ನು ಹೊಂದಬೇಕಾದವರು ಕ್ಷತ್ರಿಯರು. ನೀನೊಂದು ಅಶನದ ಕುರಿತಾಗಿ ನಮ್ಮನ್ನು ಆಕ್ಷೇಪಿಸಿ ಹೊಟ್ಟೆ ಹೊರೆಯುವುದಕ್ಕಾಗಿ ಇದ್ದದ್ದನ್ನು ವಿನಿಯೋಗಿಸಿಕೊಂಡ್ರೆ ಅದೇ ಶ್ರೇಷ್ಠತೆಗೆ ಮಾನದಂಡ ಆಗ್ತದೆ. ಆಹಾ, ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಬದುಕುವುದಕ್ಕೆ ಬ್ರಾಹ್ಮಣರು ಅಂತ ಹೆಸರ ಅಲ್ಲ, ಅದನ್ನೇ ಪ್ರಧಾನವಾಗಿ ಮಾಡುವವರು ಅಂತ. ಈಗ ವೃತ್ತಿಯನ್ನು ಅನುಸರಿಸಿ ಪ್ರವೃತ್ತಿಯನ್ನು ಆಧರಿಸಿ ಒಂದು ನಿಗಮನಕ್ಕೆ ಬಂದು ತಲುಪುವುದಾದ್ರೆ ನೀವು ಮಾಡುವ ಕರ್ಮಸಾರವನ್ನು ಸಂಗ್ರಹಿಸಿ ಹೇಳುವುದಿದ್ರಾಗೆ ಅಲ್ವೋ? ಅಲ್ವೇ ಅಲ್ಲ. ಕೇವಲ ಉಣ್ಣುವುದಕ್ಕಾಗಿ ಬದುಕುವವರು ಅನ್ನುವಂತಹ ಭಾವ ಒಂದು ಉಂಟು ಅಂತಾದರೆ ಬ್ರಾಹ್ಮಣ ವರ್ಣವನ್ನು ಬಿಟ್ಟು ಮಿಕ್ಕುಳಿದ ವರ್ಣದವರಿಗೆ ಸಂಬಂಧಿಸಿ ಬರಬೇಕು. ಅದ್ಯಾಕೆ ಕೇಳುವ? ಬ್ರಾಹ್ಮಣರು ಉಣ್ಣುವುದಕ್ಕಾಗಿ ಬದುಕುವವರಲ್ಲ, ಉಣ್ಣದೆ ಬದುಕುವವರು, ಬದುಕಲಿಕ್ಕಾಗಿ ಉಣ್ಣುವವರು. ವ್ಯತ್ಯಾಸ ಉಂಟು ಅದರಲ್ಲಿ ಬಹಳ. ಅದು ತುಂಬಾ ಉಂಡವರು ಹೀಗೆ ಬುದ್ಧಿವಂತಿಕೆ ಮಾತಾಡ್ತಾರೆ. ಹಾಗಲ್ಲ, ಉಣ್ಣುವುದಕ್ಕಾಗಿ ಬದುಕುವವರು ಹೇಗೆ ಭೋಗಾಪೇಕ್ಷಿಗಳಾಗಿ ತಾವು ಶ್ರಮ ವಹಿಸಿ ಅಥವಾ ಇನ್ಯಾವುದೋ ಉಪಾಧಿಯ ಮೂಲಕವಾಗಿ ತಾವು ಸುಖವನ್ನು ಅನುಭವಿಸಬೇಕು ಅನ್ನುವಂತಹ ನಿರ್ಣಯವನ್ನು ಹೊಂದಿ ಬದುಕುವವರು. ಆದರೆ ಬದುಕುವುದಕ್ಕಾಗಿ ಉಣ್ಣುವವರು ಅಂದರೆ ಅನಿವಾರ್ಯಕ್ಕಾಗಿ ಮಾತ್ರ ಉಣ್ಣುವವರು ಅಂತ ಅರ್ಥ. ಯಾಕೆ ಅನಿವಾರ್ಯಕ್ಕಾಗಿ ಉಣ್ಣಬೇಕು? ಈ ದೇಹವನ್ನು ದೇವಾಲಯ ಅನ್ನುವಂತಹ ಗೌರವ ಭಾವದಿಂದ ಕಂಡು ದೇಹಸ್ಥವಾದಂತಹ ಜೀವಾತ್ಮವನ್ನು ಪರಮಾತ್ಮ ಸ್ವರೂಪ ಅಂತ ಭಾವಿಸಿಕೊಂಡು ಉಣ್ಣುವಂತಹ ಒಂದೊಂದು ತುತ್ತು ಯಜ್ಞದಲ್ಲಿ ಸಮರ್ಪಿಸುವ ಹವಿಸ್ಸು ಅನ್ನುವಂತಹ ಭಾವದಿಂದ ಬ್ರಾಹ್ಮಣರು ಆಹಾರವನ್ನು ಸ್ವೀಕಾರ ಮಾಡುವುದು. ಯಾಕೆ? ಉದರದಲ್ಲಿರುವಂತಹ ಅಗ್ನಿ ಸ್ವರೂಪನ ಯಜ್ಞನಾರಾಯಣನನ್ನು ಸಮಾಧಾನಗೊಳಿಸುವುದಕ್ಕಾಗಿ ಕೊಡುತ್ತಿರುವಂತಹ ಆಹುತಿ ಒಂದೊಂದು ತುತ್ತು. ಪ್ರಾಣ ಅಗ್ನಿಹೋತ್ರ ಅಂತ ನಿಮ್ಮವ್ರು ಹೇಳಿದ ಕೇಳಿ ಅಲ್ವಾ? ಬೇರೆ ಯಾವ ಕಾರಣಕ್ಕೂ ಅಲ್ಲ. ಅದನ್ನೇ ಅನುಸಂಧಾನ ಮಾಡಿ ನಡೆಸ್ತಾ ಇರುವವರು ಹರಿಯ ಅಂಶವನ್ನು ಹೊಂದಿದವರು ಕ್ಷತ್ರಿಯರು. ನಿಮ್ಮದ್ದಾದಂತಹ ಏಳಿಗೆಗೆ ಬೇಕಾಗಿ ಬ್ರಾಹ್ಮಣರು ಯಾಗಯಜ್ಞಾದಿ ಕರ್ಮಗಳಲ್ಲಿ ನಿರತರಾಗಿ ಸದಾಕಾಲ ಲೋಕಕ್ಷೇಮ ವೃದ್ಧಿ ಹೊಂದಲಿ ಅನ್ನುವಂತಹ ನಿರ್ಣಯದಿಂದಲೇ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡವರು. ಈಗ ಬ್ರಾಹ್ಮಣರಲ್ಲಿಯೂ ಸ್ವಾರ್ಥಪರರು ಇಲ್ಲವೋ ಕೇಳಿದ್ರೆ ಇದ್ದಾರೆ, ಅದು ಪ್ರಶ್ನೆ ಬೇರೆ. ಅದೆಲ್ಲ ಅಪವಾದ ಎಲ್ಲ ವರ್ಗದಲ್ಲಿ ಎಲ್ಲದಕ್ಕೂ. ಹಾಗೀಗ ಕ್ಷತ್ರಿಯರು ಸರಿ ಇಲ್ಲದೆ ಇದ್ದವರು ಎಷ್ಟು ಮಂದಿ ಇಲ್ಲ ಪ್ರಪಂಚದಲ್ಲಿ. ಈಗ ಸಾಮಾನ್ಯತಃ ಲೋಕದಲ್ಲಿ ವಿಧಿತವಾದ ಕರ್ಮ ಯಾವ ವರ್ಣಕ್ಕೆ ಯಾವುದು ಅದನ್ನು ಆಧರಿಸಿ ನಮ್ಮ ಮಾತು. ಈಗ ಹೇಗಿದ್ದಾರೆ ಅಂತ ಬೇಡ ನಮಗೆ, ಆಯಾಯ ವರ್ಣಕ್ಕೆ ಹೇಳಲ್ಪಟ್ಟ ಕರ್ಮ ಯಾವುದು ಅನ್ನುವುದರಿಂದ ವಿವೇಚಿಸುವುದು. ಸರಿ, ಈಗ ನಾನು ಅಷ್ಟಕ್ಕೆ ಇದ್ದೇನೆ ಇಲ್ವೋ ಅನ್ನೋದು ಪ್ರಶ್ನೆ ಬೇರೆ. ಅದೇ, ಅಥವಾ ನೀನು ಕ್ಷಾತ್ರ ಧರ್ಮಕ್ಕೆ ಅನುಸಾರವಾಗಿ ಬದುಕಿದವನು ಅನ್ನೋದು ನಮಗೆ ಪ್ರಧಾನ ಅಲ್ಲ. ನಮ್ಮಲ್ಲಿಗ ಪ್ರಧಾನ ಬಂದದ್ದು ಯಾವನೋ ಒಬ್ಬ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ ಇಂಥ ವ್ಯಕ್ತಿ ದೊಡ್ಡವನೋ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಅಂತ ವ್ಯಕ್ತಿ ದೊಡ್ಡವನ ವ್ಯಕ್ತಿನಿಷ್ಠವಾಗಿ ಮಾತಾಡುತ್ತಿದ್ರೆ ನಾವು ಬೇಕು ಅಲ್ವೇ ಅಲ್ಲ. ಚತುರ್ವರ್ಣಗಳಲ್ಲಿ ಉತ್ತಮವಾದದ್ದು ಯಾವುದು ಅನ್ನುವಂತಹ ಒಂದು ವಿವೇಚನೆಗೆ ನಾವು ಹೊರಟದ್ದರಿಂದ ಈಗ ಬ್ರಾಹ್ಮಣ ವರ್ಣದ ಕರ್ಮವನ್ನು ಕ್ಷತ್ರ ಧರ್ಮದ ಕರ್ಮವನ್ನು ನಾವು ಪರಸ್ಪರ ತುಲನೆ ಮಾಡಿ ನೋಡಿಕೊಳ್ಬೇಕು. ಹೇಗೆ? ಇದನ್ನು ನೋಡಿದರೆ ಕ್ಷಾತ್ರ ಧರ್ಮ ವೃದ್ಧಿಗೊಳ್ಳುವಂತೆ ಪುಷ್ಟಿಗೊಳ್ಳುವಂತೆ ಅನುಕೂಲವನ್ನು ಕಲ್ಪಿಸಿಕೊಡುವವರೇ ಬ್ರಾಹ್ಮಣರು. ಈಗ ನಿಮ್ಮಿಂದಲೇ ಹೊಂದುತ್ತೇವೆ ದವಸ ಧಾನ್ಯಗಳನ್ನು ಬ್ರಾಹ್ಮಣರು. ಹೊಂದಿಕೊಂಡು ಹೋಗಿ ಒಟ್ಟು ಪಾತ್ರೆಯಲ್ಲಿ ಹಾಕಿ ಬೇಯಿಸಿ ಉಣ್ಣುವುದಲ್ಲ. ಮತ್ತೆ ಅಶನ ಕಲೆಯು ಚಮತ್ಕೃತಿ. ಯಾವುದರ ಚಮತ್ಕೃತಿ? ಅದನ್ನೊಂದು ಚಮತ್ಕಾರವಾಗಿ ಬದುಕಿನ ಅಂಗೀಕಾರವಾಗಿ ಅಂಗೀಕರಿಸುವಲ್ಲಿ, ವಿನಿಯೋಗ ಮಾಡುವಲ್ಲಿ ಹಿರಿದಾದಂತಹ ಉದ್ದೇಶವನ್ನು ಬ್ರಾಹ್ಮಣರು ಹೊಂದಿದ್ದಾರೆ. ಈಗ ಒಲೆಯ ಮೇಲೆ ಪಾತ್ರೆ ಇಟ್ಟು ತಂಡೂರ ಹಾಕಿ ಬೇಯಿಸಿದ್ರೆ ಅನ್ನ ಆಗುತ್ತದೆ. ಹೌದು.
ಉಣ್ಣುವುದಕ್ಕಾಗಿ ಮಾಡುವುದಕ್ಕೂ ಅದೇ ಹೆಸರಲ್ವ ಅನ್ನ ಅಂತ. ಹೌದೌದು ದೇವರ ನೈವೇದ್ಯಕ್ಕೂ ಅದನ್ನೇ ಮಾಡ್ತೇವೆ. ಹೌದೌದು. ದೇವರ ಮುಂಭಾಗದಲ್ಲಿ ಇಡುವಂತಹ ಕಾಲಕ್ಕೆ ಅದಕ್ಕೆ ನಾವು ಪ್ರತ್ಯೇಕವಾದ ಒಂದು ಗೌರವವನ್ನು ಸೂಚಿಸ್ತೇವೆ. ಹಾ ಹಾ ಅದು ಭಗವಂತನಿಗೆ ನಿವೇದಿಸಲ್ಪಡುವುದಕ್ಕಿರುವುದಾದ್ದರಿಂದ ನೈವೇದ್ಯ ಹಾ, ಹಾ, ಹಾ. ಅಲ್ವಾ? ಭಗವಂತನಿಗೆ ನಿವೇದಿಸಲ್ಪಡುವುದಕ್ಕಾಗಿ ಸರಿ. ಮಾಡಿದ್ದಿದೆ. ಅದೇ ಒಲೆಯ ಮೇಲೆ ಪಾತ್ರೆ ಹೂಡಿ ಇದೇ ತಂಡೂಲವನ್ನು ಹಾಕಿ ಬೇಯಿಸಿದ್ದು. ಹಾಗಿದ್ರೆ ಅದು ನೈವೇದ್ಯವಾಗುವುದಕ್ಕೂ ಇದು ಕೇವಲ ಹಸಿವೇನು ನೀಗಿಸುವುದಕ್ಕೂ ಉಣ್ಣು ಅನ್ನವಾಗುವುದಕ್ಕೂ ಕಾರಣವಾದದ್ದು ಯಾವುದು ಕೇಳಿದರೆ ಕೈಗೊಳ್ಳುವಂತಹ ಕರ್ಮದ ಹಿನ್ನೆಲೆಯಲ್ಲಿರುವಂತಹ ಕಾರಣ. ಅಂದ್ರೆ ಬೇಯುವುದು ಎಲ್ಲರ ಮನೆಯಲ್ಲಿಯೂ ಅನ್ನವೇ ಅಲ್ಲ, ಅಕ್ಕಿಯ ಬೆಂದು ಅನ್ನ ಆಗುವುದು. ಅನ್ನ ಆಗುವುದು. ಬ್ರಾಹ್ಮಣರ ಮನೆಯಲ್ಲಿ ನೈವೇದ್ಯ, ಉಳಿದವರ ಮನೆಯಲ್ಲಿ ಅನ್ನ ಅಂತ. ಯಾಕೆ ಹಾಗೆ ವ್ಯತ್ಯಾಸ ಆಗ್ತದೆ? ವ್ಯತ್ಯಾಸ ಆಗ್ತದೆ ಕೇಳಿದರೆ ಉಣ್ಣುವ ಒಂದು ತುತ್ತನ್ನಾದರೂ ಭಗವಂತನ ಪ್ರಸಾದವಾಗಿ ಸ್ವೀಕರಿಸುವವರಿಗೆ ಬ್ರಾಹ್ಮಣರು ಅಂತ ಹೆಸರು. ತಾವೆಲ್ಲ ಉಂಡು ಮುಗಿದ್ರೆ ದೇವರಿಗೆ ಮತ್ತೆ ಪ್ರಸಾದ ಅಂತ ಕೊಡುವವರಿಗೆ ಬಾಕಿ ಜಾತಿಯವರು ಅಷ್ಟೇ ಇರುವುದು ವ್ಯತ್ಯಾಸ. ಈ ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಶೂದ್ರರಾಗಲಿ ತಾವು ಗಳಿಸಿದಂತಹ ಯಾವುದೇ ಸಂಪತ್ತಿನಲ್ಲಿ ಪ್ರಧಾನವಾಗಿ ತಮಗೆಷ್ಟು ಗಳಿಸಿದಂತಹ ಆದಾಯ, ನಿಮ್ಮ ನೀತಿ ಹೇಳುವುದೇ ಹೇಗೆ, ರಾಜಸಂಲಕ್ಷಣವಾದ ನೀತಿ ಹೇಳುವುದು ಹೇಗೆ, ಒದಗಿ ಬಂದಂತಹ ಸಂಪತ್ತನ್ನು ವಿಭಜಿಸುವಲ್ಲಿ ಹೇಗೆ, ತನಗಿಷ್ಟು, ತನ್ನ ಹೆಂಡತಿ ಮಕ್ಕಳಿಗಿಷ್ಟು, ತನ್ನ ಮುಂದಿನ ಸುಖಕ್ಕಿಷ್ಟು, ತನ್ನ ಕಾಮನೆಗಳಿಗಿಷ್ಟು, ಅದೆಲ್ಲ ಆದ ಮೇಲೆ ಬಂದವನಿಗೆ ಕೊಡ್ಲಿಕ್ಕಿಷ್ಟು ಅಲ್ವಾ? ಹೀಗೆ 5 ವಿಭಾಗದಿಂದ ವಿಭಾಗಿಸಿ ದ್ರವ್ಯವನ್ನು ವಿನಿಯೋಗ ಆಕ್ಷೇಪ ಮಾಡಿದ್ದಲ್ಲ, ಅಲ್ಲಲ್ಲ, ನಿಮ್ಮ ಜೀವನ ವೃತ್ತಿ. ಹೌದಪ್ಪ ಅಲ್ವಾ? ಹೌದು. ಬ್ರಾಹ್ಮಣನಾದವನಿಗೆ ಹಾಗಲ್ಲ, ಬಂದುದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣಾ ಭಾವದಿಂದಲೇ ಅವನು ಒಪ್ಪಿಸಿಕೊಳ್ಬೇಕು. ಹೌದು. ಹಾಗೆಂತ ಅವ ಉಣ್ಲಿಕ್ಕಿಲ್ವೋ? ಉಣ್ಲಿಕ್ಕುಂಟು. ಏನನ್ನು ಉಣ್ತಾನೆ? ಭಗವಂತನ ಪ್ರಸಾದ ರೂಪವಾಗಿ ಸ್ವೀಕರಿಸಿ ಉಣ್ಣಬೇಕು. ಹಾಗಿದ್ರೆ ಭಗವಂತನಿಗೆ ಪರಿಪೂರ್ಣವನ್ನು ಒಪ್ಪಿಸಿ ಭಗವನಿಂದ ಬಂದ ಪ್ರಸಾದವನ್ನು ಮಾತ್ರ ಸ್ವೀಕರಿಸುವುದಕ್ಕೆ ಬ್ರಾಹ್ಮಣ್ಯ ಅಂತ ಹೆಸರು. ಹಾಗಿದ್ರೆ ಬೇಯಿಸುವ ಅನ್ನದಲ್ಲಿಯೂ ತನ್ನ ಹೆಸರಿಗೆ ಅಂತ ಒಂದು ಅಕ್ಕಿ ಕಾಳು ಹಾಕಿ ಬೇಯಿಸದೇ ಇದ್ದ ಬ್ರಾಹ್ಮಣರು ನೀವು ಉಣ್ಣುವುದಕ್ಕಿದ್ದವರು ಅಂತ ಆಕ್ಷೇಪ ಮಾಡ್ತೀರಲ್ಲ, ಏನು ಹೇಳಬೇಕು? ಅಂದ್ರೆ ನೀವೆಲ್ಲ ದೂರದಲ್ಲಿದ್ದು ಒಳ್ಳೆಯದನ್ನು ಉಣ್ಣುವುದಕ್ಕಾಗಲಿ ಅನ್ನುವುದಕ್ಕಾಗಿ ನಾವಿಲ್ಲಿ ಉಣ್ಣುವುದು. ನಮ್ಮ ವೈಶ್ವಾನರಾಜ್ಞಿಗೆ ನಾವು ಈ ತರನಾದಂಥ ಆಹುತಿಯನ್ನು ಕೊಡುತ್ತಿರುವುದರಿಂದ, ಪ್ರಾಣಾಗ್ನಿಹೋತ್ರವನ್ನು ಎಸಗುತ್ತಿರುವುದರಿಂದ ಲೋಕದಲ್ಲಿ ಕ್ಷೇಮ ಆಗುತ್ತದೆ. ರಾಜ ಕಾಲಸ್ಯ ಕಾರಣ ಮುಂದೆ ಕಾಲವನ್ನು ಅರಸನಾದವ ನಿಯಂತ್ರಿಸ್ತಾನೆ ಅನ್ನುವ ವಾಕ್ಯಕ್ಕಾಗಿ ಹುಟ್ಟಿಕೊಂಡದ್ದಲ್ಲ. ಅರಸನಿಗೆ ಸಾರ್ವತ್ರಿಕವಾದ ಪ್ರಜ್ಞೆ ಇರಲಿ ಅಂತ. ಹೌದು, ಸಾರ್ವತ್ರಿಕ ಪ್ರಜ್ಞೆ ಅರಸನಿಗೆ ಇರಲಿ ಅಂತ. ಒಬ್ಬ ಅರಸ ಕೆಟ್ಟರೆ ಸಂಪೂರ್ಣ ದೇಶವೇ ಕೆಟ್ಟು ಹೋಗ್ತದೆ. ಆದ್ದರಿಂದಲೇ ಕೆಡುವುದು ಒಳ್ಳೆಯದು ಮಾಡುವುದು ಏಕನಿಷ್ಠವಾದದ್ದು, ಬಹುನಿಷ್ಠವಾದದ್ದಲ್ಲ, ಬ್ರಾಹ್ಮಣನಿಷ್ಠವಾದದ್ದಲ್ಲ ಅಂತ. ಮಾಡುವುದನ್ನೇ ಮಾಡು, ಅಲ್ಲದೆ ಇದ್ದದ್ದನ್ನು ಮಾಡಿದ್ರೆ, ಮಾಡಬೇಕಾದದ್ದನ್ನು ಮಾಡದೆ ಹೋದ್ರೆ ನಿನಗೆ ಮಾತ್ರ ಕಷ್ಟ ಅಲ್ಲ, ಇಡೀ ಲೋಕಕ್ಕೆ ಕಷ್ಟ ಬರ್ತದೆ. ಇಷ್ಟು ಹೊಣೆಯುಳ್ಳ ಸ್ಥಾನದಲ್ಲಿ ನೀನಿದ್ದಿ ಅನ್ನುವುದರಿಂದ ರಾಜ ಕಾಲಸ್ಯ ಕಾರಣ, ಕಾಲ ಉಂಟು ಮಾಡುವವನನ್ನುವ ಕಾರಣಕ್ಕಲ್ಲ. ಕಾಲ ಕಾಲ ಕೀಳೆಯಲ್ಲಿ ಮಳೆ ಬೆಳೆ ಆದಿಗಳು ಬರುವುದಕ್ಕೆ ಕಾರಣವಾಗುವುದು ಅರಸನಲ್ಲುವಪ್ಪ. ಮತ್ತೆ ಎಲ್ಲಿಯೋ ದೂರದಲ್ಲಿ ಕಾಡಿನಲ್ಲಿ ಕುಳಿತು ನಮ್ಮಾಗಿದ್ದ ಋಷಿಮುನಿಗಳು ಮಾಡುವ ಯಾಗಯಜ್ಞಾದಿಗಳು ಅಲ್ಲ, ಅದರಿಂದ ಮಳೆ ಬರ್ತದೆ. ಅದರಲ್ಲಿ ಹೆಚ್ಚುಗಾರಿಕೆ ಎಂತದ್ದು ಅಂತ. ನಿಮ್ಮಲ್ಲಿ ಬೇರೆ ಕರ ಸಂಗ್ರಹ ಮಾಡ್ತೇವ? ರಾಜರಾದವರು ಬ್ರಾಹ್ಮಣರಲ್ಲಿ ಕರ ಸಂಗ್ರಹ ಮಾಡುವುದಕ್ಕಿಲ್ಲ. ಯಾಕೆ? 6ನೇ 1 ಅಂಶವನ್ನು ಅವರು ಕೊಡಬೇಕು, ಕೊಡ್ತಾರಾದ್ದರಿಂದ ಬೇರೆ ಕರ ಸಂಗ್ರಹ ಇಲ್ಲ. 6ನೇ 1 ಅಂಶ ನೀವು ಕೊಡಲೇಬೇಕು. ಯಾಕೆ? ಉಳಿದದ್ದೆಲ್ಲ ಇಲ್ಲಿಂದ ಅಲ್ಲಿಗೆ ಸಂದಾಯ ಆಗ್ತದೆ. ಉಣ್ಣುವುದಕ್ಕಿದ್ದದ್ದು, ತಿನ್ನುವುದಕ್ಕಿದ್ದದ್ದು ಎಲ್ಲ ನಾವು ಕೊಡ್ತೇವೆ ಆ ನೆಲೆಯಿಂದ ಅಲ್ವೋ? ಅದು ಅರಸರಾದವರುಗಳು ತಮ್ಮ ಸಮಾಧಾನವನ್ನು ಕಂಡುಕೊಳ್ಳುವುದು. ಅದೇ ಬ್ರಾಹ್ಮಣರಿಂದ ಬರಬೇಕಾದದ್ದು ಆ ಮೂಲಕವಾಗಿ ಬಂದಿದೆ ಅಂತ. ಬ್ರಾಹ್ಮಣರಿಂದ ಕರ ಸಂಗ್ರಹ ಮಾಡಬಾರದು ಅನ್ನೋ ವಾಕ್ಯದ ಹಿನ್ನೆಲೆಯಲ್ಲಿರುವ ಪ್ರಾಧಾನ್ಯವನ್ನು ಗಮನಿಸು. ಬ್ರಾಹ್ಮಣರು ಯಾರಿಂದಲೂ ಆಳಿಸಿಕೊಳ್ಳಿಕ್ಕಿದ್ದವರಲ್ಲ ಅಂತ ಅರ್ಥ. ಬ್ರಾಹ್ಮಣರು ಸ್ವಯಂ ಆಳಬಲ್ಲ ಸಾಮರ್ಥ್ಯ ಇದ್ದವರು, ಅವರನ್ನು ಆಳ್ಲಿಕ್ಕೆ ಇನ್ನೊಬ್ಬರಿಲ್ಲ. ಆದ್ದರಿಂದ ಅರಸರಾದವರಾದರೂ ಅವರಿಂದ ಕಪ್ಪ ಸಂಗ್ರಹ ಮಾಡ್ಲಿಕ್ಕೆ. ಇನ್ನೊಂದು, ಯಾವನೇ ಒಬ್ಬಾತ ಕರವನ್ನು ಒಪ್ಪಿಸಬೇಕಾದ ಯಾವ ಕಾರಣಕ್ಕೆ? ತನಗಾಗಿ ತಾನು ಸಂಪಾದಿಸುವ ದ್ರವ್ಯದ ಮೇಲೆ ಕರವನ್ನು ಕೊಡಬೇಕಾಗುತ್ತದೆ, ತನ್ನ ಬದುಕಿಗಾಗಿ ಸಂಪಾದಿಸುವುದಕ್ಕೆ. ಬ್ರಾಹ್ಮಣ ಅವನಿಗಾಗಿ ಸಂಪಾದನೆ ಮಾಡುವುದೇ ಇಲ್ಲ. ನಾವು ನಮ್ಮ ಹೆಂಡತಿ ಮಕ್ಕಳಿಗೆ ಬೇಕಾಗಿ ಸಂಪಾದನೆ ಮಾಡುವುದು. ಹೌದೌದೆಲ್ಲ ಹೇಳಿಕೊಂಡು ಮಾಡುವುದು ಯಾರಿಗೆ, ಸೇರುವುದೆಲ್ಲಿಗೆ? ಲೋಕಹಿತ, ಲೋಕಹಿತಕ್ಕೆ ಮಾಡುವುದಾದ್ದರಿಂದ ಅದಕ್ಕೆ ಪ್ರತ್ಯೇಕ ಕರ ಇಲ್ಲ. ಲೋಕ ಅಂದ್ರೆ ನೀವು ಮಾತ್ರ, ಇನ್ನು ಹೇಳುದಿಲ್ಲ. ಈ ಆತ್ಮಹಿತ ಅಂತ ಒಂದು ಕಡೆ ಮಾಡಿದ್ದೆಲ್ಲ ಲೋಕಹಿತ ಅಂತ ಹೇಳ್ತೀರಿ. ಹಾಗಾದ್ರೆ ಅದನ್ನು ಸಮೀಕರಿಸಿದ್ರೆ ಏನಾಗುತ್ತದೆ? ಮಾಡಿದ್ದೆಲ್ಲ ಬ್ರಾಹ್ಮಣನ ಪಾಲಿಗೆ ಆತ್ಮಹಿತವೇ ಲೋಕಹಿತ, ಲೋಕಹಿತವೇ ಆತ್ಮಹಿತ. ಈಗ ಮಾಡಿದ್ದೆಲ್ಲ ಪರಹಿತಕ್ಕಾಗಿ ವಿನಿಯೋಗ ಮಾಡುವಾಗ ಮತ್ತೆ ನೀನು ಮಾಡಿದ್ದಕ್ಕೆ ಇಂತಿಷ್ಟು ಕೊಡು ಅಂತ ಕೇಳಲಿಕ್ಕಿಲ್ಲ. ಇನ್ನೊಬ್ಬರಿಗೆ ಕೊಡ್ಲಿಕ್ಕಿದ್ರೆ ನಾವು ಮಾಡುದು, ನಮಗಾಗಿ ಮಾಡುವುದೇ ಅಲ್ಲ, ಮತ್ತೆ ಕರ ಕೇಳುವುದಿಲ್ಲ. ಇನ್ನೊಬ್ಬರಲ್ಲಿ ಮಾಡಿಸುವುದಕ್ಕೆ ಇರುವುದು ಕ್ಷತ್ರಿಯರು. ಹೇಗದು? ನಿಮ್ಮೋಳು ಕಸುಗಳನ್ನು ನಡೆದು ಘನತೆಯುವುದೇ ಬೇಳೆ ನಿಜದೊಳು.
ಘನತೆ ಇಹುದೇ ಪೇಳಿ ನಿಜದೊಳು ಧನವಿಹೀನರಾದ ನಿಮ್ಮಳು ಕದುಗಳನ್ನು ನಡೆದೆ ಘನತೆ ಇಹುದೇ ಪೇಳಿ ನಿಜದೊಳು ಅನುಗೊಳಿಸುತ್ತ ಧನ ಕನಕವ ಗುಣದಿ ನಾವು ಕೊಡಲು ನಿಮಗೆ ಅನುಗೊಳಿಸುತ್ತ ಧನ ಕನಕವ ಗುಣದಿ ನಾವು ಕೊಡಲು ನಿಮಗೆ ತೃಣವಿದಾಯ್ತು ಕಾರ್ಯ ನಿಮ್ಮ ತಲೆದು ಬಂದ ಪರೇಶ ಅನುಗೊಳಿಸುತ್ತ ಧನ ಕನಕವ ಗುಣದಿ ನಾವು ಕೊಡಲು ನಿಮಗೆ ತೃಣವಿದಾಯ್ತು ಕಾರ್ಯ ನಿಮ್ಮ ತಣಿಸುವಂತ ಪರೇಶ ನಿಮ್ಮಳು ಋತುಗಳನ್ನು ನಡೆದೆ ಘನತೆ ಇಹುದೇ ಪೇಳಿ ನಿಜದೋಳು ಅನುಗೊಳಿಸುತ್ತ ಧನ ಕನಕವ ಗುಣದಿ ನಾವು ಕೊಡಲು ನಿಮಗೆ ಅನುಗೊಳಿಸುತ್ತ ಧನ ಕನಕವ ಗುಣದಿ ನಾವು ಕೊಡಲು ನಿಮಗೆ ತೃಣವಿದಾಯ್ತು ಕಾರ್ಯ ನಿಮ್ಮ ತಳಿಸುವಂತ ಪರಮೇಶ ತೃಣವಿದಾಯ್ತು ಕಾರ್ಯ ನಿಮ್ಮ ತಣಿಸುವಂತ ನೃಪರೇಶ ಮಹರ್ಷಿ ನೃಪತೆ ಎಲ್ಲವೂ ಪರಾರ್ಥಕ್ಕಾಗಿಯೇ ಸ್ವಾರ್ಥವನ್ನು ಪರಿತ್ಯಾಗ ಮಾಡಿದವರು ಬ್ರಾಹ್ಮಣರು ಎಂಬ ನೆಲೆಯಲ್ಲಿ ಸಾರ್ವತ್ರಿಕವಾಗಿ ಆ ನ್ಯಾಯವನ್ನು ಅನ್ವಯಗೊಳಿಸ್ತಾ ಇದ್ದಿ. ಅದೇ ನನಗೆ ಆಕ್ಷೇಪಕರವಾದದ್ದು ಅಂತ ಕಾಣುವುದು. ಸಾರ್ವತ್ರಿಕವಾಗಿ ಹಾಗೆ ವ್ಯವಹಾರ ಇಲ್ಲ. ಪರಾರ್ಥಕ್ಕಾಗಿಯೇ ಬದುಕುವಂತಹ ಬ್ರಾಹ್ಮಣರು ಆಯ್ತು, ಬ್ರಾಹ್ಮಣರು ಹಾಗೇ ಬದುಕಬೇಕೆಂಬುದು ನಿಯಮನವೋ? ಈಗ ಬ್ರಾಹ್ಮಣರು ಈಗ ಇದ್ದವರು ತಪ್ಪುತ್ತಾರಾದ್ರೆ ತಪ್ಪಲಿ. ಬ್ರಾಹ್ಮಣರು ಹಾಗೇ ಬದುಕಬೇಕೆಂಬುದೇ ನಿಯಮನವೋ? ಆತ್ಮನಿಷ್ಠವಾದ ವ್ಯವಹಾರವನ್ನು ತೋರಿ ಆತ್ಮೋದ್ಧಾರಕ್ಕಾಗಿ ಸರ್ವಸಂಗ ಪರಿತ್ಯಾಗವನ್ನಾದರೂ ಮಾಡಬಹುದು ಅಂತ ಬೋಧಿಸುವ ಬ್ರಹ್ಮೈಕ ನಿಷ್ಠೆಯನ್ನು ಹೊಂದಿದಂತಹ ಬ್ರಾಹ್ಮಣರಹುದು ಅಂತಾದರೆ ಮತ್ತೆ ಜಗತ್ತಿನೆಡೆಗೆ, ಅದರ ಕಲ್ಯಾಣದೆಡೆಗೆ ಅವರ ದೃಷ್ಟಿಕೋನ ಪರಿಮಿತವಾದದ್ದು ಅಂತ ಒಪ್ಪಬೇಕು. ಈ ಜಗತ್ತಿನಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಊರ್ಜಿತವಾಗಿರುತ್ತಾ ಅದರಲ್ಲಿ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಂಬಂಧಿಸಿ ನಾ ಕೇಳಿರುವಾಗ ಜಗದ್ವ್ಯಾಪಾರಕ್ಕೆ ಮಿತ ಪರಿಗಣನೆಯನ್ನು ಕಲ್ಪಿಸಿರಬಹುದಾದ ಬ್ರಾಹ್ಮಣರನ್ನು ಶ್ರೇಷ್ಠ ಅಂತ ಹೇಗೆ ಒಪ್ಪುವುದಕ್ಕಾಗ್ತದೆ? ಜಗತ್ ಕಲ್ಯಾಣಕ್ಕೆ ಹೇತುವಾಗಬಹುದಾದ ಮಹಾ ಅಧ್ವರಗಳಾಗಬೇಕಾದರೆ ರಾಜರುಗಳು ಯಜಮಾನರಾಗಿ ಕುಳಿತುಕೊಳ್ಳಬೇಕು, ಮತ್ತೆ ಪುರೋಹಿತರಾಗಿ ಅಂತ ನಿಮ್ಮನ್ನು ಕರೆಯಬೇಕು. ಯಾಜಮಾನ್ಯ ನಮ್ಮದ್ದು. ಅಶ್ವಮೇಧ ರಾಜಸೂಯಾದಿ ಯಾಗಗಳು ಬ್ರಾಹ್ಮಣರಿಗೆ ವಿಹಿತವಾದ ಯಾಗವೇ ಅಲ್ಲ, ಕ್ಷತ್ರಿಯೋಚಿತವಾಗಿ ವಿಹಿತವಾದಂತಹ ಯಾಗ. ಮಹಾ ಅಧ್ವರಗಳು ಕ್ಷತ್ರಿಯ ಯಾಜಮಾನ್ಯದಲ್ಲಿ ಮಾತ್ರ ಸಿದ್ಧವಾಗುವುದು. ಬ್ರಾಹ್ಮಣರ ಪೌರೋಹಿತ್ಯ, ಅವರ ಕ್ರಿಯಾಂಗದ ಪಾಲ್ಗೊಳ್ಳುವಿಕೆ ಇದು ಅಪೇಕ್ಷಿತವೇ ಹೊರತು ಅವರೇ ಧ್ವರ್ಯುಗಳಾಗಿ ಅವರೇ ಯಜಮಾನರಾಗಿ ಮುನ್ನಡೆಸುವುದಕ್ಕಿದ್ದಂತಹ ಯಾಗಗಳಲ್ಲ. ಅಂದರೆ ಲೋಕಹಿತ ಕಾಮನೆಯಿಂದ ನಡೆಸಬೇಕಾದ ಅನೇಕ ವೈದಿಕ ಪ್ರಕ್ರಿಯೆಗಳ ಮೂಲ ಪ್ರವರ್ತಕರಾಗಿ ಈ ಲೋಕದಲ್ಲಿರಬೇಕಾದದ್ದು ಕ್ಷತ್ರಿಯರು ಹೊರತು ಬ್ರಾಹ್ಮಣರಲ್ಲ. ಅವರದನ್ನು ಅನುಷ್ಠಾನಕ್ಕೆ ತರುವವರು. ಇಷ್ಟೇ ಹೊರತಾಗಿ ಈಗ ನಿಮ್ಮಲ್ಲೇ ಆಗಲಿ ಗುರುಕುಲ ತೆರೆದಿರಿ, ಅಧ್ಯಾಪನವನ್ನು ನಿಮ್ಮ ಕರ್ಮದ ಅಂಗವಾಗಿ ಹೊಂದಿರುವ ಷಟ್ಕರ್ಮಿಗಳಾದಂಥ ನಿಮಗೆ ಅಧ್ಯಾಪನ ಮಾಡುವುದಕ್ಕೆ ಗುರುಕುಲ ಬೇಕು ಅಂತಾದರೆ
ರಾಜಾಶ್ರಯ ಬೇಕು. ಇಲ್ಲಿಂದ ಬಂಡಿಯಲ್ಲಿ ಹೇರಿ ಕಳಿಸಬೇಕು. ಇಷ್ಟು ಸಮಯದನ್ನು ನೀವು ಇಟ್ಟುಕೊಳ್ಳಿ ಅಂತ ಕಳಿಸಬೇಕು. ಅದು ಮುಗಿದಾಗ ಮುಗಿಯುತ್ತಾ ಉಂಟು ಅಂತ ಕೇಳಬೇಕು, ಕಳಿಸಬೇಕು. ನೀವೆಲ್ಲ ಬಂದಾಗ ಚಾತುರ್ವರ್ಣ್ಯ ವ್ಯವಸ್ಥೆ ಸರಿ ಉಂಟು ಅಂತ ಕ್ಷತ್ರಿಯರಲ್ಲಿ ಕೇಳುವುದರ ಆಶಯ ಅಲ್ಲ. ಈಗ ಕೇಳಿದ್ದಲ್ಲ ನಾನು, ಸಾಮಾನ್ಯವಾಗಿ ಎಲ್ಲರೂ ಕ್ಷತ್ರಿಯ ಎದುರುಗೊಂಡ ಕಾಲದಲ್ಲಿ ನಿನ್ನ ಊರಿನಲ್ಲಿ ಚಾತುರ್ವರ್ಣ್ಯ ವ್ಯವಸ್ಥೆ ಸರಿಯಾಗುಂಟು ಅಂದ್ರೆ ಎಲ್ಲರಿಗೂ ಸೇರಬೇಕಾದಾಗ ಸೇರ್ತಾ ಉಂಟು ಅಂತಲೇ ಆ ಪ್ರಶ್ನೆಯ ತಾತ್ಪರ್ಯ. ಸೇರಿಸ್ತಾ ಇದ್ದೇನೆ ಅಂತ ಹೇಳಬೇಕಾದ್ರೆ ಸರಿ ಉಂಟು ದೇವರೇ ಅಂತ ಹೇಳಬೇಕು. ಹೌದಾ? ಅದನ್ನೇ ನಾವು ಹೇಳ್ತಾ ಬಂದಿದ್ದೇವೆ. ಅಂದರೆ ಆಶ್ರಯ ರೂಪದಲ್ಲಿ ಗೌರವವನ್ನು ಕೊಟ್ಟು ನಾವು ನಿಮ್ಗೆ ಆಶ್ರಯವನ್ನು ಕಲ್ಪಿಸ್ತೇವೆ ಎಂಬುದರಿಂದ ಕೊಟ್ಟದ್ದು ಆಶ್ರಯ ಅಲ್ಲ ಅಂತ ಆಗುವುದಿಲ್ಲ, ನೀವು ಆಶ್ರಿತರ ಅಲ್ಲ ಅಂತಲೂ ಆಗುವುದಿಲ್ಲ. ಸರ್ವವನ್ನು ನಿಯಂತ್ರಿಸುವಂತಹ ನಾವು ಒಂದರ್ಥದಲ್ಲಿ ಯಾಜ್ಞಿಕ ಪ್ರಕ್ರಿಯೆಯನ್ನು ವೈದಿಕ ಪ್ರಕ್ರಿಯೆಯನ್ನು ನಿಯಂತ್ರಿಸುವವರು ನಿರ್ದೇಶಿಸುವವರೇ ಆದದ್ದರಿಂದಲೇ ರಾಜ ಕಾಲಕ್ಕೆ ಕಾರಣನಾಗುತ್ತಾನೆ ಅಂತ ಬಂದದ್ದು. ಪುರೋಹಿತ ಮಾತ್ರ ಮನಸ್ಸು ಮಾಡಿದ್ರೆ ಸುಭಿಕ್ಷೆಗೆ ಹೇತುವಾಗಬಹುದಾದ ಯಾಗ ಯಜ್ಞಾದಿಗಳಾಗುವುದಿಲ್ಲ. ಯಜಮಾನ ಮನಸ್ಸು ಮಾಡಿದ್ರೆ ಒಬ್ಬನಲ್ಲದಿದ್ರೆ ಇನ್ನೊಬ್ಬ ಪುರೋಹಿತ ಆದ್ರೂ ಸಿಗುತ್ತಾನೆ. ಆದ್ರೆ ಲೋಕವನ್ನು ಆಳುವಂತಹ ಪ್ರಭುವನ್ನು ಹಾಗೆ ಬೇಕೆನಿಸಿದಾಗ ಬದಲಿಸುವುದಕ್ಕಾಗುವುದಿಲ್ಲ. ಆದ್ದರಿಂದಲೇ ಆ ನೆಲೆಯಲ್ಲೂ ರಾಜನಾದವನು ಕಾಲಕ್ಕೆ ಕಾರಣನಾಗುತ್ತಾನೆ. ಅದು ಹೊರತಾಗಿ ಮತ್ತೆ ನಿಮ್ಮದ್ದಾದಂತಹ ಪ್ರಭುತ್ವಕ್ಕೆ ಮಂತ್ರವನ್ನು ಯೋಜಿಸಿ ಮಂತ್ರವನ್ನ ಅಧೀನವಾಗಿರಿಸಿದ ಕರ್ತೃತ್ವವೇ ಹೌದು ಅಂತಾದ್ರೆ, ಈಗ ತಿಳಿದವರು ಹೇಳಿದ್ರು ಮಂತ್ರವಾಗದ ಅಕ್ಷರವೇ ಇಲ್ಲ ಅಂತ ಅಲ್ವೋ? ನಾಸ್ತಿ ಮೂಲ ಅನೌಷಧ, ಔಷಧವಾಗದ ಒಂದು ಮೂಲವೇ ಇಲ್ಲ. ಗಿಡದಿರ್ಲಿ ಮರದಿರ್ಲಿ ಪ್ರಯೋಜನಕ್ಕಾಗದ ಪುರುಷ ಇಲ್ವೋ? ಹಾಗಾದ್ರೆ ತೊಡಕ್ಕೆ ಯಾವುದರಲ್ಲಿ ಯೋಜಕೋ ತತ್ರ ದುರ್ಲಭ, ಯೋಜಕನಿಗೆ ದುರ್ಲಭ. ಮಂತ್ರದ್ರಷ್ಟಾರರಾಗಿ ಬ್ರಾಹ್ಮಣರಿಗೆ ನೆಗಳ್ತೆ ಬಂದದ್ದು ಹೇಗೆ? ಇದ್ದ ಅಕ್ಷರಗಳನ್ನೇ ಸಂಯೋಜಿಸಿ ಯಾವ ಮಂತ್ರಕ್ಕೆ ಯಾವ ಫಲ ಸಿದ್ಧಿ ಅದನ್ನು ಹೇಗೆ ಉಚ್ಚರಿಸಬೇಕು ಇದನ್ನು ಕಂಡು ದ್ರಷ್ಟಾರರೆನಿಸುವುದರಿಂದ ಅದೇ ಹೌದು ಅಂತಾದರೆ, ಮಂತ್ರಕ್ಕೆ ದ್ರಷ್ಟಾರರಾದ ನಿಮಗೆ ಪಾರಮ್ಯ ಶ್ರೇಷ್ಠತೆ ಉಂಟು ಅಂತಾದ್ರೆ ಲೋಕದಲ್ಲಿ ಹರಡಿಕೊಂಡು ಬಿದ್ದ ಎಲ್ಲವನ್ನು ಸಂಗ್ರಹಿಸಿ ನಮಗೆ ಬೇಕಾದಂತೆ ಸಂಯೋಜಿಸಿ, ಯೋಜಕಸ್ತತ್ರ ದುರ್ಲಭ, ಬೇಕಾದಂತೆ ಸಂಯೋಜಿಸಿ ಲೋಕ ವ್ಯವಹಾರ ಸುಗಮವಾಗುವಂತೆ ಮುನ್ನಡೆಸುವಂತಹ ಕ್ಷತ್ರಿಯ ಆ ನೆಲೆಯಿಂದಲೂ ಶ್ರೇಷ್ಠನೇ ವರಿಷ್ಠನೇ ಜ್ಯೇಷ್ಠನೇ. ಅಯ್ಯ, ಷಟ್ಕರ್ಮಗಳಿಗೆ ಅಧಿಕಾರವನ್ನು ಹೊಂದಿದಂತಹ ಬ್ರಾಹ್ಮಣರು, ತ್ರಿಕರ್ಮಕ್ಕೆ ಅಧಿಕಾರವುಳ್ಳಂತಹ ಕ್ಷತ್ರಿಯರು, ನಮ್ಮ ಮೂಲಕವಾಗಿ ಯಾಗಯಜ್ಞಾದಿಗಳನ್ನು ನೀವು ನಡೆಸಿ ಅಂದರೆ ಯಾಜಮಾನ್ಯವನ್ನು ನೀವು ಹೊಂದಿ ಪೌರೋಹಿತ್ಯವನ್ನು ಬ್ರಾಹ್ಮಣರು ವಹಿಸಿ ಲೋಕಹಿತವಾಗುವಂತಹ ಕಾರ್ಯ ಸಾಧ್ಯವಾಗಿಸುವುದಕ್ಕೆ ಮುಂದಾಗುತ್ತೀರಿ. ಕೇವಲ ಯಾಗಯಜ್ಞಾದಿಗಳನ್ನು ಮಾಡಿಯೇ ಲೋಕೋದ್ಧಾರ ಮಾಡಲಿಕ್ಕೆ ಬರುವುದು ಬ್ರಾಹ್ಮಣರಿಗೆ ಅಂತ ಭಾವಿಸಿದೆಯಾ? ಅಲ್ಲ, ಅದರಿಂದಲೂ ಮಾಡ್ತೇವೆ ಅಂತ ಕೇಳಿದ ಅದನ್ನು ಹೆಚ್ಚು ಪಾಲು ಮಾಡುದು ನಾವೇ ಅಂತ ಅಲ್ಲ, ನೀವೇ ಮಾಡ್ತೀರಿ. ಮಾಡುವಲ್ಲಿ ಕಾರಣ ಸ್ಥಾನದಲ್ಲಿರುವುದೇನು? ಲೋಕಹಿತವನ್ನು ಸಾಧಿಸುವ ಉದ್ದೇಶದಿಂದಲೂ ಮಾಡುತ್ತೀರಿ. ಹೌದೌದು. ಅನೇಕ ಸಂದರ್ಭಗಳಲ್ಲಿ ಕಾಮ್ಯಕರ್ಮವಾಗಿಯೂ ಮಾಡಿಸ್ತೀರಿ. ಅಲ್ಲ, ಕಾಮ್ಯಕರ್ಮ ಈಗ ಬ್ರಾಹ್ಮಣರಲ್ಲೇ ಆಗಲಿ ಅವರು ಕಾಮಿಸದೆ ಅವರಿಗೆ ಬೇಕಾದ ಫಲಾಪ್ತಿ ಅಲ್ಲದೆ ಅನ್ಯ ಉದ್ದೇಶಕ್ಕೆ ಮಾಡುವವರು ಎಷ್ಟು ಬಂದಿದ್ದಾರೆ ಅಂತ ನೋಡಬೇಕು. ಮಾತ್ರ ಅಲ್ಲ, ಈಗ 6ನೇ 1 ಅಂಶವನ್ನು ನೀವು ಕರವಾಗಿಯೇ ಕೊಡಲೇಬೇಕು. ಯಾಕೆಂದ್ರೆ ಕ್ಷತ್ರಿಯರಿಗೆ ನಿಯತಿಯೇ ಇರುವುದೇ. 6ನೇ 1 ಅಂಶವನ್ನು ಕರವಾಗಿ ಕೊಡುವ ಬ್ರಾಹ್ಮಣನನ್ನು ರಕ್ಷಣೆ ಮಾಡದ ಕ್ಷತ್ರಿಯ ಲೋಕದ ಸಮಗ್ರ ಮಲಹಾರಕ. ಇದು ಸ್ಮೃತಿ ಸಾರುವ ಸತ್ಯ. ಅಂದ್ರೆ ಲೋಕದ ಎಲ್ಲ ಕಲ್ಮಶವನ್ನು ಅವನು ಹೊತ್ತ ಹಾಗೆ. 6ನೇ 1 ಅಂಶದ ತಪಸ್ಸನ್ನು ಧಾರೆ ಎರೆದ ಮೇಲೂ ರಕ್ಷಣೆ ಕೊಡದಿದ್ರೆ ಅಂದ್ರೆ ಕರವಾಗಿ ನೀವು ಕೊಡಲೇಬೇಕು. ನೀವು ಕೊಡುವುದರಿಂದಲೇ ಲೋಕಹಿತ ಸಾಧನೆ ಆಗುತ್ತದೆ. ರಾಜ 1 ಅಂಶವನ್ನು ತನಗಾಗಿಟ್ಟುಕೊಳ್ತಾನೆ ಅಂತ. ರಾಜ ತನಗಾಗಿಟ್ಟುಕೊಳ್ಳುವುದು ಅಂದ್ರೆ ಏನು? ರಾಜನಾಗಿ ತನ್ನ ಕರ್ತವ್ಯಕ್ಕಿಟ್ಟುಕೊಳ್ತಾನೆ. ಅದರಲ್ಲಿ ಯಾಗವೂ ಬಂತು, ಯಜ್ಞವೂ ಬಂತು, ಲೋಕ ಕಲ್ಯಾಣವೂ ಬಂತು. ರಾಜನಾಗಿ ಆಚರಿಸಬೇಕಾದ ಸರ್ವ ಕರ್ತವ್ಯಗಳಿಗೂ ಆ 1 ಅಂಶ ಅಂತ. ಅಂದರೆ ರಾಜ ತನ್ನನ್ನು ತಾನು ಏಕ ವ್ಯಕ್ತಿ ಅಂತ ತಿಳಿಯುವುದಲ್ಲ, ಒಂದು ಶಕ್ತಿ ಅಂತ ತಿಳಿಯುವುದು, ಒಂದು ರಾಷ್ಟ್ರ ಅಂತ ತಿಳಿಯುವುದು, ರಾಷ್ಟ್ರದ ಪ್ರತಿನಿಧಿಯಾಗಿ ತಿಳಿಯುವುದು. ನಾನೇ ರಾಷ್ಟ್ರ, ರಾಷ್ಟ್ರವೇ ನಾನು ಎಂಬ ಭಾವೈಕ್ಯದಲ್ಲಿದ್ದಾಗ ರಾಜ ತನಗೆ ತೆಗೆದಿಟ್ಟರೆ ರಾಷ್ಟ್ರಕ್ಕೆ ತೆಗೆದಿಟ್ಟಾಗೆ. ಅರಸನಾದವನಿಗೆ ತಮ್ಮದ್ದಾದಂತಹ ಸತ್ಕರ್ಮಾಚರಣೆಯ ಫಲರೂಪವನ್ನು ಪುಣ್ಯ ಸ್ವರೂಪವನ್ನು 6ನೇ 1 ಅಂಶವನ್ನು ಕರರೂಪವಾಗಿ ಬ್ರಾಹ್ಮಣರಾದವರು ಒಪ್ಪಿಸಬೇಕು ಅಥವಾ ಒಪ್ಪಿಸುತ್ತಾರೆ. ಆದ್ದರಿಂದ ಬ್ರಾಹ್ಮಣರನ್ನು ಕ್ಷತ್ರಿಯನಾದವ ಸಂರಕ್ಷಿಸಬೇಕು. ಇಂತಹ ಒಂದು ಸ್ಮೃತಿ ವಾಕ್ಯದ ಹಿನ್ನೆಲೆಯಲ್ಲಿರುವ ಔಚಿತ್ಯವನ್ನು ನಾನು ಕಂಡುಕೊಂಡದ್ದು ಹೇಗೆ ಗೊತ್ತು? ಯಾವ ಬ್ರಾಹ್ಮಣನು ಈ ಪ್ರಪಂಚದಲ್ಲಿ ನಿರಾಸಕ್ತನಾಗಿ ಬದುಕು ಸಾಗಿಸಕೂಡದು ಅನ್ನುವುದಕ್ಕಿರುವಂತಹ ಉಕ್ತಿ ಅದು. ಈ ಪ್ರಪಂಚದಲ್ಲಿ ನಾವಿದ್ದೇವೆ, ನನಗೇನು, ನನ್ನ ಆತ್ಮೋದ್ಧಾರ ಆದರಾಯಿತು ಅನ್ನುವಂತಹ ಕಾರಣಕ್ಕಾಗಿ ಕರ್ಮಬಾಹಿರನಾಗಿ ಅಥವಾ ಕರ್ಮಕ್ಕೆ ವಿಮುಖನಾಗಿ ಪ್ರಪಂಚದಲ್ಲಿ ಬದುಕಕೂಡದು. ಅವನಿಗೊಂದು ಬದ್ಧತೆ ಹೇರಲ್ಪಡಬೇಕು. ಹೇಗೆ ಕೇಳಿದರೆ, ಲೋಕಕ್ಷೇಮವನ್ನು ಸದಾಕಾಲ ಸಂರಕ್ಷಿಸುವಂತಹ ಅರಸನಿಗೆ
ತನ್ನದ್ದಾದಂತಹ ಸತ್ಕರ್ಮಾಚರಣೆಯ ಫಲರೂಪವನ್ನು ಅವ ಕರರೂಪವಾಗಿ ಸಮರ್ಪಿಸಬೇಕಾದಂತಹ ಒಂದು ಬದ್ಧತೆ ಉಂಟು ಅನ್ನುವುದನ್ನು ಎಚ್ಚರಿಸಿದರೆ ಅವ ಕರ್ತವ್ಯಕ್ಕಿಂತ ವಿಮುಖನಾಗಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಬ್ರಾಹ್ಮಣನಿಗೊಂದು ಕರ್ತವ್ಯ ಬೋಧೆಯನ್ನು ಬೋಧಿಸುವುದಕ್ಕೆ ಬೇಕಾಗಿರುವ ವಾಕ್ಯವೇ ಹೊರತು ಬೇರೆಂಥದ್ದು ಔಚಿತ್ಯ ಕಾಣುವುದಿಲ್ಲ. ಬೇರೆಂಥದ್ದು ಔಚಿತ್ಯ ಎಂಬುದಕ್ಕಿಂತಲೂ ಮಾಡಿದ್ರಲ್ಲಿ ಒಂದಂಶ ಅವನ ಅರಿವಿದ್ದೋ ಇಲ್ಲದೆ ಇಲ್ಲಿ ಬಂದು ಸೇರ್ತದೆ ಅಂತ ಲೋಕಹಿತಕ್ಕೆ. ಅದೇ ಆದ್ದರಿಂದಲೇ ಅವರು ತಮಗೆ ಬೇಕು ಅಂತ ಮಾಡುವುದಿದ್ದರೆ ಆ ಒಂದು ಪಟ್ಟಿ ಹೆಚ್ಚೇ ಮಾಡಬೇಕಾಗ್ತದೆ, ಸಿಕ್ಕುವುದಷ್ಟೇ ಅಂತ. ಅಯ್ಯ, ಒಬ್ಬಾತ ಬ್ರಾಹ್ಮಣ ತನ್ನದ್ದಾದಂತಹ ಆತ್ಮೋದ್ಧಾರವನ್ನು ಕೈಗೊಳ್ಳುವಲ್ಲಿಯೋ ಅಥವಾ ಲೋಕೋದ್ಧಾರಕ್ಕೆ ಶ್ರಮಿಸುವಲ್ಲಿಯೋ ಪರಾಶ್ರಯವನ್ನು ಅವಲಂಬಿಸಿಯೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತೆ ಎಂತೆಂತಹ ಸಾಧಕರಿದ್ದಾರೆ ಬ್ರಾಹ್ಮಣರಲ್ಲಿ ಬಲ್ಲಯ್ಯ. ಎಂತ ಸಾಧಕರಿದ್ದಾರೆ? ಘನಪುರಂಜನಿಧರರು ವಾಂಗ್ಮಯ ವಿಶಾರದರು ಘನಪುರಂಜನಿಧರರು ವಾಂಗ್ಮಯ ವಿಶಾರದರು ಮನವ ಗೆದ್ದವರು ರಸದಿಯಲೆ ಕುಡಿದವರು ಎಂತೆಂತಹ ಸಾಧಕರು, ಮಹಾರಸದಿಯಲೆ ಕುಡಿದವರು ಎಂತೆಂತನ್ನೆಲ್ಲ ಕುಡಿದವರು. ಅನುವಿರದ ತಪಸ್ಸಿಗಳು ಕಾಲ ನಿಯತಿಯ ಬಲ್ಲ, ಕಾಲವನ್ನೇ ನಿಯಂತ್ರಿಸಬಲ್ಲವರು. ಜ್ಞಾನಿಗಳು ನಮ್ಮೊಳಿಹರೋ ಪ್ರಣವವನ್ನು ಕಂಡವರು. ಯಾವುದನ್ನು ಪ್ರಣವನು ಕಂಡವರು. ನಿಮಗೆ ಪ್ರಣಯವನ್ನು ಮಾತ್ರ ಅಲ್ಲ, ಪ್ರಣವವನ್ನು ಕೃತ ಕರ್ಮಗಳಲ್ಲಿ ಕುಂಭಿನಿಗೆ ಮಳೆ ಬೆಳೆಗೆ ಕಾರಣರಾಗಿ ಬ್ರಾಹ್ಮಣರು ಕೃತ ಕರ್ಮಗಳಲ್ಲಿ ಕುಂಭಿನಿಗೆ ಮಳೆ ಬೆಳೆಗೆ ಕಾರಣರಾಗಿ ಭೂಪರನು ಅನುಗಾಲಕ ವಿಪ್ರರೇ ಶ್ರೇಷ್ಠರು. ಭೂಪರನು ಅನುಗಾಲಕವ ವಿಪ್ರರೇ ಶ್ರೇಷ್ಠರು ಎನ್ನಲು ಮುನಿಪದಿಗೆ ಕ್ಷುವ ಭೂಪನೆಂದ ಆಗ ಭೂಪರನು ಅನುಗಾಲ ಕಾವ ವಿಪ್ರರೇ ಶ್ರೇಷ್ಠರು ಆಗ ಆಗ ಕ್ಷುವನೇ, ಕೇವಲ ಬ್ರಾಹ್ಮಣ ಪರಾಧೀನದ ಮೂಲಕವಾಗಿ ತನ್ನ ಏಳ್ಗೆಯನ್ನೋ ಪರರ ಏಳ್ಗೆಯನ್ನೋ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಬ್ರಾಹ್ಮಣ್ಯವನ್ನು ಸದಾಕಾಲ ಸಂರಕ್ಷಿಸುವಲ್ಲಿ ಕ್ಷಾತ್ರವೇ ಶ್ರೇಷ್ಠವಾಗಿ ಪರಿಣಮಿಸ್ತದೆ ಅನ್ನುವ ಭಾವವನ್ನು ನೀನು ಹೊಂದಿದ್ದಿ. ಸಹಜವಾಗಿ ಹೌದು. ಯಾಕೆ? ಬ್ರಾಹ್ಮಣ್ಯವನ್ನು ಸಂರಕ್ಷಿಸಿಕೊಂಡಿರಬೇಕಾದ ಬದ್ಧತೆ ಕ್ಷತ್ರಿಯರಿಗುಂಟು, ಹಾಗೆ ಸಂರಕ್ಷಿಸಿಕೊಂಡಿರ್ತಾರೆ. ಹಾಗೆಂದು ಸಂರಕ್ಷಿಸುವುದಿಲ್ಲ ಅಂತ ಒಂದು ವೇಳೆ ಕುಳಿತರೆ ತಮಗೆ ರಕ್ಷಣೆಯೇ ಇಲ್ಲ ಅನ್ನುವ ಭಾವದಿಂದ ಅನಾಥ ಪ್ರಜ್ಞೆಯಿಂದ ಬಳಲಬೇಕಾದ ಸ್ಥಿತಿ ಬ್ರಾಹ್ಮಣ್ಯಕ್ಕೆ ಬರುವುದಿಲ್ಲ. ಯಾಕೆ? ಕೇವಲ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದು ಮಾತ್ರವಲ್ಲ, ಲೋಕವನ್ನೇ ಸಂರಕ್ಷಿಸಬಲ್ಲಂತಹ ಸಾಮರ್ಥ್ಯವನ್ನು ಬ್ರಾಹ್ಮಣ್ಯ ಹೊಂದಿದೆ, ಅಥವಾ ಒಬ್ಬ ಸಾಧಕನಾದ ಬ್ರಾಹ್ಮಣ ಹೊಂದಿದ್ದಾನೆ. ಈಗ ಬ್ರಾಹ್ಮಣ್ಯದ ತುರಿಯಾವಸ್ಥೆಯನ್ನು ಕುರಿತು ಮಾತನಾಡುವಾಗ ನಾ ಹೇಳಿ, ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ಅದಾಗ್ತದೆ ಅಂತ ಅರ್ಥ. ಸರಿ. ಎಂತೆಂತಹ ಸಾಧಕರು, ಎಂತೆಂತಹ ಸಾಧಕರು ಅಸಾಧ್ಯವಾದದ್ದನ್ನೆಲ್ಲ ಸಾಧ್ಯವಾಗಿಸಿ ಕಾಣಿಸಿದವರು. ಹಾಗೆಂದು ಯಾವತ್ತೂ ಅಸಾಧುವಾದದ್ದನ್ನು ಆಚರಿಸಿದವರಲ್ಲ. ಅದು ಬ್ರಾಹ್ಮಣ್ಯಕ್ಕಲ್ಲ ಲಕ್ಷಣ. ಕಡಲನ್ನೇ ಕುಡಿಯುವಂತಹ ಸಾಧಕರು ಬ್ರಾಹ್ಮಣರಲ್ಲಿ ಆಗಿರೋದ. ಘನಪುರಂಜನಿಧರರು ಆತ್ಮೋದ್ಧಾರಕ್ಕೆ ಕಾರಣವಾಗಬಹುದಾದಂತಹ ಶರೀರವನ್ನು ಧರಿಸಿದವರು ಅಂತ ಅರ್ಥ. ಬೇರೆ ಯಾವ ಅಪೇಕ್ಷೆಗಳನ್ನು ಇರಿಸಿಕೊಳ್ಳದೇ ಇದ್ದು ಕೇವಲ ಆತ್ಮೋದ್ಧಾರ ಕಾರಣವಾಗಿಯೇ ಕರ್ತವ್ಯ ಮುಖರಾಗಬಹುದಾದಂತಹ ಬ್ರಾಹ್ಮಣರು. ಬ್ರಾಹ್ಮಣನದ್ದಾದಂತಹ ನಿತ್ಯ ಆತ್ಮಗತವಾದಂತಹ ಆಶಯವೇ ಅದು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.
ಲೋಕಕ್ಕೆ ಒಳಿತಾಗಲಿ, ಆ ಲೋಕದೊಳಗೆ ತಾನು ಅಥವಾ ತಾನೇ ಲೋಕವನ್ನುವಂತಹ ಒಂದು ಅನುಸಂಧಾನ, ಈ ತರನಾದಂತಹ ಒಂದು ತಾದಾತ್ಮ್ಯ ಭಾವ ವಿಶ್ವ ಸೃಷ್ಟಿಯಲ್ಲಿ ಬ್ರಾಹ್ಮಣ್ಯಕ್ಕೆ ಹೇಳಲ್ಪಟ್ಟಿದೆ. ಆದ್ದರಿಂದ ಒಂದು ದೃಷ್ಟಿಯಿಂದ ಗಮನಿಸಿದರೆ ನೀವು ಸೃಷ್ಟಿಯಲ್ಲಿ ಅಲ್ವಾ ಆಳೋದು, ಸೃಷ್ಟಿಯೇ ಬ್ರಾಹ್ಮಣ ಅಂತಹ ಒಂದು ತಾದಾತ್ಮ್ಯ ಭಾವ ಉಂಟು. ಸೃಷ್ಟಿಯಲ್ಲಿಯೂ ಬ್ರಾಹ್ಮಣ್ಯಕ್ಕೂ ಅಂತಹ ಒಂದು ಅನುಸಂಧಾನ ಉಂಟು. ಲೋಕ ಸಮಸ್ತ ಸುಖಿನೋ ಭವಂತು ಮಾಡುವಂತಹ ತನ್ನ ಸಾಧನೆ, ತನ್ನದ್ದಾದಂತಹ ಸಾಕ್ಷಾತ್ಕಾರದ ಕರ್ಮ, ಅದರ ಮೂಲಕವಾಗಿ ಲೋಕಕ್ಕೆ ಹಿತವಾಗಲಿ. ಒಬ್ಬ ಅರಸನಾದವನ ವ್ಯಾಪ್ತಿಯಷ್ಟು ತಾನು ಆಳುವಂತಹ ಪ್ರದೇಶಕ್ಕನುಸಾರವಾಗಿ ಮಾತ್ರ. ಪ್ರಪಂಚ ಸೃಷ್ಟಿಯ ಮೇಲೆಲ್ಲ ಒಂದು ಅಧಿಕಾರವನ್ನು, ಪರಿಧಿಯನ್ನು ಬ್ರಾಹ್ಮಣ್ಯವಾದದ್ದು ಹೊಂದಿರ್ತದೆ. ಇವರದ್ದಾದ ಆಶಯ ಅಷ್ಟು ವಿಸ್ತಾರವಾಗಿ ವಿಸ್ತರಿಸಲ್ಪಡುತ್ತದೆ. ಕೇವಲ ಶರೀರ ಧರ್ಮವನ್ನೂ ತೊರೆದು ಅಶನ ವಸನಾದಿಗಳಿಂದ ವಿರಹಿತರಾಗಿ ಆತ್ಮೋದ್ಧಾರದ ಕಾಯಕದಲ್ಲಿ ತೊಡಗುತ್ತಾ ಆತ್ಮೋದ್ಧಾರವನ್ನು ಸಾಧಿಸುವಂತಹ ಅವಕಾಶವನ್ನು ಬ್ರಾಹ್ಮಣ್ಯ ಹೊಂದಿದೆ. ಯಾಗಯಜ್ಞಾದಿ ಕರ್ಮಗಳನ್ನು ನಿಮ್ಮಂತಹ ನೃಪಾಲಕರುಗಳ ಮೂಲಕವಾಗಿ ಈ ಪೃಥ್ವಿಯಲ್ಲಿ ಎಸಗುವುದರ ಮೂಲಕ ಕಾಲಕಾರಣರಾಗಿಯೂ ಬ್ರಾಹ್ಮಣರು ವರ್ತಿಸಬಹುದಾದಂತಹ ಅವಕಾಶ ಉಂಟು. ಅಂತಹ ಪರಿಣಾಮವನ್ನು ಒದಗಿಸಿಕೊಡಬಲ್ಲಂತಹ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ. ಹೇಗೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಕೇಳಿದರೆ ಈ ಧರೆಯಲ್ಲಿ ಆಗುತ್ತಿರುವಂತಹ ಧರ್ಮ ಕರ್ಮಗಳ ಮೂಲಕವಾಗಿ. ಹಾಗಿದ್ರೆ ಎಲ್ಲರನ್ನು ಸಂತೃಪ್ತಿಪಡಿಸಿ ಎಲ್ಲರ ತುಷ್ಟಾಭಾವದಿಂದ ಲೋಕದ ಇಷ್ಟವನ್ನು ಸಂಪಾದಿಸಿಕೊಡಬಲ್ಲಂತಹ ಬ್ರಾಹ್ಮಣ್ಯ ಸಾರ್ವಕಾಲಿಕವಾಗಿ ಪ್ರಪಂಚದಲ್ಲಿ ಶ್ಲಾಘ್ಯವನ್ನಿಸಲ್ಪಡುತ್ತದೆ. ಕ್ಷಾತ್ರ ಧರ್ಮದಲ್ಲಾದರೂ ಪರಹಿಂಸೆ ಉಂಟು, ಬ್ರಾಹ್ಮಣ್ಯದದಿಲ್ಲ. ಕ್ಷಾತ್ರ ಧರ್ಮಕ್ಕೆ ಆಕ್ಷೇಪಕರವಾದದ್ದು ಹೇಳಿದ್ದಲ್ಲ ನಾನು. ಪರಹಿಂಸೆಯನ್ನು ಮಾಡಿ ಆದರೂ ಸಾಧನೆಯನ್ನು ಮಾಡು. ಅದರ ಅರ್ಥ ಏನು? ಪರಹಿಂಸೆಯನ್ನು ಮಾಡಿ ಸಾಧಿಸಬೇಕಾದ ಅನಿವಾರ್ಯತೆಯನ್ನು ನೀವು ಹೊಂದಿದ್ದೀರಿ. ಹೌದು, ನಮಗ ಹಾಗಲ್ಲ. ನಿಮಗದು ಅಪೇಕ್ಷಿತವಾದದ್ದಲ್ಲ, ನಿಮ್ಮ ಕರ್ಮದ ವ್ಯಾಪ್ತಿಯಲ್ಲಿ ಅದಿಲ್ಲ. ಲೋಕದ ಒಳಿತನಿಯ ಪರಹಿಂಸೆಯನ್ನು ಮಾಡುವಂತಹ ಒಂದು ವ್ಯಾಪ್ತಿಯನ್ನು ಹೊಂದಿದ ಕ್ಷಾತ್ರವಾದ್ದರಿಂದಲೇ ನಾ ಹೇಳೋದು, ಲೋಕದಲ್ಲಿ ಯಾರಿಗೂ ಏನೂ ಕೇಡನ್ನು ಬಯಸದೆ ತನಗೆ ವಿರೋಧ ಮಾಡಿದವನಿಗೂ ಒಳಿತಾಗಲಿ ಅನ್ನುವಂತಹ ಸದಾಶಯವನ್ನು ಹೊಂದುವ ಬ್ರಾಹ್ಮಣ್ಯಕ್ಕಿರಬಹುದಾದಂತಹ ಸ್ಥಾನ, ನಿಮ್ಮದ್ದಾದಂತಹ ಕ್ಷೇತ್ರ ಪರಿಧಿಯ ವಿಸ್ತಾರದಲ್ಲಿ, ನಿಮ್ಮದ್ದಾದಂತಹ ಕರ್ಮವ್ಯಾಪ್ತಿಯ ಮಿತಿಯಲ್ಲಿ ಪರಹಿಂಸೆಯನ್ನಾದರೂ ಮಾಡಬೇಕಾದಂತಹ ಅನಿವಾರ್ಯತೆಯನ್ನು ಹೊಂದಿರುವ, ಇನ್ನೊಬ್ಬರನ್ನು ನೋಯಿಸಬೇಕಾದ ಅನಿವಾರ್ಯತೆ ಉಂಟು. ಅದು ನಿಮ್ಮ ಕ್ಷಾತ್ರಕ್ಕಿರುವ ಮಿತಿ. ಬ್ರಾಹ್ಮಣ್ಯದಲ್ಲಿ ಹಾಗಿಲ್ಲ, ಅಮಿತವಾದದ್ದು. ಯಾರನ್ನು ಹಿಂಸಿಸಬೇಕಾದದ್ದಿಲ್ಲ, ಯಾರಿಗೂ ಕೇಡು ಮಾಡಬೇಕಾದದ್ದಿಲ್ಲ. ಲೋಕ ಸಮಸ್ತವೂ ಸುಖವನ್ನು ಅನುಭವಿಸುವ ಹಾಗಾಗಲಿ ಅನ್ನುವಂತಹ ಆಶಯವನ್ನು ಸದಾಕಾಲ ಹೊಂದಿರುವ ಬ್ರಾಹ್ಮಣ್ಯ ಅನ್ನುವುದು ಸಾರ್ವಕಾಲಿಕವಾಗಿ ಶ್ರೇಷ್ಠವಾದದ್ದು. ಶಿವನೇ ಸುಮ್ಮನೆ ವಿನಾ ಅಲ್ಲ, ಸುಮ್ಮನೆ ಮಾತಾಡುವುದು ಅಂತ ನನ್ನದು ಕಾಣ್ತದೆ. ಇದು ಧರೆಯ ನಾಳುವಲ್ಲಿ ಬರೇ ಕೆಲವರು ಎಲ್ಲರ ಪಡೆದರು. ಧರೆಯ ನಾಳುವ ನೃಪರೇ ಕೆಲವರು ಸುರರ ಪೊರೆದರು ಕಷ್ಟಕಾಲಕ್ಕೆ. ಸುರರ ಪೊರೆದರು ಕಷ್ಟಕಾಲಕ್ಕೆ ಅರಸರಿಗೆ ಸರ್ವಾಧಿಕಾರಗಳಿರಲು ಬ್ರಾಹ್ಮಣರು ದೊರೆಯ ಮುದ್ರೆಗಳಿರದೆ ಏನು ನಡೆಯುವುದಿಲ್ಲ. ಯಾವುದೇ ಪರಮ ಕಾರ್ಯಗಳು ಎಸಗಲಾರರು. ರಾಜಮುದ್ರೆ ಅದು ಅರಸರಿಗೆ ಸರ್ವಾಧಿಕಾರಗಳಿರಲು ಬ್ರಾಹ್ಮಣರು ದೊರೆಯ ಮುದ್ರೆಗಳಿರದೆ ಯಾವುದೇ ಪರಮ ಕಾರ್ಯಗಳು ಎಸಗಲಾರರು. ಹರಿಬಲವೇ ಬಲ, ಹರಿಬಲವೇ ಹರಿ ಬಲವೇ ಬಲ ನಮ್ಮೊಳಿಹುದದು ಜಿಣುಗುಗಳು ನೀವು. ಬರೇ ಜಿಣುಗುಗಳು, ಜಿಣುಗುಗಳು ನೀವು. ಧರೆಯ ನಾಳುವರೆ ಬರೇ ಕೆಲವರು ಸುರರ ಪೊರೆದರು ಕಷ್ಟಕಾಲಕ್ಕೆ.
ಜಿನುಗುಗಳು ನೀವು ಪರಮಾಣು ರೂಪವಾದದ್ದನ್ನು ಪರ್ವತೀಕರಿಸಿ ಆಡಿದ್ದರಿಂದಲೇ ಅದು ವಾಸ್ತವ ಅಂತಾಗುವುದಿಲ್ಲ. ಯಾಕಿದನ್ನಾಡಬೇಕಾಗ್ತದೆ ಅಂದ್ರೆ ಅಪರೂಪವಾಗಿ ಲೋಕಹಿತ ಸಾಧನೆಯಲ್ಲಿ ತೊಡಗಿದ ಬ್ರಾಹ್ಮಣರಲ್ಲಿ ಬೆರಳೆಣಿಕೆಯಲ್ಲಿ ತೋರಬಹುದಾದ ಕೆಲರ ಸಾಧನೆಯನ್ನೇ ಸಾಮೂಹಿಕವಾದ ಸಮಷ್ಟಿ ಸಾಧನೆ ಅಂತ ಬಿಂಬಿಸ್ತಾ, ಬ್ರಾಹ್ಮಣರಿರುವುದೇ ಅದಕ್ಕೆ, ಬ್ರಾಹ್ಮಣರು ಮಾಡುವುದೇ ಅದು ಅಂತ ಬಿಂಬಿಸುವುದಕ್ಕೆ ಹೊರಟ್ರೆ ಆಗುವುದಿಲ್ಲ. ಸಮಷ್ಟಿ ಹಿತ ದೃಷ್ಟಿಯನ್ನು ಇರಿಸಿಕೊಂಡೇ ಪ್ರವೃತ್ತರಾದ ಬ್ರಾಹ್ಮಣರು ಬಹುಸಂಖ್ಯೆಯಲ್ಲೇನೂ ಇಲ್ಲ. ಯೋಚನೆ ಮಾಡು, ಒಬ್ಬಾತ ಸಾಧಕನಾದಂತಹ ಬ್ರಾಹ್ಮಣ ಯಾಕೆ ಸಾಧಕನಾದ ಅಂತ ಕೇಳಿದರೆ, ಸಾಧನೆ ಮಾಡಿದ 100 ಮಂದಿಯಲ್ಲಿ 90 ಮಂದಿಯೂ ಕೂಡ ಆತ್ಮೋನ್ನತಿಯನ್ನು ಸಾಧಿಸಿದ್ದಾರೆ. ಅವರಿಗೆ ಸದ್ಗತಿಯಾಗಿದೆ, ಪರಗತಿಯಾಗಿದೆ, ಮೋಕ್ಷ ಪ್ರಾಪ್ತಿಯಾಗಿದೆ. ಆದ್ದರಿಂದ ಶ್ರೇಷ್ಠ ಬ್ರಾಹ್ಮಣ ಅಂತ ಮಾನಿತರಾಗುತ್ತಾರೆ. ಅದೇ ಸಾಧಕರಾದ 100 ಮಂದಿ ಕ್ಷತ್ರಿಯರನ್ನಿಟ್ಟು ಮಾತಾಡಿದರೆ 90 ಮಂದಿಯೂ ಕೂಡ ಲೋಕಹಿತದಲ್ಲಿ ತನ್ನನ್ನು ತೆತ್ತುಕೊಂಡದ್ದರಿಂದ ಸಾಧಕ ಅಂತ ಮಾನಿತರಾದವರು. ಯೋಚನೆ ಮಾಡು. ಹಾಗಾದರೆ ವ್ಯಕ್ತಿಹಿತ ಸಾಧನೆಯನ್ನು ಮಾಡಿದ ಆತ್ಮಹಿತವೇ ಈಗ ಅವನಿಗೆ ಸಂಬಂಧಿಸಿದ ದೊಡ್ಡ ಕೆಲಸವೇ? ನಾನು ಲೋಕದೃಷ್ಟಿಯಿಂದ ವಿವೇಚನೆ ನಡೆಸ್ತಾ ಇರುವುದು. ಲೋಕಕ್ಕೆ ಸಂಬಂಧಿಸಿ ಆತ್ಮೋನ್ನತಿ ಎಂಬುದು ದೊಡ್ಡ ಸಾಧನೆಯಲ್ಲ, ಅದು ವ್ಯಕ್ತಿಗತವಾಗಿ ಸಾಧನೆ, ಸಮಷ್ಟಿಹಿತದ ಸಾಧನೆ ಅಲ್ಲ. ಅದನ್ನು ಮಾಡಿದವರು ಬಹುತೇಕರಾಗಿ ಕ್ಷತ್ರಿಯರೇ ಇರುವುದು. ಮಾತ್ರ ಅಲ್ಲ, ಭೂಸುರರಿಗೆ ಅನುವು ಮಾಡಿಕೊಡುವುದು ಮಾತ್ರ ಅಲ್ಲ, ಸುರರಿಗೆ ಅನುವು ಮಾಡಿಕೊಟ್ಟಂತಹ ವರ್ಗ ಕ್ಷತ್ರಿಯ ವರ್ಗ ಅಂತಂದ್ರೆ. ಸುರರಿಗೆ ಬೇಕಾದಾಗ ಕಷ್ಟಕಾಲಕ್ಕೆ ಸಹಾಯಕ್ಕೊದಗಿದವರಿದ್ದಾರೆ. ದೇವಾಸುರ ಸಂಘರ್ಷದಲ್ಲಿ ತಮ್ಮದ್ದಾದ ಕೊಡುಗೆಯನ್ನು, ಪರಾಕ್ರಮವನ್ನು ಇತ್ತು ರಕ್ಷಿಸಿದಂತಹ ಮಹಾನುಭಾವರು, ಸುರ ಸಂಕಲ್ಪವನ್ನು ಸಾಧಿಸಿಕೊಟ್ಟು ಸುಮನಸ ಸಂಪ್ರೀತಿಯನ್ನು ಸಾಧಿಸಿದಂತಹ ಮಹಾನುಭಾವರು ಎಷ್ಟು ಮಂದಿ ಆಗಿ ಹೋಗಲಿಲ್ಲ. ಈಗ ಅಪವಾದ ರೂಪದ ಪ್ರಕರಣವನ್ನು, ಅಪರೂಪದ ಪ್ರಕರಣವನ್ನು ಎತ್ತಿ ಆಡುವುದಾದ್ರೆ ಕ್ಷತ್ರಿಯರಾದ ನಮಗೆ ಹೇಳಲಿಕ್ಕಾಗುವುದಿಲ್ವ? ಖಂಡಿತವಾಗಿ ಆಗುತ್ತದೆ. ದೇವ ಸಹಾಯವನ್ನು ಮಾಡಿದ್ದೇವೆ, ಭೂಸುರ ಸಹಾಯವನ್ನು ಮಾಡಿದ್ದೇವೆ, ಲೋಕ ಸಹಾಯವನ್ನು ಮಾಡಿದ್ದೇವೆ, ಉಳಿದ ತ್ರಿವರ್ಣಗಳಿಗೂ ಸಹಾಯಕರಾಗಿ ಒದಗಿ ಬಂದು ನಿಂತಿದ್ದೇವೆ. ನಿಜವಾಗಿ ಹೇಳ, ಹರಿಬಲವೇ ಬಲ, ರಾಜಬಲವೇ ಬಲ. ಯಾಕೆ ರಾಜಬಲ? ಹರಿ ಅಂತಂದ್ರೆ ಸಿಂಹ ಅಂತ ಇನ್ನೊಂದರ್ಥ. ವಿಕ್ರಮಾರ್ಜಿತ ಸತ್ವ, ಅದೇ ಸತ್ವ ಅವರದ್ದು. ಅದರಿಂದಲೇ ಸತ್ವ ಸ್ಥಿರೀಕೃತವಾಗುವುದು. ಅದಕ್ಕೆ ಅನ್ಯರ ಹಂಗಿಲ್ಲ. ಅನ್ಯರು ಇಲ್ಲದಿದ್ದರೂ ಕೂಡ ಸ್ವಯಮೇವ ಮೃಗೇಂದ್ರತ, ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಬಲ್ಲದು. ನೀವು ಹಿಂಸೆ ಮಾಡ್ತೀರಿ, ಪರಹಿಂಸೆ ಮಾಡ್ತೀರಿ. ಪರಹಿಂಸೆ ಎಂಬುದು ಅನಿವಾರ್ಯವಾಗುತ್ತದೆ. ಅನಿವಾರ್ಯವಾದರೂ ಕಷ್ಟಕರವಾದ ಕರ್ಮ ಇಷ್ಟದನ್ನು ಮಾತ್ರ ಮಾಡುವ ಬ್ರಾಹ್ಮಣರಿಗೆ ಬೇಡ ಅಂತ ನಿರಾಕರಿಸಿದರೆ ಮಾಡದಿರುವುದೇ ಶ್ರೇಷ್ಠತೆ ಅಂತ ಬಿಂಬಿಸುವುದಕ್ಕೆ ಹೊರಟಿದ್ದೀರಿ. ಇದು ಹೇಗಾಯಿತು ಅಂದರೆ, ಸ್ಥಿತವಾದದ್ದಕ್ಕೆ ಗತಿಕಲ್ಪನೆ ಮಾಡುವುದ ನೆಲೆಯಲ್ಲಿ ನಾವು ಮಾಡ್ತಾ ಇರುವುದೆಲ್ಲ ಶ್ರೇಷ್ಠ, ನಮಗಿರುವುದೆಲ್ಲ ಶ್ರೇಷ್ಠವಾದ ಕರ್ಮ ಅಂತ ಅದನ್ನು ವಿಭಾಗಿಸಿ, ಅದನ್ನು ಪ್ರತ್ಯೇಕಿಸಿ, ಅದನ್ನು ಮೇಲ್ಸ್ತರದಲ್ಲಿರಿಸಿ ಅದರ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಕರ್ಮ ನಿಮ್ಮದು ಅಂತ ನೀವು ಹೇಳಿದ ಹಾಗಾಗುತ್ತದೆ. ಅದಲ್ಲ, ಇದ್ದದರಲ್ಲಿ ಕಡು ಕಷ್ಟಕರವಾದ ಕರ್ಮ ಕ್ಷತ್ರಿಯರು ಮಾಡ್ತಾ ಇರುವುದು, ಶ್ರೇಷ್ಠತರವಾದ ಕರ್ಮ ಕ್ಷತ್ರಿಯರು ಮಾಡ್ತಾ ಇರುವುದು, ಶ್ರೇಯಕಾರಕವಾದಂತಹ ಕರ್ಮ ಕ್ಷತ್ರಿಯರು ಮಾಡ್ತಾ ಇರುವುದು, ಲೋಕಹಿತಕಾರಕವಾದಂತಹ ಕರ್ಮ ಕ್ಷತ್ರಿಯರು ಮಾಡ್ತಾ ಇರುವುದು, ಸ್ವರ್ಗಹಿತಕಾರಕವಾದಂತಹ ಕರ್ಮ ಕ್ಷತ್ರಿಯರು ಮಾಡ್ತಾ ಇರುವುದು. ಆದ್ದರಿಂದಲೇ ಅನ್ಯರ ಹಂಗಿಲ್ಲದೆ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಬಲ್ಲಂತಹ ನಮಗೆ ಯಾರ ಹಂಗೂ ಇಲ್ಲ. ನಿನ್ನಲ್ಲಿ ಕೇಳುವುದಕ್ಕೆ ಬಂದರೆ ಮಾಡ್ತಾ ಇದ್ದದ್ದು ಏನುಂಟು ಅದನ್ನು ನೋಡಿಕೊಂಡು ಇದೇ ಹೆಚ್ಚು ಅಂತ ಹೇಳುವುದಕ್ಕೆ ಹೊರಟಿ ಬಿಟ್ಟು ಕ್ಷತ್ರಿಯರ ತೇಜದ ಮುಂದೆ ನಿನ್ನದೋ ನಿಮ್ಮವರದೋ ಎಂಥದೋ ಬಿಡ 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 ಮನ ಮಾಡದ ನಿಜವೂ ಕಾಣುವ ಜನಕ್ಕೆ ಹತಿಗಳ ಔಷಧವೆಂದು ಹೊಡೆದ ಮುನಿಪತಿ ಮುಷ್ಟಿಯಿಂದ ಕ್ಷುಮನ ಯಾವುದೋ ಒಂದು ಆರೋಗ್ಯಪೂರ್ಣವಾದ ಮನಸ್ಸಿನಿಂದ ಒಂದು ಹೊಸ ಸಿದ್ಧಾಂತವನ್ನು ಅಂಗೀಕರಿಸುವಂತಹ ಉದ್ದೇಶವನ್ನಿರಿಸಿಕೊಂಡು ನನ್ನತ್ತ ನೀ ಬಂದಿದ್ದಿ ಅಂತ ನಾ ಭಾವಿಸಿದ್ದು.
ಈಗ ನಿನ್ನ ಮಾತುಗಳ ವರಸೆಯನ್ನು ಗಮನಿಸಿದರೆ ಸ್ಪಷ್ಟ ಆಗುತ್ತದೆ. ನೀ ಇದ್ದದನ್ನು ಸಮರ್ಥಿಸ್ತಾ ಇದ್ದಿ, ಅನ್ವೇಷಣ ಬುದ್ಧಿಯಿಂದ ವರ್ತಿಸ್ತಾ ಇಲ್ಲ. ನೀನು ಮತ್ತೆ ನನ್ನೀಗ ಆಡುವುದಕ್ಕೆ ಹೊರಟದ್ದು ಏನು? ನಿನ್ನ ಮನದಲ್ಲಿ ಪೂರ್ವಭಾವಿಯಾಗಿ ಒಂದು ನಿರ್ಣಯವನ್ನು ಕೈಗೊಂಡು ಅದನ್ನು ನನ್ನ ಮುಂಭಾಗದಲ್ಲಿ ಸ್ಥಾಪಿಸಿ ಲೋಕವಿಶ್ರುತವಾಗಿಸಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿಯೇ ನೀನು ಇಲ್ಲಿ ಬಂದಿದ್ದಿ ಅನ್ನುವುದು ಸ್ಪಷ್ಟವಾಗುತ್ತದೆ. ಯಾಕೆ? ಒಂದು ಪೂರ್ವ ಪಕ್ಷವಾಗಿ ನೀ ಮಂಡನೆ ಮಾಡಿದ್ದಲ್ಲ, ಮತ್ತೆ ಮಾಡಿದ್ದು ಪೂರ್ವ ಪಕ್ಷವಾಗಿ ಆದ್ರೂ ಕೂಡ ಸಿದ್ಧಾಂತವನ್ನೇ ಹೊಂದಿ ನೀ ಮಾಡಿದ್ದಿ ಅನ್ನುವುದು ಸ್ಪಷ್ಟವಾಗುತ್ತದೆ. ಏನನ್ನು ಹೇಳಿದರು, ಎಷ್ಟು ಹೇಳಿದರು, ಬ್ರಾಹ್ಮಣ್ಯ ಮೇಲು ಅನ್ನುವುದನ್ನು ಒಪ್ಪಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ನಿನ್ನ ಮನಸ್ಸು ಇಲ್ಲ ಅನ್ನುವುದು ಸ್ಪಷ್ಟವಾಗಿದೆ. ಈಗ ಅದಾಗುವುದಿಲ್ಲ. ಅಲ್ಲದೆ ಇದ್ರೆ ಏನು, ಕ್ಷಾತ್ರ ಧರ್ಮ ಹಿಂಸೆಯ ಮೂಲಕವಾಗಿ ಆದರೂ ಲೋಕ ರಕ್ಷಣೆಯ ಕಾಯಕವನ್ನು ಮಾಡ್ತದೆ. ನಾನು ಆಡಿದ್ದು ನೀವು ಹಿಂಸಾವೃತ್ತಿಯನ್ನು ಮಾಡ್ತೀರಿ ಅನ್ನೋ ಹಾಗೆ ಆಕ್ಷೇಪಕರವಾದಂತಹ ಧ್ವನಿಯಿಂದಲ್ಲ, ನಿಮಗಿರಬಹುದಾದಂತಹ ವ್ಯಾಪ್ತಿಯ ಮಿತಿಯನ್ನು ಹೇಳಿದ್ದು. ವ್ಯಾಪ್ತಿ ಅಂದ್ರೆ ಅದನ್ನು ಮಿತಿ ಅಂತ ನೀನು ಹೇಳ್ತಿ. ಪರಹಿಂಸೆ ಅನ್ನುವುದು ಈ ಪ್ರಪಂಚದಲ್ಲಿ ಶ್ಲಾಘನೀಯವಾದಂತಹ ಕಾರ್ಯ ಅಲ್ಲ. ಒಬ್ಬ ಕ್ಷತ್ರಿಯನಾದವ ತನ್ನ ಕರ್ಮವನ್ನು ಆಚರಿಸುವಂತಹ ಸನ್ನಿವೇಶದಲ್ಲಿ ಪರಹಿಂಸೆಯನ್ನಾದರೂ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವುದರ ಧ್ವನಿ ಏನು? ಪ್ರಪಂಚದಲ್ಲಿ ತುರೀಯವಾದಂತಹ ಕಾರ್ಯವನ್ನೆಸಗುವಂತಹ ಅವಕಾಶವನ್ನೆಲ್ಲ ಕ್ಷತ್ರಿಯರು ಹೊಂದಿದ್ದು, ಅದಕ್ಕಿಂತ ಉನ್ನತವಾದಂತಹ ಸ್ತರದ ಕರ್ತವ್ಯವನ್ನೆಸಗುವಂತಹ ಮತ್ತೊಂದು ವರ್ಣವಿದೆ ಅನ್ನುವುದನ್ನು ಸೂಚಿಸುತ್ತದೆ. ಅದನ್ನು ಇನ್ನೊಂದು ಆಯಾಮದಿಂದ ನೋಡು. ಆತ್ಮಹಿತಕ್ಕೆ ಬಾಧಕವಾದದ್ದು ಪರಹಿಂಸೆ, ಲೋಕಹಿತಕ್ಕೆ ಸಾಧಕವಾಗುವುದು ಅನೇಕ ಬಾರಿ ಪರಹಿಂಸೆ. ಲೋಕಹಿತಕ್ಕೆ ಸಾಧಕವಾದದ್ದನ್ನು ಕ್ಷತ್ರಿಯರು ಮಾಡ್ತಾರೆ, ಆತ್ಮಹಿತಕ್ಕೆ ಬಾಧಕವಾದ ಅದನ್ನೇ ಬ್ರಾಹ್ಮಣರು ಮಾಡುವುದಿಲ್ಲ. ಅಂದ್ರೆ ಅವರು ತಮಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ, ಲೋಕಕ್ಕಲ್ಲ ಅಂತ ಅದರಿಂದಲೇ ಸಿದ್ಧ ಆಗುದಿಲ್ಲ. ಆತ್ಮೋದ್ಧಾರ ಅನ್ನುವುದು ಪ್ರತಿಯೊಬ್ಬ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಹುಟ್ಟಿದವನಿಗಿರಬೇಕಾದ ಕರ್ತವ್ಯ, ಅದನ್ನು ಅಲ್ಲಗಳೆಯುವುದಕ್ಕಿಲ್ಲ. ಈಗ ಅರಸನಾದವನಾದ್ರೂ ದೇಶಾಡಳಿತದಲ್ಲಿ, ರಾಜರ್ಷಿಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ. ಒಬ್ಬ ವೈಶ್ಯನಾದ್ರೂ ತನ್ನದ್ದಾದಂತಹ ವ್ಯಾಪಾರವನ್ನು ನಡೆಸುವಲ್ಲಿ, ಅಥವಾ ಮಿಕ್ಕುಳಿದ ಜಾತಿಯವರಾದ್ರೂ ತಮ್ಮ ಜಾತಿಗನುಸಾರವಾದ ಕರ್ಮವನ್ನೆಸಗುವಲ್ಲಿ ಪ್ರಧಾನ ಉದ್ದೇಶ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತೆ ಆತ್ಮೋದ್ಧಾರವೇ. ಸರಿ. ಈಗ ಬ್ರಾಹ್ಮಣ ಹೇಗೆ ತಪಸ್ಸಿನಿಂದ ಅಧ್ಯಯನದಿಂದ ತನ್ನ ಆತ್ಮೋದ್ಧಾರವನ್ನು ಸಾಧಿಸಿಕೊಳ್ತಾನೆ, ಒಬ್ಬ ಕ್ಷತ್ರಿಯನಾದವನು ಧರ್ಮ ತತ್ವಕ್ಕನುಗುಣವಾಗಿ ಅಧಿಕಾರವನ್ನು ನಡೆಸುವುದರಿಂದ ಆತ್ಮೋದ್ಧಾರಕ್ಕೆ ಸಾಧನವಾಗುವಂತಹ ದಾರಿಯಲ್ಲೇ ಸಾಗುತ್ತಾನೆ. ಒಬ್ಬ ವೈಶ್ಯನಾದ್ರೂ ಮಿತವರಿತು ವ್ಯವಹಾರವನ್ನು ಎಸಗುವುದರ ಮೂಲಕವಾಗಿ ತನ್ನ ಆತ್ಮೋನ್ನತಿಯನ್ನು ಹೊಂದುವಂತಹ ಪಥದಲ್ಲೇ ಸಾಗುತ್ತಾನೆ. ಮಿಕ್ಕುಳಿದವರಾದ್ರೂ ಹಾಗೆ, ಮಿಕ್ಕುಳಿದವರ 3 ವರ್ಣದ ಸೇವೆಯನ್ನು ಮಾಡುವುದೇ ಅವರು ಪರತತ್ವವನ್ನು ಕಂಡುಕೊಳ್ಳುವುದಕ್ಕಿರಬಹುದಾದ ದಾರಿ. ಶಾಸ್ತ್ರ ಅದನ್ನು ಹೇಳ್ತದೆ. ಅವರು ಅನುಷ್ಠಾನ ಮಾಡಬೇಕು ಅಂತ, ಅವರು ತಪಸ್ಸು ಮಾಡಬೇಕು ಅಂತ ಹೇಳುವುದಲ್ಲ. ಹಾಗಿದ್ರೆ ಅರ್ಥ ಏನು? ಈ ಪೃಥ್ವಿಯಲ್ಲಿ ಹುಟ್ಟುವಂತಹ ಒಬ್ಬೊಬ್ಬ ವ್ಯಕ್ತಿಯು ಮನನಶೀಲನಾದವ ಆತ್ಮೋದ್ಧಾರವನ್ನು ಹೊಂದುವ ಉದ್ದೇಶಕ್ಕಾಗಿಯೇ ಹುಟ್ಟಿಕೊಳ್ತಾನೆ, ಬೇರೆ ಕಾರಣಕ್ಕಲ್ಲ. ಪರಹಿತವನ್ನು ಸಾಧಿಸುತ್ತಾ ಆತ್ಮೋದ್ಧಾರ ಹೊಂದಬೇಕಾದದ್ದು ಪ್ರಧಾನ ಲಕ್ಷ್ಯವಾಗಿರ್ತದೆ. ಅಂತಹದನ್ನು ಸಾಧಿಸುವಲ್ಲಿ ಒಂದೊಂದು ವರ್ಣಕ್ಕೂ ಇರಬಹುದಾದಂತಹ ಮಿತಿ ಏನು ಕೇಳಿದರೆ, ಏನೇನೂ ಕೇಡು ಮಾಡದೆ, ಏನೇನೂ ಪಾಪಕರ್ಮ ಮಾಡದೆ ಆತ್ಮೋದ್ಧಾರವನ್ನಷ್ಟು ಸಾಧಿಸಬಹುದಾದ ವರ್ಣ ಅನ್ನುವುದು ಬ್ರಾಹ್ಮಣ್ಯ. ಅದರಲ್ಲಿ ಪರಹಿಂಸೆಯನ್ನು ಮಾಡಬೇಕಾದ ಅವಶ್ಯಕತೆಯೇ ಬರುವುದಿಲ್ಲ, ಅನಿವಾರ್ಯವಲ್ಲ. ಕ್ಷತ್ರದಲ್ಲಾದರೂ ಪರಹಿಂಸೆಯನ್ನು ಮಾಡಬೇಕಾದ ಅನಿವಾರ್ಯತೆ ಬರ್ತದೆ, ವೈಶ್ಯರಿಗಾದರೂ ಅಸತ್ಯವನ್ನು ಆಡಬೇಕಾದ ಅನಿವಾರ್ಯತೆ ಬರ್ತದೆ. ಶೂದ್ರರೆನಿಸಿಕೊಂಡವರಿಗಾದರೂ ತಮ್ಮದ್ದಾದಂತಹ ಆಚಾರ ವ್ಯವಹಾರಗಳಲ್ಲಿ ಇತರರ ಮನ ನೋಯಿಸಬೇಕಾದಂತಹ ಸನ್ನಿವೇಶ ಹುಟ್ಟಿಕೊಳ್ಳುತ್ತದೆ. ಅದವರಿಗೊಂದು ಮಿತಿ. ಆದ್ದರಿಂದ ಅರ್ಥ ಏನು? ಆ ವರ್ಣಗಳಲ್ಲಿ ಪೂರ್ಣ ಪ್ರಮಾಣದಿಂದ ಆತ್ಮೋದ್ಧಾರಕ್ಕೆ ಸಾಧನವಾಗಬಹುದಾದ ಕರ್ತವ್ಯವನ್ನು ಎಸಗಲಿಕ್ಕಾಗುವುದಿಲ್ಲ. ಬಹುವಂಶ ಸಾಧ್ಯ ಆಗುತ್ತದೆ. ಪೂರ್ಣ ಪ್ರಮಾಣದಿಂದ ಆಗಬೇಕು ಅಂತ ಅದನ್ನು ಬ್ರಾಹ್ಮಣ್ಯದಿಂದ ಮಾತ್ರ ಸಾಧ್ಯ ಆಗ್ತದೆ. ಎಲ್ಲ ಬ್ರಾಹ್ಮಣರು ಮಾಡ್ತಾರೋ ಅಂತ ನನ್ನ ಪ್ರಶ್ನೆ ಅಲ್ಲ, ಅದು ಗೊತ್ತಾಯ್ತು. ಆದರೆ ಆತ್ಮೋದ್ಧಾರಕ್ಕೆ ಹೇತುವಾದದನ್ನು ಮಾಡುವ ಕಾಲದಲ್ಲಿ ಲೋಕಹಿತಕ್ಕೆ ಇನ್ನೊಂದು ಕರ್ಮ ಮಾಡಬೇಕಾಗ್ತದೆ. ಲೋಕಹಿತಕ್ಕಾಗಿ ಮಾಡಿದ್ರೆ ನನ್ನ ಉದ್ಧಾರಕ್ಕೆ ಅದು ಬಾಧಕವಾಗುತ್ತದೆ. ಈಗ ಬ್ರಾಹ್ಮಣ ಏನು ಆಯ್ಕೆ ಮಾಡಿಕೊಳ್ತಾನೆ? ನನ್ನ ಆತ್ಮೋದ್ಧಾರಕ್ಕೆ ಹೇತುವಾಗಬಹುದಾದನ್ನು ಅಂಗೀಕರಿಸ್ತಾನೆ. ಲೋಕಹಿತ ಅದು ಸಾಧಿಸುವುದಕ್ಕೆ ಬೇರೆಯವರಿದ್ದಾರೆ ಅಂತ ಬಿಟ್ಟು ಕೊಡ್ತಾನೆ. ಕ್ಷತ್ರಿಯನಾದವನಿಗೆ ಇದೇ ಆಯ್ಕೆ ಸಿಕ್ಕಿದ್ರೆ ಆತ್ಮೋದ್ಧಾರ ನಂತರವಾದ್ರೂ ನೋಡಿಕೊಳ್ಳುವ, ಲೋಕಹಿತಕ್ಕಾಗಿಯೇ ಇದ್ದ ವರ್ಣ ಎಂಬುದರಿಂದ ಅದನ್ನು ಪ್ರಥಮಾದ್ಯತೆಯನ್ನಾಗಿ ಕೈಗೆತ್ತಿಕೊಳ್ತಾನೆ. ಇದೇನನ್ನು ಸೂಚಿಸ್ತದೆ? ಲೋಕದ ಮಧ್ಯದಲ್ಲಿ, ಪರಲೋಕದಲ್ಲಿ ಏನು ಇರಲಿ, ಲೋಕದ ಮಧ್ಯದಲ್ಲಿ ಕ್ಷತ್ರಿಯ ಸ್ಥಿತಿಯೇ ಬ್ರಾಹ್ಮಣ ಗತಿಗಿಂತ ಶ್ರೇಷ್ಠವಾದದ್ದು ಅಂತ. ಆದ್ದರಿಂದಲೇ ಲೋಕಕ್ಕೆ ಉಪಕರಿಸುವವರಲ್ಲಿ ಕ್ಷತ್ರಿಯರೇ ಬ್ರಾಹ್ಮಣರಿಗಿಂತ ವರಿಷ್ಠರಾದವರು. ಶಿವನೇ, ಈ ಭೂಮಿಯಲ್ಲಿ ನಾವು ಹುಟ್ಟಿದ್ದು ಊರಿಗೆ ಉಪಕಾರ ಮಾಡುವುದಕ್ಕೂ ನಮ್ಮ ಉದ್ಧಾರಕ್ಕೆ ಅನ್ನುವುದನ್ನು ಪ್ರಧಾನವಾಗಿ ಯೋಚಿಸಬೇಕಾದದ್ದು. ನಾನು ಹೇಳಿದ ದಾರಿಯಲ್ಲಿ ಯೋಚಿಸಿದರೆ ಆತ್ಮೋದ್ಧಾರಕ್ಕೆ ಕಾರಣವಾಗುವ ಹಾಗೆ ಈ ಪೃಥ್ವಿಯಲ್ಲಿ ನಾವು ಸಂಜನಿಸಿದ್ದು ನಿಜವೆನ್ನುವುದನ್ನು ನಾವು ಶಾಸ್ತ್ರ ಪ್ರಮಾಣದಂತೆ ಅಂಗೀಕರಿಸುವುದು ನಿಜವಾದರೆ
ಪೂರ್ಣ ಪ್ರಮಾಣದಿಂದ ಆತ್ಮೋದ್ಧಾರಕ್ಕೆ ಕಾರಣವಾಗಬಹುದಾದ ಬ್ರಾಹ್ಮಣ್ಯ ಸರ್ವಶ್ರೇಷ್ಠವಾಗಿ ಪರಿಣಮಿಸ್ತದೆ. ಕ್ಷತ್ರಿಯನಾದವ ಯಾಕೆ ಲೋಕೋದ್ಧಾರಕ್ಕೆ ಹೊರಡುತ್ತಾನೆ? ಹೊರಡದೇ ಇದ್ರೆ ಅವನ ಕ್ಷಾತ್ರ ಧರ್ಮವೇ ಬಿದ್ದು ಹೋಗ್ತದೆ. ಹೌದು. ಅದರ ಅರ್ಥ ಏನು? ನಿನ್ನನ್ನು ನೀನು ಉದ್ಧಾರ ಮಾಡುವುದಕ್ಕಿಂತ ಮೊದಲಿನ ಹಂತವಾಗಿ ಲೋಕವನ್ನು ಉದ್ಧಾರ ಮಾಡುವ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಇದರಲ್ಲಿ ನೀನು ಪರಿಪೂರ್ಣ ನನ್ನಿಸಿಕೊಂಡರೆ ಮತ್ತೆ ನಿನ್ನನ್ನು ನೀನು ಉದ್ಧಾರ ಮಾಡುವುದಕ್ಕೆ ನೀನು ಸಾಧ್ಯವಾಗುತ್ತದೆ ಅನ್ನುವಂತಹ ಒಂದು ನೋಟವನ್ನು ಅದು ಕೊಡುತ್ತದೆ. ಇದರಿಂದ ನಾವು ಏನನ್ನು ಅರ್ಥ ಮಾಡಿಕೊಳ್ಳಬೇಕು? ಬ್ರಾಹ್ಮಣ್ಯ ಅನ್ನುವುದು ಸರ್ವಶ್ರೇಷ್ಠವಾಗಿ ಮಾನಿತವಾದದ್ದು ಆ ಕಾರಣಕ್ಕಾಗಿ. ಪ್ರಪಂಚ ಮಧ್ಯದಲ್ಲಿ ತಾನಿದ್ದರೂ ಪ್ರಪಂಚಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತಾ ಆತ್ಮೋದ್ಧಾರಕ್ಕೆ ಮಾದಕವಾಗುವಂತಹ ಕಾಲದಲ್ಲಿ ಪ್ರಪಂಚ ಸುಖವನ್ನಾದರೂ ಅವಗಣಿಸಿ ಕಡೆಗಣಿಸಿದರೂ ಬ್ರಾಹ್ಮಣ್ಯ ಹಾಳಾಗುವುದಿಲ್ಲ. ಅದರ ಅರ್ಥ ಏನು? ಆತ್ಮೋದ್ಧಾರಕ್ಕೆ ಪರಿಪೂರ್ಣವಾಗಿ ಹೇತುವಾಗಬಹುದಾದಂತಹ ಜನ್ಮ ಅನ್ನುವುದು ಬ್ರಾಹ್ಮಣ್ಯ. ಆದ್ದರಿಂದ ಅದುವೇ ಸರ್ವಶ್ರೇಷ್ಠ. ಆತ್ಮಹಿತಕಾಮಿಗಳಾದವರು ಬ್ರಾಹ್ಮಣ್ಯದ ಪಾರಮ್ಯವನ್ನು ಮಾನಿಸಿದರು. ಲೋಕಹಿತ ಕಾಮನೆಯನ್ನು ಹೊಂದಿದವರು ಕ್ಷತ್ರಿಯ ಪಾರಮ್ಯವನ್ನು ಮಾನಿಸಬೇಕೆಂಬ ನನ್ನ ಅಂತರಂಗದ ಭಾವವೇ ಸಿದ್ಧಾಂತವಾದ ಕ್ಷಣ ಇದು. ನೀ ಏನು ಹೇಳಿದರು? ವ್ಯಕ್ತಿಗತವಾದ ನಿಷ್ಠೆಯನ್ನು ಉಳಿಸಿಕೊಂಡು ಆ ಸಾಧನೆಯ ಪಥದಲ್ಲಿ ಹೋಗುವುದನ್ನು ಲೋಕಮುಖದಲ್ಲಿ ಶ್ರೇಷ್ಠ ಅಂತ ಅಂಗೀಕರಿಸಬೇಕಾಗಿಲ್ಲ. ಲೋಕವಿಮುಖವಾಗಿ ಆತ್ಮಸಮ್ಮುಖವಾಗಿ ಸಾಗುವಾಗ ಅದನ್ನು ಶ್ರೇಷ್ಠ ಅಂತ ಅಂಗೀಕರಿಸಲಿ. ಹೇಗೆ ಸನ್ಯಾಸಿಗಳಿಗೆ ಊರ ಮನೆಯೊಳಗೆ ಸ್ಥಾನ ಇಲ್ಲವೋ ಹಾಗೆಯೇ ಊರನ್ನಾಳುವವರ ಮಧ್ಯದಲ್ಲಿ, ಊರಿನಲ್ಲಿ ನೆಲೆಯಾದವರ ಮಧ್ಯದಲ್ಲಿ ಬ್ರಾಹ್ಮಣರಾದವರಿಗೂ ಸ್ಥಾನ ಒಂದು ಹೊರಗಿನವರದ್ದಿರಬೇಕು, ಬಿಟ್ಟರೆ ಮೇಲಿನವರದಲ್ಲ ಅಂತ. ಅದಲ್ಲದಿದ್ರೆ ಈಗ ಸನ್ಯಾಸ ತುರಿಯಾಶ್ರಮ ಎಂಬುದರಿಂದ ದೇವರ ಕೊನೆಯಲ್ಲಿ ಅವರನ್ನು ನೆಲೆಗೊಳಿಸುವುದಕ್ಕುಂಟ ಇಲ್ಲ. ಅವರು ಅನಿಕೇತನರಾಗಿ ಮನೆಯಿಂದ ಬಾಹಿರರಾಗಿ ಉಳಿಯಬೇಕಾದವರು. ಹಾಗೆ ಆತ್ಮಹಿತ ಸಾಧನೆಯನ್ನೇ ಪ್ರಧಾನ ಲಕ್ಷ್ಯವಾಗಿರಿಸಿಕೊಂಡ ಬ್ರಾಹ್ಮಣರು ಅವರು ಪರಿಗಣನೆಯ ದೃಷ್ಟಿಯಿಂದ, ಮಾನ ಸಮ್ಮಾನದ ದೃಷ್ಟಿಯಿಂದ ಇಲ್ಲ, ಹೊರಗೆ ಹೊರಗೆ ಅದು ಕ್ಷತ್ರಿಯರೇ ಶ್ರೇಷ್ಠ. ಕ್ರಮಣ ಕ್ರಮವನ್ನು ಕೈಗೊಂಡಂತಹ ಯಾವನೇ ಒಬ್ಬ ಪಾಂತಿಕ ಮುಂದುವರಿದು ಹೋದ ಮೇಲೆ ಹಿಂದೆ ತಿರುಗುವಂತಹ ಪ್ರಶ್ನೆಯೇ ಇಲ್ಲ, ಬರಬೇಕಾಗಿಲ್ಲ. ಸನ್ಯಾಸಾಶ್ರಮವನ್ನು ಪ್ರವೇಶಿಸಿದವ ಸಂಸಾರಿಗಳ ಮಧ್ಯಕ್ಕೆ ಬರುವುದಿಲ್ಲ ಅನ್ನುವುದಕ್ಕಿರುವ ಅರ್ಥ ಅದು. ಅವ ಸಾಗಿ ಮುಂದೆ ಹೋಗಿದ್ದಾನೆ ಅನ್ನುವ ಕಾರಣದಿಂದ ಮತ್ತೆ ಹಿಂದಿರುಗುವುದಕ್ಕಿಲ್ಲ. ಬ್ರಾಹ್ಮಣಾದ ಮೇಲೆ ಮತ್ತೆ ಯಾಕೆ ಬರಬೇಕು? ಈ ಪೃಥ್ವಿಯಲ್ಲಿ ಸಂಜನಿಸುವುದೇ ಪುರೋಗತಿಯನ್ನು ಹೊಂದುವಂತಹ ಉದ್ದೇಶಕ್ಕಾಗಿ, ಕೇವಲ ಮುಂದುವರಿದು ಹೋಗುವುದಕ್ಕೆ ಹೊರತಾಗಿ ಹಿಂದಿರುಗಿ ಬರುವುದಕ್ಕಾಗಿ ಅಲ್ಲ. ಆ ಕಾರಣದಿಂದ ಮುಂದುವರಿದು ಸಾಗುವಂತಹ ಉದ್ದೇಶವನ್ನು ಕೈಗೊಂಡು ಸಾಗುತ್ತಿರುವ ಕಾಲದಲ್ಲಿ ಒಂದು ಹೆಜ್ಜೆ ಮುಂದಿರಿಸಿದ ಮೇಲೆ ಮತ್ತೆ ಹಿಂದಿರುಗುವುದಕ್ಕಿಲ್ಲ. ಈ ದೃಷ್ಟಿಯಿಂದಲೇ ನಾನು ಹೇಳಿದ್ದು, ಅಲ್ಲಿಂದ ಪ್ರಾರಂಭಿಸಿ ವೈಶ್ಯ ಕ್ಷತ್ರಿಯ ಆಗಿ ಬ್ರಾಹ್ಮಣ್ಯಕ್ಕೆ ತಲುಪಬೇಕು. ಅಲ್ಲಿಗೆ ತಲುಪಿದ ಮೇಲೆ ಮತ್ತೆ ಹಿಂದಿರುಗಿ ನೋಡುವ ಪ್ರಶ್ನೆ ಇಲ್ಲ. ಇದು ಹೇಳಿದರೆ ನೀವು ಒಪ್ಪಿಕೊಳ್ಳುವುದಿಲ್ಲ. ಹಾಗಿದ್ರೆ ಅರ್ಥ ಏನು? ಇದ್ದಂತಹ ಬ್ರಾಹ್ಮಣ್ಯದ ಸ್ಥಾನವನ್ನು ಅಲ್ಲಗಳೆದು ಒಂದು ಕ್ಷಾತ್ರವನ್ನು ಪ್ರಪಂಚದಲ್ಲಿ ಸ್ಥಾಪಿಸಬೇಕು ಅನ್ನುವಂತಹ ಉದ್ದೇಶವನ್ನು ಅಥವಾ ಒಂದು ಕೆಟ್ಟ ಯೋಚನೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ನನ್ನ ಮುಂಭಾಗದ ಅದು ಸರಿಯಾದ ಯೋಚನೆ. ಕೆಟ್ಟ ಯೋಚನೆ ಅಂತ ಲೋಕಹಿತ ಸಾಧನೆಗೆ ಬೇಕಾದಂತೆ ಯಾವುದು ಸಿದ್ಧಾಂತ ಆಗಬೇಕು ತಂಬಲಿಸುವುದು ಕೆಟ್ಟ ಯೋಚನೆ. ಲೋಕಮುಖದಲ್ಲಿ ಅಂತ ಹೇಳುತ್ತಿ, ಸುಮ್ಮನೆ ನಿನ್ನ ಮುಖ ಕಾಣಿಸಿಕೊಳ್ಳಿಕ್ಕೆ ನನ್ನ ಹತ್ರ ಮಾತಾಡ್ತಿ. ನೀನು ಬಂದಲ್ಲಿಗೆ ಮಾತಾಡುವಾಗ ಮುಖ ಉಳಿಸಿಕೊಳ್ಳುವ ಮಾತಾಡಿ ನಮ್ಮ ಮುಖವೇ ಶ್ರೇಷ್ಠ ಅಂತ ಹೇಳಲಿಕ್ಕೆ ಹೊರಡಬೇಡ. ಮುಖ ಉಳಿಸಿಕೊಳ್ಳುವ ಮಾತು ನೀನು ಆಡುತ್ತಿದ್ರೆ ನಾನು ಆಕ್ಷೇಪಿಸಬೇಕಾಗಿರ್ಲಿಲ್ಲ. ಲೋಕಕ್ಕೆ ಈ ಮುಖವೇ ಬೇಕಾದದ್ದು, ಆ ಮುಖ ಅಲ್ಲ. ಈಗ ನಿನ್ನ ಇರಬೇಕಾದ ಮುಖ ಹೇಗೆ ಅಂತ ನಾನು ನಿರ್ಣಯಿಸ್ತೇನೆ. ಊದಿಕೊಂಡಿರಬೇಕಾದ ಮುಖ ಅದನ್ನ ಸ್ಪಷ್ಟವಾಗಿ ಮದ ಏರಿ ಮಾತಾಡಿದಂತಹ ನಿನಗೀಗ ಮಾತಿನ ರಾಜಸದಲ್ಲಿ ರಾಜಸಕ್ಕೆ ಮಾತ್ರ ಮದವ ಅಲ್ಲ, ರಾಜಸದಲ್ಲೂ ಮದು ಉಂಟು ಅಂದದ್ದು, ರಾಜಸಕ್ಕೆ ಅದು ಮಾತ್ರ ಉಂಟು ಅಂದದ್ದು. ರಾಜಸದ ಮದವನ್ನು ನಿಯಂತ್ರಿಸುವುದಕ್ಕೆ ಬ್ರಾಹ್ಮಣ್ಯ ಇರುವುದು. ಮತ್ತೆ ಬ್ರಾಹ್ಮಣ್ಯ ಯಾಕೆ ಇರುವುದು? ಶಾಸನವನ್ನು ನಿರ್ಣಯಿಸ್ತೇವೆ ನಾವು. ಅದರ ಅರ್ಥ ಏನು? ಶಾಸನವನ್ನು ನಿರ್ಣಯಿಸ್ತೇವೆ ಅಂತ ಅರ್ಥ ಏನು? ಧರ್ಮಕ್ಕೆ ಮುಖವಾಗಿ ಶಾಸನವನ್ನು ನಿರ್ಣಯಿಸ್ತೇವೆ ಅಂತ ಅರ್ಥ. ಧರ್ಮದಂಡ್ಯರಾಗಿ ನಾವಿರ್ತೇವೆ ಅನ್ನುವ ಪ್ರಮಾಣ ಬದ್ಧತೆಯನ್ನು ನೀನು ಹೊಂದಿ ಧರ್ಮ ಅನ್ನುವುದು ಮೂರ್ತ ಸ್ವರೂಪವನ್ನು ಎತ್ತಿ ಬಂದು ಹೊಡೆಯುತ್ತದೆ ಅಂತ ಅರ್ಥ. ನಿಮ್ಮ ರಕ್ಷಣೆಯನ್ನು ನಾವು ಮಾಡಬೇಕು, ನೀವೆಂತದ್ದು ನಮ್ಮನ್ನು ನಿರ್ಣಯಿಸುವುದು? ಅರಸ ತಪ್ಪಿದ್ರೆ ಹೊಡೆಯುವುದು ಧರ್ಮ ಅಂದ್ರೆ ಅರ್ಥ ಏನು ಗೊತ್ತದು? ಯಾವುದೋ ಒಬ್ಬ ಧರ್ಮಾರ್ಥಕ್ಕೆ ಬಂದು ಬ್ರಾಹ್ಮಣ ಹೊಡೆಯುವುದು ಅಂತ ಅರ್ಥ. ಮುಖ ಕೆಳಗಿದೆಯಾ ಇದೀಗ ಆಗ್ರಹ ಆಗ್ರಹ ಅಂತ ಹೇಳ್ತಾ ಬಂದು ನಿಂತದ್ದು ಇಲ್ಲಿಗೆ ಅಲ್ವಾ? ಒಂದು ಪ್ರಶ್ನೆ ಕೇಳಿದೆ, ಉತ್ತರ ಹೇಳ್ತಾ ನೀನಾಡಿತನ್ನು ಒಪ್ಪಲೇಬೇಕು ಎಂಬ ಆಗ್ರಹ ನಿನ್ನೊಳಗೆ ಎಷ್ಟು ಪ್ರಬಲವಾಗಿ ಜಾಗೃತವಾಯಿತು ಅಂದ್ರೆ
ಒಪ್ಪುವುದಕ್ಕಾಗುವುದಿಲ್ಲ ಅಂತಾದಾಗ ಕೈ ಮೇಲೆ ಮಾಡಿ ಆದ್ರೂ ದನಿ ಅಡಗಿಸುವ ಅಂತ. ಒಪ್ಪಬೇಕಾದದ್ದನ್ನು ಒಪ್ಪಬೇಕು ಅನ್ನುವುದಕ್ಕೆ ನಿನ್ನ ಅದು ಒಪ್ಪಬೇಕಾದದ್ದು ಅಂತ ನೀನು ಏಕನಿಷ್ಠವಾಗಿ ನಿರ್ಣಯಿಸುವುದಲ್ಲವಲ್ಲ. ಬ್ರಾಹ್ಮಣರು ಬಡವರು ಅಂತ ಭಾವಿಸಿದ್ಯಲ್ಲ, ಅಲ್ಲಿಗೆ ಗೊತ್ತಿಲ್ಲ. ಬಡವನ ಕೋಪ ಅನ್ನುವುದು ದವಡೆಗೆ ಮೂಲ. ಈಗ ಎಂತಾಯ್ತು? ಶ್ರೀಮಂತ ಬ್ರಾಹ್ಮಣನ ಹೊಡೆತ ಏನು ಮಾಡಿತ್ತು? ಎಂತಾಯ್ತು ಈಗ? ನಿನ್ನ ದವಡೆ ಧರ್ಮ ಎಂತದ್ದು ದವಡೆಗೆ ಬಿದ್ದದ್ದಷ್ಟೇ. ಧರ್ಮ ಬಲಿಷ್ಠವಾಗಿ ಧರ್ಮ ರಾಜನನ್ನು ನಿಯಂತ್ರಿಸ್ತದೆ ಅಂದರೆ ಧರ್ಮದ ಸ್ಥಾನೆಯಲ್ಲಿ, ಅರ್ಥದ ಸ್ಥಾನೆಯಲ್ಲಿ, ಕಾಮದ ಸ್ಥಾನೆಯಲ್ಲಿ ಅಥವಾ ಬಿಡುಗಡೆಯ ಮೋಕ್ಷದ ಸ್ಥಾನೆಯಲ್ಲಿ ಲೋಕಮುಖದಲ್ಲಿ ಅದನ್ನು ನಿರ್ಣಯಿಸುವ ವಿಧಾಯಕನಿಗೆ ರಾಜ ಅಂತ ಹೆಸರು. ಅವ ನಿರ್ಣಯಿಸುವುದು ಯಾವುದರ ಸ್ಥಾನೆಯಲ್ಲಿ ಸಂಯೋಜನೆ ಹೇಗೆ ಅಂತ, ನಿಯಂತ್ರಿಸ್ತೇನೆ ಅಂತ. ದರ್ಬೆ ಹಿಡಿದ ಕೈಯಲ್ಲಿ ಬಲ ಉಂಟು ಅಂತ ಭ್ರಮಿಸಿ ಬಡಿಯುವುದಕ್ಕೆ ಬಂದ್ರೆ ಇದು ವಜ್ರ ಹಿಡಿದ ಕೈ, ವಜ್ರ ಹಿಡಿದ ಕೈ ಹೊಡೆಯುವಾಗ ಇದು ಹೊಳೆಯುತ್ತದೆ ಮಾತ್ರ ಅಲ್ಲ, ಬಿದ್ದ ಪೆಟ್ಟಿ ಎಲ್ಲಿಗೆ ಬಿತ್ತೋ ಅದನ್ನು ಹುಡಿ ಮಾಡ್ತದೆ. ನೋಡ್ತೀಯಾ? ತೆಗೆದು ಹೊಡಿ. ಹೇಗೆ? ಎಲ್ಲುಂಟೀಗ? ನಗುತ್ತಲಿಂದ ಶುವದ ಧೀಜಿಗೆ ಬ್ರಾಹ್ಮಣರ ಬಲದ ಪಗರದಿಷ್ಟ ನುಡಿಯ ಮೂಡಿಗೆ ಆ ಬ್ರಾಹ್ಮಣರ ಬಲದ ಪೊಗರು, ಬ್ರಾಹ್ಮಣರ ಬಲದ ಪೊಗರಾದಿಷ್ಟೇ ನುಡಿಯ ಮೂಡಿಗೆ ಸೊಗಸಿ ನೂಟ ಮೆಲುವ ರೀತಿ, ಸೊಗಸಿ ನೂಟ ಮೆಲುವ ರೀತಿ ಹಗುರವೆಂದು ಬಗೆದು ರಣದಿ ನೆಗೆದು ಬಿದ್ದೆ ತಿಳಿದುಕೊಳ್ಳೋ ಜಗದ ಕ್ಷಾತ್ರ ತೇಜ ಹಿರಿದು ನಗುತ್ತಲೆಂದ ಇದ್ದದ್ದು ಹೇಗೆ ಸರಿ ಅಂತ ಕೇಳುವುದಕ್ಕೆ ಬಂದ್ರೆ ಇರಬೇಕಾದ ಹಾಗೆ ಎಲ್ಲವೂ ಉಂಟು, ಆದ್ದರಿಂದ ಇದ್ದದ್ದೇ ಸರಿ ಅಂತ ಸಾಧಿಸುವುದಕ್ಕೆ ಹೊರಟೆ. ಇದ್ದದ್ದು ಇದು ಇಷ್ಟೇ. ತಾವು ಉಂಡದ್ದು ಎಷ್ಟಕ್ಕೆ ಪರ್ಯಾಪ್ತ ಅಂತ ನಿಮಗೆ ಕಲ್ಪನೆ ಇಲ್ಲ. ತಾನು ಉದ್ಧಾರ ಆಗಬೇಕು ಅಂತ ಉಣ್ಣುವ ಯಾರು ಉಂಡ್ರೂ ಕೂಡ ಅದು ಪಾಪ ಹೇತುಕವೇ ಆಗ್ತದೆ. ಅವ ಪಾಪವನ್ನೇ ಉಣ್ಣುತ್ತಾನೆ ಅಂತ ತಾತ್ಪರ್ಯ. ಅದಲ್ಲದಿದ್ದರೆ ಯಾರು ಉಂಡ್ರು, ಅದು ಬ್ರಾಹ್ಮಣ ಮಾತ್ರ ಅಂತಲ್ಲ, ನೀವು ಮಾತ್ರ ನೈವೇದ್ಯ ಉಣ್ಣುವವರಲ್ವ. ಬಾಕಿ ಇದ್ದವರು ಅವರು ದೇವರ ಮನೆಯಲ್ಲಿ ಪೂಜೆ ಮಾಡುವುದಿಲ್ಲ, ಅವರು ಉಣ್ಣುವುದು ದೇವರ ಪ್ರಸಾದವೂ ಅಲ್ಲ. ಬ್ರಾಹ್ಮಣರು ಉಣ್ಣುವುದಲ್ಲ ನೈವೇದ್ಯ, ಬ್ರಾಹ್ಮಣರು ಉಣ್ಣುವುದೇ ನೈವೇದ್ಯ. ಅತಿರೇಕದ್ದದು ಆಗಬೇಕಾಗಿಲ್ಲ. ತಮ್ಮ ತಮ್ಮ ಕರ್ಮದಲ್ಲೇ ಯಾರು ತೊಡಗಿಸಿಕೊಂಡು ಅದನ್ನು ಸಮರ್ಪಕವಾಗಿ ಯಾರು ಮಾಡ್ತಾರೋ ಅವರು ಉಂಡದ್ದು ನೈವೇದ್ಯ ಆಗುತ್ತದೆ, ಮಾಡಿದ್ದು ಪೂಜೆ ಆಗ್ತದೆ. ಹಾಗೆ ಕರ್ತವ್ಯವನ್ನೇ ಪೂಜೆಯಾಗಿ ಅಂಗೀಕರಿಸಿ ಕ್ಷತ್ರಿಯನಾದವನು ತನಗೆ ವಿಹಿತವಾದ ಕರ್ಮದಲ್ಲಿ ತೊಡಗಿಸಿಕೊಂಡ್ರೆ ಅದು ಯಾಕೆ ಕೆಳಗಾಗಬೇಕು ಬ್ರಾಹ್ಮಣ್ಯಕ್ಕಿಂತ ಅಂತ ಕೇಳಿದ್ದು. ಹಾಗೆ ಶ್ರೇಷ್ಠ ವಿಧಾನದಲ್ಲಿ ಕರ್ಮಾಚರಣೆ ಮಾಡುವಾಗ ದೇವತೆಗಳು ಒಲಿಯುತ್ತಾರೆ ಎಂಬುದಕ್ಕೆ ನಿದರ್ಶನವನ್ನು ಕೊಟ್ಟದ್ದು. ಅದೆಲ್ಲವನ್ನು ಖಂಡಿಸ್ತೇನೆ ಅಂತ ಹೇಳುತ್ತಾ ನನಗೆ ಸಮ್ಮತವಾಗಲಿಲ್ಲ ಎಂಬುದರಿಂದ ಆಗ್ರಹ ಕೆರಳಿ ನಿಂತು ನನಗೆ ರಾಜಸ ಅಂತ ಹೇಳ್ತಾ ಪ್ರಕಟವಾದದ್ದೆಂಥದ್ದು ತಾಮಸವ? ಕೈ ತೆಗೆದು ಹೊಡೆಯುವುದು. ಬ್ರಾಹ್ಮಣನಾದವನು ಕ್ಷತ್ರಬಂಧುವಿನಂತೆ ಕೈ ಮಾಡುವುದಕ್ಕೆ ಹೊರಟ್ರೆ ಆಯುಧ ಹಿಡಿದರೆ ಅಂಥವನನ್ನು ಕಡಿದು ಕ್ಷತ್ರಿಯ ಕೊಂದರು ಬ್ರಹ್ಮವದ ದೋಷ ಇಲ್ಲ, ಇದು ಶಾಸ್ತ್ರ. ಕ್ಷತ್ರಿಯನ ಮೇಲೆ ಕ್ಷತ್ರಿಯ ಧರ್ಮವನ್ನು ಅನುಕರಿಸ್ತಾ ಇವ ಮುಂದೊತ್ತಿ ಬಂದರೆ ಕಡಿದುಕೊಳ್ಳಬಹುದು ಅಂತ. ನೀ ಬಡಿಯುವುದಕ್ಕೆ ಹೊರಟಿದ್ದಿ, ಹೊಡೆದದ್ದರಲ್ಲಿ ಬಿದ್ದೋಗಿದ್ದಿ, ಮುರಿದದೆಷ್ಟು ಅಂತ ಲೆಕ್ಕ ಮಾಡು. ಇದ್ದದರ ಸಂಖ್ಯೆ ಹೆಚ್ಚು ಮಾಡಿಕೊಟ್ಟಿದ್ದೇನೆ ಮೂಳೆಗಳದ್ದು. ಇನ್ನಾದರೂ ಆದರ್ಶ ಬೋಧಿಸುವಾಗ ನಮಗೆ ಪ್ರಣಯವೂ ಬರ್ತದೆ, ಪ್ರಣವವೂ ಬರ್ತದೆ. ಪ್ರಣವವನ್ನೇ ಪ್ರಣಯಿಸ್ತಾ ಪ್ರಣಯಭರಿತವಾದ ಲೋಕದಲ್ಲಿ ಪ್ರಣವ ಸ್ಥಾಪನೆ ಮಾಡುವುದಕ್ಕೂ ಬರ್ತದೆ. ಅದು ಬರುವುದರಿಂದ ಇಲ್ಲಿಗೂ ಬರುವುದು, ಅಲ್ಲಿಗೂ ಹೋಗುವುದು. ದಾರಿ ಯಾವುದು ಅಂತ ಇನ್ನು ರಾಜನನ್ನು, ರಾಜನ್ಯ ಕುಲಜರನ್ನು
ಕೆಣಕುವುದಕ್ಕೊಂದು ಬರಬೇಡ. ನಿಮ್ಮ ಆತ್ಮೋದ್ಧಾರದ ಹಾದಿಯೋ ಪ್ರಣವೋಪಾಸನೆಯೋ ಮುನ್ನಡೆಯಿರಿ, ಮುನ್ನಡೆಯಿರಿ. ಹಂಗಿತುದ ತೆರಳಿರಲು ಅವ ಹೋದ ಹಂಗಿತುದ ತೆರಳಿರಲು ಘನತನು ಭಂಗದಿಂದೆನಲು ಮುರಿದಿರಲು ನಂಗ ವೈಕಲ್ಯದಿ ದಧೀಚಿಯು ಮರುಗಿದನು ಮನದಿಯೇ ಅಂಗಜಾರಿಯ ರೂಪ ಹೋ ಅಂಗಜಾರಿಯ ರೂಪ ಘನ ಖಳ ಸಂಗ ಮಹಿಮಾಲೋಲ ಶುಕ್ರರ ತುಂಗ ಪದಯುಗಲವನು ನೆನೆದನು ರಕ್ಷಿಸಿರಿ ಎಂದೆನುತ ಹಂಗಿಸುತ್ತ ತೆರಳಿರಲು ಘನತನು ಭಂಗದಿಂದಲೂ ಮುರಿದಿರಲು ತಾನಂಗ ವೈಕಲ್ಯದಿ ದಧೀಜಿಯು ಮರುಗಿದನು ಮನದಿ ಇಷ್ಟು ಮಾಡಿ ಅವ ಹೋಗಿಯೇ ಬಿಟ್ನಲ್ಲ. ಇಷ್ಟಕ್ಕೆ ಬಂದವನು ಹಾಗಿದ್ರೆ ಅವ ಪ್ರಾರಂಭದಲ್ಲಿ ಹೇಳಿದ ಒಂದು ಸಿದ್ಧಾಂತವನ್ನು ಕಂಡುಕೊಳ್ಳುವಂತಹ ಉದ್ದೇಶದಿಂದ ಬಂದಿದ್ದೇನೆ ಮಿತ್ರನೇ. ಈಗ ಏನು ಸಿದ್ಧಾಂತವನ್ನು ರೂಪಿಸಿದ ಹಾಗಾಯಿತು. ಬ್ರಾಹ್ಮಣ್ಯಕ್ಕೆ ಅಧೀನವಾಗಿ ಅಧಿಕಾರವನ್ನು ನಡೆಸಬೇಕಾದಂತಹ ಕ್ಷಾತ್ರ ಬ್ರಾಹ್ಮಣ್ಯವನ್ನು ದಂಡಿಸಬಹುದು ಅನ್ನುವಂತಹ ಸಿದ್ಧಾಂತವನ್ನು ಪ್ರಪಂಚಕ್ಕೆ ಕೊಟ್ಟ ಹಾಗಾಯಿತು ಅಲ್ವಲ್ಲ. ಯಾವ ಕಾಲಕ್ಕೂ ಒಬ್ಬ ಬ್ರಾಹ್ಮಣನಾದವನನ್ನು ಅರಸ ದಂಡಿಸುವುದಕ್ಕಿಲ್ವಲ್ಲ. ಹಾಗಿದ್ರೆ ಹೇಗೆ? ಧರ್ಮವೇ ಅತಿಕ್ರಮಿಸಲ್ಪಟ್ಟಿದೆ ಅನ್ನುವುದು ಸ್ಪಷ್ಟ. ಬ್ರಾಹ್ಮಣನಾದವ ಕ್ಷತ್ರಿಯರ ಮೇಲೆ ಕೈ ಎತ್ತಿ ಹೋಗಬಹುದೋ, ಆಯುಧ ಹಿಡಿಯಬಹುದೋ? ಕ್ಷಾತ್ರ ಕೆಟ್ಟ ಕಾಲಕ್ಕೆ ಬ್ರಾಹ್ಮಣರು ಆಯುಧವನ್ನಾದರೂ ಹಿಡಿಯಬೇಕು ಅನ್ನುವುದನ್ನು ಶಾಸ್ತ್ರ ಹೇಳುತ್ತದೆ, ಅಲ್ಲದೆ ಇದ್ದದ್ದಲ್ಲ. ಒಬ್ಬ ಕ್ಷತ್ರಿಯನನ್ನು ಯಾವನು ನಿಯಂತ್ರಣಕ್ಕೆ ತರಬೇಕು? ಕೇವಲ ಶಾಸನವನ್ನು ರೂಪಿಸುವಂತಹ ಹೊಣೆ ಹೊತ್ತಂತಹ ಬ್ರಾಹ್ಮಣರು ಶಾಸನವನ್ನು ರೂಪಿಸುವುದಷ್ಟೇ ಅಲ್ಲ, ಧರ್ಮತತ್ವವಿದರಾಗಿ ಪ್ರಪಂಚದಲ್ಲಿ ಬದುಕಿದಂತಹ ಬ್ರಾಹ್ಮಣವೇ ಅರಸನನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕು. ನಿರಂಕುಶವಾದ ಪ್ರಭುತ್ವವನ್ನು ಸಾಗಿಸುವುದಾದರೆ ತಮ್ಮದ್ದಾದಂತಹ ವಾಕ್ಪ್ರವಾಹದಿಂದಲೂ ವಾಕ್ ಪ್ರಹಾರದಿಂದಲೂ ಅಥವಾ ಸಾಮರ್ಥ್ಯ ಇದ್ದರೆ ರಟ್ಟೆಯ ಪ್ರಹಾರದಿಂದಲೂ ಅರಸನಾದವನನ್ನು ಬ್ರಾಹ್ಮಣ ನಿಯಂತ್ರಣಕ್ಕೆ ತರಬೇಕು ಅನ್ನುವುದನ್ನು ಶಾಸ್ತ್ರ ಸಾರುತ್ತದೆ. ನಾನು ಮಾಡಿದ್ದದನ್ನೇ. ಈ ತನಕ ಪ್ರಪಂಚದಲ್ಲಿ ಉಳಿದಿದ್ದಂತಹ ಒಂದು ಸಿದ್ಧಾಂತವನ್ನು ಅಲ್ಲಗಳೆಯುವಲ್ಲಿ ಯಾವುದೋ ಒಂದು ಆಗ್ರಹವನ್ನು ಪ್ರದರ್ಶಿಸಿದಂತಹ ನನ್ನ ಮಿತ್ರ ಪ್ರಪಂಚಕ್ಕೆ ಕೇಡಾಗುವಂತಹ ಒಂದು ನಿರ್ಣಯವನ್ನು ಘೋಷಿಸುವ ಸ್ಥಿತಿ ಬರಕೂಡದು ಅನ್ನುವುದಕ್ಕೆ ಅವನನ್ನು ನಿಯಂತ್ರಿಸುವುದಕ್ಕಾಗಿ ಅವನ ಮುಖದ ಮೇಲೆ ನಾವೊಂದು ಹೊಡೆದೆ. ಆದರೆ ಮಿತ್ರಭಾವ ಅಲ್ಲಿಗೆ ಹೊರಟು ಹೋಗಿತ್ತು ಅಂತ ಅರ್ಥ ಅಲ್ಲ. ಅವ ಕೆರಳಿ ಅವನ ಕೈಯಲ್ಲಿದ್ದಂತಹ ವಜ್ರ ಸದೃಶವಾದ ಆಯುಧ, ವಜ್ರಾಯುಧವೇ, ಅದರ ಮೇಲೆ ನನ್ನ ಮೇಲೆ ಪ್ರಹರಿಸಿದನಲ್ಲ. ಇರಲಿ, ಮಿತ್ರರಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ, ಒಂದು ಕ್ಷಣಕ್ಕೆ ವೈಷಮ್ಯವೂ ಬರ್ತದೆ. ಹೊಡೆದವ ಹೀಗೆ ಎದ್ದು ಹೋಗಬೇಕಾದದ್ದಲ್ಲ, ಮಾಡಬೇಕಾಗಿದ್ದದ್ದೇನು? ಅಯ್ಯ, ಏನೋ ಒಂದು ಪ್ರಮಾದ ವಶಾತ್ ನಿನಗೆ ನಾ ಹೊಡೆದೆ ಉದ್ವೇಗ ವಶದಿಂದ, ನಿನ್ನ ಎಲುಬು ಎಷ್ಟು ಮುರಿಯಿತಯ್ಯ? ಕೇಳಬೇಕಾದದ್ದು ಹಾಗಲ್ಲ, ಒಂದು ಅನುಕಂಪದ ಮಾತಲ್ಲೋ ಹೇಳಬೇಕಾದದ್ದು. ಅದರ ಬದಲಾಗಿ ಹಂಗಿಸುತ್ತ ತಾತೆರಳೆ ಹಂಗಿಸಿ ಮಾತಾಡ್ತಾನೆ ಅಂತಾದರೆ ಹಾಗಿದ್ರೆ ಅದರ ಅರ್ಥ ಏನು? ಈ ತನಕ ನನ್ನೊಂದಿಗೆ ಮಿತ್ರನಾಗಿಯೇ ಉಳಿದರೂ ಎಲ್ಲೋ ಒಂದೆಡೆಯಲ್ಲಿ ಅವನ ಮನಸ್ಸಿನಲ್ಲಿ ಸುಪ್ತವಾಗಿ ಈ ಭಾವ ಇತ್ತು. ನಾನು ಭಾವಿಸಿದ್ದು ನನ್ನಲ್ಲಿ ಸೌಹಾರ್ದ ಭಾವದಿಂದ ಮಿತ್ರನಾಗಿ ಅವ ಉಳಿದಿದ್ದಾನೆ ಅಂತ. ಇದು ಎಷ್ಟೋ ಕಾಲದ ಹಿಂದಿನ ತಂತ್ರ ಅನ್ನುವುದು ಇಂದೀಗ ಸ್ಪಷ್ಟವಾಗುತ್ತಾ ಇದೆ. ನನ್ನನ್ನು ಮಿತ್ರನಾಗಿ ಒಪ್ಪಿಕೊಂಡದ್ದೇ ಸಮಾಜದಲ್ಲಿ ತನಗೊಂದು ಉನ್ನತವಾದಂತಹ ಸ್ಥಾನ ಕಲ್ಪಿತವಾಗಲಿ ಅನ್ನುವ ನಿರ್ಣಯ ಇದೆ. ಬಹುಶಃ ಅದೇ ಇರಬೇಕು. ಈಗ ತನ್ನದ್ದಾದಂತಹ
ಸ್ಥಾನಾಧಿಕ್ಯದಿಂದ ತಾ ಮನ್ನಣೆಯನ್ನು ಹೊಂದಿದ್ದೇನೆ ಅನ್ನುವುದರಿಂದ ನನ್ನನ್ನು ಇಲ್ಲವಾಗಿಸುವಂತಹ ಕೆಟ್ಟ ಯೋಚನೆಗೆ ಅವ ಬಂದಿದ್ದಾನೆ. ಇಷ್ಟಕ್ಕೆ ನಾ ಸುಮ್ಮನುಳಿಯಬಹುದು. ಹೃತ್ಪೂರ್ವಕವಾಗಿ ನನ್ನ ಮಿತ್ರನಾಗಿ ನಾನು ಅಂಗೀಕರಿಸಿದಂತಹ ಕ್ಷುವನನ್ನು ಒಂದು ಧರ್ಮ ಸ್ವರೂಪದ ಪಥದಲ್ಲೇ ಸಾಗುವ ಹಾಗೆ ಬದಲಿಸಬೇಕಾದಂತಹ ಒಂದು ನಿರ್ಣಯಕ್ಕೆ ನಾ ಬದ್ಧನಾಗಬೇಕೋ ಬೇಡ. ಅಲ್ಲದಿದ್ರೆ ಮಿತ್ರತ್ವಕ್ಕೆ ಏನರ್ಥ? ಅವನನ್ನು ದಮನಿಸುವುದಕ್ಕೋ ವಿರೋಧಿಸುವುದಕ್ಕೋ ಅಲ್ಲ. ಅವನಲ್ಲಿದ್ದಂತಹ ಅಹಂಕಾರದಿಂದ ಅವ ವರ್ಜಿತನಾಗಬೇಕು. ಅವನಿಗೆ ವಸ್ತುಸ್ಥಿತಿ ಅರ್ಥವಾಗಬೇಕು. ಕ್ಷಾತ್ರ ಬ್ರಾಹ್ಮಣ್ಯದಿಂದ ಹೇಗೆ ನಿಯಂತ್ರಿಸಲ್ಪಡ್ತದೆ ಅನ್ನುವಂತಹ ವಿವೇಕ ಅವನಿಗೆ ಸ್ಪಷ್ಟ ಆಗಬೇಕು. ಪ್ರತ್ಯಕ್ಷಾನುಭವದಿಂದಲೇ ಅದು ಸಿದ್ಧವಾಗಬೇಕು. ಈ ಕಾಲಕ್ಕೆ ದಂಡಿಸಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ಅದರ ಅರ್ಥ ಏನು? ದಂಡಿಸಬೇಕಾದಂತಹ ಕರ್ತವ್ಯ ನನ್ನಲ್ಲಿ ಉಳಿದಿಲ್ಲ ಅನ್ನುವುದಲ್ಲ. ದಂಡಿಸಬೇಕಾದಂತಹ ಕರ್ತವ್ಯವಿದ್ದರೂ ದಂಡಿಸಬೇಕಾದಷ್ಟು ಪ್ರಾಬಲ್ಯವನ್ನು ನಾನು ಹೊಂದಲಿಲ್ಲ ಅನ್ನುವುದೇ ಇರುವಂತಹ ನಿರ್ಣಯ. ಹಾಗಿದ್ರೆ ಪ್ರಾಬಲ್ಯವನ್ನು ಸಂಪಾದಿಸಬೇಕು ಅಂತಾದರೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಹೀಗೆ ಯೋಚಿಸಿದ ಕಾಲಕ್ಕೆ ಪಕ್ಕನೇ ನಮ್ಮ ಮತಿಗೆ ಹೊಳೆದದ್ದು ಆಚಾರ್ಯ ಶ್ರೇಷ್ಠರಾದಂತಹ ಶುಕ್ರರು. ಅಬ್ಬಬ್ಬಬ್ಬಬ್ಬಬ್ಬ, ಅಂಗಜಾರಿಗೆ ಸರಿತುಲ್ಯರಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ಮಹಿಮಾ ಸಂಪನ್ನ, ತಾವೊಂದು ಕಾಲಕ್ಕೆ ಮೃತ ಸಂಜೀವಿನಿಯನ್ನು ಸಂಪಾದಿಸುವುದಕ್ಕೆ ಬೇಕಾಗಿ ಮಾಡಿದ ಅನನ್ಯವಾದ ಸಾಧನೆ. ಅವರ ಸಾಧನೆಯ ಮುಂಭಾಗದಲ್ಲಿ ಯಾವ ಬ್ರಾಹ್ಮಣನೂ ಅಲ್ಲ. ಆದ್ದರಿಂದ ಅಂಥವರ ಅನುಗ್ರಹವನ್ನು, ಅಂಥವರ ಮಾರ್ಗದರ್ಶನವನ್ನು ನಾ ಕೈಗೊಳ್ಳಬೇಕು ಅನ್ನುವುದಕ್ಕಾಗಿ ಮನಸಾರೆ ಅವರನ್ನೇ ಧ್ಯಾನಿಸಿಕೊಳ್ಳುತ್ತೇನೆ. ಮುನಿವರನೆಂದು ಮರುಗುತ್ತ ಮುನಿವರನೆಂದು ಮರುಗುತ್ತ ನೆನೆಯಲು ಧನುಜ ಗುರು ಶುಕ್ರ ನರಿಯುತ ಘನ ಜವದುಳ್ ನಡೆ ತಂದು ಕನಿಕರದಿ ಕಂಡು ಕೇಳ್ದ ಬಂದಿಗ ವ್ಯಥೆಯವು ಆಕರ್ಷಕವಾದ ನಿನ್ನ ಧ್ವನಿ ನಾನು ಈ ಕಡೆಗೆ ಬರುವಂತೆ ಮಾಡಿದೆ. ನನ್ನನ್ನೇ ನೆನೆದು ನೀನು ಪ್ರಾರ್ಥನೆಯನ್ನು ಮಾಡಿದೆಯಲ್ಲ, ಬಂದಿನಪ್ಪ. ಏನು ಏನು ಏನಿದು ದಧೀಚಿ ಮುನಿರಾಯ ಅನಗತ್ಯವಾಗಿ ಮಾತನಾಡುವವನೇ ನೀನಲ್ಲ. ಈ ಅರ್ಥದಲ್ಲೇ ಮುನಿರಾಯನೆಂದು ಪ್ರಸಿದ್ಧನಾದ ಮೌನಿವರೇಣ್ಯ ಶುಕ್ರಾಚಾರ್ಯ ನಿನ್ನನ್ನು ನೋಡಿ ಬೆರಗಾಗಿ ಹೋದೆ. ದಾರ್ಶನಿಕನಾಗಿ ಲೋಕಕ್ಷೇಮವನ್ನು ಚಿಂತಿಸುತ್ತಾ ಎಲ್ಲರ ಕ್ಷೇಮಕ್ಕಾಗಿ ಸತತ ಧ್ಯಾನಮಗ್ನಾಗಿರಬೇಕಾಗಿದ್ದ ನೀನು ಈ ರೀತಿ ವಿಪನ್ನಾವಸ್ಥೆಗೊಳಗಾದುದನ್ನು ಕಂಡು ಆಶ್ಚರ್ಯವಾಯಿತು. ಅಯ್ಯ, ನಿನ್ನ ನಡೆಯಲ್ಲಿ, ನುಡಿಯಲ್ಲಿ, ನಿನ್ನ ಲೋಕ ವ್ಯವಹಾರಗಳಲ್ಲಿ ನಾವು ಕಂಡುದು ಲೋಕೋದ್ಧಾರದ ದೃಷ್ಟಿಯಲ್ಲಿ. ಯಾವನು ಲೋಕಕ್ಷೇಮಕ್ಕಾಗಿ ಸತತ ಪ್ರಯತ್ನಿಸ್ತಾನೋ ಅಂಥವನು ಈ ರೀತಿಯ ವಿಪನ್ನಾವಸ್ಥೆಯನ್ನು ಹೊಂದುವನೆಂದರೆ ಆಶ್ಚರ್ಯವಲ್ಲದೆ ಈ ಲೋಕವೇ ನಿನ್ನದು.
ಲೋಕದಲ್ಲಿ ಇರುವವರೆಲ್ಲ ನಿನ್ನವರು. ಹ್ಮ್ ವರ್ಣಭೇದಗಳ ಕಡೆಗೆ ನೀನು ಗಮನ ಹರಿಸಿದವನೇ ಅಲ್ಲ. ಹ್ಮ್ ಯಾಕೆಂದರೆ ನೀನು ದಾರ್ಶನಿಕ, ಹ್ಮ್ ಋಷಿಯಾಗಿ, ಮನೀಷಿಯಾಗಿ ಹ್ಮ್ ಲೋಕದ ಸಾಮಾನ್ಯರನ್ನೂ ಉದ್ಧರಿಸುವುದಕ್ಕೆ ಹ್ಮ್ ಶ್ರಮಿಸುತ್ತಿರುವಂತಹ ನಿನ್ನ ಈ ವ್ಯಥೆಯನ್ನು ಕಂಡರೆ ಅಚ್ಚರಿಯಾಯಿತು. ಅಲ್ಲ, ಯಾಕೆ ಹೀಗಾಗಿರುವೆ? ಹ್ಮ್ ಏನಾಗಬೇಕಾಗಿದೆ? ಹ್ಮ್. ಹೇಳು ಹೇಳು. ಮುನಿವರನೇ, ಅವಧರಿಸುವುದು ಜ್ಞಾನ ಸೌಂದರ್ಯ ನಿಧಿ ಚಂದ್ರ ಅವಧರಿಸುವುದು ಜ್ಞಾನ ಸೌಂದರ್ಯ ನಿಧಿ ಚಂದ್ರ ಶಿವಭೂಪನೊಳು ವಾದ ಬೆಳೆದು ಶಿವಭೂಪನೊಳು ವಾದ ಬೆಳೆದು ವ್ಯವಧಾನ ಕಳೆದಾತ ಹೊಡೆಯನು ನನಗಿಂತು ಪವಣಿಗಳಾದುದು ಸ್ವಾಮಿ ಸ್ವಾಮಿ. ಜ್ಞಾನನಿಧಿಯೇ ಶುಕ್ರಾಚಾರ್ಯನೇ, ಒದಗಿದಂತಹ ದುರವಸ್ಥೆಯನ್ನು ಹೇಗೆ ನಾ ಹೇಳಲಿ? ಒಂದು ವಿಧದಿಂದ ಯೋಚಿಸಿದರೆ ನಾನಾಗಿ ತಂದುಕೊಂಡ ಬವಣೆ, ಇನ್ನೊಂದು ದೃಷ್ಟಿಯಿಂದ ಯೋಚಿಸಿದರೆ ಕಾಲವೇ ನನಗೊದಗಿಸಿದಂತಹ ಸಂಕಟ. ತಪೋನಿರತನಾಗಿದ್ದಂತಹ ನನ್ನ ಆಶ್ರಮದೆಡೆಗೆ ಮಿತ್ರನಾದಂತಹ ಕ್ಷುವಭೂಪ ಆಗಮಿಸಿದ. ಸತ್ಕರಿಸಿ ಬಂದ ಕಾರ್ಯವನ್ನು ನಾ ಪ್ರಶ್ನಿಸಿದರೆ ಒಂದು ಜಿಜ್ಞಾಸೆಯನ್ನು ಮುಂದಿಟ್ಟ. ವರ್ಣಾಶ್ರಮಗಳೆಂದು ನಾವು ಗುರುತಿಸಲ್ಪಡುವ ಚತುರ್ವರ್ಣಗಳಲ್ಲಿ ಅಗ್ರತಃ ಪ್ರಾಧಾನ್ಯವೆಂದು ಗುರುತಿಸಲ್ಪಡಬೇಕಾದದ್ದು ಯಾವುದರಿಂದ? ಬ್ರಾಹ್ಮಣ್ಯ ಶ್ರೇಷ್ಠವೋ ಕ್ಷಾತ್ರ ಶ್ರೇಷ್ಠವೋ ಹೀಗೆ ಅವ ಪ್ರಶ್ನಿಸಿದಂತಹ ಕಾಲಕ್ಕೆ ಈಗಾಗಲೇ ಶಾಸ್ತ್ರಸಮ್ಮತವಾದ ವಿಚಾರವನ್ನೇ ನಾ ಆಡಿ ತೋರಿಸಿದೆ. ಆದರೆ ಯಾವುದೋ ಒಂದು ಪೂರ್ವಾಗ್ರಹಕ್ಕೆ ಒಳಗಾದವನ ಹಾಗೆ ಎಲ್ಲಕ್ಕಿಂತ ಮಿಗಿಲು ಕ್ಷಾತ್ರ ಅನ್ನುವಂತಹ ವಾದವನ್ನೂ ಮುಂದಿಟ್ಟ. ವಾದ ವಿವಾದವಾಗಿ ಸಂವಾದ ಕೆಟ್ಟು ಪರಸ್ಪರ ಸಂಗ್ರಾಮದ ತನಕ ಬಂದು ಮುಟ್ಟಿತು. ಏನೋ ಒಂದು ಪಕ್ಕನೆ ಮುಷ್ಟಿ ಬಿಗಿದವನ ಮುಖಕ್ಕೊಂದು ಪ್ರಹರಿಸಿ ಬಿಟ್ಟೆ ನಾನು. ಆವೇಶಗೊಂಡು ತನ್ನ ಕೈಯಲ್ಲಿದ್ದಂತಹ ವಜ್ರದಿಂದ ನನ್ನನ್ನೇ ದಂಡಿಸಿದ. ಘಾಸಿಗೊಂಡು ಧರೆಗುರುಳಿದೆ. ಕೇವಲ ನನಗೆ ಘಾಸಿಯಾಗಿದೆ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಅಲ್ಲ ನನ್ನ ನೋವು. ಈ ಪ್ರಪಂಚದಲ್ಲಿ ಈ ತನಕ ಸ್ಥಾಪಿತವಾಗಿ ಉಳಿದಂತಹ ಒಂದು ಸಿದ್ಧಾಂತವೇ ಅಲ್ಲಾಡುವಂತಹ ಒಂದು ಸ್ಥಿತಿಯಾಗಿ ಹೋಯ್ತಲ್ಲ. ಅವನ ಕೈಯಲ್ಲಿರುವಂತಹ ವಜ್ರದ ಪ್ರಹಾರ ಅನ್ನುವುದೊಬ್ಬ ದದೀಚಿ ನಾಮಕನ ದೇಹದ ಮೇಲೆ ಮಾತ್ರ ಅಲ್ಲಲ್ಲ ಬಿದ್ದದ್ದು, ಅವನ ಮಾತನ್ನುವಂತಹ ವಜ್ರಾಘಾತ ಈ ತನಕ ಪ್ರಪಂಚ ಒಪ್ಪಿದಂತಹ ಸಿದ್ಧಾಂತದ ಮೇಲೆ ಬಿತ್ತಲ್ಲ. ಹಾಗಿದ್ರೆ ಇದಕ್ಕೇನು ಪರಿಹಾರ ಮಾಡಲಿ ಅನ್ನೋ ಹಾಗೆ ದಾರಿ ಕಾಣದೆ ನಿನ್ನನ್ನೇ ಧ್ಯಾನಿಸಿದೆ. ಯಾವುದು ಶಾಸ್ತ್ರ ಸಿದ್ಧವಾದುದು, ಯಾವುದನ್ನು ಜ್ಞಾನಿಗಳು ಒಪ್ಪಿದರು, ಅದಕ್ಕೆ ಭಿನ್ನವಾಗಿ ತನ್ನದಾದಂತಹ ನಿಲುಮೆಯನ್ನು ಸ್ಥಾಪಿಸುವುದಕ್ಕೆ ಮುಂದಾದ ಅರಸ ನಿನ್ನನ್ನು ಘಾತಿಸಿದೆ. ವಿಕಾರವನ್ನೇ ಆಕಾರ ಎನ್ನುವುದು ನಾವು. ಆ ಸ್ಥಿತಿ ಈ ಪ್ರಪಂಚದಲ್ಲಿ ಈಗಾಗಲೇ ಸಿದ್ಧವಾಗಿದೆ. ನಿನ್ನನ್ನು ಘಾತಿಸಿದ್ದಾನೆ ಎಂದರೆ ಅರ್ಥ ಏನು? ಯಾವುದರ ಮೂಲಕ ನಾನಾ ವಿಧದ ಕರ್ಮಗಳನ್ನು ನಾವು ನಡೆಸ್ತೇವೋ ಆ ನಿನ್ನ ದೇಹವನ್ನು ಅವನು ಘಾತಿಸಿದ. ಪರಿಣಾಮವಾಗಿ ನೀನು ವಿಕಲಾಂಗನಾದೆ. ನಿನ್ನ ದೇಹದಲ್ಲಿರುವಂತಹ ಸತ್ಯ ಕುಗ್ಗಿ ಹೋಯಿತು. ಪರಿಣಾಮವಾಗಿ ನೀನು ದುಃಖಿಯಾದೆ. ಅಯ್ಯ, ದುಃಖಿಸುವುದು ಯಾಕೆ? ಮತ್ತೆ ಬಿಡು, ದುಃಖವನ್ನು ಬಿಡು. ಸಂತೈಸುದ ನಲವಿಂದಮ್ಮಯ್ಯ ತಡವಿರೆದ ಧೀಜಿಯುತ ಕಳೆಯ ಮೊದಲಂಗದಿ.
ಹೇಳಿರೋ ಒಲವೆಂದಮ್ಮೈ ತಡವಿರಿದ ಧೀಜೆಯು ತಾಂ ಕಳೆಯೇ ಮೊದಲಂಗದಿ ನಿಲೆ ಬಳಿಕೆಂದಂ ಶುಕ್ರ ಗೆಲಲು ಮೌಲಿಕ ಪಥಮೋ ತ್ರ್ಯಂಬಕ ರುದ್ರ ಮಂತ್ರ ಬೆಂಬಿಡ ಪರವನು ಹಂಬಲ ನೀಗುತ್ತ ಚಂಪು ಕಾವನು ಸತ್ಯ ತ್ರ್ಯಂಬಕ ರುದ್ರ ಮಂತ್ರ. ದದೀಚಿ ಶುಕ್ರಾಚಾರ್ಯರೇ, ತನ್ನ ದೇಹಕ್ಕಾದ ಆಘಾತದಿಂದ ಮಾನಸಿಕವಾಗಿ ನೀನು ಬಹಳ ನೊಂದಿರುವೆ. ಕೂಗಿದ್ದೆ. ಬ್ರಾಹ್ಮಶಕ್ತಿ ಈ ಪ್ರಪಂಚದಲ್ಲೆಲ್ಲ ವ್ಯಾಪ್ತಿಯನ್ನು ಹೊಂದಿದೆ. ಈ ಸತ್ಯವನ್ನು ಪಾಯ ಆ ಅರಸ ಮರಿತನೋ ಏನು? ಯಾವುದು ಮೂಲಭೂತವಾದಂತಹ ತತ್ವವೋ ಸತ್ವವೋ ಅದನ್ನು ಯಾವನು ಉಪೇಕ್ಷಿಸ್ತಾನೋ ಅವನು ಪರಿಭವಕ್ಕೆ ಒಳಗಾಗ್ತಾನೆ. ನಿನಗೆ ಈ ವಿಚಾರ ತಿಳಿಯದುವೆ ಇದ್ದುದೇನೂ ಅಲ್ಲ. ನೀನವನಲ್ಲಿ ವಾದಿಸುತ್ತಾ ನೀನು ವಿಕಾರಿಯಾದ. ಹೌದು. ಆ ವಿಕಾರದ ಪರಿಣಾಮ ಈಗ ದೇಹದಲ್ಲಿ ಹೊಡೆತದಿಂದ ಕಾಣಿಸುತ್ತೆ. ಇದು ನಿರ್ಮೂಲನವಾಗಬೇಕಾಗಿದ್ದರೆ ನಿನಗೆ ಶುದ್ಧ ಹಸ್ತಸ್ಪರ್ಶವಾಗಬೇಕು. ಆಗ ಮೊದಲಿನಂತೆ ಕಳಾಪೂರ್ಣನಾಗಿ ದೇಹದಲ್ಲಿ ಯಾವ ದೋಷಗಳೂ ಇಲ್ಲದೆ ನೀನೊಪ್ಪಿಕೊಳ್ಳುವುದಕ್ಕೆ ಸಾಧ್ಯ. ಆದುದರಿಂದ ಇದೋ ನಿನ್ನ ಅಂಗಾಂಗಗಳನ್ನು ತಡವರಿಸಿದ್ದೇನೆ. ನೀನೀಗ ಶುದ್ಧನಾದಿತಾನೆ. ಮೊದಲಿನಷ್ಟು ಸ್ವಸ್ಥತೆ ಬಂತು. ಯಾರ ದೇಹ ಶುದ್ಧವಾಗಿರುವುದಿಲ್ಲವೋ, ಯಾವ ದೇಹ ಸತ್ವಪೂರ್ಣವಾಗಿರುವುದಿಲ್ಲವೋ ಆ ದೇಹದಿಂದ ನಡೆಸಲ್ಪಡುವಂತಹ ಕರ್ಮಗಳಿಗೆ ಯಶಸ್ಸು ದೊರಕುವುದೇ ಇಲ್ಲ. ಈ ಶರೀರ ಸ್ಥಿರವಾಗಿ ಇರಬೇಕು ಮತ್ತು ಶುದ್ಧವಾಗಿರಬೇಕು. ಆದ್ದರಿಂದಲೇ ಈ ದೇಹ ಶುದ್ಧಿ ನಿನಗೆ ಯಾಕಾಯಿತು ಗೊತ್ತೇ? ನನ್ನ ಅನುಗ್ರಹವಾಗುವುದಕ್ಕಾಗಿ. ನನ್ನ ಅನುಗ್ರಹ ಬೇರೇನೂ ಅಲ್ಲ. ನೀನು ಮಂತ್ರಸಿದ್ಧನಾಗಬೇಕು. ಮಂತ್ರಸಿದ್ಧ? ಮಂತ್ರಾಧಿದೇವತೆಯನ್ನು ಆರಾಧಿಸುವುದರ ಮೂಲಕ ಆ ಶಕ್ತಿ ವೃದ್ಧಿಯಾಗುವುದಕ್ಕೆ ಸಾಧ್ಯ. ಯಾವುದರಿಂದ ದೇಹಧಾರಿಯಾದಂತಹ ಜೀವನು ಆತ್ಯಂತಿಕವಾದಂತಹ ಕಲ್ಯಾಣವನ್ನು ಕಾಣಬಲ್ಲನು, ತನ್ನ ಮೂಲ ಸ್ವರೂಪವನ್ನು ಗುರುತಿಸುವುದಕ್ಕೆ ಶಕ್ತನಾಗುವನು, ಅವನು ದೇಹಭ್ರಾಂತಿಯನ್ನು ಹೊಂದಿರುವುದೂ ಇಲ್ಲ. ಆದುದರಿಂದ ನೀನೀಗ ಧೈರ್ಯವಾಗಿ ಸ್ಪಷ್ಟವಾಗಿ ದೇಹದ ಮೂಲಕ ನಡೆಸುವಂತಹ ಕರ್ಮಗಳಿಗೆ ಫಲಸಿದ್ಧಿಯಾಗಬೇಕಾದರೆ ನೀನು ಮಂತ್ರಸಿದ್ಧನಾಗಬೇಕು, ಮಂತ್ರಶುದ್ಧನಾಗಬೇಕು. ಅದಕ್ಕಾಗಿ ನಿನಗೆ ತ್ರ್ಯಂಬಕ ಮಂತ್ರವನ್ನು ಉಪದೇಶಿಸ್ತೇನೆ. ತ್ರ್ಯಂಬಕ ಮಂತ್ರ? ಹೌದು. ಅರಿಯನು ಗುರುವರ ವರ ಮಂತ್ರಗಿಯ ಗುಣ ಅರುಹಿರಿ ಕರುಣ ಬಿಟ್ಟು ತಿರಿಯನ್ನು ಗಳಿಸಿದ ವರಮುನಿಗ ಪಾಡೆಂದ. ಅರಿಯನು ಗುರುವರ ವರ ಮಂತ್ರಗಿಯ ಗುಣ. ಗುರುವರನೇ, ತ್ರ್ಯಂಬಕ ಮಂತ್ರವನ್ನು ನನಗೆ ಉಪದೇಶ ಮಾಡುವಲ್ಲಿ ತಾವು ಮುಂದಾಗಿದ್ದೀರಿ. ಆ ಮಂತ್ರಸಿದ್ಧಿಯನ್ನು ನಾವು ಹೊಂದುವಲ್ಲಿ ನನ್ನ ದೇಹಶುದ್ಧಿಯನ್ನು ಸಂಪಾದಿಸಿಕೊಂಡು ಊರ್ಜಿತ ಕರ್ಮನಾಗಿ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ತಾವು ಆಡ್ತಾ ಇದ್ದೀರಿ. ಮಂತ್ರಕ್ಕೊಂದು ಪ್ರಭಾವವಿದೆ, ಮಹಿಮೆ ಇದೆ ಅನ್ನುವುದನ್ನು ನಾವು ಹೊಸತಾಗಿ ತಿಳಿಯಬೇಕಾದದ್ದೇನೂ ಅಲ್ಲ. ಆದರೂ ಒಂದೊಂದು ದೇವತೆಯನ್ನು ಉದ್ದೇಶಿಸಿ ಇರುವಂತಹ ಮಂತ್ರಗಳಿಗೆ ಪ್ರತ್ಯೇಕವಾದಂತಹ ಸಾಮರ್ಥ್ಯ ವಿಶೇಷವಿದೆ ಅನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಈ ಕಾಲಕ್ಕೆ ತ್ರ್ಯಂಬಕ ಮಂತ್ರವನ್ನೇ ಉಪದೇಶಿಸ್ತೇನೆ, ಹೀಗೆ ಸ್ಪಷ್ಟವಾಗಿ ತಾವೊಂದು ನಿಲುಮೆಯನ್ನು ಹೊಂದಬೇಕು ಅಂತಾದರೆ
ಆ ಮಂತ್ರಕ್ಕಿರುವ ಪಾರಮ್ಯ ಏನು, ಆ ಮಂತ್ರದ ವಿಶೇಷತೆ ಏನು, ಆ ಮಂತ್ರದಿಂದ ಆರಾಧ್ಯನ್ಯಾರು, ಅದರಿಂದ ನಮಗಾಗಬಹುದಾದ ಅನುಗ್ರಹ ಎಂಥದ್ದು, ಆ ಮಂತ್ರ ವಿಶೇಷವನ್ನೆಲ್ಲ ವಿಸ್ತರಿಸಬೇಕು. ಅದನ್ನು ಕೇಳಿ. ಅರಿದು ತ್ರ್ಯಂಬಕನೆಂದರೆ ತ್ರ್ಯಂಬಕನೆಂದರೆ ಯಾರು ಗುರುವರನೇ? ಮುಕ್ಕಣ್ಣ ಬೆರಬರ್ಧ ಗುಣದೇಜೋ ಮಂಡಲ ಗುಣವೇದ ಮೆರವಗ್ನಿ ಲೋಕಮೇ ಮೂರು ಯಾಗಾಗ್ನಿ ಮೂರು ಯಾಗಾಗ್ನಿ ಬೇರೆ ಬೇರೆ ಅರ್ಥಗಳಿವೆ. ತ್ರಿಗುಣ ತತ್ವವಾದ ಶಿವಮೋ ಪರತತ್ವವಿದು ಮೂರು ಮೂರ್ತಿಗಳೊಂದಾದ ಪರಶಿವನವನೇ ತ್ರ್ಯಂಬಕ. ಪರತತ್ವವಿದು ಮೂರು ಮೂರ್ತಿಗಳೊಂದಾದ ಪರಶಿವನವನೇ ತ್ರ್ಯಂಬಕ. ಸುಮಧುಳು ಗಂಧ ಎರಕಗೊಂಡ ಪರಿ ಸುಗಂಧ ಸುಮಧುಳು ಗಂಧ ಎರಕಗೊಂಡ ಪರಿ ವಿಶ್ವದಿ ಸೇರಿ ಸುಗಂಧಿಯಾದಂ ಭವನು ಸುಗಂಧಿಯಾದಂ ಭವನು ಆ ಆ ಮೇಲೆ ಇದೆ. ಪುರುರೂಪಿ ಶಿವನ ಪ್ರಭಾವದಿ ಪ್ರಕೃತಿಯು ವರ ಮಹತ್ತತ್ವವೇ ಓಹೋ ಮೊದಲಾದ ಕಾರವ ಧರಿಸಿ ಪುರುರೂಪಿ ಶಿವನ ಪ್ರಭಾವದಿ ಪ್ರಕೃತಿಯು ವರ ಮಹತ್ತತ್ವವೇ ಮೊದಲಾದ ಆಕಾರವ ಧರಿಸಿ ಮೆರೆಯಲಿ ಹರಿ ಬ್ರಹ್ಮ ಸುರ ನರೋರಗ ಮುಖ್ಯರೆಲ್ಲರಿಗೆ ಪರಿಣಾಮದಲ್ಲಿ ಪುಷ್ಟಿವರ್ಧನನಾದನು. ಓಹೋ ಶರಣರ ಮೃತ್ಯು ಬಂಧನದಿಂದ ಬಿಡಿಸುವ ಹರನೆಂಬ ಸತ್ಯದ ಪರಮ ತ್ರ್ಯಂಬಕ ರುದ್ರ ಮಂತ್ರದ ಮಹಿಮೆಯದು ಅರಿತುಕೋ. ಓಹೋ ಆ ಪ್ರತೀಚಿ ಗುರುವರನೇ. ಎಲ್ಲ ಮಂತ್ರಗಳು ಪ್ರಭಾವಕಾರಿಯಾದವು. ಒಂದು ಹೆಚ್ಚು ಮತ್ತೊಂದು ಕಡಿಮೆ ಹೇಳುವುದಕ್ಕಿಲ್ಲ. ಇಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ನಿನ್ನ ಕ್ಷೇಮಕ್ಕಾಗಿ ಬ್ರಾಹ್ಮ ಶಕ್ತಿಯ ವಿಶಿಷ್ಟತೆಯನ್ನು ತೋರುವುದಕ್ಕಾಗಿ ಈ ಮಂತ್ರವನ್ನು ನಾನು ನಿನಗೆ ಉಪದೇಶಿಸಬೇಕಾಗಿದೆ. ತ್ರ್ಯಂಬಕ ರುದ್ರ ಮಂತ್ರ ಮಹಿಮಾಪೂರ್ಣವಾದ ತ್ರೈಂಬಕ ಮಂತ್ರದ ವಿಶೇಷತೆ ಏನು, ಅದರಿಂದ ದೊರೆಯಬಹುದಾದಂತಹ ಫಲಗಳೇನು, ಆ ಮಂತ್ರಸಿದ್ಧನಾದವನು ಈ ಲೋಕ ವ್ಯವಹಾರದಲ್ಲಿ ಹೇಗಿರಬೇಕು, ಹೇಗಿರ್ತಾನೆ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಳ್ಳುವ ಅಪೇಕ್ಷೆಯುಳ್ಳವನಾದ ಅರಸನ ಆಘಾತ
ನಿನಗುಂಟು ಮಾಡಿದಂತಹ ನೋವಲ್ಲ. ಅಲ್ಲ. ನೋಡು, ನಿನ್ನಲ್ಲಿಯೇ ದಾರ್ಶನಿಕನಾಗಿ ನೀನು ಯೋಚಿಸಬೇಕಾಗಿದೆ. ಏನು? ಸತ್ಯವೆಲ್ಲ ಕಾಣಿಸಬೇಕಾಗಿಲ್ಲ. ಇಲ್ಲ. ಕಾಣಿಸುವುದು ಎಲ್ಲ ಸತ್ಯವೂ ಅಲ್ಲ, ಮಿಥ್ಯೆಯೇ ಹೆಚ್ಚಿರ್ತದೆ. ಆದ್ದರಿಂದ ಸತ್ಯ ದರ್ಶನ ಹೇಗಾಗ್ತದೆ, ಹ್ಮ್ ಹೇಗಾಗಬೇಕು, ಹ್ಮ್ ಹೇಗಾದರೆ ಅದು ಸಮರ್ಪಕವಾಗ್ತದೆ, ಹ್ಮ್ ಇದನ್ನು ತಿಳಿದುಕೊಳ್ಳುವುದಕ್ಕಿರುವಂತಹ ದಿವ್ಯ ಮಂತ್ರವಿದೆ. ಹಾ. ತನ್ನ ಸ್ವರೂಪ ಏನು, ತಾನು ಹೇಗಿದ್ದರೆ ಚೆನ್ನಾಗಿರ್ತದೆ ಹ್ಮ್ ಇತ್ಯಾದಿಗಳನ್ನೆಲ್ಲ ಹ್ಮ್ ಈ ಮಂತ್ರ ಮಹಿಮಾಪೂರ್ಣವಾಗಿ ಸಾಧಕನಿಗೆ ಅನುಗ್ರಹ ಮಾಡಿ ಸಿದ್ಧಿಯನ್ನು ನೀಡುತ್ತದೆ. ಓ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹ್ಮ್ ಉರುವಾರುಕಮಿವ ಬಂಧನ. ಹ್ಮ್ ಕೇವಲ ಶಬ್ದೋಚ್ಚಾರದಿಂದ ಒಬ್ಬನು ಉದ್ಧತನಾಗೋದಿಲ್ಲ. ನೀನೆಂದೇನು, ಈ ಶಬ್ದಗಳನ್ನು ಪ್ರತಿಯೊಬ್ಬನೂ ಉಚ್ಚರಿಸಬಹುದಾಗಿದೆ. ಹ್ಮ್ ಯಾವನ ನಾಲಿಗೆ ಶುದ್ಧವಾಗಿರ್ತದೋ, ಹ್ಮ್ ಯಾವನು ಅರ್ಥವನ್ನು ತಿಳಿದುಕೊಳ್ಳಬಲ್ಲವನು, ಹ್ಮ್ ಅದನ್ನು ಹ್ಮ್ ಅರ್ಥ ಮಾಡಿಕೊಂಡು ಮುನ್ನಡೆಯುವುದಕ್ಕೆ ಸಿದ್ಧನಾಗ್ತಾನೆ. ಹ್ಮ್ ಅಷ್ಟು ಸಾಕಾಗುವುದಿಲ್ಲ. ವೇದಮಂತ್ರಗಳನ್ನಾಗಲಿ ಶಾಸ್ತ್ರಜ್ಞಾನವನ್ನಾಗಲಿ ನಾವು ಪಡೆಯಬೇಕಾದರೆ ಅದಕ್ಕೊಬ್ಬ ಉಪದೇಶವನ್ನು ಮಾಡಬೇಕು. ಹಾ. ಉಪದೇಶವಿಲ್ಲದಂತಹ ಮಂತ್ರ ಫಲಕಾರಿಯಾಗುವುದಿಲ್ಲ. ಹ್ಮ್ ಗುರೂಪದೇಶದಿಂದ ಕೃತಾರ್ಥನಾದವನು ಜೀವನದ ಪರಮಗತಿಯನ್ನು ಕಾಣಬಲ್ಲ, ಆ ಮೂಲಕವಾಗಿ ಉದ್ಧತನಾಗಬಲ್ಲ. ಈ ಮಂತ್ರಕ್ಕಿರುವಂತಹ ವಿಶೇಷವೇನು, ಈ ಮಂತ್ರದಲ್ಲಿ ಪ್ರತಿಪಾದ್ಯನಾರು, ಹ್ಮ್ ಆರಾಧನೆಯಿಂದ ನಮಗೆ ಲಬ್ಧವಾಗುವ, ಹ್ಮ್ ಮಂತ್ರ ಪುನಶ್ಚರಣದಿಂದ ದೊರೆಯಬಹುದಾದ ಫಲವೇನು? ಇದನ್ನೆಲ್ಲ ನೀನು ತಿಳಿದುಕೊಳ್ಬೇಕು. ನಾಮರೂಪಾತ್ಮಕವಾದ ದೃಶ್ಯ ಪ್ರಪಂಚವನ್ನು ನಾವು ಕಾಣ್ತೇವೆ. ಸರಿ. ಎಲ್ಲೆಡೆಯಲ್ಲಿಯೂ ವ್ಯಾಪ್ತವಾದಂತಹ ದಿವ್ಯ ಚೇತನ ಏನು ಎಂಬುದನ್ನು ಹ್ಮ್ ಕಂಡುಕೊಳ್ಳುವ ಬೌದ್ಧಿಕ ಸಾಮರ್ಥ್ಯ ನಮಗಿರ್ತದೆ. ಹ್ಮ್ ಅದರ ಸ್ವರೂಪವೇನೆಂದು ಮಾತ್ರ ಗೊತ್ತಾಗುವುದಿಲ್ಲ. ಗೊತ್ತಿಲ್ಲ. ಏಕದಿಂದ ಅನೇಕ, ಹ್ಮ್ ಅನೇಕವಾದದಲ್ಲಿ ಏಕತೆ. ಹ್ಮ್ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಒಬ್ಬನು ಸಾಧನೆಯನ್ನು ನಡೆಸಬೇಕು. ಹ್ಮ್ ಸಾಧಕನಿಗೆ ಮಾತ್ರವೇ ಲಭಿಸುವ ದಿವ್ಯ ಸಿದ್ಧಿ ಏನೋ ಅದನ್ನು ನೀನು ತಿಳಿದುಕೊಂಡೇ ಎಂದಾದರೆ ಹ್ಮ್ ಈ ಮಂತ್ರಾರ್ಥವನ್ನು ತಿಳಿದುಕೊಂಡ ಓ. ಮಂತ್ರದ ಒಂದೊಂದು ಅಕ್ಷರವನ್ನು, ಒಂದೊಂದು ಶಬ್ದವನ್ನು ಹ್ಮ್ ನೀನು ಮನನ ಮಾಡಿಕೊಂಡಂತೆ ಹ್ಮ್ ನಿನಗೆ ಅರ್ಥಸಿದ್ಧಿಯಾಗ್ತದೆ. ಹಾ. ಲೌಕಿಕವಾಗಿಯೂ ಅರ್ಥಸಿದ್ಧಿಯಾಗ್ತದೆ, ಹ್ಮ್ ಪಾರಮಾರ್ಥಿಕವಾಗಿಯೂ ಅರ್ಥಸಿದ್ಧಿಯಾಗ್ತದೆ. ಹ್ಮ್ ಬಡತನವೆಲ್ಲ ದೂರವಾಗಿ ಹೋಗ್ತದೆ. ನಿನ್ನಲ್ಲಿದ್ದ ಬಡತನೇನು ದೈಹಿಕವಾದಂತಹ ಸತ್ವ, ಹೌದು. ಅದು ತುಂಬಿ ಬರ್ತದೆ. ಹಾಗೆ ಅಂತರಂಗದ ಬಡತನವು ನಿವಾರಣೆಯಾಗ್ತದೆ. ಹ್ಮ್ ಪಾರಮಾರ್ಥಿಕವಾದಂತಹ ಶುದ್ಧ ಸ್ವರೂಪ ಏನು ಅದರದ್ದು ಅದು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಹಾ. ದದೀತಿ ಗುರುವರ. ಮೂರು ಕಣ್ಣುಗಳುಳ್ಳವನು ಹ್ಮ್ ಶಿವನೆಂದು ನಾವು ಭಕ್ತಿಯಿಂದ ನಮಿಸ್ತೇವೆ. ಸರಿ. ಅವನು ಕೈಯಲ್ಲಿ ಹಿಡಿದಿರುವಂತಹ ಶೂಲಕ್ಕಿರುವ ಕವಲುಗಳು ಮೂರು. ತ್ರಿಶೂಲ. ತ್ರಿಶೂಲ. ಶೂಲೆಗಳನ್ನು ನಿವಾರಿಸುವುದಕ್ಕೆ ತಾನು ಶಕ್ತ ಎಂಬುದನ್ನು ತೋರಿಸುವುದಕ್ಕಾಗಿ ಹ್ಮ್ ಅದನ್ನು ಭದ್ರವಾಗಿ ಕೈಯಲ್ಲಿ ಹಿಡಿದುಕೊಂಡಿರ್ತಾನೆ. ಹ್ಮ್ ಮನುಷ್ಯನಿಗೆ ಬರಬಹುದಾದಂತಹ ಶೂಲೆಗಳೇನೇ ಇರಲಿ ಹಾ. ಅದನ್ನು ನಿವಾರಿಸುವುದಕ್ಕಾತ ಶಕ್ತನಾಗಿದ್ದಾನೆ. ಹ್ಮ್ ಜಡೆಯಲ್ಲಿ ಜಾಹ್ನವಿ ಇದ್ದಾಳೆ, ಓ. ಮುಡಿಯಲ್ಲಿ ಉಡುಪತಿ ಇದ್ದಾನೆ, ಹ್ಮ್ ಒಡಲಲ್ಲಿ ಬುಸುಗುಟ್ಟುವ ಸರ್ಪ ಪರಿವಾರವಿದೆ. ವಿವಿಧ ಆಧ್ಯಾತ್ಮ ತತ್ವ ಪ್ರತಿಪಾದಕವಾದ ಮಂಗಳ ಮಹಿಮನಾದ ಮಹಾದೇವನ ಸ್ವರೂಪ ಏನು ಎಂಬುದನ್ನು ನೀನೊಮ್ಮೆ ಮನನ ಮಾಡು. ಹ್ಮ್ ಆ ಸ್ವರೂಪಕ್ಕಿರುವಂತಹ ವಿಶಿಷ್ಟತೆ ಏನು ಎಂಬುದನ್ನು ನೀನು ಲಕ್ಷಿಸಿಕೊ. ಹ್ಮ್
ರೂಢವಾಗಿ ಲಯಕಾರಕ ಪರಮೇಶ್ವರ ಅಂತ ನಾವು ಕರೆಯುತ್ತೇವೆ. ಹ್ಮ್ ಸೃಷ್ಟಿಕರ್ತ ಬ್ರಹ್ಮ ಎಂದು ಕೊಂಡಾಡ್ತೇವೆ. ಹೌದು. ವಿಷ್ಣುವು ಸರ್ವವ್ಯಾಪ್ತನಾದ್ದರಿಂದ ಹ್ಮ್ ಎಲ್ಲರನ್ನೂ ರಕ್ಷಿಸುವಾತ ಪಡೆವಾತ ಎಂದು ನಮಸ್ಕಾರವನ್ನು ಮಾಡ್ತೇವೆ. ಹ್ಮ್ ಆ ಮೂರು ತತ್ವಗಳಿಗಿಂತ ಭಿನ್ನವಾದದೊಂದಿದೆ ಎಂಬುದನ್ನು ನೀನು ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಬೇಕು. ಹ್ಮ್ ಪ್ರಾಕೃತ ಗುಣ ವಿರಹಿತವಾದ ಹ್ಮ್ ಶುದ್ಧ ಬ್ರಹ್ಮದಲ್ಲಿ ಹ್ಮ್ ಕಾಣಿಸಿಕೊಂಡ ಸ್ಪಂದನದ ಹ್ಮ್ ಪರಿಣಾಮಗಳು ಮೂರು. ಅದನ್ನೇ ಸತ್ವ, ರಜ, ತಮಸ್ಸು ಈ ಹೆಸರಿನಿಂದ ನಾವು ಗುರುತಿಸಿದೆವು. ಹ್ಮ್ ಮೂಲತಃ ಒಂದಾಗಿದ್ದುದು ಮೂರಾಗಿ ಪರಿವರ್ತನೆಗೊಂಡಿತು. ಆದ್ದರಿಂದಲೇ ರಜೋಗುಣಕ್ಕೆ ಪ್ರತೀಕವಾಗಿ ಪ್ರತಿಮೆಯಾಗಿ ಬ್ರಹ್ಮನನ್ನು ನಾವು ಕಾಣ್ತೇವೆ. ಹ್ಮ್ ಸತ್ವಗುಣಕ್ಕೆ ಪ್ರತೀಕವಾಗಿ ಪ್ರತಿಮೆಯಾಗಿ ನಾರಾಯಣನನ್ನು ಕಾಣ್ತೇವೆ. ತಾಮಸಕ್ಕೆ ಪ್ರತೀಕವಾಗಿ ಪ್ರತಿಮೆಯಾಗಿ ಈಶ್ವರನನ್ನು ಕಾಣ್ತೇವೆ. ಹ್ಮ್ ಈ ಮೂರು ಗುಣಗಳನ್ನು ಮೀರಿದ ಹ್ಮ್ ಒಂದು ಗುಣವಿದೆ ಎಂಬುದನ್ನು ಮನನ ಮಾಡಿ. ಹಾ ಹಾ ಅದನ್ನೇ ಪರತತ್ವ, ಹೋ ಪರಮಶಿವ, ಹ್ಮ್ ತ್ರಿನೇತ್ರ ಹ್ಮ್ ಅಂದರೆ ತ್ರೈಂಬಕ ಹ್ಮ್ ಎಂದು ನಾವು ಗುರುತಿಸಬೇಕಾದ್ದು ಅಗತ್ಯ. ಹೋ ಹೋ ತ್ರೈಂಬಕನು ಪುರುಷ ರೂಪದಿಂದ ಹಾ ಪ್ರಕೃತಿಯಲ್ಲಿ ಮಹತ್ವತ್ವಾಭಿಮಾನಿಯಾಗಿ ಹ್ಮ್ ನಾನಾ ವಿಧದಿಂದ ಪ್ರಚಾರವಾಗ್ತಾನೆ, ಹ್ಮ್ ಪ್ರಕಟವಾಗ್ತಾನೆ. ಹ್ಮ್ ಆಗ ನಮಗೆ ಈ ಪ್ರಪಂಚದ ನಾನಾತ್ವ ಗೋಚರವಾಗ್ತದೆ. ಹೋ ಮೂಲತಃ ಒಂದಾಗಿದ್ದುದು ಬಹುವಾಗಿ ಕಾಣಿಸಿಕೊಳ್ತದೆ. ಹ್ಮ್ ಆ ಬಹುವಾಗಿ ಕಾಣಿಸಿಕೊಳ್ಳುವುದರಲ್ಲಿ ಇರುವುದು ಮೂಲ ತತ್ವ ಒಂದೇ. ಹ್ಮ್ ಇದು ಚೆನ್ನಾಗಿ ನಮಗೆ ಜ್ಞಾಪಕದಲ್ಲಿರಬೇಕು. ಆದ್ದರಿಂದಲೇ ಮೂರು ಮೂರಾಗಿ, ಮೂರು ನೂರಾಗಿ ಕಾಣಿಸಿಕೊಳ್ಳುವಂತಹ ಈ ಪ್ರಕೃತಿಯ ವಿವಿಧ ರೂಪಗಳು ಹ್ಮ್ ಕಾರಣಸ್ಥಾನದಲ್ಲಿರುವಂತಹ ಪುರುಷನಿಂದಾಗಿವೆ ಅಥವಾ ಮಹತ್ತತ್ವದಿಂದಾಗಿದೆ ಎಂಬುದನ್ನು ಗ್ರಹಿಸಿಕೊಂಡಾಗ ಹ್ಮ್ ಶಾಂತಿ ತಾನಾಗಿಯೇ ಲಬ್ಧವಾಗ್ತದೆ. ಹೋ ಈ ದೇಹ ಮೃತ್ಯುವಶವಾಗುವಂತಹದ್ದು. ಹ್ಮ್ ಆದ್ದರಿಂದಲೇ ಇವರೆಲ್ಲ ಮರ್ತ್ಯರು. ಯಾವುದು ಮೃತ್ಯುವಶವಾಗಬಹುದಾದ್ದೋ ಹ್ಮ್ ಅದನ್ನು ನಿವಾರಿಸುವುದಕ್ಕೆ, ಪರಿಹರಿಸುವುದಕ್ಕೆ ಲಯಕಾರಕನಾದಂತಹ ಪರಮೇಶ್ವರನಿದ್ದಾನೆ. ಹಾ ಹೀಗೆ ನಾವು ಗುರುತಿಸ್ತೇವೆ. ನೋಡಪ್ಪ, ಆ ಶಿವನು ಎಲ್ಲವನ್ನೂ ಸೇರಿದಾಗ ಮತ್ತೆಲ್ಲರಂತೆ ಕಂಡಾಗ ನಮಗೆ ಹೂವಿನಲ್ಲಿರುವಂತಹ ಪರಿಮಳ ಹೇಗೆ ಗ್ರಹಣಕ್ಕೆ ದೊರಕ್ತದೋ ಹಾಗೆಯೇ ಸುಗಂಧಿಂ ಅದು ಪುಷ್ಟಿಕಾರಕವಾಗ್ತದೆ. ಅಳಿಯ ಬರ್ತಾನೆ, ಒಳ್ಳೆಯ ಅಡುಗೆ ಆಗಬೇಕು, ಅತ್ತೆ ಮನೆಯಲ್ಲಿದ್ದು ಯೋಚಿಸಿದ. ಬಂದವನಿಗೆ ಉಣಿಸು, ಚೆನ್ನಾಗಿ ಪದಾರ್ಥಗಳನ್ನು ಮಾಡಬೇಕು. ಹೀಗೆ ನಿಶ್ಚಯಿಸಿದವಳು ತೊಲೆಯಲ್ಲಿ ಕಟ್ಟಿದ ಸೌತೆಕಾಯಿಯನ್ನು ಹೇಳಿದನು. ಕೊಳಿತ ಸೌತೆಕಾಯಿ ತಲೆಯ ಮೇಲೆ ಬಿತ್ತು. ಹಾಗೆಯೇ ಈ ದೇಹ ಎಂಬುದು ಶಾಶ್ವತವಾಗಿ ಉಳಿಯುವಂತಹದ್ದಲ್ಲ. ಅದನ್ನು ಆಯುಷ್ಯ ಸೂತ್ರದಿಂದ ಬಂಧಿಸ್ತಾರೆ. ಹ್ಮ್ ಮೃತ್ಯು ಎಂಬ ಅತ್ತೆ ಎಷ್ಟು ಹೊತ್ತಿಗೆ ಎಳೆದುಕೊಂಡು ಹೋಗ್ತಾಳೋ, ಯಾರು ಬಂದಾಗ ಅದನ್ನು ಒಪ್ಪಿಸುವುದಕ್ಕೆ ಸಿದ್ಧರಾಗ್ತಾರೋ ನಮಗೆ ಗೊತ್ತಿಲ್ಲ. ಹ್ಮ್ ಆದುದರಿಂದಲೇ ನಮ್ಮನ್ನು ಮೃತ್ಯುವನ್ನು ಬಿಟ್ಟು ಮೇಲೆತ್ತುವುದಕ್ಕಾಗಿ ಈ ತ್ರಂಬಕ ಮಂತ್ರವನ್ನು ನಿನಗೆ ನಾನು ಉಪದೇಶಿಸುವುದು. ಸರಿ. ಈ ಮಂತ್ರಾರ್ಥವನ್ನು ಮನನ ಮಾಡಿಕೊಂಡು ಹ್ಮ್ ನೀನು ಧ್ಯಾನನಿಷ್ಠನಾಗಿ ಹ್ಮ್ ಪರಸ್ವರೂಪವನ್ನು ಅರ್ಥ ಮಾಡಿಕೊಂಡು ಹಾ ಧ್ಯಾನಿಸಿದೆ ಎಂದಾದರೆ ಹ್ಮ್ ನಿನಗೂ ಶಾಶ್ವತ ಶಾಂತಿ ಪ್ರಾಪ್ತವಾಗ್ತದೆ. ಸರಿ. ನೀನು ಯಾರಿಗೂ ಹೆದರಬೇಕಾಗಿಲ್ಲ, ಹ್ಮ್ ಯಾರಿಂದಲೂ ಹೊಡೆತಗಳನ್ನು ತಿನ್ನಬೇಕಾಗಿಲ್ಲ. ಹಾಗೆ ಮಾಡಿದರೂ ಅದು ಪರಿಣಾಮಕಾರಿ ಆಗುವುದಿಲ್ಲ. ಹ್ಮ್ ಋಷಿಯಾಗಿ, ಮುನಿಯಾಗಿ ನಿನ್ನ ಕರ್ಮದಲ್ಲಿ ನೀನು ನಿರತನಾಗಬೇಕು. ಹ್ಮ್ ಅದಕ್ಕಾಗಿ ಶುದ್ಧ ಸ್ನಾತನಾಗೂ, ನಿನಗೆ ಉಪದೇಶವನ್ನು ಮಾಡ್ತೇನೆ. ಗ್ರಹಿಸ್ತೇನೆ ಗ್ರಹಿಸ್ತೇನೆ ಗ್ರಹಿಸ್ತೇನೆ. ಮಂತ್ರೋಪದೇಶವನ್ನು ಮಾಡಿದರು ಗುರುಗಳಾದಂತಹ ಶುಕ್ರಾಚಾರ್ಯರು. ನಮ್ಮ ಉದ್ದೇಶ ಇದ್ದದ್ದು ಅದುವೇ, ಹಾ ಹಾ ಅಮೃತತ್ವ ಸಿದ್ಧಿಯನ್ನು ಹೊಂದಬೇಕು.
ಹೌದು. ಮೃತ್ಯುಂ ತೀರ್ತ್ವ. ಹಾ ಅವಿದ್ಯೆಯಿಂದ ಅಷ್ಟನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತದೆ, ಹಾ ವಿದ್ಯೆಯಿಂದ ಮಾತ್ರ ಅಮೃತತ್ವವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಹಾ. ಅಂತಹ ಪರವಿದ್ಯಾ ಉಪದೇಶವನ್ನು ಇಂದಿನ ದಿನ ಶುಕ್ರಾಚಾರ್ಯರು ನಮಗೆ ಮಾಡಿದ್ರು. ಹಾ ಹಾ ಅನನ್ಯವಾದಂತಹ ಶ್ರದ್ಧೆಯಿಂದ, ಹಾ ಮನನ ನಿಧಿನ್ಯಾಸವಾದಿ ಕ್ರಮಗಳಿಂದ, ಆ ಮಂತ್ರದ ಪುನಶ್ಚರಣೆಯ ಮೂಲಕವಾಗಿ ಹಾ ತ್ರ್ಯಂಬಕನನ್ನೇ ನಾನು ಪೂಜಿಸಿದೆ. ತತ್ಪರಿಣಾಮವಾಗಿ ಮಹಾದೇವನೇ ಪ್ರತ್ಯಕ್ಷನಾಗಿ ಏನು ಬೇಕು ದಧೀಚಿ ಅಂತ ನನ್ನನ್ನು ಕೇಳಿದ. ಹಾ ಖಳಗರ ನಡೆಯದ ನಡೆಯಲು ಬಳಿಗದ ಧೀಜಿ ಮುನಿ ಬಂದು ನಿರ್ಮಲ ಜಲದೊಳ ಜಳಕವ ಕೈಗೊಳ್ಳುತ್ತಲೇ ಚಲಿಸದ ಚಿತ್ತದೊಳು ತಮ್ಮ ಗಿಳಿದ ಭಕ್ತಿಯೋಳು ಕಾಲ ಕಾಲ ಭವ ರುಂಡಮಾಲ ಶಿವ ಬಾಲ ನೇತ್ರ ಕರುಣಾಳು ನಮೋ ವ್ಯಾನಘೋಷ ಸುವಿಶಾಲ ಬಾಲ ಶುಂಡಾಲ ಚಮಧರ ಮೂಲ ನಮೋ ಕಾಲ ಪರಮೇಶ್ವರ ಅನುಗ್ರಹವನ್ನು ಹೊಂದಬೇಕು ಅನ್ನುವಂತಹ ಉದ್ದೇಶದಿಂದಲೇ ನಮ್ಮ ಮನಸ್ಸೂ ತುಡಿಯುತ್ತಾ ಇದ್ದದ್ದು. ಆ ಕಾರಣಕ್ಕಾಗಿ ಅನನ್ಯವಾದ ಶ್ರದ್ಧೆಯಿಂದ ಕಾಲಕಾಲನಾದ ರುಂಡಮಾಲನಾದಂತಹ ಪರಶಿವನ ಧ್ಯಾನವನ್ನೇ ಎಸಗಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಬೆಳಕಿನೊಳು ಕೇಳಗೇಳಿ ಸತ್ಯದ ಚೆಲುವಿನೊಳು ಪ್ರಜ್ವಲಿಸಿ ಮುನಿವರ ಒಳಸರಿದು ಶಿವ ತತ್ವ ಸಾಗರದಲ್ಲಿ ಮುಳುಗಿರಲು ಸೆಳೆಯುತ್ತಿಯ ಸದ್ಭಕ್ತಿ ಪಾಶದ ಪುಳಕದಲ್ಲಿ ಮೈ ಮರೆಯುತ್ತಲೇ ಹರ ನಿಳಿದು ಮೈದೋರುತ್ತನೆಂದ ದತೀಚಿಯನ್ನು ಕಂಡು ಆನಂದ ಆನಂದ. ಕೈಲಾಸದಲ್ಲಿ ಸತಿ ಜೊತೆಯಾಗಿ ಇದ್ದಾಗ ಕಬ್ಬಿಣವನ್ನು ಸೆಳೆಯುವ ಅಯಸ್ಕಾಂತದಂತೆ ಹೊಸ ಒಂದು ಮಂತ್ರ ನನ್ನನ್ನು ಸೆಳೆಯುತ್ತಾ ಇದೆ. ಅವನಿಗೆ ನಾನು ಈ ಹೊತ್ತು ಬೆಳಕಾಗಬೇಕು. ಹಾಗಾಗಿ ನಾನು ಇಳಿಯುವಾಗ ಭಾಗವತರೆಲ್ಲ ಬೆಳಕಿನಲ್ಲಿ ಇಳಿಯುತ್ತಾ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ತಡ ಮಾಡಬಾರ್ದು. ಆ ಹೊಸ ಮಂತ್ರವನ್ನೇ ಸೆಳೆಯುವುದನ್ನೇ ಹಿಂಬಾಲಿಸುತ್ತಾ ದದೀಚಿಯ ಮುಂದೆ ಕಾಣಿಸಿಕೊಳ್ತೇನೆ. ಒಲಿದು ನಾನು ತವ ಬರದಿಂದ ಇದೆಯೇನು ಒಲಿದೆ ನಾನು ತವ ಮನ ಬಲದಿಂದ ಇದೆಯೇನು ಉಲಿನ ನನ್ನಳು ನಿನ್ನಳು ಏನಿದು ಸಲಿಸುವೆ ಗಿಡ ವ್ಯಾಕುಲವನ್ನು ಬಿಡು ಒಲಿದೆ ನಾನು ತವ ಮನ ಬಲದಿಂದ ಇದೆಯೇನು ಒಲಿದೆ ನಾನು ಭಕ್ತಾಗ್ರೇಸರ ಮೆಚ್ಚಿದ್ದೇನೆ. ನಮೋ ನಮಃ. ಒಲಿದು ಬಂದಿದ್ದೇನೆ. ಬೇಕಾದದ್ದನ್ನು ಕೇಳು, ಸಂತೋಷದಿಂದ ನೀಡ್ತೇನೆ. ಪರಶಿವನೇ, ಪಾಲಿಬುದು ವರ ಪಾರ್ವತಿ ರಮಣ ಪಾಲಿಬುದು ವರ ಪಾರ್ವತಿ ರಮಣ ಗುಣಗಣಿತ ವರಗಳ ಶೂಲಧರ ಕಣ್ಣ ಶುಭ ಚರಣ
ಪಾರ್ವತಿ ರಮಣ ಓ ಓ ಗುಣಗಣಿತ ವರಗಳ ಪಾಲಿಪುದು ಹೇಗೆ ಹೇಗೆ ಗುಣಗಣಿತ ವರಗಳ ಪಾಲಿಪುದು ವರ ಪಾರ್ವತಿ ರಮಣ ಗುಣಗಣಿತ ವರಗಳ ಶೂಲಾಧರ ಮುಖಂಡ ಶುಭ ಚರಣ ಗುಣಗಣಿತ ವರಗಳ ಶೂಲಾಧರ ಮುಖಂಡ ಶುಭ ಚರಣ ಮೂಲ ತನುವಿದು ವಜ್ರವಾಗಲಿ ತೋಲಿರದ ಫಲ ನೀಡು ದೈನ್ಯತೆ ಮೂಲ ತನುವಿದು ವಜ್ರವಾಗಲಿ ಸೋಲಿರದ ಫಲ ನೀಡು ಸೋಲಿರದ ಬಲ ನೀಡು ದೈನ್ಯತೆ ಹಾಳದೆಂದೆಂದಳಿದು ಹೋಗಿತು ನೀಲಕವಚ ವಿದ್ಯವಾಗಿ ಪಾಲಿಪುದು ವರ ಪಾರ್ವತಿ ರಮಣ ಗುಣಗಣಿತ ವರಗಳ ಶೂಲಧರ ಮುಖಂಡ ಶುಭ ಚರಣ ಶಂಕರ ವಿಶ್ವೇಶ್ವರ ಇದು ಸತ್ಯ ಶಂಕರ ಪಾಲಿಪುದು ಪಾರ್ವತಿ ರಮಣ ಗುಣಗಣಿತ ವರಗಳ ಶೂಲಾಧರ ಮುಖಂಡ ಶುಭ ಚರಣ ಪಾಲಿಪುದು ವರ ಪಾರ್ವತಿ ರಮಣ ಗುಣಗಣಿತ ವರಗಳ ಶೂಲಾಧರ ಮುಖಂಡ ಶುಭ ಚರಣ ಪಾರ್ವತಿ ರಮಣ ಮುಖಂಡ ಶೂಲಧರನೆ ಶಂಕರನೆ ವಿಶ್ವೇಶ್ವರನೆ ಪಾಲಿಪುದು ಜಯ 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 ಸಂತೋಷ ಆಯ್ತು. ಪಾಹಿ ಮಾಂ ಓ ಪಾರ್ವತಿ ರಮಣ ನಿನ್ನ ಸ್ತುತಿ ಕೇಳುವುದಕ್ಕೆ ಪಾರ್ವತೀಪತೆ ಓ ಈ ಪ್ರಪಂಚದಲ್ಲಿ ನಿನಗೊಬ್ಬಾಕೆ ಹೆಂಡತಿ ಬೇಕು ಅನ್ನುವ ಕಾರಣಕ್ಕಾಗಿ ನೀ ಪಾರ್ವತೀಪತಿಯಾಗಿ ಕಾಣಿಸಿಕೊಂಡದ್ದು ಅಂತ ನಮ್ಮಂತಹ ಭಜಕ ವೃಂದ ಭಾವಿಸುವುದಿಲ್ಲ. ನೀ ಪಾರ್ವತೀಪತಿ ಎನ್ನುವುದಕ್ಕೊಂದು ಪ್ರತ್ಯೇಕವಾದ ತಾತ್ವಿಕವಾದ ನಿಲುಮೆ ಇದೆ ಅಂತ ನಾವು ಒಪ್ಪಿಕೊಳ್ಳಬೇಕು. ಒಂದು ಕಾಲಕ್ಕೆ ನಿನ್ನ ದೇಹಾರ್ಧ ಭಾಗವಾಗಿದ್ದಂತಹ ಶಕ್ತಿ ಸ್ವರೂಪಿಣಿ ಹೌದು ನಿನ್ನಿಂದ ಬೇರಾಗಿ ದಕ್ಷಮಖದಲ್ಲಿ ಧ್ವಂಸಗೊಳ್ಳಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗಿ ಹೋಗ್ತದೆ. ಆಮೇಲೆ ಪಾರ್ವತಿಯಾಗಿ ಪ್ರಪಂಚದಲ್ಲಿ ಪ್ರಕಟಗೊಂಡು ತನ್ನದ್ದಾದ ಸಾಧನೆಯ ಮೂಲಕವಾಗಿ ನಿನ್ನನ್ನೇ ಸೇರಿಕೊಂಡು ಹೌದು ಈ ಪ್ರಪಂಚ ವ್ಯವಸ್ಥೆಯೆಲ್ಲ ಹಾಗೆ ಅಲ್ವೋ. ಲೋಕರಕ್ಷಕನಾದ ವಿಶ್ವೇಶ್ವರನಾದ ಶಂಕರನಾದ ಭಯಂಕರನಾದ ನಿನ್ನಲ್ಲೇ ಇದ್ದಂತಹ ಅಂಶಗಳು ಅಲ್ಲಿಂದ ಭಿನ್ನವಾಗಿ ಬೇರೆ ಬೇರೆಯಾಗಿ ಪ್ರಪಂಚ ವಿಸ್ತಾರಗೊಳ್ಳುತ್ತದೆ. ಯಾಕೆ ವಿಸ್ತಾರಗೊಳ್ಳುತ್ತದೆ ಕೇಳಿದರೆ ಮರಳಿ ಅನನ್ಯವಾದ ಸಾಧನೆಯ ಮೂಲಕವಾಗಿ ನಿನ್ನನ್ನೇ ಹೊಂದುವುದಕ್ಕಾಗಿ ಪ್ರತ್ಯೇಕಗೊಳ್ಳುತ್ತದೆ. ಇದು ನಿನಗೆ ಲೀಲೆ, ನಿನಗೆ ವಿನೋದ. ಅದನ್ನೇ ಪಾರ್ವತೀಪತಿಯಾಗಿ ನೀನು ಪ್ರಪಂಚಕ್ಕೊಂದು ತತ್ವರೂಪದಿಂದ ಬೋಧಿಸಿ ಕಾಣಿಸಿದೆ. ನನ್ನಿಂದ ಹೊರಟದ್ದು ಮತ್ತೆ ನನ್ನನ್ನೇ ಅನನ್ಯಾಶ್ರಯವಾಗಿ ಹೊಂದಬೇಕಾದಂತಹ ಒಂದು ಪರಿಕ್ರಮವಿದೆ ಜೀವಜಾಲಕ್ಕೆ. ಆ ಕಾರಣದಿಂದ ನೀ ಪಾರ್ವತೀಪತಿ. ಓ ಪಾರ್ವತೀಪತೆ, ಓ ಸತ್ಯಶಂಕರ, ನಿನ್ನ ಕಾಲುಗಳಿಗೆ ಅಡ್ಡ ಬಿದ್ದಿದೆ. ಸತ್ಯ ಸ್ವರೂಪ, ಸತ್ಯ ಬೇರೆ ಶಂಕರ ಬೇರೆ ಇಲ್ಲ. ಸತ್ಯ ಅಂದ್ರೆ ಶಂಕರನೇ, ಶಂಕರ ಅಂದ್ರೆ ಸತ್ಯ.
ಯಾವುದು ಋತವಾದದ್ದೋ, ಹಾ. ಯಾವುದು ಶಾಶ್ವತವಾದದ್ದೋ, ಹ್ಮ್. ಯಾವುದು ಅಚ್ಯುತವಾದದ್ದೋ, ಹ್ಮ್. ಯಾವುದು ಅನಂತವಾದದ್ದೋ, ಹ್ಮ್. ಯಾವುದು ಅಪ್ರಮೇಯವಾದದ್ದೋ, ಯಾವುದು ಅನಾದಿ ಕಾರಣ ಸಿದ್ಧವಾದದ್ದೋ, ಯಾವುದು ಅನನ್ಯವಾದದ್ದೋ, ಯಾವುದು ಅನ್ಯತ್ರ ಅಲಭ್ಯವಾದದ್ದೋ ಅದಕ್ಕೆ ಪರಮೇಶ್ವರ ಅಂತ ಹೆಸರು. ಹ್ಮ್. ಅಡಿಗರಾಗಿದ್ದೇನೆ. ವಿಶ್ವೇಶ್ವರ ಅಂತ ಹೇಳುವುದು ಆ ಕಾರಣ. ಹ್ಮ್. ಬೇರೇನೂ ನಾ ಯಾಚಿಸುವುದಿಲ್ಲ ಸ್ವಾಮಿ. ವಾ. ನನ್ನ ಸಾಧನೆಯ ಮೂಲಕವಾಗಿ ಆತ್ಮೋದ್ಧಾರವನ್ನು ಹೊಂದುತ್ತೇನೆ ಅನ್ನುವ ಹಾಗೆ ಹಾ. ಜೀವನದ ನಿಲುಮೆಯನ್ನು ನಾನು ಸ್ವೀಕರಿಸಿದ. ಹ್ಮ್. ನಾನೊಪ್ಪಿದ ಸಿದ್ಧಾಂತ ಯಾವತ್ತೂ ಹ್ಮ್. ದುರ್ಬಲವಾದದ್ದಲ್ಲ, ಹ್ಮ್. ಪ್ರಬಲವಾದ ಸಿದ್ಧಾಂತವನ್ನು ಅಂಗೀಕರಿಸಿಯೇ ನಾವು ಹೊರಟಿದ್ದೆ. ಹಾ. ನನ್ನ ನಿಲುಮೆ, ನನ್ನ ಧ್ಯೇಯ, ನನ್ನ ಉದ್ದೇಶ, ನನ್ನ ಲಕ್ಷ್ಯ ಸಿದ್ಧಿ ನನ್ನ ನಿಲುಮೆಯ ಮೂಲಕವಾಗಿ, ನಾನೊಪ್ಪಿದ ನಿಲುಮೆಯ ಮೂಲಕವಾಗಿ ಸಾಧ್ಯವಾಗುತ್ತದೆ ಅಂತ ನಾ ಭಾವಿಸಿದ್ದೆ. ಹಾ. ಈಗಲೂ ನನ್ನ ನಿಲುಮೆಯ ಬಗ್ಗೆ ನನಗೆ ಅಪನಂಬಿಕೆ ಬರಲಿಲ್ಲ, ಅದು ಸತ್ಯವೇ. ಹ್ಮ್. ಆದರೆ ನನ್ನ ನಿಲುಮೆಯಂತೆ ನಾನು ಹೊಂದುವಲ್ಲಿ, ನಾ ಪಡೆಯುವಲ್ಲಿ, ಅದು ಸಿದ್ಧಿಯಾಗುವಲ್ಲಿ ಕೇವಲ ನನ್ನ ಸಾಧನೆಯೊಂದೇ ಅನುಕೂಲವಾಗಿ ಒದಗುವುದಲ್ಲ, ಹ್ಮ್. ಪರರ ಸಾಮರ್ಥ್ಯವು ಅದನ್ನು ವಿರೋಧಿಸಿ ನಿತ್ತರೆ ಅದು ಶೈಥಿಲ್ಯವನ್ನು ಕಾಣುತ್ತದೆ ಅನ್ನುವಂತಹ ಅನುಭವವನ್ನು ನನ್ನ ಜೀವನದಲ್ಲಿ ನಾ ಪಡೆದೆ. ಹೌದೇ? ಹೇಗೆ? ಶಿವನಾಮಕನಾದಂತಹ ಅರಸನಿಂದ ನಾ ಘಾಸಿ ಒಳಗಬೇಕಾಗಿ ಬಂತು. ಹ್ಮ್. ನನ್ನ ದೇಹಕ್ಕೊಂದು ಘಾತವಾಯಿತು ಅನ್ನುವುದು ಕಾರಣ ಅಲ್ಲ, ಹಾ. ನಾನು ಒಪ್ಪಿದಂತಹ ಸಿದ್ಧಾಂತಕ್ಕೆ ಘಾತ ಆಯಿತು. ಹಾ. ಅದು ಮುರಿದು ಬಿತ್ತು. ಹ್ಮ್. ಅದು ಪುನಶ್ಚೇತನವನ್ನು ಹೊಂದಿ ಅದು ಸುದೃಢವಾಗಿ ನಿಲ್ಲಬೇಕು. ಈ ಉದ್ದೇಶ ನಮಗೆ. ಹ್ಮ್. ಅದಾಗಬೇಕು ಅಂತಾದರೆ ಹ್ಮ್. ನಾನೊಪ್ಪಿದ ಸಿದ್ಧಾಂತವಾಗಲಿ, ಹ್ಮ್. ಈ ದೇಹವಾಗಲಿ ಹ್ಮ್. ಯಾವ ಕಾಲಕ್ಕೂ ಶೈಥಿಲ್ಯವನ್ನು ಕಾಣಕೂಡದು. ಓಹೋ. ನನ್ನ ಸಾಧನೆಯಿಂದ ಇದು ಬಲವಾಗುವುದೊಂದು ಬೇರೆ, ಹ್ಮ್. ಆದರೆ ಪರರ ಸಾಮರ್ಥ್ಯದಿಂದ ಇದರ ಶಕ್ತಿ ಹ್ರಾಸವಾಗುವುದು ತಪ್ಪಬೇಕು. ಹಾ. ಅದು ತಪ್ಪಬೇಕು ಅಂತಾದರೆ ಹ್ಮ್. ಯಾವ ಕಾಲಕ್ಕೂ ಅನ್ಯರಿಂದ ಆಘಾತಕ್ಕೊಳಗಾಗದೇ ಇದ್ದಷ್ಟು ಹ್ಮ್. ದೃಢವಾಗಿ ಇದು ಉಳಿಬೇಕು. ಹಾ. ಅರ್ಥಾತ್ ಹಾ. ನನ್ನ ಶರೀರವೇ ವಜ್ರವಾಗಬೇಕು, ವಜ್ರವಾಗಬೇಕು. ಓಹೋ. ನನ್ನ ಶರೀರ ವಜ್ರವಾದರೆ ಹಾ. ನನ್ನ ಸಿದ್ಧಾಂತವೂ ವಜ್ರವಾಗುತ್ತದೆ, ಹಾ. ನನ್ನ ನಿಲುಮೆಯೂ ವಜ್ರವಾಗುತ್ತದೆ, ಹಾ. ನನ್ನ ಲಕ್ಷ್ಯ ಸಿದ್ಧಿಯೂ ವಜ್ರವಾಗಿಯೇ ಪರಿಣಮಿಸ್ತದೆ. ಹ್ಮ್. ಅದನ್ನು ನಾನು ಹೊಂದುವಲ್ಲಿ ಸಾಧ್ಯವಾಗುತ್ತದೆ. ಹ್ಮ್. ವಿಸ್ತಾರವಾದಂತಹ ಒಂದು ಜೀವನ ಪ್ರವಾಹವನ್ನು ಉತ್ತರಿಸಿ ಹ್ಮ್. ನಾವು ನಿರೀಕ್ಷಿಸಿದಂತಹ ಲಕ್ಷ್ಯದ ಅನ್ನುವಂತಹ ದಡವನ್ನು ಸೇರಬೇಕು ಅಂತಾದರೆ ಹಾ. ನಮ್ಮನ್ನು ಕೊಚ್ಚಿ ಎಳೆಯಬಹುದಾದ ಸಮಸ್ತ ವಿಪತ್ತುಗಳಿಂದಲೂ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳುವಷ್ಟು ಮೊದಲು ದೃಢವಾಗಬೇಕಾಗುತ್ತೆ. ಹ್ಮ್. ಕೈಕಾಲು ಗಟ್ಟಿ ಇಲ್ಲದೆ ಇದ್ದವ ಈಜಲಿಕ್ಕಾಗ್ತದೆ, ಹ್ಮ್. ದೇಹ ಸ್ಥಿರ ಇಲ್ಲದೆ ಇದ್ದವನಿಗೆ ಸಾಧನೆ ಮಾಡಲಿಕ್ಕೆ ಬರ್ತದೆ. ಹಾ. ಹಾಗೆಂದು ಸ್ಥಿರವಾದ ನಿಲುಮೆ ಇಲ್ಲದೆ ಇದ್ದವನಿಗೆ ಜೀವನದಲ್ಲಿ ಲಕ್ಷ್ಯ ಸಿದ್ಧಿಯಾಗುತ್ತದೆ. ಹ್ಮ್. ಎಲ್ಲ ಉಂಟು, ಹ್ಮ್. ಅದು ಸ್ಥಿರವಾಗಿ ಉಳಿಯುವ ಹಾಗೆ ಹಾ. ನಿನ್ನ ಅನುಗ್ರಹ ಒಂದು ಪ್ರತ್ಯೇಕವಾಗಿ ಬೇಕು. ನನ್ನ ಶರೀರವನ್ನು ವಜ್ರವಾಗಿಸು ದೇವರೇ, ವಜ್ರವಾಗಿಸು. ಅಸ್ತು ಅಸ್ತು ಅಸ್ತೇನುತ ಅಸ್ತೇನುತ ಅಸ್ತು. ಪರಶಿವ ಸಮಸ್ತ ವರಗಳ ನೀಡಿ ಅಸ್ತು ಅಸ್ತು. ಅಸ್ತೇನುತ ಪರಶಿವ ಸಮಸ್ತ ವರಗಳ ನೀಡಿ ಮಸ್ತಕವ ತೂಗಿ ರಜಧಾತ್ರಿ ಎಡೆಗವನು ಅಸ್ತೇನುತ ಮಹರ್ಷಿ, ಹುಟ್ಟಿನಿಂದಲೂ ಅಧ್ಯಯನದಿಂದಲೂ ಮಾಡುವ ಕರ್ಮದಿಂದಲೂ ಬ್ರಾಹ್ಮಣನಾಗಿದ್ದೆ. ಯಾವತ್ತೂ ಶರೀರದ ಕುರಿತಾಗಿ ಬ್ರಾಹ್ಮಣನಾದವನಿಗೆ ಬಯಕೆ ಇರಬಾರದು ಅಂತ ಶಾಸ್ತ್ರ. ಯಾವುದೋ ಕಾರಣಕ್ಕಾಗಿ ನನ್ನ ತನು ವಜ್ರವಾಗಲಿ ಅಂತ ಕೇಳ್ತಾ ಇದ್ದೆ. ನಾನು ಕೊಡಬಹುದಾದಂತಹ ವರ ಅಪಾತ್ರ ಆಗಲಿಕ್ಕಿಲ್ಲ ಎನ್ನುವ ವಿಶ್ವಾಸವೂ ನನಗುಂಟು. ಕರ್ಮದಿಂದ ಬ್ರಾಹ್ಮಣನಾಗಿದೆಯಲ್ಲ, ಆ ಕಾರಣಕ್ಕಾಗಿ. ಆದರೆ ಒಂದಿದೆ, ನಾನು ಚಿರಂಜೀವಿಯಾಗಬೇಕು ಅಂತ ನೀನು ಕೇಳಲಿಲ್ಲ. ತನಗೆ ತನುವನ್ನು ವಜ್ರವನ್ನಾಗಿಸು ಅಂತ ವರವನ್ನು ಕೇಳ್ತಾ ಇದ್ದೆ. ಬಹು ಸಮಯ ಬದುಕುವುದಲ್ಲ ನನ್ನ ಅಪೇಕ್ಷೆ, ಬದುಕಿದಷ್ಟು ಸಮಯ ಹಾಳಾಗದೇ ಇರುವುದು ಅಪೇಕ್ಷೆ. ಹಾಗಿದ್ರೆ ನೀನು ಯಾವ ಕಾರಣಕ್ಕಾಗಿ ವರವನ್ನು ಕೇಳ್ತಾ ಇದ್ದು ಎನ್ನುವುದು ಮುಖ್ಯವಲ್ಲ. ನಿನ್ನ ಶರೀರ ವಜ್ರ ಆಗುವುದರ ದ್ವಾರ ಮುಂದೆ ಭವಿಷ್ಯದಲ್ಲಿ ನಿನ್ನ ಶರೀರವೇ ಉತ್ತಮವಾದಂತಹ ಕಾರ್ಯಕ್ಕೆ ವಿನಿಯೋಗಿಸುವಂತೆ ಆಗುವಂತೆ ಆಗಲಿ, ಒಂದು ಆಯುಧವೇ ಆಗಲಿ. ಏನೀಗ ನಿನ್ನ ಉಪಯೋಗಕ್ಕೆ ಎಷ್ಟು ಬೇಕು,
ಎಷ್ಟನ್ನು ಕೇಳಿಸಿ ಅಷ್ಟನ್ನು ನೀಡುವುದಕ್ಕೆ ನಾನು ಮುಂದಾಗಿದ್ದೇನೆ. ಅಷ್ಟು 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 ಸರಿ 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 ಆಗಲಿ. ವಿಸ್ತರಿಸಿ ಮುನಿರಾಯ ಪ್ರಯತ್ನಕ್ಕೆ ಸಿದ್ಧಿ ದೊರಕಿತಲ್ಲ ಅನ್ನುವಲ್ಲಿ ಸಾರ್ಥಕ್ಯವೂ ಬಂದಿದೆ. ಹಾಗೆಂದು ಬದುಕಿನ ಸಾರ್ಥಕ್ಯ ಅಂತ ಅರ್ಥ ಅಲ್ಲ. ಇದು ತಾತ್ಕಾಲಿಕವಾದ ಒಂದು ಸಾರ್ಥಕ್ಯ ಮಾತ್ರ. ಸಂಭ್ರಮದಿಂದ ನನ್ನತನವನ್ನು ನಾ ಮರೆತು ವ್ಯವಹರಿಸಕೂಡದು. ಕೈಗೊಂಡಂತಹ ವರದ ಹಿನ್ನೆಲೆ ಇದನ್ನು ನಾನು ಮುಂದುವರಿಸಿಕೊಳ್ಳುವಲ್ಲಿ ನನಗಿರಬಹುದಾದ ಲಕ್ಷ್ಯ. ಯಾವುದನ್ನು ಯಾವ ಕಾರಣಕ್ಕೂ ಮರೆಯುವುದು ಸಲ್ಲದು. ಊರ್ಜಿತವಾಗಿ ಉಳಿಯಬೇಕಾದಂತಹ ಬ್ರಾಹ್ಮ ಸತ್ವ ಕ್ಷಾತ್ರದ ಮುಂಭಾಗದಲ್ಲಿ ಎಲುಬು ಮುರಿದುಕೊಂಡು ಬೀಳಕೂಡದನ್ನುವ ಕಾರಣಕ್ಕಾಗಿ ಪಡೆದವರು. ದೃಢವಾಗಿ ನಿಂತಿದೆ ಬ್ರಾಹ್ಮ. ಮಂತ್ರಕ್ಕೆ ಅಧೀನರಾದಂತಹ ದೇವತೆಗಳನ್ನು, ಮಂತ್ರವನ್ನು ಅಧೀನವಾಗಿಸಿಕೊಂಡಂತಹ ಬ್ರಾಹ್ಮಣರು ಹೇಗೆ ಪ್ರಸನ್ನೀಕರಿಸಿಕೊಳ್ಳಬಲ್ಲರು, ಅದರ ಮೂಲಕ ಎಷ್ಟು ಪ್ರಾಬಲ್ಯವನ್ನು ಗಳಿಸಬಲ್ಲರು ಅನ್ನುವುದನ್ನು ಆ ಕ್ಷತ್ರಿಯನಿಗೆ ನಾನು ತೋರಿಸಿಕೊಡ್ಬೇಕೋ ಬೇಡ. ಹೋಗ್ತೇನೆ ಕ್ಷುವನಲ್ಲಿಗೆ. ಮತ್ತೆ ಮತ್ತೆ ಬರ್ತೇನೆ. ತಲೆ ಕೆಟ್ಟಿದೆಯೋ ಬ್ರಾಹ್ಮಣನಿಗೆ? ಬ್ರಾಹ್ಮಣನಿಗಲ್ಲ, ಪೆಟ್ಟು ಬಿದ್ರೆ ಬ್ರಾಹ್ಮಣನಿಗೂ ನೋವಾಗ್ತದೆ, ಹೌದಲ್ಲ? ಆಗದೆ ದೇಹ ಹೌದಲ್ಲ ಬ್ರಾಹ್ಮಣನದ್ದು. ಹಾಗೆ ಅಂತ ತನಗೆ ನೋವು ಕೊಟ್ಟವನಿಗೆ ನೋವು ಕೊಡ್ತೇನೆ ಅಂತ ಹೊರಟ್ರೆ ಆವಾಗ ನಿನ್ನ ಬುದ್ಧಿ ನಿನ್ನ ಸ್ಥಿಮಿತದಲ್ಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಬ್ರಾಹ್ಮಣ ಆದವ ಎಲ್ಲರೂ ಕೊಟ್ಟ ನೋವು ತಿಂದುಕೊಂಡು ಕುಳಿತುಕೊಳ್ಬೇಕು. ನೀನು ಬ್ರಾಹ್ಮಣನಿಗೆ ಕಡುಗದ ವಿಷಯವೇ ಹೇಳಿದ್ದಲ್ಲ. ಕಡುಗದ ಸಂಗತಿ ಉಂಟಲ್ಲ, ಅದನ್ನು ಯಾವತ್ತಾದರೂ ಬ್ರಾಹ್ಮಣ ನೋಡುವುದಕ್ಕೆ ಹೊರಡ್ತಾನೋ ಅದವನ ಮೂರ್ಖತೆ. ಒಂದು ಸಲ ಕತ್ತಿಗಮ ಕೈ ಹಾಕಿದನೋ ಮತ್ತೆ ನಿತ್ಯ ಅದನ್ನು ಹಿಡಿಬೇಕು ಅಂತ ಕಾಣ್ತದೆ ಅವನಿಗೆ. ಮತ್ತವ ಕತ್ತಿ ಹಿಡಿಯುವವನೇ ಆಗಿ ಹೋಗ್ತಾನೆ, ಆವಾಗ ಬ್ರಾಹ್ಮಣ ಆಗಿ ಉಳಿಯುವುದಿಲ್ಲ. ಆದ್ರೆ ಒಂದುಂಟು, ಬ್ರಾಹ್ಮಣನ ಕತ್ತಿಗೆ ಇನ್ನೊಬ್ಬನ ಕೈ ಬರ್ತದೆ ಅಂತ ಆದ್ರೆ ಬ್ರಾಹ್ಮಣನು ಕೈ ಕತ್ತಿಗೆ ಹಾಕಬೇಕಾಗ ಯಾವಾಗ ಬಂತದು? ಅದೇನು ಇವನಾಗಿ ತಂದುಕೊಂಡದ್ದಲ್ಲವಲ್ಲ. ಯೋಚನೆ ಮಾಡು ನೀ. ಕೇವಲ ಸೈದ್ಧಾಂತಿಕವಾದಂತಹ ವಾದವೇ ನಮ್ಮೊಳಗೆ ಬೆಳೆದದ್ದು. ನಾನು ಅದನ್ನೇ ಮುಂದುವರಿಸುವವನಿದ್ದೆ. ಯಾವಾಗ ನಿನ್ನಿಂದ ಅದು ಆಗಲಿಲ್ಲ ಅಂತ ಕಂಡಿತು, ಕೈ ಎತ್ತಿದವ ನೀನು. ನಮ್ಮ ಮುಂಭಾಗದಲ್ಲಿ ಇನ್ನೊಬ್ಬ ಕೈ ಎತ್ತಿ ಬಂದ್ರೆ ಅಂತಹ ಬ್ರಾಹ್ಮಣರಿಗೆ ಕೈ ಜೋಡಿಸಿ ಮುಗಿಯುವವರು ನಾವೇನೂ ಅಲ್ಲ. ಆವಾಗ ನಾವು ಅದೇ ಭಾಷೆಯಲ್ಲಿ ಉತ್ತರ ಕೊಟ್ಟೆವು. ಆದ್ರೆ ಈಗ ನೀನು ಮತ್ತೆ ಬಂದಿದ್ದಿ ಅಂತಾದಾಗ ನಿನಗೆ ಹುಚ್ಚು ಹಿಡಿದಿದೆ ಅಂತ ನನಗೆ ಅನಿಸಿದ್ದು ಯಾಕೆ ಗೊತ್ತುಂಟು? ಯಾಕೆ? ಏನಿದೆಲ್ಲವೂ ನಿನಗಿದು
ಹಿಡಿದ ಅದೇ ಎಲ್ಲ ಶಿವನ ವಿದ್ಯೆ ಏನೇ ತೆರವು ಅಂದು ನಿನಗಿದು ಧರೀಚಿ, ಆವತ್ತು ನಾನು ನಿನ್ನನ್ನು ಬಿಟ್ಟು ಹೋದಾಗ ಸರಿಯಾಗಿ ಎದ್ದು ನಿಲ್ಲುವ ಸ್ಥಿತಿಯಲ್ಲಿಯೂ ನೀನಿರಲಿಲ್ಲ. ಎಲ್ಲ ಎಲುಬೆಲ್ಲ ಪುಡಿ ಪುಡಿಯಾಗಿ ಹೋಗಿತ್ತು. ಈಗ ಸರಾಗವಾಗಿ ನೀನು ನಡೆಯುತ್ತಾ ಇದ್ದಿ. ಈಗ ಮೊದಲಿಗಿಂತ ಆರೋಗ್ಯ ಸರಿಯಾಗಿದೆ. ನಿನ್ನ ಆರೋಗ್ಯವನ್ನು ನೀನು ಸರಿ ಮಾಡಿಕೊಂಡದ್ದೆ ಮತ್ತೆ ನನ್ನನ್ನು ಎದುರಿಸುವ ಉದ್ದೇಶದಿಂದಲೋ ಅಂತ ನನಗೆ ಕಾಣ್ತದೆ. ಏನ್ ನನ್ನ ಪುಷ್ಟಿವರ್ಧನೆ ಆಗುದಿಲ್ಲ ಅಂತ ಭಾವಿಸಿದ್ಯಾ? ಇಲ್ಲದೆ ಹೋದ್ರೆ ನಿಮ್ಮಂತಹ ಬ್ರಾಹ್ಮಣರೆಲ್ಲ ಮೈ ಬೆಳೆಸುವುದಕ್ಕೆ ಹೆಚ್ಚಿನ ಗಮನವನ್ನೇ ಕೊಡುವುದಿಲ್ಲ. ಅವು ನೀವು ಒಳಗಿನ ಬೆಳವಣಿಗೆಯನ್ನು ಗಮನಿಸದೇ ಇದ್ದವರ ಮಧ್ಯದಲ್ಲಿ ಮೈ ಬೆಳೆಸಿದ ಆ ಬ್ರಾಹ್ಮಣರು ಹೆಚ್ಚಿನ ಗಮನ ಕೊಡದೆ ಇದ್ದುದರಿಂದಲೇ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಹೊಟ್ಟೆ ಮಾತ್ರ ಬೆಳೆಯುವುದು, ಭುಜಗಳೇನು ಬೆಳೆಯುವುದಿಲ್ಲ. ನಿನ್ನದೀ ಹೊತ್ತು ಭುಜವೂ ಗಟ್ಟಿಯಾಗಿ ಕಾಣ್ತಾ ಉಂಟು. ಅಂದ್ರೆ ನಾನಂದು ನಿನ್ನನ್ನು ಕಂಡಲ್ಲಿನ ಇಂದಿನವರೆಗೆ ಈ ಸಮಯವನ್ನು ನೀನು ಬಳಸಿದ್ದು ನನ್ನ ಮೇಲೆ ಹಾಗೆ ಸಾಧಿಸುವುದಕ್ಕೆ ಅಲ್ವೋ? ಒಬ್ಬ ಬ್ರಾಹ್ಮಣ ಮಾಡಬೇಕಾದಂತಹ ಒಳ್ಳೆಯ ಕೆಲಸ ಇದಲ್ವೋ? ಅದನ್ನೆಲ್ವೋ ನೀನು ಶ್ರೇಷ್ಠ ಅಂತ ಹೇಳಿ ಊರಿಗೆ ಒಳ್ಳೆದು ಮಾಡಬೇಕಾದ ಬ್ರಾಹ್ಮಣನನ್ನು ಪರರಿಗೆ ಕೇಡನ್ನೇ ಯೋಚಿಸುವ ಬ್ರಾಹ್ಮಣನಂತೆ ಬದಲಿಸಿದವನಿಗೆ ಕ್ಷತ್ರಿಯ ಅಂತ. ಆದರೆ ಅವನು ನನ್ನನ್ನು ಆ ಬಗೆಯದಾಗಿ ಮುಂದುವರಿಯುವಂತೆ ಮಾಡಿದವನು ನೀನು ಅಂತ ಮರೆಯ ಕೂಡ. ಆದ್ರೆ ಒಂದುಂಟು, ಏನು? ಊರಿಗೆ ಕೇಡು ಮಾಡ್ಲಿಕ್ಕಲ್ಲ ನಾವು ನಮ್ಮ ಬ್ರಾಹ್ಮಣ್ಯ ವಿನಿಯೋಗ ಮಾಡಿದ್ದು, ನಿನ್ನಿಂದ ಊರಿಗೆ ಮುಂದೆ ಆಗಬಹುದಾದ ಕೇಡನ್ನು ನಿಯಂತ್ರಿಸುವುದಕ್ಕಿಂದಿಗೆ ವಿನಿಯೋಗ ಮಾಡಿ. ಆದರೆ ಅದು ನಿನ್ನಿಂದ ಸಾಧ್ಯ ಆದೀತೋ ಇನ್ನಾದ್ರೂ ಎನ್ನುವುದೇ ಪ್ರಶ್ನೆ. ಯಾಕೆ ಆಗುದಿಲ್ಲ ಅಂತ ನಿನ್ನ ನಿರ್ಣಯಕ್ಕೆ ಬಂದೆ? ನಿಮ್ಮ ಜಾಯಮಾನಕ್ಕೆ ಅದು ಒಗ್ಗುವಂತಹದ್ದಲ್ಲ. ಓಹೋ, ಯಾಕೆ ಗೊತ್ತುಂಟು? ಯಾಕೆ ಯಾಕೆ ಹೇಳಿ ಕೇಳಿ ವಿಪ್ರರು ಹೌದಾ? ಹೌದು. 4 ವರ್ಣಗಳಿಗೆ 4 ಬಗೆಯದಾದಂತಹ ಧರ್ಮಗಳು ಸ್ವಭಾವಗಳು ಇದೆ ತಾನೆ? ಉಂಟು. ಶಾಸ್ತ್ರವೇ ಹೇಳ್ತದೆ. ಏನು ಗೊತ್ತುಂಟು? ಏನ್ ಹೇಳ್ತದೆ? ಹೀನ ವಿಪ್ರ ಧುರ ವಿಚಾರ. ಹೀನ ವಿಪ್ರ ಅದು ಹೇಗಾದ್ರೂ ತಕ್ಕೋ. ವಿಪ್ರ ದುರವಿಚಾರ ಎಂಬುದು ನಿಮ್ಮಂತಹವರಿಗೆ ಅತ್ಯಂತ ಹೀನವಾದದ್ದು ಅಲ್ಲ. ಹೀನ ವಿಪ್ರ ದುರವಿಚಾರವೇನು ಬಲ್ಲೆ? ದುರವಿಚಾರಕ್ಕೆ ಬಂದ್ರೆ ವಿಪ್ರಹೀನ. ದುರವಿಚಾರವನ್ನು ನೀನು ಬಯಸ್ತಿ ಅಂತಾದ್ರೆ ನಿನ್ನ ಸ್ಥಾನ ಅಲ್ಲಿಗೆ ಬಿದ್ದು ಹೋಗುತ್ತದೆ. ಒಬ್ಬ ಹೊಡೆದಾಟಕ್ಕೆ ಬ್ರಾಹ್ಮಣ ಇಳಿತಾನೆ ಅಂತಂದ್ರೆ ಮತ್ತ ಆ ಗುಂಪಿನಲ್ಲಿ ಅವನನ್ನು ಬ್ರಾಹ್ಮಣ ಅಂತ ಯಾರೂ ನೋಡುವುದಿಲ್ಲ, ಮತ್ತವನಿಗೆ ಮರ್ಯಾದೆಯೂ ಇಲ್ಲ, ಎಲ್ಲರೂ ಹೊಡೆಯುವುದೇ. ನೀನಂತಹ ಸ್ಥಾನಕ್ಕೆ ಇಳಿದಿಯಲ್ಲ, ಹಾಗೆ ಅಂತ ಇಳದರು ನಿನ್ನಿಂದ ಏನಾದೀತು? ಆರಂಭದಿಂದಲೂ ಬೆಳೆಸಬೇಕಾದಂತಹ ಶರೀರ ಅಲ್ಬೋದು. ಪ್ರತ್ಯೇಕವಾಗಿ ಜಟ್ಟಿ ಕಾಳಗವೋ ಇನ್ನೊಂದೋ ಮತ್ತೊಂದೋ ನಮಗೆ ಇರುವಂತಹ ಶಸ್ತ್ರವಿದ್ಯೆಯ ಅನೇಕ ವಿಧಗಳನ್ನು ಅಭ್ಯಾಸ ಮಾಡುವುದಕ್ಕೆ ಸಮಯ ಎಷ್ಟು ಬೇಕು. ಹಾಗೆ ಮೈ ಬೆಳೆಸಿಕೊಂಡ ನಮ್ಮ ಮುಂಭಾಗದಲ್ಲಿ ಬ್ರಾಹ್ಮಣರು ಎಷ್ಟಾದರೂ ದುರ್ಬಲರು. ನಿಮ್ಮ ಆಹಾರವೂ ಕೂಡ ಸಾತ್ವಿಕವಾದದ್ದು. ಎಷ್ಟು ಬಂದೀತು ಅದರಲ್ಲಿ ಛಲ ಹಠ. ಏನಿದ್ರು ಬಾಯಿ ಮಾತಿನಲ್ಲಿ ಹಾವಿನ ಹಾಗೆ ಹೇಳುವುದಕ್ಕೆ ಮಾತ್ರ. ಶಾಪವಾಕ್ಯದಿಂದ ಏನಾದರೂ ಮಾಡ್ತೀರಿ, ಹೊರಟು ಹೋರಾಟಕ್ಕೆ ಬಂದಿರಿ ಅಂತಾದ್ರೆ ಇಲ್ಲಿ ನಡಿಬೇಕಾದ್ದು ಏನು? ಇಲ್ಲಿ ಶಸ್ತ್ರಾಸ್ತ್ರಗಳು ಏನಿವೆ ಅವುಗಳ ವಿನಿಯೋಗ ನಡೀಬೇಕಾದ್ದು. ನೀವು ಯಾವಾಗಲೂ ಕೈಯಲ್ಲಿ ಹಿಡಿಯುವುದು ದರ್ಬೆ, ಆ ಒಣಗಿದ ಹುಲ್ಲು. ಅದೇ ನಿಮಗೆ ಎಲ್ಲಕ್ಕೂ ಕೂಡ. ನಿಮಗೂ ಎಲ್ಲಕ್ಕೂ ನಾವೇ ಹಿಡ್ಕೊಂಡು ಬರ್ಬೇಕಿದೆ. ಹೌದು, ನಾವದನ್ನು ನಾವಾಗಿ ಬಳಸುವುದಿಲ್ಲ. ಒಂದು 3 ದರ್ಬೆಯನ್ನು ತೆಗೆದುಕೊಂಡ್ರಿ, ಆ 3ಕ್ಕೂ ತಲೆಗೊಂದು ಗಂಟು ಹಾಕಿದ್ರಿ, ಅದನ್ನೊಂದು ತೆಂಗಿನಕಾಯಿ ಮೇಲೆ ಇಟ್ರೆ ಅದನ್ನು ನೀವು ಗಣಪತಿಯ ಸ್ಥಾನದಲ್ಲಿ ಕರೀತೀರಿ. ನೀವು ಹೇಳಿದ್ರೆ ಅದು ಗಣಪತಿ. ದರ್ಬೆಯನ್ನು ಕೈಗೆ ಹೀಗೆ ಸುತ್ತುತ್ತೀರಿ, ಅದನ್ನು 2 ಸಲ ಹೀಗೆ ಉಜ್ಜುತ್ತೀರಿ, ಅದೇನೋ ಶುದ್ಧ ಮಾಡುವುದಂತೆ. ಆ 2 ಹುಲ್ಲಿನ ತುಂಡಿನಿಂದ ಮಾಡುವ ನೀವು ಕೆಲಸ. ಅದನ್ನೇ 2 ಅರ್ಚನೆಗೂ ಕೂಡ ಬಳಸುವಂತ ದ್ರವ್ಯ ಇಲ್ಲವೋ ಇರುವಂತಹ ಒಂದು ದಳವನ್ನು ತೆಗೆದು ಅದನ್ನೇ ಎಸೆಯುವುದು. ಅದು ಗಂಧವೂ ಆಗ್ತದೆ, ಅದು ಉಪವೀತವೂ ಆಗ್ತದೆ, ವಸ್ತ್ರಾಭರಣವೂ ಆಗ್ತದೆ. ಸಮರ್ಪಯಾಮಿ ಎಲ್ಲಕ್ಕೂ. ಎಸೆಯುವುದು ಮಾತ್ರ ಒಂದೇ ವಸ್ತು. ಕೊನೆಗೆ ಸರಿಯಾಗಿ ನೈವೇದ್ಯ ಆದರೂ ಕೊಡ್ತೀರೋ, ನೈವೇದ್ಯ ಆದರೆ ಅಕ್ಷತಾಂ ಸಮರ್ಪಯಾಮಿ, 4 ಅಕ್ಕಿ ಕಾಳು ಎಸೆದು ಬಿಡು. ನಿಮ್ಮ ವ್ಯವಹಾರ ಈ ಮಂತ್ರದಲ್ಲೇ ಮುಗಿದು ಹೋಗ್ತದೆ. ಯುದ್ಧ ಎನ್ನುವುದು ಕೇವಲ ಮಂತ್ರದಲ್ಲಿ ಮುಗಿದು ಹೋಗುವ ವಿಷಯ ಅಲ್ಲ, ಸ್ವಲ್ಪ ತಂತ್ರ ಬೇಕಾಗ್ತದೆ. ಮತ್ತೆ ನೀವೇನು ಬರೀ ದರ್ಬೆಯಿಂದ ವ್ಯವಹಾರ ಮಾಡಿದಾಗೆ ಅಂತ ಇಲ್ಲಿ ತಿಳಿದಿದ್ದೀರೋ, ಇಲ್ಲೆಲ್ಲ ಹರಿತವಾದ ಬಾಣ ಬಂದು ಮೈಗೆ ತಾಗುವುದು. ಆವತ್ತು ಗೊತ್ತಾಗಿದೆ ನಿನಗೆ, ಸಾಯದೆ ಉಳಿದಿದ್ದಿ, ಈಗ ಸಾಯಿದ್ದೆ ನೀನು. ದರ್ಬೆಗೂ ಮಂತ್ರಕ್ಕಿರುವ ಪ್ರಭಾವ ಗೊತ್ತಾ ನಿನಗೆ? ಸಂಕಲ್ಪ
ಆಗಲಿ ಅಥವಾ ಈ ಪ್ರಪಂಚದ ಸೃಷ್ಟಿಯಲ್ಲಿರುವ ಯಾವನೇ ವ್ಯಕ್ತಿಗಾಗಲಿ ಸಂಸ್ಕಾರದ ಮೂಲಕವಾಗಿ ಗುಣವೃದ್ಧಿಯಾಗುತ್ತದೆ. ಕೆಲವಕ್ಕೆ ಸ್ವಲ್ಪ ಸಂಸ್ಕಾರ ಸಾಕಾಗ್ತದೆ, ಕೆಲವಕ್ಕೆ ಬಹಳ ಸಂಸ್ಕಾರ ಬೇಕಾಗ್ತದೆ. ಶತಸಂಖ್ಯೆಯ ಸಂಸ್ಕಾರವನ್ನು ಮಾಡುವುದರ ಮೂಲಕವಾಗಿ ಕೇವಲ ಕ್ಷುಲ್ಲಕವಾದದ್ದನ್ನಾದರೂ ಉತ್ತಮವಾದಂತಹ ಒಂದು ವಸ್ತುವನ್ನಾಗಿ ಉತ್ತಮನಾದ ಒಬ್ಬ ವ್ಯಕ್ತಿಯನ್ನಾಗಿ ಪ್ರಪಂಚದಲ್ಲಿ ರೂಪಿಸುವುದಕ್ಕೆ ಒಬ್ಬ ಸಿದ್ಧಿಯನ್ನು ಹೊಂದಿದವನಿಗೆ ಸಾಧ್ಯ ಆಗುತ್ತದೆ. ಏನು ಮಂತ್ರ ಅಂದ್ರೆ 4 ಅಕ್ಷರಗಳನ್ನು ಸೇರಿಸಿ ಹೇಳುವ ಒಂದು ಕಾವ್ಯ ಅಂತ ಭಾವಿಸಿದ್ಯಾ? ನಿಮಗೆ ಅದೊಂದು ಅಧ್ಯಯನದ ವಿಷಯ ಅಲ್ವಾ? ಅದು ಪ್ರತ್ಯೇಕವಾಗಿ ಒಂದು ಶಾಸ್ತ್ರವೇ ಹೌದದು. ಅದಕ್ಕೆ ಅದರದಾದಂತಹ ಮರ್ಯಾದೆ ಇದೆ. ನಮ್ಮದಾದಂತಹ ಜೀವನ ಸಾಧನೆಯ ಮೂಲಕವಾಗಿ ಆಧ್ಯಾತ್ಮ ಯೋಗದ ಮೂಲಕವಾಗಿ ನಾವು ಕಂಡುಕೊಂಡಂತಹ ಸತ್ಯ ಅನುಭವ ಮಂತ್ರವಾಗಿ ಪ್ರಪಂಚದಲ್ಲಿ ಪ್ರಕಟಗೊಳ್ಳುತ್ತದೆ. ಅದನ್ನು ಸಂತೆಯಲ್ಲಿ ಬಳಸಲಿಕ್ಕೆ ಹೊರಟಾಗ ನಾವು ಅದನ್ನು 4 ಅಕ್ಷರದ ಒಂದು ಪದ ಅಂತಲೇ ಹೇಳಬೇಕಷ್ಟೇ, ಅಲ್ಲ, ಅದಕ್ಕಿಂತ ಹೆಚ್ಚೇನಿಲ್ಲ. ಕೇವಲ ಸಂತೆಯಲ್ಲಿ ಬಳಸುವುದಕ್ಕೆ ಹೊರಟದ್ದಲ್ಲ. ನೀನು ಬಂದದ್ದು ಇಲ್ಲಿಗಲ್ವಾ? ಸಂತರೇ ಹೌದಾದರೆ ಸಂತೆಯಲ್ಲಿ ಬಳಸುವುದಿಲ್ಲ, ಸ್ವಂತಕ್ಕಾಗಿ ಬಳಸ್ತಾರೆ. ಏನು ಸ್ವಂತಿಕೆ ಅಂದ್ರೆ? ಏನು? ತನ್ನತನವನ್ನು ತಾನು ಉಳಿಸಿಕೊಳ್ಳುವಲ್ಲಿ ನಿನ್ನ ಸಮ್ಮುಖದಲ್ಲಿ ವಾಕ್ ಪ್ರಹಾರಕ್ಕಿಂತಲೂ ಆಯುಧ ಪ್ರಹಾರವೇ ಪ್ರಧಾನವಾದದ್ದು ಅನ್ನುವುದು ಸ್ಪಷ್ಟ ಆಯಿತು. ವೀಣೆ ಬಾರಿಸಬಹುದಯ್ಯ, ಯಾವನ ಮುಂಭಾಗದಲ್ಲಿ ಅಂತ ನೋಡಬೇಡುವ. ಒಟ್ಟು ನಮ್ಮ ಹತ್ರ ವೀಣೆ ಉಂಟು ಅಂತ ತಕೊಂಡೋಗಿ ಬಾರಿಸಿದ್ರಾಗ್ತದ. ಹಾಗಾಗಿ ಹಾಯುವ ಗುಣವುಳ್ಳ ನಿಮಗೆ ಬೆನ್ನಿಗೆ 4 ಬೀಳದೆ ಬುದ್ಧಿ ಬರುವುದಿಲ್ಲ ಅನ್ನುವುದಕ್ಕಾಗಿ ಆಯುಧ ಹಿಡಿಯಬೇಕಾಗಿ ಬಂದದ್ದು. ಅಂತೂ ನಿನ್ನ ಮಾತನ್ನು ಒಪ್ಪಿಸುವುದಕ್ಕೆ ನೀನು ಮುಷ್ಟಿಯನ್ನೆತ್ತಿದ್ದು ಆ ದಿವಸವೂ. ನನ್ನ ಮಾತನ್ನು ಒಪ್ಪುವುದಕ್ಕಲ್ಲ. ಪ್ರಪಂಚದಲ್ಲಿ ಸಾರ್ವಕಾಲಿಕವಾದ ಸತ್ಯವೆಂದು ಯಾವುದು ಸ್ಥಾಪಿತವಾಗಿದೆ ಅದನ್ನು ಆಕ್ಷೇಪಿಸಿದ ನಿನ್ನನ್ನು ಅಲ್ಲಗಳೆದು ಸತ್ಯವನ್ನು ನೀನು ಒಪ್ಪಿಕೊಳ್ಳುವುದಕ್ಕೆ ಅನುಕೂಲವಾಗುವುದಕ್ಕೆ ಬೇಕಾಗಿ ದಂಡಿಸಬೇಕಾದಂತಹ ಅವಶ್ಯಕತೆಯನ್ನು ನಾನು ಮನಗಂಡದ್ದು. ಆದ್ರೆ ನನ್ನಿಂದ ಸಾಧ್ಯ ಆಗದೆ ಹೋಯಿತು. ಮುಷ್ಟಿಯಿಂದ ನಾನು ಹೊಡೆದ್ರೆ ನನ್ನ ದೇಹಕ್ಕೆಷ್ಟು ಸಾಮರ್ಥ್ಯ ಅನ್ನುವುದನ್ನು ನೀನು ತೋರಿಸಿಕೊಟ್ಟೆ. ಬಲಾತ್ಕಾರದಿಂದ ಯಾವುದೇ ಸಿದ್ಧಾಂತವನ್ನು ಸ್ಥಾಪಿಸುವುದಕ್ಕಾಗುವುದಿಲ್ಲ. ಅದು ಕೇವಲ ಮಾತಿನಿಂದಲಿರಬಹುದು ಅಥವಾ ಯುದ್ಧ ಮಾಡುವುದರ ಮೂಲಕ ಇರಬಹುದು, ಬಲಾತ್ಕಾರದಿಂದ ರೂಪಿಸುವುದಕ್ಕಾಗುವುದಿಲ್ಲ. ಅದು ಸಹಜವಾಗಿಯೇ ಸಮಾಜದಲ್ಲಿ ಮೂಡಿ ಬರಬೇಕು. ಸಹಜವಾಗಿ ಬರಬೇಕು ಅಂತಾದ್ರೆ ಸಂಸ್ಕಾರ ಗುಣಗಳು ಹಾಗೆ ಅಲ್ವಾ? ಮನಸ್ಸು ಪರಿವರ್ತನೆಯನ್ನು ಹೊಂದಬೇಕಾದ್ರೂ ಮನಸ್ಸಿಗೆ ಬಂದಂತಹ ಆವೇಶ ಮೊದಲು ದೂರ ಆಗಬೇಕು. ಆವೇಶ ದೂರ ಆಗದೆ ಅದಕ್ಕೊಂದು ಸಂಸ್ಕಾರ ಸಿದ್ಧ ಆಗುವುದಿಲ್ಲ. ಹೊಟ್ಟಿನಿಂದ ಕೂಡಿದಂತಹ ಒಂದು ಧಾನ್ಯವನ್ನು ನಾವು ಯಾಕೆ ಒರಳು ಕಲ್ಲಿನಲ್ಲಿ ಹಾಕಿ ಕುಟ್ಟುತ್ತೇವೆ? ಅದಕ್ಕೆ ಕೊಡುವ ಸಂಸ್ಕಾರ. ಅದರಿಂದ ಹೊಟ್ಟು ಹೋಗಿ ಕಾಳು ಹೊರಗೆ ಬರಲಿ ಅನ್ನುವಂತಹ ಉದ್ದೇಶದಿಂದ ಆವಾಗ ಸಾರಯುತವಾದಂತಹ ಕಾಳನ್ನು ಮಾತ್ರ ನಾವು ತೆಗೆದು ಭುಂಜಿಸುವುದಕ್ಕದು ಯೋಗ. ಹೊಟ್ಟು ತುಂಬಿದಂತಹ ನಿನ್ನ ಸಿದ್ಧಾಂತದಲ್ಲಿರುವಂತಹ ಕಾಳು ಪ್ರಪಂಚಕ್ಕೆ ಸ್ಪಷ್ಟವಾಗಬೇಕು ಅಂತ ಹುಟ್ಟುವುದಕ್ಕೆ ಒನಕೆ ತಕೊಂಡು ಬಂದವನು ನಾನು. ಅದೇ ಕೈಯ ದರ್ಭೆ ಒನಕೆಯಾದೀತೋ ಆದೀತು. ಆಗದೆ ಏನು? ದರ್ಭೆಯ ಮಹಾತ್ಮ್ಯವನ್ನು ನೀನೇನು ಬಲ್ಲೆ? ಒನಕೆ ಮಾತ್ರ ಅಲ್ಲ, ಕೇವಲ ಯಮನ ಕೈಯಲ್ಲಿರುವಂತಹ ಕಾಲದಂಡ ಕಾಲಪಾಶವಾಗಿ ಇದೇ ದರ್ಭೆ ಬದಲಾಗುವಂತಹ ಪರಿಣಾಮವನ್ನು ನೀನು ಕಾಣದೆ ಹೋದೆ ಕ್ಷುಮನೆ. ಬ್ರಾಹ್ಮಣ್ಯವನ್ನು ಲಕ್ಷಿಸಬೇಡ. ಸಣ್ಣ ಮಕ್ಕಳಿಗೆ ಹೇಳಬೇಕು ಈ ಮಾತನ್ನು ನೀನು. ಅವರನ್ನು ಹೆದರಿಸಬಹುದು. ದೋಷ ಬರುತ್ತಬುದೆಂದು ಜಗುನ ನುಡಿದರೆ ಬದುಕಿದ್ದೇ ಹೀಗೆಯೇ ಅಲ್ವೇ ಬ್ರಾಹ್ಮಣರೇ? ಹೇಗದು? ಮಂದಿಯನ್ನು ಹೆದರಿಸಿ ಮುಗ್ಧ ಜನತೆ, ಬಾಲ ಸಮಾನವಾದಂತಹ ಹೃದಯ ಅವರದ್ದೇ. ನಿಮ್ಮಂತಹ ಬಿಳಿ ಜನಿವಾರ ಧರಿಸಿ ಧೋತ್ರ ಉಟ್ಟುಕೊಂಡು ಉತ್ತರಿಯ ಹೊದೆದು ಬರುವಾಗ ಸಾಕ್ಷಾತ್ ದೇವರು ಅಂತಲೇ ಕೈ ಮುಗಿತಾರೆ ಭೂಸುರರು. ಆವಾಗ ನಿಮ್ಮ ಬೆರಳು ಹೀಗೆ ತಿರುಗುತ್ತದೆ. ಭೂಸುರರಲ್ಲ. ಹೌದು. ಅದನ್ನು ಮಾಡ್ತೀರಿ. ಮಾಡಿಯೇ ಇವರನ್ನೆಲ್ಲ ಮಾಡಿಯೇ 10 ಬೆರಳುಗಳಿಗೆ ಉಂಗುರ. ಹೌದು, 10 ಬೆರಳಿಗೆ ಹಾಕಿಕೊಳ್ಳುವುದು ನಮ್ಮ ಇಷ್ಟಕ್ಕಲ್ಲ, ಆಶೀರ್ವಾದ ಮಾಡುವಾಗ ನಿಮಗೆ ಅನುಗ್ರಹ ಆಗಲಿ. ಹೌದು. ಏನು ನಿಮಗೆ ಅಂತ ಕೇಳಿದ್ರೆ ನೀವು ತೋರಿಸುವುದೇ ಬೆರಳು. ಉಳಿದವರಿಗೆಲ್ಲ ನೀವೇ ಹೇಳ್ತೀರಿ, ಅವನಿಗಿಷ್ಟು ಇವನಿಗಿಷ್ಟು, ಮತ್ತೆ ನಮ್ಮದನ್ನು ನಾವೇನು ಹೇಳುವುದಿಲ್ಲ. ಹೇಳக்கூಡದು. ಹೇಳಿದ್ರೆ ಬ್ರಾಹ್ಮಣ ಅಲ್ಲ. ಹೌದು, ಅವನಿಗೆ ಹೇಳಲಿಕ್ಕೂ ಕಷ್ಟವೇ, ಹೇಳಿದ್ರೆ ಅಷ್ಟೇ ಸಿಗುವುದು. ಆದ್ದರಿಂದ ಮಿಕ್ಕುಳಿದವರಿಗೆ ಇವನೇ ಹೇಳು. ಅಯ್ಯ, ಇದು ನಿಮ್ಮದಾದಂತಹ ಮೂಲಧನ. ಬರೀ ಬಾಯಿಯ ಮಾತು. ಆ ಮಾತಿನಿಂದಲೇ
ಇಡೀ ಪ್ರಪಂಚದಲ್ಲಿ ಇತರರಿಗೆ ಎಷ್ಟು ಅಂತ ತೀರ್ಮಾನ ಮಾಡುವವನಿಗೆ ಬ್ರಾಹ್ಮಣ ಅಂತ ಹೆಸರು. ಹೌದು, ಆ ಬ್ರಾಹ್ಮಣನಿಗೆ ಇರುವ ಶಕ್ತಿ ಯಾವುದು ಗೊತ್ತುಂಟು? ಅದೊಂದೇ, ಆ ಮಾತಿನ ಬಲ ಮಾತ್ರ. ಆ ಮಾತಿನ ಬಲ ಸೋತಾಗ ನೀನು ಮತ್ತೆ ಮುಂದೆ ಬಂದದ್ದು. ಆ ಮಾತಿನ ಬಲದಿಂದ ಯಾವ ರೀತಿಯಲ್ಲಿ ಹೆದರಿಸ್ತೀರಿ ನೀವು? ಜಾತಕ ತರಿಸ್ತೀರಿ, ಅಯ್ಯೋ ನಿಮ್ಮ ತಲೆಗೆ ನೀವೇ ಕೈಯಿಂದ ಬಡ್ಕೊಳ್ಳುದು. ಆವಾಗ ಅವನಿಗೆ ಎದೆಗೆ ಬಡ್ದ ಹಾಗಾಗ್ತದೆ. ಯಥಾರ್ಥಕ್ಕೆ ಏನೂ ಇಲ್ಲ. ಏನಯ್ಯ ಇದು ಮಿತ್ರಗ್ರಹ, ಉಪಗ್ರಹ, ಮಹಾಗ್ರಹಗಳ ಎಲ್ಲ 8ನೇ ಮನೆಯಲ್ಲಿ ಶಾಶ್ವತವಾಗಿ ನಿಂತು ಬಿಟ್ಟಿದೆಯಲ್ಲ. ಹಾಗಾದ್ರೆ ಇದಕ್ಕೆ ಏನೇನಾಗಬೇಕು ಸ್ವಾಮಿ? ಅನುಗ್ರಹ ಒಂದಿಲ್ಲ, ಮತ್ತೆಲ್ಲ ಗ್ರಹ ಉಂಟು. ಹೌದು, ಅನುಗ್ರಹ ಬರಬೇಕು ಅಂತಾದ್ರೆ ನೀವು ಗ್ರಹದ ರೂಪದಲ್ಲಿ ಕಾಡ್ತಿರಲ್ಲ, ನಿಮಗೆ ಸರಿಯಾದಂತಹ ಸೇವೆ. ನಾವು 10ನೇ ಗ್ರಹವ, ನನಗೆ ದೋಷ ಬರ್ತದೆ ಅಂತ ನೀವು ಆ ರೀತಿಯಲ್ಲಿ ಹೇಳುವುದಕ್ಕೆ ಹೊರಟ್ರೆ ನಾನೇನು ಅದಕ್ಕೆ ಹೆದರುವವನಲ್ಲ. ನಿಮ್ಮನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡುವಂತಹ ಪೂರ್ಣ ಬುದ್ಧಿಯನ್ನು ಉಳ್ಳವ ನಾನು. ಮೂಲತಃ ಅರಸನಾಗಿ ಸಂವಾದಕ್ಕಿಳಿದಾಗ ಗೌರವಯುತವಾಗಿಯೇ ಕಂಡದ್ದುಂಟು. ಆದರೆ ಯುದ್ಧಕ್ಕಿಳಿದ ಮೇಲೆ ಸಮಾನತೆಯೇ ಬಂದು ಹೋಯಿತು. ಮತ್ತೇನು, ಹೋರಾಟದಲ್ಲಿ ಯಾರು ಎನ್ನುವುದೇ ಶ್ರೇಷ್ಠವಾಗಿ ಬಿಡ್ತದೆ. ಹಾಗಾದ್ರಿಂದ ಉಳಿದವರ ನಂಜಿಸಿದ ಹಾಗೆ ನಮ್ಮನ್ನು ನಂಜಿಸುವುದಕ್ಕಾಗುತ್ತದೆ ಅಂತ ತಿಳಿಯುವುದು ಬೇಡ. ಇಲ್ಲಿ ನಡಿಲಿಕ್ಕಿಲ್ಲ. ಇಲ್ಲಿ ಅಂತಹವನು ಕುಳಿತದ್ದಲ್ಲ, ಬಂದವನು ಕ್ಷುವ. ಶಾಸ್ತ್ರವನ್ನು ಬಲ್ಲೆ, ಶಸ್ತ್ರವನ್ನು ಅದಕ್ಕಿಂತ ಚೆನ್ನಾಗಿ ಬಲ್ಲೆ. ಆದ್ದರಿಂದ ನೀನೀಗ ದರ್ಭೆಯಿಂದಲೇ ಎಲ್ಲವನ್ನೂ ಮಾಡಬಲ್ಲೆ. ನಿನ್ನ ಕೈಯಲ್ಲಿರುವ ಕುಶವೇ ಅಸ್ತ್ರವಾಗಬಲ್ಲುದು ಅಂತಾದ್ರೆ ಆ ಅಸ್ತ್ರ ಯಾವ ರೀತಿಯದಾಗ ಉಂಟು ಅಂತ ನಾನು ನೋಡ್ಬೇಕಾಗಿ. ಶುಭನೇ ಗ್ರಹ ಸ್ಥಿತಿಯ ಬಗ್ಗೆ ಹೇಳಲಿಕ್ಕೆ ಮಾತ್ರ ಅಲ್ಲ, ಯಾರ ಗ್ರಹಚಾರವನ್ನು ಹೇಗೆ ನೆಟ್ಟಗೆ ಮಾಡಬೇಕು ಅಂತ ತಿಳಿದ ಮನಿಗೆ ದದಿ ಚಿಂತೆ ಹೆಸರು. ನಿನ್ನ ಗ್ರಹಚಾರ ಸರಿ ಮಾಡ್ತೇನೆ ಮಾಡ್ಲಿಕ್ಕೆ ಬಂದವನು. ನೀನು ಇಷ್ಟು ವರ್ಷದಲ್ಲಿ ಕಲ್ತದ್ದನ್ನು ನಾವು ಇಷ್ಟು ದಿವಸದಲ್ಲಿ ಮಾಡಿದವ. ನಾನು ಯಥಾರ್ಥಕ್ಕೆ ಆ ಹಿಂದೆ ತೆಗೆದಿದ್ದನಲ್ಲ, ಅದನ್ನು ತೆಗೆಯುವುದು ಬೇಡ ಅಂತ ಒಳಗೆ ಇಟ್ಟು ಎಲ್ಲ ಸಾಮಾನ್ಯ ಸಣ್ಣ ಸಣ್ಣ ಆಯುಧಗಳನ್ನು ತೆಗೆದು ನಿನಗೆ ಹೊಡೆದದ್ದು. ನೀನು ಯಾವುದನ್ನು ತೆಗೆಯುವುದಕ್ಕಿಂತಲೂ ಹಿಂದೆ ನಿಲ್ಲುತ್ತಿದ್ರೆ ನಾನೇ ಹಿಂದೆ ಹೋಗುತ್ತೀನಿ. ಯಾಕಂದ್ರೆ ದೊಡ್ಡದು ತೆಗೆದ್ರೆ ಆವತ್ತಿನ ಹಾಗೆ ಮತ್ತೆ ನಿನ್ನನ್ನು ಎತ್ತಿಕೊಂಡು ಹೋಗುವ ಸ್ಥಿತಿ ಬಂದು ಹೋದೀತಲ್ಲ. ನಿನ್ನ ಎಲುಬುಗಳೆಲ್ಲ ಮುರಿದು ಹೋದ್ರೆ ಎನ್ನುವ ಕಾರಣಕ್ಕೆ ವಜ್ರಾಯುಧವನ್ನು ತೆಗಿಲಿಲ್ಲ. ಆದ್ರೆ ನನ್ನ ಸಾಧಾರಣ ಅಸ್ತ್ರಗಳನ್ನೆಲ್ಲ ನೀನು ಅದೇ ರೀತಿ ಉಪಸಂಹರಿಸಿಬಿಟ್ಟೆ. ಅದೆಲ್ಲ ಮುಗಿದು ಹೋಯಿತು, ಖಂಡಿಸಿಬಿಟ್ಟೆ. ಖಂಡಿಸಿಬಿಟ್ಟಲ್ಲಿಗೆ ನನ್ನ ಬಲ ಸಣ್ಣದು ಅಂತಲ್ಲ, ನಾನಿವರೆಗೆ ಬಳಸಿದ್ದು ಕಡಿಮೆ ಎನ್ನುವುದಕ್ಕೆ. ಮತ್ತೆ ಹಠ ಬಿದ್ರೆ ನಿನ್ನಲ್ಲಿ ಅದು ಪೂರ್ತಿ ಮುಗಿಯುವವರೆಗೂ ಕೂಡ ನಾನು ತೆಗೆದೇನು. ಕೊನೆಗೆ ವಜ್ರಾಯುಧ ಉಂಟು, ಅದನ್ನೇ ತೆಗೆದು ನಾನು ಹೊಡೆದೆ ಅಂತ. ಅದು ವಜ್ರಾಯುಧ ತೆಗೆಯುವಲ್ಲಿಗೆ ನಿನ್ನದು ಕೊನೆ ಅಲ್ವಾ? ಆ ವಜ್ರಾಯುಧ ಏನು ಎನ್ನುವುದರ ಪರಿಚಯ ನಿನಗುಂಟಷ್ಟೇ ಅಲ್ಲ. ಅದರಿಂದ ಆಚೆಗೆ ಮತ್ತೊಂದು. ಆದ್ರಿಂದ ಅದು ನನ್ನ ಕೊನೆ ಅಲ್ಲ, ನಿನ್ನ ಕೊನೆ ಅಂತ ಆವಾಗ ಅರ್ಧ ಅದು ಈಗ ಪೂರ್ತಿ ಆಗ್ತದೆ. ವಜ್ರಾಯುಧದಿಂದ ನೀನು ಬಡಿಯುತ್ತೇನೆ. ನೋಡಿದೆಯಲ್ಲ ಬ್ರಾಹ್ಮಣ್ಯದ ಸತ್ವವನ್ನು. ಅಂದು ವಜ್ರಾಯುಧದ ಘಾತಕ್ಕೊಳಗಾಗಿ ಧರೆಗುರುಳಿದಂತಹ ದದೀಚಿ ಇಂದಿನ ದಿನ ನೀನು ಆಯುಧವನ್ನು ಪ್ರಯೋಗಿಸಿದ ಕಾಲದಲ್ಲಿ ಧೃತಿಗೆಡಬೇಕಾದಂತಹ ಅನಿವಾರ್ಯತೆ ಬರಲಿಲ್ಲ. ಆಯುಧವೇ ಅಲ್ಲಿ ಬಿದ್ದದ್ದು ಕಾಣ್ತಾ. ಆಯುಧವೇ ನನಗೊಂದು ಪ್ರದಕ್ಷಿಣೆಯನ್ನು ಒಂದು ಕಾಲಬುಡಕ್ಕೆ ಬಿತ್ತು. ನಿನ್ನ ಕ್ಷಾತ್ರದ ಪ್ರತೀಕವಾಗಿ ನೀನು ವಿನಿಯೋಗಿಸಿದಂತಹ ಆಯುಧ, ಲೋಕವನ್ನು ದಮನಿಸುವುದಕ್ಕಾಗಿ ನೀವು ಕೈಗೆತ್ತಿಕೊಂಡಂತಹ ದಂಡ, ಬ್ರಾಹ್ಮಣ್ಯದ ಸಮ್ಮುಖದಲ್ಲಿ ಪಾದದ ಮೂಲದಲ್ಲಿ ಬಂದು ಬೀಳಬೇಕಾಗ್ತದೆ ಅನ್ನುವಂತಹ ವಿವೇಕವನ್ನು ಇನ್ನಾದರೂ ಹೊಂದು ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿ ಕ್ಷಾತ್ರವನ್ನು ಸ್ಥಾಪಿಸ್ತೇನೆ ಅಂತ ಹೊರಟಿದ್ದಾನೆ. ಎಡಗಾಲಿನಿಂದ ತುಳಿದು ಯಾಕೆ ಇನ್ನಾದರೂ ಬ್ರಾಹ್ಮಣ್ಯದ ಬಗ್ಗೆ ಗೌರವ ಮೂಡಲಿ ಅನ್ನುವ ಕಾರಣಕ್ಕಾಗಿ. ಗೌರವ ಮೂಡಿತು. ಘನವದುವೆ ಬ್ರಹ್ಮತ್ವವೆನ್ನುತ್ತ ಸರಿದ ನಿಜ ನೆಲೆಗೆ
ಮನ ಮರುಗಿದ ಕ್ಷಾತ್ರ ತೇಜದ ಪಣಗೆ ಪಾರ್ವ ಕಳಂಕ ಬರೆದನೆ ಹರಿ ಹರಿ ಏನು ತಾಗ ಮರುಗಿ ಫಲವೇ ನಿನ್ನು ಏನು ಮಾಡೋಣ? ಯತ್ನದ ಸಿರಿಯೊಳಗೆ ಗೆಲವಿಹುದು ಕುಸಿದರೆ ಕರದನ ಕಮ ಮರೀಚಿಕೆಯು ಗೆಲುವಲ್ಲೇ ಸೋಲಿವುದು ಅರಿಯೇ ಸೋಲೆ ಜಯದ ಮೂಲವು ಸೋಲೆ ಜಯದ ಮೂಲವು ಶರಣರನು ಕೈ ಬಿಡನು ಶ್ರೀಹರಿ ಶರಣರನು ಕೈ ಬಿಡನು ಶ್ರೀಹರಿ ಸರಿಯೇನು ತಾಗ ತಪ ಕಿಳಿದ ಭಕ್ತಿಯ ಘನ ವಿಲಾಸದಿ ಹರಿ ಶ್ರೀಹರಿ ಎಂತಹ ಸೋಲು! ಏನು ಮಾಡಿದ? ಕಾಲೊಳೊತ್ತನು ನನಗೆ ತನ್ನ ಕಾಲಿನಿಂದಲೇ ಒತ್ತು ಬಿಟ್ಟನಲ್ಲ. ಒದೆಯಿತ್ತ ಹೇಳಿದಂತಹ ಮಾತು ಘನವದುವೆ ಬ್ರಹ್ಮತ್ವ. ಅರ್ಥ ಆಯ್ತು ನಿಮಗೆ? ಕೆಣಕಿ ನಗುತ್ತಲೇ ಕಾಲೊಳೊತ್ತನು ಘನವದುವೆ ಬ್ರಹ್ಮತ್ವವೆನುತ. ಏನು ಅದುವೇ ಬ್ರಹ್ಮತ್ವವ? ಬಿದ್ದವರನ್ನು ಕಾಲಿನಿಂದ ಒದಿಯುವಂತಹದ್ದು. ಬ್ರಾಹ್ಮಣರು ಬೆಳೆದದ್ದೇ ಹಾಗಲ್ವ? ಕೆಳಗಿನವರನ್ನು ಕಾಲಿನಿಂದ ಓದದ್ದು. ನನ್ನನ್ನು ಒದ್ದು ಬಿಟ್ಟ ಪ್ರತ್ಯಕ್ಷವಾಗಿ. ಎಂತಹ ಅವಮಾನ! ಕ್ಷಾತ್ರವೋ ಬ್ರಾಹ್ಮವೋ ಅದನ್ನು ನಿರ್ಣಯಿಸುವುದಕ್ಕೆ ಶಸ್ತ್ರಾಸ್ತ್ರವೇ ಮಾಧ್ಯಮವಾಗಿ ಬಿಟ್ಟಿತು ಅಂತಾದ್ರೆ ಅದಕ್ಕೆ ಉತ್ತರ ಸಿಗುವುದಕ್ಕೆ ಸಾಧ್ಯವೇ? ಇವನಿಗೇಕಿಂತಹ ಹಠ? ಆದರೆ ಕೊನೆಗೂ ರಣಕ್ಷೇತ್ರದಲ್ಲಿ ತಾನು ಉರುಳಿ ಬಿದ್ದೆ, ಸೋತೆ. ಅವಮಾನದ ಬೆಂಕಿಯಲ್ಲಿ ಬೇಯ್ತಾ ಇದ್ದೇನೆ. ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಈ ಸೋಲನ್ನು ಒಪ್ಪಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಖಂಡಿತ ಸಿದ್ಧವಿಲ್ಲ. ಸೋಲನ್ನು ನಾನು ಪಂಥವಾಗಿ ಸ್ವೀಕರಿಸ್ತೇನೆ. ಬ್ರಾಹ್ಮಣ ಅವನಲ್ಲಿ ಸಾತ್ವಿಕ ಶಕ್ತಿ ಬೇಕು, ಅವನಲ್ಲಿ ಕ್ಷಮೆ ಬೇಕು. ಅದೆರಡೂ ಇಲ್ಲ. ಅವನಲ್ಲಿದ್ದದ್ದು ರೋಷ, ಅವನಲ್ಲಿದ್ದದ್ದು ಕರೌರ್ಯ. ಅಂತಾದರೆ ಕ್ಷಾತ್ರ ಪುತ್ರನಾದಂತಹ ನನ್ನಲ್ಲಿ ಅದು ಅದಕ್ಕಿಂತ ಹೆಚ್ಚಾಗಿರಬೇಕು. ಒಂದು ಸಮಯದಲ್ಲಿ ಅವನನ್ನು ಬೀಳಿಸಿದಂತಹ ವಜ್ರಾಯುಧ ಅವನ ಪಾದಮೂಲದಲ್ಲಿ ಹೋಗಿ ಬಿದ್ದಿದೆ ಅಂದ್ರೆ ಅದು ನನ್ನ ಕೈಯಾಯುಧವಾಗಿ ಉಳಿದಿಲ್ಲ. ಹೊಸ ಶಕ್ತಿಯನ್ನು ನಾನು ಸಂಪಾದಿಸಬೇಕು. ಸೋಲನ್ನು ನಾನು ಸೋಲಾಗಿ ಸ್ವೀಕರಿಸಬಾರದು. ಆ ಸೋಲನ್ನು ಮುಂದಿನ ವಿಜಯಕ್ಕೆ ಮಾಧ್ಯಮವನ್ನಾಗಿ ಬಳಸಿಕೊಳ್ಳಬೇಕು. ಸೋಲೆ ಗೆಲುವಿನ ಮೆಟ್ಟಲಾಗಬೇಕು. ಸೋಲನ್ನು ಗೆಲುವಾಗಿ ಮಾರ್ಪಡಿಸಿಕೊಳ್ಳಬೇಕು. ಹಾಗೆ ಮಾರ್ಪಡಿಸಿಕೊಳ್ಳಬೇಕು ಅಂತಾದರೆ ಮತ್ತೆ ಸಾಧನೆಯನ್ನು ಮಾಡಬೇಕು. ಕೈ ಅಳತೆಯಲ್ಲೇ ಸಿಗಬಹುದಾದಂತಹ ನಾಕ, ಕರದ ನಾಕ, ಅದು ಹಾಗೆ ಕೈಯಿಂದ ತಪ್ಪಿ ಹೋಗುವುದಕ್ಕೆ ಬಿಡಬಾರದು. ರಣಕ್ಷೇತ್ರದಲ್ಲಿ ಸತ್ತರೂ ಸ್ವರ್ಗವೇ ಪ್ರಾಪ್ತಿಯಾಗುತ್ತದೆ. ಅದಾದರೂ ಬಂದಿದ್ರೆ ವಿಷಯ ಬೇರೆ ಇತ್ತು. ಹಾಗಾಗಲಿಲ್ಲ, ಸೋತುಳಿದಿದ್ದೇನೆ. ಆದ್ರಿಂದ ಮತ್ತೆ ಗೆಲ್ಲಬೇಕು. ಮತ್ತೆ ಗೆಲ್ಲಬೇಕು ಅಂತಾದರೆ ನಮ್ಮ ಆರಾಧ್ಯ ಮೂರ್ತಿ ಆ ಶ್ರೀಹರಿ, ವೈಕುಂಠವಾಸಿ ಶ್ರೀಮನ್ನಾರಾಯಣ, ಅವನನ್ನೇ ಶರಣು ಹೋಗಬೇಕು, ಅವನನ್ನೇ ಬೇಡಿಕೊಳ್ಳಬೇಕು, ಅವನನ್ನೇ ಪ್ರಾರ್ಥಿಸಿಕೊಳ್ಳಬೇಕು. ಅವನ ಪಾದಮೂಲದಲ್ಲಿ ನನ್ನ ತಲೆಯನ್ನಿಡಬೇಕು. ಆದ್ದರಿಂದ ಶರಣು ಪರಾತ್ಪರ ಮೂರ್ತಿ ಶರಣು ಗೋ ಪರಾತ್ಪರ ಮೂರ್ತಿ ಗರುಡ ರಚನೆ ಶರಣು ಶರಣು
ರಮಣ ಕರ ಬಿಡಿದೆನ್ನನು ಹೊರೆಯೋ ನಾರಾಯಣ ಕರ ಬಿಡಿದೆನ್ನನು ಹೊರೆಯೋ ನಾರಾಯಣ ಗುರುವರ ನಂಬಿದೆ ತವ ಚರಣ ಶರಣು ಪರಾತ್ಪರ ಮೂರ್ತಿ ಗರುಡ ರಥನೆ ಶರಣು ಶರಣು ಲಕ್ಷ್ಮೀ ಶರಣು ಪರಾತ್ಪರ ಮೂರ್ತಿ ಶ್ರೀಹರಿ ಅವ್ಯಕ್ತನಾಗಿದ್ದುಕೊಂಡು ಸರ್ವವ್ಯಾಪ್ತನಾದಂತಹ ನೀನು ಚತುರ್ಭುಜಧಾರಿಯಾಗಿ ಲಕ್ಷ್ಮೀರಮಣನೆನಿಸಿ ಗರುಡವಾಹನನಾಗಿ ವೈಕುಂಠದಲ್ಲಿ ಶೇಷಶಯನಿಯಾಗಿದ್ದೀಯ. ಲೋಕದ ಮಂದಿಗಳ ಉದ್ಧಾರಕ್ಕಾಗಿ ಅಲ್ವೇ ಸ್ವಾಮಿ ನಿನ್ನ ಈ ಸುಗುಣ ರೂಪವನ್ನೇ ಮನಸ್ಸಿನಲ್ಲಿ ಸದಾ ಧರಿಸಿಕೊಂಡು ಮತ್ತೆ ಮತ್ತೆ ಆ ನಿನ್ನ ರೂಪವನ್ನೇ ನೋಡುತ್ತಾ ನೆನಪಿಸ್ತಾ ನಿನ್ನ ಭಜನೆಯನ್ನೇ ಮಾಡುತ್ತಾ ಕಾಲವನ್ನು ಕಳೆಯುವ ಭಕ್ತಾದಿಗಳು ದಾಸಸ್ವರೂಪರು ನಾವಾಗಿದ್ದೇವೆ ಸ್ವಾಮಿ. ನಾವು ಕಷ್ಟಕ್ಕೊಳಗಾದಾಗ ಮತ್ತೆ ಬೇಡಿಕೊಳ್ಳುವುದು ನಿನ್ನ ಪಾದಗಳನ್ನೇ, ನಿನ್ನ ಪಾದ ದ್ವಂದ್ವಗಳನ್ನೇ ಅಲ್ವೇ. ಓ ಮಹಾಸ್ವಾಮಿ, ಲೋಕದ ತಂದೆಯೇ, ದೀನಾರ್ಥ ಪರಾಯಣನೇ, ಸ್ವಾಮಿ ರಕ್ಷಿಸು. ರಣಕ್ಷೇತ್ರದಲ್ಲಿ ಸೋತು ಬಿದ್ದಂತಹ ಈ ಶಿವನನ್ನು ಕೈ ಹಿಡಿದು ಮೇಲೆತ್ತು ಸ್ವಾಮಿ. ಮೈದೋರು ಮಹಾವಿಷ್ಣು, ಮೈದೋರು ನನ್ನ ಮುಂಭಾಗಕ್ಕೆ ಬಾ ತಂದೆ, ತಂದೆ ಬಾ ಬಾ ಬಾ. ಈ ಅವಮಾನವನ್ನು ನಾನು ಸಹಿಸಲಾರೆ. ಇನ್ನಾರನ್ನೂ ಬೇಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಹೇಗೆ ಸಾಗರ ಮಧ್ಯದಲ್ಲಿ ಒಂದು ಹಡಗಿನ ಕಂಬದ ಮೇಲೆ ಕುಳಿತಂತಹ ಹಕ್ಕಿಯೊಂದು ಇನ್ನೊಂದು ಆಶ್ರಯಕ್ಕೋಸ್ಕರ ಅದನ್ನು ಬಿಟ್ಟು ಒಂದಷ್ಟು ದೂರ ಹಾರಾಡುತ್ತದೆ. ಆದರೆ ಅನ್ಯಥಾ ಆಶ್ರಯವು ಕಾಣದೆ ಮತ್ತದೇ ಹಡಗನ್ನು ಬಂದು ಆಶ್ರಯಿಸ್ತದೆಯೋ ಹಾಗೆ ಅನ್ಯ ದೇವರನ್ನೂ ನಾ ಕಾಣೆ. ಬ್ರಹ್ಮದೇವರು ಬ್ರಾಹ್ಮಣನೇ ತನ್ನನ್ನೇ ಸ್ವತಃ ಬ್ರಹ್ಮ ಅಂತ ಹೇಳಿಕೊಳ್ತಾ ಇದ್ದಾನೆ ಆ ದದೀಚಿ. ಪರಮೇಶ್ವರ ಪ್ರತ್ಯೇಕವಾಗಿ ಅವನಿಗೆ ಅನುಗ್ರಹವನ್ನು ಮಾಡಿದವನಿದ್ದಾನೆ. ತ್ರಿಮೂರ್ತಿಗಳಲ್ಲಿ ಈರ್ವರು ದದೀಚಿಯ ಪಕ್ಷದಲ್ಲಿ, ನನ್ನ ಪಕ್ಷದಲ್ಲಿ ಯಾರಿದ್ದಾರೆ ಸ್ವಾಮಿ? ನೀನಲ್ಲದೆ ಇನ್ನಾರು? ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಮೈದೋರು ತಂದೆ, ಮೈದೋರು ಮೈದೋರು. ಶ್ರೀಗರಿ ಸಾರಿ ಬಂದನು ಪೊರೆಯುವರೆ ಖಗಜೇರನಾಗಿ ಸಾರಿ ಬಂದನು ಶ್ರೀಗರಿ ಶುದ್ಧ ಸತ್ವ ಸ್ವರೂಪವಾದ ಕ್ಷೀರವಾರಿಧಿ, ಇದರಲ್ಲಿ ನಾನಿದ್ದೇನೆ, ಒಂದಾಗಿಯೂ ಇದ್ದೇನೆ. ನಾನೇ ಒಂದು ಕಾಲದಲ್ಲಿ ಸಂಕಲ್ಪಿಸಿದ್ದೆ ಬಹುವಾಗ್ತೇನೆ ಅಂತ. ಒಂದಿದ್ದದ್ದು ಮೂರಾಗಿ, ಮೂರಿದ್ದದ್ದು ಆರಾಗಿ, ಬಹುವಾಗಿ, ಆದರೂ ಒಂದೇ ಆಗಿ ಅದ್ವೈತ ಸ್ವರೂಪದಿಂದ ಅಲ್ಲ, ಏಕಸ್ವರೂಪದಿಂದಲೂ ಇದ್ದೇನೆ. ಅದ್ವೈತ ಅಂತ ಹೇಳುವುದು ಎರಡನೇ ನಿರಾಕರಿಸುವ ವಿವಕ್ಷೆಗಾಗಿ, ಏಕ ಅಂತಲೇ ಅರ್ಥ. ಗುಣ ಸಾಮ್ಯ ಇದ್ದಾಗ ಕಲಕುವಿಕೆ ಇಲ್ಲ. ಮೂರ್ತಿ ತ್ರಯ ರೂಪದಿಂದಲೂ ಏಕಮೂರ್ತಿಗಳಾಗಿಯೂ
ಬಹುಮೂರ್ತಿಗಳಾಗಿಯೂ ಲೋಕವನ್ನು ಸೃಜಿಸುವ, ಪಾಲಿಸುವ, ವಿನಷ್ಟಗೊಳಿಸುವುದರ ಮೂಲಕ ಮರು ಸೃಷ್ಟಿ ಮಾಡುವ ಕೆಲಸದಲ್ಲಿ ಅಲ್ಲ, ಸ್ವಭಾವದಲ್ಲಿ ನಾವಿರುತ್ತಾ ಎರಡು ಆಯ್ಕೆಗಳು ನಮಗಿರ್ತವೆ. ಒಂದು, ಬೇಕಾದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವುದು, ಇಲ್ಲ ಇದ್ದ ಸನ್ನಿವೇಶವನ್ನು ಬೇಕಾದಂತೆ ಮಂತ್ರಬಲವನ್ನು, ತಂತ್ರಬಲವನ್ನು, ತಪೋಬಲವನ್ನು ಲೋಕಕ್ಕೆ ಕಾಣಿಸುವುದಕ್ಕೆ ಬಳಸಿಕೊಳ್ಳುವುದು. ಸದ್ಯ ಇರುವ ಸನ್ನಿವೇಶವನ್ನು ಬಳಸಿಕೊಳ್ಳುವ ಸಂದರ್ಭ ಬಂದ ಹಾಗೆ ಕಾಣುತ್ತದೆ. ಏನೋ ಒಂದು ಕಂಪನ ಉಂಟಾಗಿದೆ, ಓಹೋ, ತಪೋಬಲದಿಂದ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವಷ್ಟು ಏಕಾಗ್ರತೆಯಿಂದ ಶಿವನೆಂಬ ಮಹಾರಾಜ ನನ್ನನ್ನು ಕುರಿತು ತಪಸ್ಸು ಮಾಡ್ತಾನೆ, ಕಾಣಿಸಿಕೊಳ್ತೇನೆ. ಯಾರದು? ಧನ್ಯನಾದ ತಂದೆ ದೇವೋತ್ತಮ. ಏಳಯ್ಯ, ಏಳಯ್ಯ, ಏಳು 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 ಗೋಳಿಗೆ ನೆಲ ತಪಗೆ ಮೆಚ್ಚಿದೆ ಬಾಲಿರುವ ಕಷ್ಟವ ಬೇಳು ನೀನು ಏಳು ಎದ್ದೇಳು. ಅಯ್ಯ ಮಹಾರಾಜ, ದೇವಾದಿದೇವ, ನೀನು? ನಾನು ಕ್ಷುವಭೂಪ. ಶಿವ ಮಹಾರಾಜ, ಏಳು, ಎದ್ದೇಳು. ಮೈದೋರಿದೆಯಾ ತಂದೆ? ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧಕ. ಇದನ್ನು ಇಲ್ಲಿಗೆ ಅನ್ವಯಿಸಿ ಹೇಳುವುದಾದರೆ, ಕ್ಷೀರಸಾಗರದಲ್ಲಿ ತಡಿಯಲ್ಲಿ ಬಂದು ತಪಸ್ಸನ್ನು ಮಾಡುವುದಕ್ಕೆ ಮುಕ್ತವಾಗಿ ಪ್ರವೇಶಿಸಬೇಕಾದರೂ ಅಲ್ಲೇ ತಪೋಬಲ ಬೇಕು. ಇಲ್ಲಿ ಬಂದು ಮಾಡಿದ ತಪಸ್ಸಿಗೆ ಮೆಚ್ಚಿದ್ದು ಮಾತ್ರ ಅಲ್ಲ, ಇಲ್ಲಿ ಬರುವುದಕ್ಕಿದ್ದ ಏಕಾಗ್ರತೆ, ಪುಣ್ಯ, ಸಾಮರ್ಥ್ಯ, ಶುದ್ಧ ಸತ್ವಕ್ಕಾಗಿ ಮೆಚ್ಚಿದ್ದೇನೆ. ಏಳು ಸಾಲದು, ಎದ್ದೇಳು. ಅರ್ಥಾತ್ ನೀನು ಯಾವ ಸ್ಥಿತಿಯಲ್ಲಿದ್ದೀಯೋ ಅದರಲ್ಲಿ ಬೌದ್ಧಿಕವಾಗಿ ನೀನು ಮೇಲ್ಸ್ತರಕ್ಕೆ ಹೋಗಬೇಕಾದ ಹಂತಕ್ಕೆ ಬಂದಿದ್ದೀಯ. ಜಾಗೃತನಾಗಬೇಕು. ಕಾಣುತ್ತಾ ಇರುವುದು ಚಿಂತೆ. ಚಿಂತೆ ಕೆಲವು ಸಲ ತಪ ಆಲೋಚನೆ ಎಂಬ ಧಾತ್ವರ್ಥದಂತೆ ತಪಸ್ಸು ಯೋಚನೆಗೂ, ಯೋಚನೆ ಚಿಂತೆಗೂ ಕಾರಣವಾಗ್ತದೆ. ಚಿಂತೆ ಸ್ವಯಂ ಹಾಳೇನಲ್ಲ, ಅದು ಚಿಂತನೆಗೆ ಕಾರಣವಾಗ್ತದೆ. ಯಾರು ಚಿಂತೆ ಮಾಡ್ತಾರೆ ಅವರೇ ಉದ್ಧಾರ ಮಾಡುವುದು. ಚಿಂತೆ ಮಾಡದವನು ಜಡನಾಗುವುದಿಲ್ವೇ? ಲೋಕ ಹಾಳಾಗ್ತದಲ್ಲ ಅಂತ ಕೆಲವರು ಚಿಂತಿಸ್ತಾರೆ. ಉಳಿದವರು ಹೇಳ್ತಾರೆ, ಅವನಿಗೇನು ಚಿಂತೆ, ಲೋಕ ಹಾಳಾದ್ರೆ ಇವನಿಗೆ ತಾನು ಉದ್ಧಾರ ಆಗಬಹುದಲ್ಲ. ಲೋಕವನ್ನು ಸರಿ ಮಾಡುವ ಹುಚ್ಚು ಇರುವವನೇ ಲೋಕ ಹಾಳಾಗ್ತದಲ್ಲ ಅಂತ ಚಿಂತಿಸ್ತಾನೆ, ಜೊತೆಗೆ ಹೇಗೆ ಒಳ್ಳೇದು ಮಾಡುವುದು ಅಂತಲೂ ಚಿಂತಿಸ್ತಾನೆ. ಲೋಕದಲ್ಲಿ ಇಬ್ಬರಿಂದಲೇ ಲೋಕೋದ್ಧಾರ ಆಗುವುದು. ಯಾರಿಂದ? ಒಂದು ದುಃಖಿಸೋರಿಂದ. ಆದ್ರಿಂದಲೇ ಬ್ರಹ್ಮ, ಕ್ಷತ್ರಿಯ, ವೈಶ್ಯ ಶಬ್ದಕ್ಕಿಂತಲೂ ಆಮೇಲಿರುವ ಶಬ್ದ ಉಂಟಲ್ಲ, ಅದಕ್ಕೆ ಚೆನ್ನಾಗಿ ದುಃಖಿಸುವ ಅಂತಲೇ ಅರ್ಥ. ದ್ರವಿಸ್ತಾನೆ ಅಂತ ಅರ್ಥ. ಹೌದು, ಅವನು ಆ ಬಗೆಯದಾಗಿ ದ್ರವಿಸುವುದಕ್ಕೆ ಸಿದ್ಧನಾದಾಗಲೇ ನಿನ್ನಂತಹವರು ಅನುಗ್ರಹವನ್ನು ಮಾಡುವುದಕ್ಕೆ. ಆದ್ರಿಂದಲೇ ಕಾರ್ಮಿಕನು ಆಗ್ತಾನೆ, ದುಡಿಯುವವನು ಆಗ್ತಾನೆ. ಇನ್ನೊಂದು ಲೋಕೋದ್ಧಾರ ಆಗುವುದು ಯಾರಿಂದ? ಒಂದು ದುಃಖಿಸುವರಿಂದ, ಇನ್ನೊಂದು ಹುಚ್ಚರಿಂದ. ಅದೇ ಹೇಗೆ? ಹುಚ್ಚು ಅಂದ್ರೆ ಹೇಗೆ? ಹೇಗೆ? ಶಿವನನ್ನು ಏನು ಹೇಳಿದ್ದಾರೆ? ಮರುಳ ಅಂತ ಹೇಳಿ. ಅವನಿಗೇನು ಮರುಳು? ಈ ಭಕ್ತರು ಉದ್ಧಾರ ಆಗುವುದಿಲ್ಲಲ್ಲ. ಸುಧಾರಕನಿಗೇನು ಮರುಳು? ತಾನು ಲೋಕವನ್ನು ಸರಿ ಮಾಡುತ್ತೇನೆ. ಸಂಸಾರ ಉದ್ಧಾರ ಮಾಡುವವನಿಗೇನು? ಅದು ಅದೇ. ಹೌದು, ಒಳ್ಳೆ ಕಲೆಯನ್ನು ಅಭ್ಯಾಸ ಮಾಡಿದವರು ಹಾಗೆ ಹೇಳ್ತಾರಲ್ಲ. ಕಲೆ ಸಾಹಿತ್ಯದವನನ್ನು ಏನ್ ಹೇಳ್ತಾರೆ? ಅದೇ ರೀತಿ ಹೇಳ. ಅದರಲ್ಲಿ ಅವನಿಗೆ ಮರುಳು, ಹುಚ್ಚು ಅಂತ. ಅದು ಅಪೇಕ್ಷಿತವೇ, ಒಳ್ಳೆ ಅರ್ಥದಲ್ಲಿ ಹೇಳುವುದು. ಆದ್ರಿಂದ ಮರುಳಾಟವಾದರೆ ಉದ್ಧಾರದ ದೃಷ್ಟಿಯಿಂದ ಹೇಗೆ ಒಳ್ಳೆದೋ ಚಿಂತೆಯು ಒಳ್ಳೆದೆ. ಚಿಂತೆಯನ್ನು ಬಿಡು ಅಂತ ನಾ ಹೇಳುವುದಿಲ್ಲ. ಚಿಂತೆಯಿಂದ ಎದ್ದೇಳು. ಆ ಚಿಂತೆಯಲ್ಲೇ ಮೇಲ್ಸ್ತರಕ್ಕೆ ಬಾ. ಅದರ ಚಿಂತೆಗೆ ನಿವೃತ್ತಿ ಬೇಡುವೆ ಸ್ವಾಮಿ. ಕಾರಣ ಗೊತ್ತಾಗಬೇಕು, ಹಿನ್ನೆಲೆ ತಿಳಿಬೇಕು. ಶಿವ ಮಹಾರಾಜ ವಿಶಿಷ್ಟವಾದ ಸ್ಥಾನದಲ್ಲಿದ್ದು ವಿಶಿಷ್ಟವಾದ ರೀತಿಯಲ್ಲಿ ಆಡಳಿತವನ್ನು ನಡೆಸುವ ಅಂತ ನಾವೆಲ್ಲ ಕಂಡವರು. ಆದರೆ ಚಿಂತಿತನಾಗಿ ಬಂದದ್ದಾದರೂ ನೀನೆಲ್ಲಿ? ನಿನ್ನ ಚಿಂತೆ ಕೂಡ ನಿನ್ನನ್ನು ಕ್ಷೀರವಾರದಿಗೆ ಕರೆದು ತಂದಿದೆ. ಹಾಗಾದ್ರೆ ಅದರ ಹಿಂದೆ ಘನವಾದ ಒಂದು ವಿಷಯ ಇದೆ ಅಂತ ಅರ್ಥ ಆಯಿತು. ಕಾರಣ ಏನು? ಪರಿಹಾರ ಹೇಗೆ ಮಾಡೋಣ ಯೋಚಿಸಬಹುದು. ದೇವರ ದೇವ ದೇವ
ಲಾಲಿಸು ದೇವರ ದೇವ ಕೃಪಾಳು ಭಕ್ತಿ ಪಾಲ ಲೋಕದ ಜೀವ ಕೃಪಾಳು ದೇವರ ದೇವ ಕಾಲದವರ ಬಲ ಪಡೆದುದರಿ ಲಾಲಿಸು ದೇವರ ದೇವ ಕೃಪಾಳು ಲಕ್ಷ್ಮೀ ಲೋಲ ನಾರಾಯಣ ವಿಷ್ಣು ದೇವಾದಿದೇವ ಮಹಾರಾಜ, ಲೋಕದಲ್ಲಿ ಹೊಸತನ್ನು ಕಂಡು ಹುಡುಕಿ ಅದನ್ನು ಪ್ರಚುರಗೊಳಿಸಬೇಕು, ನವನವೋನ್ಮೇಷವಾಗಬೇಕು. ಅರಸನಾದವ ಹೀಗೆಯೇ ಯೋಚಿಸಬೇಕಲ್ವೇ? ಉದ್ಯಮಶೀಲನಾಗಿರಬೇಕು. ರಂಜಿಸೋನು ರಾಜ. ರಂಜನ ಎಂಬ ಶಬ್ದಕ್ಕೆ ಕೇವಲ ಮನಸ್ಸನ್ನು ರಂಜಿಸುವುದೆಂಬ ಅರ್ಥ ಅಲ್ಲ. ಜ್ಞಾನದ ಮೂಲಕ, ಹೊಸತನದ ಮೂಲಕ ಪ್ರತಿಭೆ ನವ ಉನ್ಮೇಷವಾಗಬೇಕಾದ್ರೆ ಹೊಸತನ ಬೇಕು. ಕೇವಲ ಹಳೆಯ ಜಾಡಿನಲ್ಲಷ್ಟೇ ಸಾಗುತ್ತಾ ಸಿಕ್ಕಿದ್ದಷ್ಟನ್ನೇ ಕೊಯ್ಯುತ್ತಾ ಇದ್ರೆ ಅವ ಉತ್ತಮನಾದಂತಹ ಕೃಷಿಕನಲ್ಲ. ಒಳ್ಳೆ ಕೃಷಿಕನಾಗಬೇಕಾದ್ರೆ ಭೂಮಿಯನ್ನು ಮೊದಲು ಕೆರೆಯಬೇಕು, ಅಗೆಯಬೇಕು. ಒಂದು ರೀತಿಯ ಹಿಂಸೆ ಅಲ್ವಾ, ಒಂದು ರೀತಿಯ ನಾಶ ಅಲ್ವಾ? ಹೌದು. ಸಂಘರ್ಷ ಇಲ್ಲದೆ ಸತ್ಯ ದರ್ಶನ ಇಲ್ಲ. ಹಾಗಾಗಿ ನನಗೆ ಸಿಕ್ಕಿದಂತಹ ಅರಸೊತ್ತಿಗೆ ಅದಕ್ಕೆ ಮುಡಿಪಾಗಿರುವಂತಹ ನನ್ನ ಬದುಕು ಸಾರ್ಥಕವಾಗಬೇಕು ಅಂತ ಬಯಸಿದವನು ನಾನು. ನನಗೊಬ್ಬ ಬಾಲ್ಯ ಸಖ ದಧೀಚಿ ಎಂಬುದಾಗಿ ಅವನ ಹೆಸರು. ಮಹರ್ಷಿ ದಧೀಚಿ. ಹೌದು. ಅವನು ಬ್ರಾಹ್ಮಣ, ನಾನು ಕ್ಷತ್ರಿಯ. ನೀವಿಬ್ಬರು ಸಖರಾಗಿರುವುದು ಪರಸ್ಪರ ಭಾಗ್ಯ ಮಾತ್ರ ಅಲ್ಲ, ಒಂದು ರೀತಿ ದಧೀಚಿಯ ಒಡನಾಟ ಭೂಮಿಪತಿಯಾದ ನಿನಗೆ ಭಾಗ್ಯ. ಪರಸ್ಪರ ಅದು ಕೊಡುಗೆಯಾಗಿದ್ದುಕೊಂಡು ಈರ್ವರ ಉತ್ಥಾನಕ್ಕೂ ಕಾರಣವಾಗಬೇಕು. ಅದನ್ನೇ ಒಂದು ಅರ್ಥದಲ್ಲಿ ನಾನು ಆಶಿಸಿದ್ದೆ ಕೂಡ. ಸಖ್ಯ ಅಂತಂದ್ರೆ ಅದು ಎಣಿಸಿದಂತೆಯೇ ಈ ಲೋಕದಲ್ಲಿ ಎಲ್ಲವೂ ನಡೆಯುವುದಿಲ್ಲ ಎನ್ನುವುದಕ್ಕಾಗಿ ಹೋದಂತಹ ಘಟನೆ ಸಾಕ್ಷಿಯಾಗಿ ಬಿಟ್ಟಿದ್ದಲ್ಲ. ಬಯಕೆಗಳೆಲ್ಲ ಕಾಮಧೇನುಗಳಾದರೆ ಲೋಕದಲ್ಲಿ ಬಡತನವೂ ಇಲ್ಲ, ದೈವವೂ ಇಲ್ಲ, ಜ್ಞಾನವೂ ಬೇಡ. ಬ್ರಾಹ್ಮಣರಾದವರು ತಮ್ಮದಾದಂತಹ ರೀತಿಯಲ್ಲಿ ತಾವು ದುಡಿಮೆಯನ್ನು ಮಾಡ್ತಾರೆ. ಅದಕ್ಕೆ ಶಾಸ್ತ್ರದ ವಿಪುಲವಾದ ಕ್ಷೇತ್ರ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಅದೇ ರೀತಿ ನಮ್ಮ ಕ್ಷಾತ್ರಕ್ಕೂ ಕೂಡ ಹಿರಿದಾದಂತಹ ಬಯಲುಂಟು ಆಡುವುದಕ್ಕೆ. ಈಗ ನನಗಾದರೂ ಪ್ರಧಾನವಾಗಿ ಕ್ಷಾತ್ರವೇ ಸ್ವರೂಪ ಅಲ್ವ? ಆದ್ದರಿಂದಲೇ ನಾನು ನಿನ್ನ ಬಳಿಗೆ ಬರುವುದಕ್ಕೆ ಕಾರಣವಾದ. ನಿನ್ನಲ್ಲಿಯೂ ನನ್ನ ಅಂಶ ಇರುವುದರಿಂದ ನಮ್ಮ ಮೂಲ ಗುರು ನೀನೇ ಹೌದಷ್ಟೇ. ಆದ್ರಿಂದ ಮೂಲ ಸ್ಥಾನದಲ್ಲಿ ಬಂದು ಅರಿಕೆ. ಅದಕ್ಕಾಗಿಯೇ ಆರ್ಷವಚನ ನಾವಿಷ್ಣು ಪೃಥ್ವೀಪತಿ. ವಿಷ್ಣುತ್ವ ಸ್ವಲ್ಪವಾದರೂ ಇಲ್ಲದಿದ್ರೆ, ಹುಟ್ಟು ಇಲ್ಲದಿದ್ರೆ ನಾಯಕತ್ವ ಬರುವುದಿಲ್ಲ. ಕೆಲವು ಬಾರಿ ಭುವನದ ಭಾಗ್ಯವೋ ದೇಶದ ಭಾಗ್ಯವೋ ಬಹಳ ದೊಡ್ಡ ನಾಯಕತ್ವ ಕಾಣಿಸಿಕೊಳ್ತದೆ. ವಿವಾದ ಉಂಟಾಗುವುದೇ ನಾಯಕತ್ವದ ಪ್ರಶ್ನೆ ಬಂದಾಗ ಅಲ್ವೇ? ಯಾರು ನಾಯಕನಾಗಬೇಕು ಅಂತ ಬಂದಾಗ. ವಿವಾದವೇ ಇರಬಾರದು ಅಂತಾದ್ರೆ ಬದರಿಕಾಶ್ರಮಕ್ಕೆ ಹೋದ್ರು ಆಗುವುದಿಲ್ಲ ಅಂತ ಒಬ್ಬ ತಪಸ್ವಿ ಹೇಳಿದನಂತೆ. ಹೌದು. ಯಾಕೆ? ಯಾಕೆ? ಅಲ್ಲಿ ಹೋದಾಗ ಅಲ್ಲಿದ್ದೊಬ್ಬ ತಪಸ್ವಿ ಹೇಳಿದಂತೆ, ಇದು ನನ್ನ ಸ್ಥಳ ಕಡಿಮೆ ಆಯ್ತಲ್ಲ. ಅಂದ್ರೆ ತಪಸ್ವಿಯೂ ತಾನು ನಾಯಕನಾಗ ಬಯಸ್ತಾನೆ. ಅಂದರೆ ಒಂದು ಬಗೆಯ ಆಕಾಂಕ್ಷೆ, ಒಂದು ಬಗೆಯ ವಿವಾದ ಸಂಘರ್ಷ ಇಲ್ಲದೆ ಜ್ಞಾನದ ದರ್ಶನ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಹುಟ್ಟಿದಂತಹ ಪ್ರಶ್ನೆ ಅದುವೇ. ಆ ಸಮಾಜದಲ್ಲಿ ಆ ನಾಯಕನ ಸ್ಥಾನಕ್ಕೆ ನಿಜವಾಗಿ ಯಾವ ವರ್ಗ? ಓಹೋ, ಹೇಗೆ? 4 ವರ್ಗಗಳಿವೆ ಅಷ್ಟೇ. ಅವುಗಳಲ್ಲಿ ನಾಯಕನ ಜ್ಯೇಷ್ಠತೆ ಯಾವ ವರ್ಣಕ್ಕೆ ಬರ್ತದೆ ಎನ್ನುವ ಹಾಗೆ ಒಂದು ಪ್ರಶ್ನೆಯನ್ನು ನಾನು ಇಟ್ಟದ್ದು ನನ್ನ ಸಖನೇ ಆಗಿರುವ ದಧೀಚಿಯ ಮುಂದೆ. ಅಂದ್ರೆ ವಾದಕ್ಕಾಗಿ. ಹೌದು, ವಾದಕ್ಕಾಗಿ ಅಷ್ಟೇ. ಅಂದ್ರೆ ವಾದದಿಂದ ಸತ್ಯ ಶೋಧನೆ, 4 ವರ್ಣಗಳನ್ನು ಶ್ರೇಷ್ಠ ಅಂತ ಸ್ಥಾಪಿಸಲಿಕ್ಕೆ ಬರ್ತದೆ. ಸತ್ಯ ಶೋಧನೆ.
ಲೋಕಮುಖಕ್ಕೆ ಯಾವುದು ಎಷ್ಟರ ಮಟ್ಟಿಗಿದೆ ಎನ್ನುವುದು ಗೊತ್ತಾಗ್ತದೆಯಲ್ಲ. ಮಾತ್ರ ಅಲ್ಲ, ನಿಮ್ಮ ತಿಳಿವು ಏನು ಅದನ್ನು ಮಸೆಯುವುದಕ್ಕಾಗ್ತದೆ. ಹೌದು. ವಾದದ ಮೂಲಕ ವಾದಗಳಿಂದ ಬೋಧ ಉಂಟಾಗ್ತದೆ. ವಾದೇ ವಾದೇ ಜಾಯತೆ ತತ್ವಬೋಧ. ಮುಂದೇನಾಯ್ತು? ಆದ್ರೆ ಆ ರೀತಿ ಆಗಲಿಲ್ಲ ನಾವು ಬಯಸಿದಂತೆ. ಲೋಕದಲ್ಲಿ ಅದು ಹೀಗಾಗಬೇಕು ಅಂತ ಬಯಸಬಹುದಂತೆ ಮಹಾರಾಜ. ಹೀಗೆ ಆಗಬೇಕು ಅಂತ ಹೇಳುವುದಕ್ಕೆ ಜೀವಿಗಳು ಯಾರು? ಏನೋ ಅದೇ ಕಾರಣ ಇದ್ರೂ ಇರಬಹುದು. ವಿವಾದದಲ್ಲಿ ಪರ್ಯವಸಾನಗೊಂಡಿತು. ವಿವಾದವಾದರೂ ದೋಷವಿಲ್ಲ, ವಿಕೋಪವಾಯಿತೆ, ಮುಟ್ಟಿತು. ದದೀಚಿಗೆ ಸಿಟ್ಟು ಬಂದು ಹೋಯಿತು. ಮುಷ್ಟಿಯನ್ನೆತ್ತಿ ನನ್ನ ಮೇಲೆ ಎರಗುವುದಕ್ಕಂತ. ಸಿಟ್ಟು ಬರಬೇಕಾಗಿದ್ರೆ ಅಧಿಕಾರ ಇರುವುದು ನಿನಗೆ ಅಲ್ವಾ? ನಿನಗೂ ಬಂತ ಸಿಟ್ಟು? ಸಿಟ್ಟು ಬರಬೇಕಾದ ನನಗೆ ಬಂದದ್ದು ಆಮೇಲೆ. ಮೊದಲು ಅವನಿಗೆ ಬಂತು. ಹೌದು. ಅಂದ್ರೆ ಸ್ವಲ್ಪ ವಿಕೋಪ. ಆಮೇಲೂ ನನಗೆ ಸಿಟ್ಟು ಬಾರದೆ ಹೋದ್ರೆ ನಾಳೆ ನಾನು ಶನಿವಾರ ಬದಲಾಯಿಸುವುದೇ ಒಳ್ಳೆಯದು. ರಾಜತ್ವ ಹೋಯ್ತು ಅಲ್ವಾ? ನಾನು ಅದಾಗಲಿಕ್ಕೆ ಬಿಡ್ಲಿಲ್ಲ. ಅವ ಏನು? ಅವ ಬ್ರಾಹ್ಮಣನೇ ಶ್ರೇಷ್ಠ ಅಂತ ಹೇಳುವುದಕ್ಕೂ ಅದು ಸರಿ. ಅದಕ್ಕೆ ಅನೇಕ ಸಮರ್ಥನೆಗಳನ್ನು ಕೂಡ ಕೊಡ್ತಾ ಹೋದ. ಸರಿ. ಎಲ್ಲೆಲ್ಲಿಂದ ಬರೋ ಬ್ರಹ್ಮಾಂಡ ಪುರಾಣದಿಂದ ಆ ವಾಕ್ಯಗಳನ್ನು ಎತ್ತಿ ಹಿಡಿದನೋ ಗೊತ್ತಿಲ್ಲ. ವಾದ ಅಲ್ವಾ? ಹೌದು. ಅಷ್ಟಾಗುವಾಗ ನಾನು ಬಿಡ್ತೇನೋ? ಏನು? ನಮ್ಮ ಕಡೆಗೂ ನೀನೊಬ್ಬ ಇದ್ದೀಯಲ್ಲ ಸ್ವಾಮಿ. ನಾನು ಹುಡುಕಿದೆ, ನಾನು ಓದಿದಂತಹ ಗ್ರಂಥಗಳನ್ನೆಲ್ಲ, ಆ ವಾಕ್ಯಗಳನ್ನು ಉದ್ಧರಿಸ್ತಾ ನೀನು ಹೇಳಿದ್ದು ಸರಿ. ಹರಿಯೇ ಮೇಲು ಹರಿಯನ್ನೇ ಅನುಸರಿಸ್ತಾ ಇರುವಂತಹ ಕ್ಷಾತ್ರವೇ ಶ್ರೇಷ್ಠ. ಅದು ಸರಿ. ಅದು ಎರಡೂ ಸರಿ ಹೇಗಾಗುವುದು ಸ್ವಾಮಿ? ದದೀಚಿ ಹೇಳಿದ್ದು ಸರಿ ಅಂತ ಹೇಳ್ತೀನಿ. ದದೀಚಿ ಹೇಳಿದ್ದು ಸರಿ ಅಲ್ಲ, ಅವ ಹೇಳಿದ್ದು ಹೇಳಿದ್ದನ್ನು ಅದು ಸರಿ ಅಂತ ಹೇಳಿ ವಾದ ಅಂತ ಹೊರಟ ಮೇಲೆ ಅವ ಹೇಳಿದ್ದು ಸರಿ. ಹೌದೌದು. ಮಧ್ಯಸ್ಥಿಕೆಗೆ ಕುಳಿತವ ಹೀಗೆ ಹೇಳಿದ್ರೆ ಉಳಿದಾನ ಅಲ್ಲ, ಇಲ್ಲದಿದ್ರೆ ಇಬ್ಬರಿಂದ್ರು ಕೂಡ. ನೀನು ಉತ್ತರ ಕೊಟ್ಟಿದೆಯಲ್ಲ, ಅದು ಸರಿ. ಹೌದು. ಆದ್ರೆ ಉತ್ತರ ಕೊಟ್ಟದ್ದು ಸರಿ ಅಂತ ಕೊನೆಗೆ ನಿರ್ಣಯವಾದದ್ದು ಕೈಯ ಪೆಟ್ಟಿನ ಮೂಲಕವಾಗಿ ಆಗಿ ಹೋಯಿತು. ಅದು ಸರಿ. ಅದು ಹೇಗೆ ಸರಿ? ಹೇಗೆ ಸರಿ? ಉತ್ತರ ಕೊಡುವ ಸಾಮರ್ಥ್ಯ ಇಲ್ಲದ್ರೆ ಕೋಪ ಬರುವುದೇ ಸರಿ. ಅಂದ್ರೆ ಬರ್ತದೆ. ಅವನಿಗಾದದ್ದು ಹಾಗೆ. ಅವನಿಗೆ ಆ ಸಾಮರ್ಥ್ಯ ಹೊರಟು ಹೋಯಿತು. ಹೊಡೆದ, ನಾನು ಹೊಡೆದೆ. ಪೆಟ್ಟು ಬಿತ್ತ ಇಬ್ಬರಿಗೂ. ಮೊದಲ ಪೆಟ್ಟು ಸರಿಯಾಗಿ ಬಿದ್ದದ್ದು ಅವನಿಗೆ, ಒಳ್ಳೆದಾಯ್ತು. ಬ್ರಾಹ್ಮಣನಿಗೂ ತಾಗುತ್ತದೆ. ಪೆಟ್ಟು ಬೀಳದೆ ಚಿನ್ನದ ಬಣ್ಣ ಗೊತ್ತಾಗುದಿಲ್ಲ. ಹಾಗಾದ್ರೆ ಪೆಟ್ಟು ಬೀಳದದ್ದು ಒಳ್ಳೇದಾಯ್ತು ಅಂತ. ಒಳ್ಳೆದಾಯ್ತು ಅಂದ್ರೆ ಬೀಳುದು ಸರಿ. ನಿಜವಾದ ಚಿನ್ನದ ಬಣ್ಣ ಗೊತ್ತಾಗಬೇಕು ಅಂತ. ಆಮೇಲೆ ಏನಾಯ್ತು? ಆಮೇಲೇನು? ಮತ್ತೆ ಶಕ್ತಿಯನ್ನು ಸಂಪಾದಿಸಿಕೊಂಡು ಬಂದ. ಹಾ 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 ಅಂದ್ರೆ ಮೊದಲು ಸೋತದ್ದವನೇ. ಸರಿ. ಎರಡನೇ ಸಲ ಬಂದಾಗ ಮೊದಲಿನ ಪ್ರಶ್ನೆಯೇ ಇಲ್ಲ. ನಾನು ಮೊದಲಿಟ್ಟ ಸತ್ಯಶೋಧನೆಯ ಪ್ರಸ್ತಾಪನೆ ಉಂಟಲ್ಲ, ಆ ವಿಷಯವೇ ಇಲ್ಲ. ಆಮೇಲೆ ದೇಹ ಬಲ ಯಾರಿಗೆ ಹೆಚ್ಚು ಎನ್ನುವುದೇ ಪ್ರಶ್ನೆ ಆಯಿತು. ಶಕ್ತಿ ಸಂಚಯ ಎಲ್ಲಿಂದ ಮಾಡಿದ, ಹೇಗೆ ಮಾಡಿದ ಬೇಡ, ಶಿವಾನುಗ್ರಹದಿಂದ ಅವನಿಗೆ ಪ್ರಾಪ್ತಿಯಾಯಿತು ಅಂತ ನಾನು ಮತ್ತೆ ತಿಳ್ಕೊಂಡೆ. ಸರಿ. ಆ ಹೋರಾಟದಲ್ಲಿ ಅದು ಸರಿ. ಶಕ್ತಿ ಇರುವುದು ಶಿವನಲ್ಲಿ ಅಲ್ವಾ? ಲಯ ಶಕ್ತಿ, ಶಿವಶಕ್ತಿ. ಹೌದು, ಶಿವಶಕ್ತಿ ಹೌದು. ಈರ್ವರು ಒಟ್ಟಾಗಿ ಸೇರಿ ಅನುಗ್ರಹಿಸಿದ್ರು. ಅಲ್ಲ, ಶಿವನಿಗೆ ಶಕ್ತಿ ಕೊಟ್ಟದ್ದು ನಾನು, ಅಂತೂ ಆ ಶಕ್ತಿ ಕೊಡ್ಲಿಕ್ಕೆ ನನಗೆ ಶಕ್ತಿ ಕೊಟ್ಟದ್ದು ಅವನು. ಅದು ನಮ್ಮೊಳಗಿನ ಗುಟ್ಟು. ಅದು ನಿಮ್ಮ ವ್ಯವಹಾರ. ನನಗೆ ಅನ್ಯಥಾ ದಾರಿ ಇಲ್ಲ ಅಂತ ನಾನು ಮತ್ತೆ ನಿನ್ನ ಬಳಿಗೆ ಬಂದಿದ್ದೇನೆ. ಯಾಕಂದ್ರೆ ಶಿವನಿಗೆ ಶಕ್ತಿ ಹೊಡೆದಾಟದಲ್ಲಿ ಏನಾಯ್ತು? ನನಗೂ ಕೊಡುವಷ್ಟಿರಬಹುದು ಅಂತ. ಪೆಟ್ಟು ಬಿತ್ತು ನಿನಗೆ, ಕೊನೆಗೆ ನಾನು ಸೋತವನು. ಒಳ್ಳೇದಾಯ್ತು. ಕೈಯಾಯುಧ ಅವನ ಕೈವಶವಾಗಿ ಹೋಗಲಿ, ಬರಿಗೈಯವನಾಗಿ ಹೋದೆ. ಒಳ್ಳೇದಾಯ್ತು. ಏನೂ ಉಳಿದಿಲ್ಲ. ಕಳ್ಕೊಂಡ್ರೆ ಬೆಳಿಲಿಕ್ಕಾಗ್ತದೆ. ಅರಸೊತ್ತಿಗೆಯೂ ಇನ್ನೇಕೆ ಎನ್ನುವ ಕಲ್ಲು ಮೂರ್ತಿ ಆಗುವುದು ಹೇಗೆ? ಕಳ್ಕೊಳ್ಳುವುದರಿಂದ. ವ್ಯಕ್ತಿಯಾದವ ಸೇರಿಸುವುದರಿಂದ ಬೆಳೆಯುವುದಿಲ್ಲ ಶಿವನೇ, ಕಳ್ಕೊಳ್ಳುವುದರಿಂದ ಬೆಳೆಯುವುದು. ಆದ್ರೆ ಯಾವುದು ಕಳ್ಕೊಂಡದ್ದಕ್ಕೂ ಕೂಡ ನನಗೆ ಬೇಸರ ಇಲ್ಲ. ನನಗೆ ಅವಮಾನ ಆಯಿತು ಸ್ವಾಮಿ. ಒಬ್ಬ ಬ್ರಾಹ್ಮಣನಿಂದ ಪೆಟ್ಟು ತಿಂದನಲ್ಲ ನಾನು ಅಂತ. ಅದು ಸರಿ. ಅವಮಾನ ಆದ್ದು ಸರಿಯಲ್ಲ, ಮತ್ತೆ ಅವಮಾನ ಆಯ್ತಲ್ಲ ಅನ್ನೋ ಭಾವನೆ ಉಂಟಲ್ಲ, ಅದು ಸರಿ. ಆದ್ರಿಂದ ಮತ್ತೆ ಗೆಲ್ಲಬೇಕು, ಅನುಗ್ರಹಿಸಬೇಕು ಅಂತ ಕೇಳುವುದು. ಇಲ್ಲಿ ಬಂದಿಯಲ್ಲ, ಅದು ಸರಿ. ಹಾಗಾದ್ರೆ ಒಳ್ಳೇದಾಗುತ್ತದೆ ಅಂತ ಹೇಳುವುದು ನೀನು. ಅಪೇಕ್ಷೆ ಏನು ನಿನ್ನದು? ನಾನು ಬೇಡ, ಒಟ್ಟಿನಲ್ಲಿ ಅವನನ್ನು ಗೆಲ್ಲಬೇಕು. ನೀನೇ ಗೆಲ್ಲಬೇಕು ಅಂತಲೂ ಇಲ್ಲ. ಅವರ ದೃಷ್ಟಿಯಲ್ಲಿ ನಾವಿರುವರು ಒಂದೇ ಅಂತ ಭೂಪತಿ, ಭೂದೇವಿ ರಮಣ, ಶ್ರೀದೇವಿ ರಮಣ, ನೀನು ಹೌದು ಒಂದು ಮಿತಿಯಲ್ಲಿ, ಭೂಮಿಪತಿ ನಾನು ಹೌದು. ಹಾಗಾಗಿ ಅದನ್ನವರು ನೇರ ಹೇಳ್ತಾ ಇದ್ರು ಸಂಭಾಷಣೆಯಲ್ಲಿ.
ಹಾ ಹಾ ಹಾ. ಬ್ರಹ್ಮ ನಾನೇ ಅಂತ ಹೇಳ್ತಾ ಇದ್ದವ. ಅದು ಸರಿ. ಹೌದಾ? ಅಲ್ಲ, ಉಪನಿಷತ್ತಿನಲ್ಲಿ ಇರುವುದು ಹಾಗೆ, ಹಾ. ನಾನೇ ಬ್ರಹ್ಮ, ಮತ್ತೆ? ಅದು ನಾನು ಎಂಬ ಈ ವ್ಯಕ್ತಿ ಎಂಬ ಅರ್ಥ ಮಾಡಿದವ. ಮತ್ತೆ ಶಿವನೂ ಅವನ ಕಡೆಗೆ, ಅದು ಸರಿ. ತ್ರಿಮೂರ್ತಿಗಳಲ್ಲಿ ಇಬ್ಬರಿಬ್ಬರು ಅವನ ಅಲ್ಲ, ಕಡೆಗೆ. ಅವನೇ ಅಂದ್ರೆ ನನ್ನ ಕಡೆಗೆ. ಈಗ ಅಲ್ಲ, ಆಗಲಿಕ್ಕೆ ಸಾಧ್ಯ ಉಂಟು ಅಂತ. ಹೇಗೆ? ಈ ಮಗುವಿಗೆ ಹೆಸರಿಟ್ಟ ಹಾಗೆ, ಹಾ, ಮೋಹನ, ಹಾ, ಸುಗುಣ, ಹಾ. ಸುಂದರ ಇತ್ಯಾದಿ ಹೆಸರಿಡುವುದಿಲ್ವಾ? ಇಡ್ತಾರೆ. ಏನಾದ್ರೂ ರೂಪ ಗೊತ್ತಾಗ್ತದ ಆ ಮಗುವಿಂದ? ಮುಂದೆ ಆಗಬೇಕು ಅಂತ. ಆ ಇಟ್ಟ ಹೆಸರಿನ ಗುಣ ಒಂದು ಇರುವುದಿಲ್ಲ, ಮತ್ತೆಲ್ಲ ಇರ್ತದೆ. ಅಲ್ಲ, ಅದು ಸರಿಯೇ. ಯಾಕಂದ್ರೆ ಹೌದು. ಹೆಸರಿನಲ್ಲಿ ರೂಪ ನಿರ್ಣಯ ಆಗುವುದಾದ್ರೆ ಹಾ. ಕರ್ಮ ಸಿದ್ಧಾಂತಕ್ಕೆ ಏನು ಬೆಲೆ? ಹೌದು. ಜನ್ಮಾಂತರೀಯವಾಗಿ ಸಂಗ್ರಹವಾದ ಕರ್ಮ ಉಂಟಲ್ಲ, ಆದ್ರಿಂದ ಹೆಸರಿಟ್ಟದ್ದು ಹೆಸರು ಗುರುತಿ. ಸರಿ, ಹಾಗೆ ಆಗದಿರುವುದು ಸರಿ. ಸರಿ, ಎಲ್ಲವೂ ಸರಿಯೇ. ಸರಿಯೇ. ಭೂಪತಿತ್ವದಿಂದ ಅವನಿಗೆ ಸೋಲುಂಟಾಗಬೇಕು. ಹೌದು. ನಿನ್ನಿಂದಲೇ ಅಂತ ಇಲ್ಲ. ಹೇಗೆ ಸರಿ ಮಾಡುವುದು ಇದನ್ನು? ಆಲೋಚನೆ ಮಾಡುವ ಏನಾದರೂ ಮಾಡುವ. ಬಿಡು ಮರುಕವನ ಬಿಡು ಯತ್ನಿಸುವೆ. ಮಾಡ್ತೇನೆ ಅಲ್ಲ, ಯತ್ನಿಸ್ತೇನೆ. ಆಶ್ವಾಸ ಯತ್ನಿಸುವೆ. ನಾಯಕನಾದವ ಹೇಳುವುದು ಪ್ರಯತ್ನಿಸ್ತೇನೆ ಅಂತ. ಮುನಿವರನ ಸೋಲಿಸುವೆ. ಅವನಿಗೆ ನೋವುಂಟಾಗಿ ಜ್ಞಾನ ಉಂಟಾಗುವ ಹಾಗೆ ಮಾಡುತ್ತೇನೆ. ಮುನಿವರನ ಸೋಲಿಪ ಮಥವ ಜೋದಿಬೆ. ಮಥನ ಮಾಡ್ತೇನೆ. ಮುನಿವರನ ಸೋಲಿಪ ಮಥವ ಜೋದಿಬೆ. ತೆರಳು ನೀ ಸತ್ಯಕ್ಕೆ ಸೋಲಿರದೆಂದು ಶ್ರೀ ಹರಿಯು. ತೆರಳು ನೀ ಸತ್ಯಕ್ಕೆ ಸೋಲಿರದೆಂದು ಶ್ರೀಹರಿಯು ಯೋಚಿಸಿ. ಶ್ರೀಹರಿಯು ಯೋಚಿಪೆ. ಶ್ರೀಹರಿ ಬಿಡು. ಬಿಟ್ರೆ ನಿನಗೂ ಹಾ. ಅವನಿಗೂ ಉಂಟಾದ ವಿವಾದದ ವಿಷಯ ಬಿಡು. ನಿನಗುಂಟಾದ ನೋವು ಅವಮಾನ ಬಿಡು. ಅವನಿಗೆ ನೀನು ಬಯಸುವ ಸೋಲು ಬಿಡು. ನೀನು ವಿಷಯವನ್ನೇ ಬಿಡು. ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕಂತದ ಬಿಟ್ಟು ಬಿಡು. ನನಗೆ ಬಿಡು. ನೀನು ಯಾರು, ನಾನು ಯಾರು? ನಿನ್ನ ದಾಸ ಸ್ವಾಮಿ. ನಿನ್ನಲ್ಲಿರುವ ನಾನು, ಹಾ. ನನ್ನಲ್ಲಿರುವ ನೀನು. ಜೀವಭಾವೇನ ತ್ವಜ. ನನ್ನಲ್ಲಿರುವ ನಾನು, ನಿನ್ನಲ್ಲಿರುವ ನೀನು. ಹಾ. ಏನು ಆಲೋಚನೆ ಮಾಡು. ಸ್ವಲ್ಪ ಸಮಯ ಬೇಕಾದೀತು. ಹಾ. ಯಾಕೆ? ಹಾ. ಈ ಸೋಲಿನಿಂದ ಎದ್ದುಕೊಳ್ಳುವುದಕ್ಕೂ ಅನುಕೂಲವಾಗ್ತದೆ. ಹಾ. ಮುನಿಪನಿಗೆ ಉಂಟಾಗಬೇಕಾದ್ದು ನೋವು. ಯಾಕೆ? ನೋವು ಸುಜ್ಞಾನದ ಮೂಲ. ಯೋಚಿಸ್ತೇನೆ, ಕಲ್ಪಿಸ್ತೇನೆ. ನಾನು ಪರಾತ್ಪರ ವಸ್ತುವಾಗಿ ಬ್ರಹ್ಮವೂ ಹೌದು, ವಿಷ್ಣುವೂ ಹೌದು, ನಿರಾಕಾರನೂ ಹೌದು. ಯಾರೋ ಒಬ್ರು ಕೇಳಿದ್ರಂತೆ, ಪರಬ್ರಹ್ಮ ವಸ್ತು ಶ್ರೀಮನ್ನಾರಾಯಣ ನಿರಾಕಾರನಾದರೆ ಅವನಿಗೆ 4 ಕೈಯೋ, ಬಣ್ಣವೋ, ಹೆಂಡತಿಯರೋ ಎಲ್ಲ ಇರುವುದು ಹೇಗೆ ಅಂತ. ನಿರಾಕಾರನೇ ಅಂತ ಹಠ ಮಾಡಿದರೆ ಭಗವಂತನಿಗೊಂದು ದೋಷ ಬರ್ತದೆ. ಏನು ದೋಷ? ಸರ್ವಶಕ್ತಿಮಾನ್ ಅಲ್ವ ಅವ? ಹೌದು. ಸಾಕಾರನಾಗುವಷ್ಟು ಶಕ್ತಿ ಇಲ್ವ ಅವನಿಗೆ? ಆದರೆ ಸಾಕಾರರ ಮುಂದೆ ಆ ಪ್ರಶ್ನೆ ಇಟ್ಟಾಗ ಅವರು ನಿರಾಕಾರರು ಆಗಿರಬಲ್ಲರೇ? ತಪಸ್ವಿಗಳಿಗೆ ಮಾತ್ರ, ಕೆಲವರಿಗೆ ಕೆಲವು ಕ್ಷಣಗಳಿಗೆ ಸಾಧ್ಯವಾಗುವಂತದ್ದು. ಆದ್ರಿಂದ ನೀನು ಬಿಡು ಅಂತ ಹೇಳಿದ್ದು ಚಿಂತೆ ಬಿಡು ಅಂತಲೂ ಅಲ್ಲ. ಸರಿ, ವಿಷಯವನ್ನು ನನಗೆ ಬಿಡು. ಆದೀತು ಸ್ವಾಮಿ. ಸದ್ಯಕ್ಕೆ ನೀ ತೆರಳು. ತೆರಳಿದರೂ ನಿನ್ನ ತಪೋಬಲದಿಂದ ನಿನಗೆ ಆಗಾಗ ಏನಾಗ್ತದೆ ಅಂತ ಬೋಧೆ ಉಂಟಾಗುವಷ್ಟು ನಾನು ವ್ಯವಸ್ಥೆಯನ್ನು ಮಾಡಿದ್ದೇನೆ. ಪ್ರತೀಕ್ಷೆಯಲ್ಲಿರ್ತೇನೆ, ಯೋಚಿಸ್ತೇನೆ, ಒಂದು ಆಶ್ವಾಸನೆ ಕೊಡ್ತೇನೆ. ನನಗೆ ಅನ್ಯಾಯ ಆಗಬಾರದು. ಒಟ್ಟಿನಲ್ಲಿ ಅನ್ಯಾಯ ಆಗುದಿಲ್ಲ. ಗೆಲುವು ಉಂಟಾಗ್ತದೆ, ಜಯ ಬರ್ತದೆ, ನಿನಗಲ್ಲ.
ನಿನಗೇ ಜಯ ಬರ್ತದೆ ಅಂತಲ್ಲ ಅದು. ಮತ್ತೆ ಸತ್ಯಕ್ಕೆ ಸೋಲಿಲ್ಲ, ಸುಳ್ಳಿಗೆ ಜಯವಿಲ್ಲ. ಸಾಕು, ಸತ್ಯ ಗೆದ್ರೆ ಸಾಕು ಸ್ವಾಮಿ. ನೀನೀಗ ನಂಬಿದ ಸತ್ಯ ನಾನು ಯಾವುದು? ಸತ್ಯದಿಂದ ಮುಂದೆ ಹೋಗಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ನಿನ್ನ ಸತ್ಯ ಯಾವುದು? ಕ್ಷತ್ರಿಯತ್ವವೇ ಶ್ರೇಷ್ಠ, ಹೌದು. ಅದಕ್ಕೆ ಸೋಲಿಲ್ಲ. ಆ, ಅವನು ನಂಬಿದ ಸತ್ಯ ಯಾವುದು? ಅವನದೇ ಶ್ರೇಷ್ಠ ಅಂತ, ಬ್ರಾಹ್ಮಣ್ಯವೇ ಶ್ರೇಷ್ಠ ಅಂತ. ಆ, ಅದು ಗೆದ್ರೂ ಗೆಲ್ಲಬಹುದು, ಆ, ಆದರೆ ಸತ್ಯ ಸೋಲುವುದಿಲ್ಲ. ಆ. ಅದೇ ಹೇಗೆ ಅಂತಂದ್ರೆ ಹೇಗೆ? ಅದು ನನಗೆ ಮಾತ್ರ ಸಾಧ್ಯ. ಅಂತೂ ಎರಡೂ ಸ್ಥಾಪಿತವಾಗುತ್ತದೆ. ನಿಸ್ತ್ರೈಗುಣ್ಯೆ ಹಾ. ಪಥಿ ವಿಚರತಾಂ ಹಾ. ಕಾ ವಿಧಿ ಹಾ. ಕೋ ನಿಷೇಧ. ಹಾ. 3 ಗುಣಗಳಲ್ಲಿದ್ದು ಅದನ್ನು ಮೀರಿ ಲೋಕವನ್ನು ಹೊಕ್ಕು ಮಿಕ್ಕು ವ್ಯವಹರಿಸುವವರಿಗೆ ಅಸಾಧ್ಯ ಉಂಟೆ? ಅದನ್ನು ನಂಬಿತಾನೆ ನೀ ಬಂದದ್ದು. ಕ್ಷೀರಸಾಗರ ದರ್ಶನವಾದವನಿಗೆ ಸತ್ಯ ದರ್ಶನವಾಗ್ತದೆ. ಭಯಬೇಡ, ನೀನು ನಿನ್ನ ಸ್ಥಾನಕ್ಕೆ ತೆರಳು. ಮುಂದಿನ ಇನ್ನೊಂದು ವ್ಯವಸ್ಥೆಗೆ ನೀನು ಬೇಕಾಗ್ತದೆ. ಆಶ್ವಸ್ತನಾದೆ ಸ್ವಾಮಿ. ಆಗ ಹಾ, ನಾನು ನೀನು ಮತ್ತೆ- ಬೇಕಾದಂತೆ ಕಾಣಿಸಿಕೊಳ್ಳುವ ಹಾಗೋ ಆ, ಉಪಯೋಗಿಸಲ್ಪಡುವ ಹಾಗೋ ಹಾ. ನಾನೇ ಹೇಳ್ತೇನೆ. ಅದಕ್ಕೆ ಕಲ್ಪ ಅಂತ ಹೆಸರು. ಪೂಜಾದಿಗಳು ಕಲ್ಪವೇ ತಾನೆ. ಇನ್ನೊಂದು ಕಲ್ಪವನ್ನು ಮಾಡ್ತೇನೆ. ಇದನ್ನು ಬರೇ ಆಶ್ವಾಸನೆ ಅಂತ ತಿಳಿಬೇಡ, ಹಾ. ಸತ್ಯ ದರ್ಶನದ ಪೀಠಿಕೆ ಅಂತ ಭಾವಿಸು. ಆದೀತು ಸ್ವಾಮಿ. ತೆರಳು. ಕಾಯ್ತಾ ಇರ್ತೇನೆ. ಹೇಳಿದ್ದೇನಲ್ಲ, ಆಲೋಚನೆ ಮಾಡಬೇಕು. ಹೌದು ಆಲೋಚನೆ ಮಾಡುವಾಗ ಹೀಗಾದೀತ ಅಲ್ಲ ಹಾಗಾದೀತ. ಈಗ ಹೋಗಬೇಕಾದ್ದು ಕೇಳಲಿಕ್ಕೆ. ಹೌದು ಹೌದು ಮಗುವಾಗಿ ಹೋದ್ರೇನು? ಮಗು ಅಪ್ರಬುದ್ಧ ಅಂತ ತಿರಸ್ಕಾರ ಮಾಡಿ ಏನಾದರೂ ತಿನ್ಲಿಕ್ಕೆಲ್ಲ ಕೊಟ್ರೆ. ಅವನಿಗೆ ಅರ್ಥ ಹೆಣ್ಣಾಗಿ ಹೋದ್ರೆ, ನಾನು ಕೆಲವು ಸಲ ಹೆಣ್ಣಾಗಿ ಹೋದ್ರೆ ಕೆಲಸ ಮಾಡಿದ್ದೇನೆ. ಹೌದಾ? ಅದೌದು ಸ್ತ್ರೀ ವೇಷ ಬೇಡ. ಯಾಕೆ? ಬೇರೆ ಒಂದು ಅರ್ಥದಲ್ಲಿ ಜಗಳ ಉಂಟಾದೀತು. ನಾನು ವೇಷ ಮಾಡದೆ ವೇಷ ಮಾಡಿದ್ರೇನು? ಅದು ಹೇಗೆ ಹೊಸ್ತಾಯಿ ವೃದ್ಧ ವಿಪ್ರ. ವೃದ್ಧ ಅಂತಂದ್ರೇನು? ಬೆಳೆದವ. ವಿಪ್ರ ಅಂದ್ರೆ ಯಾರು? ವೇದ ಪುರುಷ. ನಂದು ವೇಷ ಅಂತ ಆದೀತ, ಮೂಲ ರೂಪ ಅಂತ ಆದೀತ. ಅದನ್ನು ಧರಿಸಿ ಬಾಹ್ಯ ಸ್ವರೂಪಕ್ಕೆ ವೃದ್ಧ ವಿಪ್ರನಾಗಿ ಕಾಣಿಸ್ತಾ ದದೀಚಿಯಲ್ಲಿಗೆ ತೆರಳುತ್ತೇನೆ. ವರಂದೇಹಿ ಭಿಕ್ಷಾಂದೇಹಿ ಓಂ. ಹೋ 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 ಹೋ. ಯಾರಯ್ಯ ನೀವು ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ನೀವು ಯಾರಯ್ಯ ಯಾರಯ್ಯ ವೃದ್ಧ ವಿಪ್ರೋತ್ತಮ ಗುಣವರ ಯಾರಯ್ಯ ವೃದ್ಧ ವಿಪ್ರೋತ್ತಮ ಗುಣವರ ಯಾರಯ್ಯ ನೀವು ಯಾರಯ್ಯ ನಡುಗುತ್ತಲಿವೆ ಕೈಕಾಲುಗಳು ಶಿರದೊಳಗವಾದ ಭಾವಗಳು ಯಾರಯ್ಯ ನಡೆಯ ತಡೆಯಲಿದೆ ನಿಮ್ಮ ಗಗಗಳು ಚೋದ್ಯಾಡವಿಗೆ ಬರ ಕಾರಣಗಳು ಯಾರಯ್ಯ 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 ನೀವು ಯಾರಯ್ಯ ನೀವು ಯಾರೋ ಸ್ವಾಮಿ ಹೋ 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 ಹೋ. ಹೀಗೆ ದಯ ಮಾಡಿಸಬೇಕು, ಹೀಗೆ ದಯ ಮಾಡಬೇಕು. ದಧೀಚಿ. ಹೌದು ಹೌದು, ನಾನು ದಧೀಚಿಯಲ್ಲಿಗೆ ಬಂದದ್ದು. ದರ್ಭಾಸನವನ್ನು ನಿಂತಿದ್ದೇನೆ, ಸ್ವೀಕರಿಸಬೇಕು. ಹಾ, ಮೆಲ್ಲ 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 ಮೆಲ್ಲ. ನೋಡಿದ್ರೆ ಕೈಕಾಲು ನಡುಗುತ್ತದೆ, ನಡು ಬಾಗಿದೆ. ಅಲ್ಲ, ನನ್ನದಂದ್ರೆ ಅದಕ್ಕೇನು ಪೆಟ್ಟಾಗುದಿಲ್ಲ, ತಲೆ ಅಷ್ಟು ಅಲ್ಲಾಡುತ್ತದೆ. ಭಾರ ಇಲ್ಲ. ತಲೆ ಅಲ್ಲಾಡುದಂದ್ರೆ ಅದು ತರ್ಕಶಾಸ್ತ್ರ. ಅಲ್ಲ,
ಹಾಗೋ ಹೀಗೋ ಹಾಗೋ ಹೀಗೋ ಅಂತ ಮೀಮಾಂಸ. ಅಲ್ಲಾಡುವುದು ಅಲ್ಲಾಡಿಸುವುದು ಅಂತ ಗೊತ್ತಾಗ. ಅಲ್ಲಲ್ಲ, ಅದು ಇದು ಕೆಲವರಿಗೆ ಒಳಗೆ ಕಂಪನ, ಕೆಲವರಿಗೆ ಹೊರಗೆ. ಆಗಲಿ, ಕೆಲವರಿಗೆ ನಿಷ್ಕಂಪ, ಪ್ರಪಂಚ ಏನಾದ್ರೂ ಅವರಿಗೆ ಏನಾಗುದಿಲ್ಲ. ಯಾಕೆ ಆಲೋಚನೆ ಇಲ್ಲ ಅವರಿಗೆ. ಹೌದೌದು. ವೃದ್ಧ ಭೂಸುರ. ಭೂಸುರ ಹೌದು. ವೃದ್ಧ ನಡು ಬಾಗಿದ್ದಂದ್ರೆ ಹಾಗೆ ಅದು ಮಧ್ಯ ನಿಮ್ನ ಅಂತ. ಅಂದ್ರೆ ನಮ್ಮಂಥವರಿಗೆ ಅದು ದೂಷಣ, ಹೆಣ್ಣಿಗಾದ್ರೆ ಮಧ್ಯ ನಿಮ್ನ ಹೌದು ಭೂಷಣ. ನೋಡು ಒಂದೊಂದು ಮಹರ್ಷಿ ಅಲ್ಲ, ಅವಸ್ಥೆಗಳು ಒಂದೊಂದು. ಒಂದೇ ಶಬ್ದ ಎರಡು ಕಡೆಗೆ ಆಗುವಾಗ ಏನೆಲ್ಲ ಆಗ್ತದೆ. ಯಾರು ನೀವು? ನಿಮ್ಮ ಪರಿಚಯ ನಮಗೆ ಆದ ಹಾಗಿಲ್ಲ. ಇಷ್ಟರವರೆಗೆ ನಾನು ಈ ಮುಖ ನೋಡ್ಲಿಲ್ಲ, ನೋಡಿದ ನೆನಪು ಬರುವುದಿಲ್ಲ. ಎಲ್ಲೋ ದೂರದಿಂದಲೇ ಬಂದವರು ಇರ್ಬೇಕು. ನಾನು ನೋಡಿದ್ದೇನೆ. ಅಂದ್ರೆ ನಾನು ರಾಶಿಯಲ್ಲಿ ಕಾಣದೇ ಇರ್ತೇನೆ ಅನುರೂಪದ ಹಾಗೆ. ನನ್ನನ್ನು ಸಹಜವೇ ಅನ್ನೋಣ. ಬ್ರಾಹ್ಮಣರು ಅಂದ್ರೆ ಸದಾ ಪರಿವ್ರಾಜಕರಾಗಿ ಬದುಕನ್ನು ಸಾಗಿಸುವವರು, ತಿರುಗಾಡ್ತಾ ಇರುವುದು. ಅದು ನಮ್ಮ ಅವಸ್ಥೆ. ತಿರುಗಾಟದವರಿಗೆ ಗೊತ್ತಾಗ್ತದೆ. ಅದೇ ಮತ್ತೆ ಈ ತಿರುಗಾಟದಲ್ಲಿ ಇರುವವರಿಗೆ ಯಾರದೆಲ್ಲ ಪರಿಚಯ ಇರುವುದಿಲ್ಲ, ಎಲ್ಲರನ್ನು ಎಂತದೆಲ್ಲ ಮಾಡ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಂತದೆಲ್ಲ ಮಾಡ್ತಾರೆ ಅಂದ್ರೆ ತಿರುಗಾಟದಲ್ಲಿ ಏನೆಲ್ಲ ಸಾಧಿಸ್ತಾರೆ. ಸಾಧಿಸುವುದಕ್ಕಾಗಿ ತಿರುಗುತ್ತಾರೆ. ದೇಶ ಸಂಚಾರ. ಕೆಲವರದ್ದು ತಿರುಗುವುದಷ್ಟೇ ಸಾಧನೆ. ದೇಶ ಸಂಚಾರ ಸಾಧನೆಗಾಗಿ ತಿರುಗುವುದು. ದೇಶ ಸಂಚಾರ ಮಾಡಲಿಲ್ಲ ಅವ ಮನುಷ್ಯ ಅಲ್ಲ. ದೇಶ ಸಂಚಾರ ಮಾಡಿದ ಅವ ಮನುಷ್ಯ ಅಲ್ಲ. ಮತ್ತೆ ಮನುಷ್ಯ ಆಗಿರುವುದಿಲ್ಲ. ಅಲ್ಲ, ಮನುಷ್ಯನಾಗಿ ಉಳಿಯುವುದಿಲ್ಲ. ಅವ ಜ್ಞಾನಿ ಆಗ್ತಾನೆ. ಅಂದ್ರೆ ಜ್ಞಾನಿ ಮನುಷ್ಯರಲ್ಲ ಅಂತ. ಅಲ್ಲ, ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ. ಸಾಮಾನ್ಯ ಮನುಷ್ಯ. ಕೆಲವು ವ್ಯವಹಾರದಲ್ಲಿ ಹೇಳುದಿಲ್ಲ, ಮನುಷ್ಯರಾದವರು ಮಾಡ್ಲಿಕ್ಕಿಲ್ಲ ಈ ಕೆಲಸ, ಮಾಡುದು ಮನುಷ್ಯ ಅವ ಮಾಡಿದ ಅಂತ. ಹಾಗಾದ್ರೆ ಅವ ಏನು? ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲ, ಶುದ್ರ ಮಾನವ ಅಲ್ಲ ಅಂತ. ಎಲ್ಲಿಂದ ಬಂದಿರಿ? ಏನು ಕಾರಣಕ್ಕಾಗಿ ಬಂದಿರಿ? ನಾನು ಇಲ್ಲಿಗಾಗಿಯೇ ಬಂದಿರೋ? ಮುಂದೆಲ್ಲಿಗಾದ್ರೂ ಹೋಗುವವರ? ಅಲ್ಲ, ನಾನಂದ್ರೆ ಬಂದದ್ದು ಅಂತಲ್ಲ ಅದು. ಮತ್ತೆ ಕಳಿಸಿದ್ದ ಯಾರಾದ್ರೂ? ಅಲ್ಲ, ನಾನು ಇರುದು ಎಲ್ಲಿಂದ? ನಾನು ನನ್ನ ಹೆಸರೆಂತದು? ಅಲ್ಲ, ನೀನೀಗ ಕೇಳಿದ್ದು ಮಹರ್ಷಿ, ನೀನು ಯಾರು? ನಿನ್ನಲ್ಲಿರುವ ನೀನು ಮತ್ತೆ ಅದು ಹಾಗ ಅಧ್ಯಾತ್ಮ. ಆ ವ್ಯಕ್ತಿ ಯಾರು ಅಂತಲ್ಲ, ವ್ಯಕ್ತಿಯಾಗಿ ಯಾರು ಅಂತ. ವ್ಯಕ್ತಿಯಲ್ಲಿ ನಾಮ ರೂಪ ಸಂಬಂಧ, ಪಿತೃ ಮಾತೃ ಇತ್ಯಾದಿ, ಕುಲಗೋತ್ರ ಇಲ್ಲ. ಎಲ್ಲಿಯಾದ್ರೂ ಒಂದು ದಿವಸಕ್ಕಾದ್ರೂ ನೆನಪಿಟ್ಟುಕೊಳ್ಳಿಕ್ಕಾದ್ರೂ ಬೇಕಲ್ಲ. ಆವತ್ತು ಇಂಥವರು ಬಂದಿದ್ರು. ನಾನು ನನ್ನ ವಿಷಯವ ಅದು ಸುಲಭದಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಹೌದಾ? ಅಂದ್ರೆ ನಾನು ನನ್ನಲ್ಲಿ, ನನ್ನಿಂದ ನನ್ನನ್ನು, ನಾನೇ ನಾನೇ, ನನಗಾಗಿ, ನನ್ನ ಮೂಲಕ. ಎಂಥದ್ದು ವಿಭಕ್ತಿ ಪ್ರತ್ಯಯ ಎಲ್ಲ ಇಲ್ಲಿ ಅಭ್ಯಾಸ ಮಾಡಿ. ಅಲ್ಲ, ಏಳು ಇಲ್ಲ ಅಂತ. ಸಪ್ತ ವಿಭಕ್ತಿ ರಹಿತ ಅಂದ್ರೆ ಒಂದು ವ್ಯಕ್ತಿತ್ವ ಇಲ್ಲದವ ಅಂತ. ಈಗ ನನ್ನಿಂದ ಆಯ್ತು ಅಂತ ಹೇಳಲಿಕ್ಕೆ ಒಂದು ಅಧಿಕಾರ ಬೇಡವಾ? ನಾನೇ ಅಂತ ಹೇಳಲಿಕ್ಕೆ ಅಹಂಕಾರ ಬೇಡವಾ? ನನ್ನ ಮೂಲಕ ಅಂತ ಹೇಳುವಾಗಾದ್ರೆ ಆಶ್ರಯ ಬೇಡವಾ? ವಸ್ತು ಆಶ್ರಯ ಎನ್ನುವುದೊಂದು ಭೌತಿಕ ಅಲ್ವಾ ವಿಷಯ? ಅದು ಯಾವುದೂ ಇಲ್ಲ. ಹಾಗೆ ಅಂತ ಹೆಸರಿಲ್ವಾ? ನಂದು ಹೆಸರು ಹೋಗಿದೆ. ಹೆಸರು ಹೋಗಿದೆ 1000. ಸಾವಿರದ ಬೆದರಿವುದು ಸಂಚಾರಿ ನಾನವುದು
ನಿಲ್ಲಿ ಕಾವ್ಯವರು ಬಂದೆ ನಾನಿಲ್ಲಿ ಸಾವಿರದ ಬೆದರಿಕೊಂಡು ಹೋದ ಕಲ್ಪದಿ ನನ್ನ ಭಾವಕ್ಕೆ ನಗಿದ ತೆರದಿ ಕರೆವರೆಲ್ಲ 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 ಮಹರ್ಷಿ, ಹಾ ನನ್ನ ಹೆಸರೇನು ಅಲ್ವಾ? ಹೌದು. ಎಂತದ್ದು ನನ್ನ ಹೆಸರು? ಯಾರಲ್ಲಿ ಕೇಳುವುದು? ಅಲ್ಲ, ಎಂತದ್ದು ಹೇಳುವ ಅಂತ. ಎಂಥದ್ದು ಹೇಳು ಅಂದ್ರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳುದಾ? ಅಂದ್ರೆ ಹೆಸರು ಸಾವಿರದ ಹೆಸರುಂಟು, ಸಾವಿರ ಹೆಸರು ಉಂಟು. ಹೆಸರಿಗೆ ಸಾವಿಲ್ಲ ಅಂತಲೋ ಅಲ್ಲ ಎಣಿಕೆಗೆ ಸಾವಿರದ ಒಂದು ಹೆಸರು? ಹೆಸರಿಗೆ ಸಾವಿಲ್ಲ. ಓ, ಬಡ ಬ್ರಾಹ್ಮಣ. ಹಾ, ಆ ಬಡತನಕ್ಕೆ ಸಾವಿಲ್ಲ. ಅದು ಸರ್ವನಾಮ ಬ್ರಾಹ್ಮಣರಿಗೆ. ಯಾಕೆ? ಬಡತನ ಹೋಯ್ತೋ ಅವ ಬ್ರಾಹ್ಮಣ ಅಲ್ಲ. ಬಡತನ ಹೋದ್ರೆ ಬ್ರಾಹ್ಮಣ ಅಲ್ವಾ? ಬ್ರಾಹ್ಮಣ ಅಲ್ಲ. ಅಂದ್ರೆ ಶ್ರೀಮಂತಿಗಿದ್ದವ ಬ್ರಾಹ್ಮಣ ಅಲ್ವಾ? ಅಲ್ಲ, ಶ್ರೀಮಂತಿಗೆ ಇದ್ದವ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಅವನು ಬಡತನವನ್ನು ಸ್ವಭಾವವಾಗಿ ಒಪ್ಪಿಕೊಳ್ಬೇಕು. ಬ್ರಾಹ್ಮಣನ ಶ್ರೀಮಂತಿಗೆ ಯಾವುದರಲ್ಲಿ ನಿಂತಿರುವುದು? ಆ ವೈದಿಕತೆಯಲ್ಲಿ, ಜ್ಞಾನದಲ್ಲಿ, ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ಶ್ರೀಮಂತ ಆಗಿ. ಶ್ರೀಮಂತಿಕೆ ಅವನು ಗಳಿಸುವುದು ಯಾಕೆ? ಧಾನ್ಯವನ್ನು, ಧನವನ್ನು, ಕೃಷಿಯನ್ನು ಕೂಡ ಮಾಡಬಹುದು. ಯಾಕೆ? ಕೊಡ್ಲಿಕ್ಕಾಗಿ. ಬಡತನವನ್ನು ವ್ರತವಾಗಿ, ದೌರ್ಬಲ್ಯ ಅಲ್ಲ ಅದು, ಅಕಿಂಚನ ವ್ರತ, ಅದನ್ನು ತೆಕ್ಕೊಂಡವನಿಗೆ ಬಡತನ ಎನ್ನುವುದು ಭೂಷಣ. ಆ ಅರ್ಥದಲ್ಲಿ ಆ ಒಂದು ಸಾವಿರದ ಹೆಸರು ನನಗುಂಟು. ಇನ್ನೊಂದು ಅರ್ಥದಲ್ಲಿ ಬ್ರಾಹ್ಮಣ ಬಡತನವನ್ನು ಒಪ್ಪಿಕೊಳ್ಬೇಕು. ತಾನು ಗಳಿಸಿದ ಜ್ಞಾನದಲ್ಲಿ ಶ್ರೀಮಂತನಾದೆ ಬಂದ್ರೆ ಅಜ್ಞಾನಿ ಅಂತಲೇ ಸಾಲ್ದು. ಬಡತನ ಅಂದ್ರೆ ವಿನಯ ಅಂತ ಅರ್ಥ. ಮತ್ತೆ ಅದು ಕೋಲು ನಡಗಬೇಕಲ್ವಾ? ಬದುಕ ಅಂತ ಗೊತ್ತಾಗ್ಬೇಕು. ಕೋಲು ನಡು. ನನ್ನ ಕೋಲು ಯಾಕೆ ನಡುಗುದಿಲ್ಲ? ಅಲ್ಲ, ಕೋಲೆ ನಡುಗಿದ್ರೆ ಮತ್ತೆ ಶರೀರ ಅಲ್ಲ, ಆಧಾರ ಹೇಗೆ? ಅಷ್ಟು ಶಕ್ತಿಯೂ ಇಲ್ಲ ಕೈಯಲ್ಲಿ. ಈ ಕೆಲವರು ದೃಢವಾಗಿ ಕೈ ಹಿಡ್ಕೊಂಡಲ್ಲಿ ಹಿಡ್ಕೊಳ್ತಾರೆ, ಕಾಣುವುದೆಂತದು ಬಹಳ ಶಕ್ತಿವಂತ ಅಲ್ಲ, ಜಡ್ಡು ಕಟ್ಟುವುದು ಅದು. ಈಗ ಮಲ್ಕೊಂಡವರಿಗೆ ಕೆಲವರಿಗೆ ಇಲಿ ಕಚ್ಚಿದ್ರೆ ಗೊತ್ತಾಗುದಿಲ್ಲ. ಅವರು ಮಲ್ಲ ಯುದ್ಧ ಕಾದೀತ, ಆ ಚರ್ಮಕ್ಕೆ ಜೀವ ಇಲ್ಲದೆ ಆಗುವುದು. ಹಾಗಾಗಿ ಲೋಕದಲ್ಲಿ ಒಂದು ಸತ್ಯ ಉಂಟು ಮಹರ್ಷಿ, ಅತ್ಯಂತ ಶ್ರೇಷ್ಠವಾದ್ದುಂಟಲ್ಲ, ಅಥವಾ ತುರೀಯವಾದ್ದು ಮತ್ತೆ ಅತ್ಯಂತ ಹೀನವಾದ್ದು ಒಂದೇ. ತಂಪನ್ನು ಯೋಚಿಸು. ಬಲು ತಂಪಾದ ಮಂಜುಗಡ್ಡೆ ಮುಟ್ಲಿಕ್ಕಾಗ್ತದ? ಆಗುದಿಲ್ಲ. ಬಹಳ ಬಿಸಿಯಾದ ಬೆಂಕಿ, ಅದು ಮುಟ್ಲಿಕ್ಕೆ ಆಗುದಿಲ್ಲ. ಅನುಭವ ಒಂದೇ. ಆ ಅರ್ಥದಲ್ಲಿ ನನಗೊಂದು ಒಳ್ಳೆ ಹೆಸರುಂಟು, ಲಕ್ಷ್ಮೀಪತಿ ಅಂತ. ಒಳ್ಳೆ ಹೆಸರು ಅಲ್ಲ, ಅದಕ್ಕೆ ಒಂದು ಸೇರಿಸ್ಬೇಕು, ಅದು ಮೆಲ್ಲ, ಅದು ಲಘ್ವಾಕ್ಷರದಲ್ಲಿ ಬರೆಯುವುದಂತೆ. ದರಿದ್ರ ಲಕ್ಷ್ಮೀಪತಿ, ಸೌಭಾಗ್ಯ ಲಕ್ಷ್ಮೀಪತಿ ಎಂಬ ಅರ್ಥದಲ್ಲಿ ಅಲ್ಲ. ಆದ್ರೆ ನಾನು ಅದನ್ನು ಹಾಗೆ ಮಾಡಿಕೊಂಡಿದ್ದೇನೆ. ದಾರಿದ್ರ್ಯವೇ ನನ್ನ ಸೌಭಾಗ್ಯ ಅಂತ, ಮತ್ತೆ ನನ್ನನ್ನು ವಿಶ್ವರೂಪ ಅಂತ. ಅಂದ್ರೆ ನನ್ನದು ಈ ವಿಕಾರ, ಈ ಹರಕು ಬಟ್ಟೆ ಎಲ್ಲ ನೋಡಿ ಒಂದು ವೇಷದ ಹಾಗೆ ಕಾಣ್ತದೆ. ನೋಡಬಾರ್ದ ಇವನ ವಿಶ್ವರೂಪ? ಹಾಗೂ ಹೇಳುವವರಿದ್ದಾರೆ. ಮತ್ತೆ ನನಗೆ ಚಕ್ರವರ್ತಿ ಅಂತ ಒಂದು ಹೆಸರು. ಚಕ್ರವರ್ತಿ? ಹೌದು. ಅಂದ್ರೆ ನಾನು ತಿರುಗುತ್ತಾ ಇರುವುದು ಚಕ್ರದ. ವಿಶಾಲ ದೇಶದ ಮೇಲೆ ನನ್ನ ಅಧಿಕಾರ ಚಕ್ರವನ್ನು ನಡೆಸ್ತೇನೆ, ಚಕ್ರವರ್ತಿ ಎಂಬ ಅರ್ಥ ಅಲ್ಲ. ಮತ್ತೆ ಶ್ರೀಮನ್ನಾರಾಯಣನ ಹಾಗೆ ನಾನು ಇದ್ದೇನೆ. ನನಗೆ ಸ್ಥಿರ ಇಲ್ಲ, ಅಲಗಾಡ್ತಾ ಇರುವುದನ್ನು. ಅವನು ಹಾಗೆ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲ್ಕೊಂಡು. ನೀನು ವೈಕುಂಠಕ್ಕೆ ಹೋಗಿ ನೋಡಿ ಬಂದಾಗ ಮಾತಾಡ್ತಲ್ಲ? ಅಲ್ಲ, ನನ್ನದು ವೈಕುಂಠ ಆಗ್ಲಿಕ್ಕೆ ಕಾಯ್ತಾರೆ ಕೆಲವರು. ಹೌದಾ? ಭೂದೇವಿ ಶ್ರೀದೇವಿಯರು ಅವನನ್ನು ಒತ್ತುತ್ತಾರೆ, ಹೌದಾ? ನನ್ನನ್ನು ಒತ್ತುತ್ತಾರೆ. ಯಾರು ಒತ್ತುತ್ತಾರೆ? ನನಗೆ ಪಾದರಕ್ಷೆ ರಕ್ಷಾದಿಗಳನ್ನು ತೆಕ್ಕೊಳ್ಳಿಕ್ಕೆ ದ್ರವ್ಯ ಇಲ್ಲ, ಕಾಲಿಟ್ಟ ಕೂಡಲೇ ಒತ್ತುತ್ತದೆ. ಕಲ್ಲೇ ಒತ್ತುತ್ತಾರೆ. ಹಾಗೆ ಭೂದೇವಿ. ಮತ್ತೆ ಒಂದು ನಾಣ್ಯ ಇಟ್ಟುಕೊಂಡಿದ್ದೇನೆ, ಅದು ಇಲ್ಲಿ ಇರುವುದು. ಅದು ಒತ್ತುತ್ತಾ ಇರುವಾಗ ನಾನು ಹೀಗೆ ಮಾಡುದು, ಅಟ್ಟಾಗುವಾಗ ಅದು ಉಂಟು ಅಂತಲೂ ಗೊತ್ತಾಗ್ತದೆ. ಹಾಗೆ ಭೂದೇವಿ ಶ್ರೀದೇವಿಯರಿಂದ ಒಂದು ಪಾದ ಸೇವೆ ಅವನು ಮಾಡಿದ ಹಾಗೆ ನಾನೂ ಮಾಡಿಕೊಳ್ತೇನೆ. ಮತ್ತೆ ನನ್ನನ್ನು ವಷಟ್ಕಾರ ಅಂತ ಹೇಳ್ತಾರೆ. ಅದೆಂತದ್ದು ಆನಂದ? ಅಂದ್ರೆ ಅಕ್ಷರ ಮಂತ್ರ ಸ್ವರೂಪನೇ, ಶರೀರವೇ ಇಲ್ಲ ಅಂತ. ಅಂದ್ರೆ ಅಷ್ಟು ದುರ್ಬಲ ಅಂತ ಅರ್ಥ. ಮಂತ್ರ ಒಂದು ಬರ್ತದೆ ಗಟ್ಟಿ. ಮತ್ತೆ ಪಾರದರ್ಶಕ ಅಂತ ಹೇಳ್ತಾರೆ.
ಪಾರದರ್ಶಕ. ಹೌದು. ಅಂದ್ರೆ ನಾನು ಅಡ್ಡ ನಿಂತರೆ ಯಾವುದು ಅಡ್ಡ ಆಗುದಿಲ್ಲ, ಅಟ್ಟು ಸಪುರ, ಹಾ 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 ಹಾ. ದುರ್ಬಲ. ನಿನ್ನ ಒಳಗಿಂದನ್ನು ಕಂಡು ಹೊರಗೆ ಬರ್ತದೆ ಅಂತಲ್ಲ. ಮತ್ತೆ ಭೂತ ಭವ್ಯ ಭವತ್ ಮೂರನ್ನು ಒಟ್ಟಿಗೆ ಹೇಳ್ತಾರೆ. ಅಂದ್ರೆ ಮೊದಲು ಇದು ಹೀಗೆ ಇದ್ದದ್ದು, ಇನ್ನು ಇದು ಸಮ ಆಗ್ಲಿಕ್ಕಿಲ್ಲ, ನೀನು ಯಾವತ್ತಿಗೂ ಹೀಗೆ ಇದು ಇರುವುದು. ಹೀಗೆ ಇದ್ದದ್ದು ಅಂತ. ಮತ್ತೆ ತುಂಬಾ ಉಂಟು ಹೆಸರು. ಕಾಮಜನಕ ಅಂತ ನನಗೊಂದು ಹೆಸರುಂಟು. ಕಾಮಜನಕ ಅದು ಯಾರಿಗಿರುವುದು ಹೆಸರು? ನಿನ್ನ ದೇಹ ನೋಡಿದ್ರೆ ಕಾಮವೇ ಹುಟ್ಲಿಕ್ಕೆ ಇಲ್ಲ. ಮತ್ತೆ ಕಾಮಜನಕ ಅಂದ್ರೆ ನನಗೆ ಕ್ಷಣಕ್ಕೆ 1000 ಕಾಮನೆಗಳು ಬಡವನ ಕಾಮನೆಗಳಾಗಿ ಹುಟ್ಟಿಕೊಳ್ತವೆ, ಸಾಯ್ತವೆ, ಹುಟ್ಟಿಕೊಳ್ತವೆ, ಹುಟ್ಟುತ್ತದೆ ಹೋಗ್ತದೆ, ಹುಟ್ಟುತ್ತದೆ ಹೋಗ್ತದೆ. ಈಗ ನಿನ್ನಂತಹ ಮಹರ್ಷಿಗಾದ್ರೂ ಕಾಮನೆಗಳಿಗೊಂದು ಮಿತಿ ಇಲ್ವಾ? ರಾಜನಿಗಾದ್ರೂ ಕೆಲವು ಕಾಮಿಸಿದ್ದು ಸಿಕ್ಕಿದ ಮೇಲೆ ಅದನ್ನು ಬಿಟ್ಟು ಬಿಡುದಿಲ್ಲ ಅವ. ನನ್ನದಾಗಲ್ಲ, ನನಗೆ ಎಲ್ಲ ಆಗ್ಲಿಕ್ಕೆ ಉಂಟು ಇನ್ನು. ಹಾಗಾಗಿ ನನ್ನಷ್ಟು ಕಾಮನೆಗಳು ಕಾಮಜನಕನಿಗೂ ಇರ್ಲಿಕ್ಕಿಲ್ಲ. ಯಾಕೆ? ನಿತ್ಯ ಕಾಮಿ ಅಲ್ಲ ಅವ. ಒಂದು ಸಲ ಕಾಮವನ್ನು ಸೃಜಿಸಿದ ಮೇಲೆ ಬಿಟ್ಟು ಬಿಟ್ಟಿದ್ದಾನೆ. ಹಾಗೆ ಒಂದು ರೀತಿಯಲ್ಲಿ ನಾನು ನಾರಾಯಣನೇ. ಯಾಕಂದ್ರೆ ನಾನು ದೋಣಿಗೆ ಹಣ ಕೊಡೋದಿಲ್ಲ, ನಾನು ಈಜಿಕೊಂಡೇ ಹೋಗುದು. ನಾರಾಯಣ ಅಂದ್ರೆ ಏನು? ಈ ಪ್ರಾಯದಲ್ಲಿ ಹೌದು, ನೀರಿನಲ್ಲಿ ಅಲ್ಲ, ಬಡತನ ದೂಡುತ್ತದೆ. ಕೂಡ್ತದೆ ಅಂತಲ್ಲ, ದೂಡುತ್ತದೆ ಅಂತ. ಹೌದು. ಈಗ ಮರ ಹತ್ತಲಿಕ್ಕೆ ಗೊತ್ತಿಲ್ಲದವ ಹುಲಿ ಓಡಿಸಿಕೊಂಡು ಬಂದರೆ ಏನ್ ಮಾಡ್ತಾನೆ? ಮೇಲೆ ಇರ್ತಾನೆ. ನೆಲ್ಲಿಕಾಯಿ ಮರದ ತುದಿಗೆ ಹೋಗ್ತಾನೆ, ನೆಲ್ಲಿಕಾಯಿ ಮರ ಮುರಿದು ಬೀಳ್ತದೆ, ಇಳಿಸಲಿಕ್ಕೆ ಜನ ಬೇಕು ಹುಲಿ ಹೋದ ಮೇಲೆ. ಹೌದೌದು. ಇಲ್ಲದ ಮೇಲಿಂದ ಒಂದು ಹುಲಿ ಕಳಿಸಬೇಕು. ಇಲ್ಲೊಂದು ಹುಲಿ ಮೇಲೆ ಬರಬೇಕು, ಅದೊಂದು ನ್ಯಾಯ. ಹಾಗೆ ಎಲ್ಲ ಉಂಟು. ನಾನು ಬಂದದ್ದು ಯಾಕೆ ಅಂತ ಹೇಳಿ ಅಲ್ಲ, ನೀನು ಯಾರಲ್ಲಿ ಕೇಳುದು? ನನ್ನ ಹತ್ರ ಕೇಳಿ ಬಂದದ್ದು ಅಲ್ಲ. ಯಾಕೆ ಇರ್ಬಹುದು ಅಂದ್ರೆ ನನಗೆ ತುಂಬಾ ವಿಷಯ ಕೇಳುವಂತ ಆಗಿ ಈ 2-3 ದಿವಸ ಊಟ ಮಾಡೋದವನಿಗೆ ಹಸಿವೆ ಆದ ಮೇಲೆ ಕಡೆಗೆ ತಿನ್ಲಿಕ್ಕೆ ಆಗುದಿಲ್ಲ. ಯಾವುದು ತಿನ್ನುವ ಗಬ ಗಬಗ ಸ್ವಲ್ಪ ತಿನ್ನುವಾಗ ಹಾಗೆ ಮತ್ತೆ ಬಳಸಿದವರಿಗೆ ಬೈಯುವುದು. ಇದನ್ನು ಒಂದೇ ಸಲ ಯಾವ ಕರ್ಮಕ್ಕೆ ನೀವು ತಂದಾಗ್ತೀರಿ? ಹೌದಪ್ಪ. ಸ್ವಲ್ಪ ಸ್ವಲ್ಪ ತಂದ್ರೆ ಆದ್ರೂ ತಿಂತಿದ್ದೆ. ಅಲ್ಲ, ಅದು ಬಡಿಸುವವರಿಗೆ ಹೇಗಿದ್ರು ಬೈಯುವುದೇ, ಹಾಕದಿದ್ರು ಬೈಯುವುದೇ. ಯಾವ ಕರ್ಮಕ್ಕೆ ಇನ್ನು ಇಟ್ಟದ್ದು ನೀವು? ಹಾಕದಿದ್ರು ಬೈದ್ರು, ಅದು ಅದೇ ಬೈಗಳು ಕೇಳಲಿಕ್ಕೆ ಇರುವುದವರು. ಈ ಕೊಡುವವರು ಎಂಬುದಿದ್ದಾರಲ್ಲ, ಅವರು ಬಯಸಿಕೊಳ್ಳಿಕ್ಕೆ ಇರುವುದಲ್ಲ. ನಾನು ಹೇಳುದು, ನಾನು ಒಂದು ಆಶೀರ್ವಾದ ಮಾಡಲಿಲ್ಲ, ಹೌದಾ? ಋಷಿಗಳಿಗೆ ಮಾಡಬಹುದೋ ಗೊತ್ತಿಲ್ಲ. ಆಶೀರ್ವಾದ ಹೇಗೆ ಮಾಡುವ? ಶುಭವಾಗಲಿ ಜಯವಾಗಲಿ ಅದೆಲ್ಲ ಎಂತದಕ್ಕೆ ಪ್ರಯೋಜನ? ವರ ಸಾಮರ್ಥ್ಯ ಬರಲಿ, ವರ ಕೊಡುವ ಸಾಮರ್ಥ್ಯ. ನನಗೆ ಯಾರೋ ಹೇಳಿದ್ರು, ದದೀಚಿ ಮುನಿಗಳು ನೋಡಿದಾಗಲ್ಲ ಅಂದ್ರೆ ಬೇರೆ ಉಂಟು, ಅಂದ್ರೆ ಒಳಗೊಂದು ಹೊರಗೊಂದು ಅಲ್ಲಲ್ಲ. ನೋಡುವಾಗ ಸರಳ ಸೌಮ್ಯ ಅದ್ಭುತ ಮಹಿಮಾವಂತರು, ಮೇಲಿದ್ದದಕ್ಕಿಂತ ಕೆಳಗೆ ಹೆಚ್ಚಿದ್ದಾರೆ. ಅದು ಯಾರ ಬಗ್ಗೆ ಹೇಳುದು? ಮೇಲಿದ್ದರಿಂದ ಕೆಳಗೆ ಅಂದ್ರೆ ಬುದ್ಧಿಗಿಂತ ದೇಹ, ಧೂರ್ತರಿಗಲ್ವ ಹೇಳುದು? ಬುದ್ಧಿಗಿಂತ ದೇಹ ಹೆಚ್ಚು. ಅಲ್ಲಲ್ಲ, ಮತ್ತೆ ಮೇಲೆ ಕಾಣುದು ಆಳವಾಗಿ ಲೌಕಿಕತೆ ಅಲ್ಲ, ಪಾರಮಾರ್ಥಿಕತೆಯಲ್ಲಿ ಆಳಕ್ಕೆ ಹೋಗಿದ್ದಾರೆ. ಈ ಸಲ ಹೋಗ್ತಾರೆ ಕೆಳಗ ಅಲ್ಲ, ಅಧ್ಯಾತ್ಮದ ಎತ್ತರಕ್ಕೆ ಅಂತ ಹೇಳಿದ್ದಾರೆ. ಹೆಚ್ಚೇನು ಒಂದೇ ಶಬ್ದದಲ್ಲಿ ಹೇಳಿದ್ದಾರೆ. ಅವರಿಗೆ ಬೇರೆ ಶಬ್ದ ಸಿಕ್ಕದೇ ಇರ್ಬೋದು. ಈಗ ಶ್ರೀಮಂತಿಕೆಯನ್ನು ಹೇಳಲಿಕ್ಕೆ ಎಂತದ್ದು ಹೇಳುದು? ಸ್ವರ್ಣ ಇತ್ಯಾದಿಗಳನ್ನು ಹೇಳ್ತಾರೆ. ನಿಜವಾಗಿ ಸ್ವರ್ಣ ಶ್ರೀಮಂತಿಕೆಯ ಅದಕ್ಕಿಂತ ಶ್ರೇಷ್ಠವಾದ್ದಿಲ್ವ? ಅವನ ಒಂದು ಮಾನದಿಂದ ಸೌಂದರ್ಯಕ್ಕೆ ಕಮಲವನ್ನು, ಚಂದ್ರನನ್ನು, ಶ್ರೀಮಂತಿಕೆಗೆ ಸ್ವರ್ಣವನ್ನು ಇತ್ಯಾದಿಯನ್ನು ಹೇಳುವುದು. ನನ್ನ ಹತ್ರ ಅದಕ್ಕಿಂತ ಹೆಚ್ಚು ಹೇಳಿದ್ದಾರೆ. ಅವರಲ್ಲಿ ಹೋದ್ರೆ ವಜ್ರವೇ ಸಿಗ್ತದೆ ಅಂತ. ಸ್ವರ್ಣ ಮಾತ್ರ ಅಲ್ಲ, ಅದು ಅದಕ್ಕಿಂತ ದೊಡ್ಡ ಶ್ರೀಮಂತ ಅಂತ ಹೇಳಲಿಕ್ಕೆ. ಅಂದ್ರೆ ಸ್ಥಿರವಾದದ್ದು ಸಿಗುತ್ತದೆ ಅಂತ, ಗಟ್ಟಿ ಸಿಗ್ತದೆ. ಆದ್ರಿಂದ ನನಗೆ ನೀನು ಇದಾಗಬೇಕು. ನಾನು ಅದಕ್ಕೆ ಬಂದದ್ದು. ಅಲ್ಲ, ಯಾವುದು ಅಂತ ಹೇಳಲಿಲ್ಲ ನಾನು, ಇದು ಕೇಳಲಿಕ್ಕೆ ಬಂದದ್ದು. ಕೇಳುವುದಕ್ಕೆ? ಕೇಳಲಿಕ್ಕೆ. ಏನು ಕೇಳಲಿಕ್ಕೆ? ಒಂದು ಹೌದು, ಅಂದ್ರೆ ನಾನೇ ವರ. ನನ್ನಷ್ಟು ವರ ಯಾರು? ಶ್ರೇಷ್ಠತೆ ಯಾರಿಗೆ? ಏನೂ ಬೇಡ ಪ್ರಪಂಚದಲ್ಲಿ ಹಿಂದೆ ಇದ್ದವನಿಗಲ್ವಾ? ನೀನೇನೋ ಬೇಕು ಹೇಳ್ತೀಯಲ್ಲ. ಹೌದು, ಅದರಿಂದ ನನ್ನ ವರತ್ವ ನಾಶವಾಯಿತು. ಇಲ್ಲದ್ರೆ ಬಡವನಷ್ಟು ಶ್ರೇಷ್ಠ ಯಾರು? ಅದು ಆದ್ದರಿಂದ ವರತ್ವ ನಾಶ ಆಗಿ ಈಗ ನೀನು ನನ್ನ ಹತ್ರ ಒಂದು ವರ ಕೇಳಬೇಕು. ಹೌದು, ಆ ಉದ್ದೇಶವೆಂಬ ಉದ್ದೇಶವೆಂಬ ಕಾರಣ, ಸಂಕಲ್ಪವೆಂಬ, ಯೋಚನೆ ಎಂಬ, ಆಲೋಚನೆ ಎಂಬ, ಮನಸ್ಸಿನ ಒಳಗೆಂಬ ಪರ್ಯಾಯ ಶಬ್ದ ಆಯ್ತಾ? ಆಗಲಿ ಬಿಡು. ಒಂದು ಇದು ಮಾಡಿಕೊಂಡು ಬಂದಿದ್ದೇನೆ. ಯಾವುದು? ಸಂಕಲ್ಪ ಸಿಗ್ತದೆ ಅಂತ, ಸಿಕ್ಕಬೇಕು ಅಂತಲೂ ಬಂದಿದ್ದೇನೆ. ಯಾಚಿಸುವುದಕ್ಕೆ ಬಂದವ. ಯಾಚಿಸುವುದಕ್ಕೆ ಬಂದವ.
ನನ್ನಲ್ಲಿ ಹೌದು. ಏನು ಯಾಚಿಸಲಿಕ್ಕೆ, ಏನು ಯೋಚಿಸಬೇಕಾಗಿ ಬಂತಲ್ಲ ಇದು. ಪರಿಕಿಸುವೇನುದ ಮುನಿ ಓಹೋ, ದೃಷ್ಟಿಯೊಳರಿದ ದಿವ್ಯ ದೃಷ್ಟಿಯೊಳ ಅರಿತ ನಿವನು ಹರಿಯಲ್ಲ ಶ್ರೀ ಹರಿ ಕಪಟ ನಾಟಕ ರಂಗ ತಿಳಿದೆ ಮುಕುಂದ ತಿಳಿದೆ ಮುಕುಂದ ಹರಿ ವಿಪರೀತವಾಗಿ ವಂಚನೆ ಗೋವಿಂದ ವಿಪರೀತವಾಗಿ ವಂಚನೆ ಗೋವಿಂದ ಗೋವಿಂದ ಗುಪ್ಪಿತರಿ ಬಂದೆ ಲೋಕದ ತಂದೆ ನಿನಗೆ ವಿಪರೀತವಾಯ್ತು ವಂಚನೆಯು ಗೋವಿಂದ ಗುಪ್ಪಿತರಿ ಬಂದೆ ಲೋಕದ ತಂದೆ ನಿನಗೆ ಲೋಕದ ತಂದೆ ನಿನಗೆ ವಿಪರೀತವಾಗಿ ವಂಚನೆಯು ಗೋವಿಂದ ಗುಪ್ಪಿತರಿ ಬಂದ ಲೋಕದ ತಂದೆ ನಿನಗೆ ಚಪಲವೇ ನಿದೆ ಬೇಡು ಬೇಡು ಗೋವಿಂದ ಎನ್ನೋಳು ಗುಪ್ಪಿತದಿ ಬಂದೆ ಲೋಕದ ತಂದೆ ನಿನಗೆ ಚಪಲವೇ ನಿದೆ ಬೇಡು ಬೇಡು ನನ್ನೊಳಗೆ ಗೋವಿಂದ ತಂದೆ ಕಪಟ ನಾಟಕ ರಂಗ ತಿಳಿದೆ ಮುಕುಂದ ನಿನ್ನ ತಿಳಿದೆ ಗೋವಿಂದ ಸಾವಿರದ ಹೆಸರನ್ನು ಹೊಂದಿದ ಧರೆಸಿರಿಯರನ್ನು ಸತಿಯರನ್ನಾಗಿರಿಸಿಕೊಂಡವು. ನನ್ನ ಹೆಸರು ಯಾರಾದ್ರೂ ತೆಕ್ಕೊಳ್ತೀರೋ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ, ನಂದು ತೆಕ್ಕೊಳ್ಳುದಿಲ್ಲ. ಯಾಕೆ ಬಡತನ ಯಾರಿಗೂ ಬೇಡ. ನನಗೆ ಒಂದು ರೀತಿಯಲ್ಲಿ ನಾನೇ ವಿಶ್ವ. ಯಾಕೆ ವಿಶ್ವವೇ ನನ್ನದು, ಹೊಣೆ ಇಲ್ಲ, ಸರಿ ಮಾಡಬೇಕಾದ್ದಿಲ್ಲ, ನೋಡಿಕೊಳ್ಬೇಕಾದ್ದಿಲ್ಲ. ಅಯ್ಯ, ನೀನು ಹೇಳಬೇಕಾದದಿಲ್ಲ. ಹಾ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇದ್ದವಲ್ಲ ದದೀಚಿ. ನನ್ನ ಮುಂಭಾಗದಲ್ಲಿ ವೃದ್ಧ ಭೂಸುರ ವೇಷದಿಂದ ಕಾಣಿಸಿಕೊಳ್ಬೇಕಾದಂತಹ ಒಂದು ಅವಶ್ಯಕತೆಯನ್ನು ಮನಗಂಡೆ ಅಲ್ವಾ? ಗೊತ್ತಾಗಿದೆ ಹೇಗೆ ಇವನಿಗೆ?
ಅಲ್ಲ, ನಾನು ಮಾತಾಡಿದಾಗೆ ಮಾತಾಡುದ, ಏನು ಗೊತ್ತಾಯ್ತು? ಅದು ಬರ್ಲಿಕ್ಕಿಲ್ಲ ಅವನಿಗೆ, ಆ ಥರದ ಸ್ವಭಾವ ಇಲ್ಲ. ಕಪಟ ನಾಟಕ ರಂಗ. ಆ ಸತ್ಯಾಸ್ಪದನಾಗಿ ಪ್ರಪಂಚದಲ್ಲಿ ನಿನ್ನ ಅಸ್ತಿತ್ವವನ್ನು ನೀ ಕಾಣಿಸಿಕೊಟ್ಟ. ಲೋಕಲೀಲಾ ವಿನೋದಿಯಾಗಿ ಸದಾಕಾಲ ಕರ್ತವ್ಯದಲ್ಲಿ ನೀ ನಿಮಗ್ನನು. ಅಂಥವನು ಇಂದಿನ ದಿನ ವೃದ್ಧಭೂಸರ ವೇಷದಿಂದ ನನ್ನಾಶ್ರಮದ ಸನ್ಮುಖದಲ್ಲಿ ಕಾಣಿಸಿಕೊಂಡಿದ್ದಿ. ಯಾಚಿಸುವುದಕ್ಕೆ ಬಂದಿದ್ದೇನೆ ಅಂತ ಆಡುತ್ತೆ. ಆಶ್ರಮಕ್ಕೆ ಬರಲಿಕ್ಕೆ ಶ್ರಮ ಪಟ್ಟಿದ್ದೇನೆ ಎಷ್ಟು. ಅಬ್ಬಬ್ಬಬ್ಬಬ್ಬ, ಲೋಕಪಾಲಕನಾದ ಲೋಕಕ್ಕೆ ದಾತಾರನಾದ ನಿನಗೆ ನನ್ನಲ್ಲಿ ಬೇಡಬೇಕಾದಂತಹ ಬಡತನ ಎಂಥದ್ದಯ್ಯ ಬಂದದ್ದು? ಇದು ನೀನು ಹೊಗಳುವುದಾ? ಅಲ್ಲ ಅಲ್ಲ, ನನ್ನ ಬಡತನವನ್ನು ತೋರಿಸಲಿಕ್ಕೆ ಬಡ ಬ್ರಾಹ್ಮಣನ ವೇಷ ಮಾಡಿ ನನ್ನ ಮುಂಭಾಗದಲ್ಲಿ ಇನ್ನೊಬ್ಬರನ್ನು ದರಿದ್ರನಾಗಿ ತೋರಿಸಲಿಕ್ಕೆ ಕನ್ನಡಿ ತೋರಿಸಿದಾಗೆ ಕಂಡದ್ದು ನಮ್ಮ ಪ್ರತಿಬಿಂಬವೇ. ಅದರಲ್ಲಿ ರೂಪ ವಿಕಾರವನ್ನು ಆಕಾರವನ್ನು ನಾವು ಗುರುತಿಸಿ ಅದಕ್ಕೇನೋ ಒಂದು ನಿರ್ಣಯವನ್ನು ಬರ್ತೇವೆ. ಹೌದು, ರೂಪ ವಿಕಾರ ದರ್ಶನಾರ್ಥಂ ಅಲ್ವಾ? ನಮಗೂ ಈಗ ತೋರಿಸಿದ ಅದೇ ಕಾರಣಕ್ಕೆ ಇರಬೇಕು ಅಂತ ಅನ್ನಿಸ್ತದೆ. ಏನಯ್ಯ ನನ್ನ ಬದುಕಿನಲ್ಲಿ ಬಡತನವನ್ನು ಕಂಡುಕೊಂಡು ಇನ್ನೊಬ್ಬರ ಮುಂಭಾಗದಲ್ಲಿ ಯಾಚಿಸಬೇಕಾದ, ನಡುಬಗ್ಗಿಸಿ ನಿಲ್ಲಬೇಕಾದ ಒಂದು ದೀನತೆಯನ್ನು ಈ ದೀಚಿಯ ಜೀವನದಲ್ಲಿ ನೀನೇನನ್ನು ಗುರುತಿಸಿ ಈಗ ನನ್ನ ಮುಂಭಾಗದಲ್ಲಿ ಕಾಣಿಸಿದಿ? ಅಲ್ಲ, ದದೀಚಿ ಇರುತ್ತ ಪ್ರಪಂಚ ರಕ್ಷಣೆಯನ್ನು ಮಾಡುವಂತಹ ನಿನಗೆ ಇಂತಹ ಒಂದು ದೈನ್ಯತೆ ಬರಬೇಕು ಅಂತಾದ್ರೆ ಏನಿದರ ಅರ್ಥ? ಯಾಕೆಂದ್ರೆ ಈ ಲೋಕದ ಮಧ್ಯದಲ್ಲಿ ಬದುಕಿದ್ರು, ಆತ್ಮೋದ್ಧಾರದ ಕಾರ್ಯದಲ್ಲಿ ಸದಾ ನಿರತರಾದರೂ ನಮ್ಮ ಪ್ರಧಾನವಾದಂತಹ ಆಶಯ ಲೋಕಹಿತವೇ. ಹೌದು, ನೀನು ಲೋಕಹಿತವನ್ನು ಸಾಧಿಸುವ, ಲೋಕಹಿತವನ್ನು ಸಾಧಿಸುವ ನೀನು ನನ್ನ ಮುಂಭಾಗದಲ್ಲಿ ಯಾಚಕ ಸ್ಥಿತಿಯಿಂದ ಕಾಣಿಸುವ ಬ್ರಾಹ್ಮಣನಂತೆ ಶಾಸ್ತ್ರವನ್ನು, ರಾಜರನ್ನು, ಋಷಿಮುನಿಗಳನ್ನು ಎಲ್ಲ ಸ್ಥಾಪಿಸಿದ್ದೆ ಯಾಕೆ? ನಾನೇ ಎಲ್ಲ ಕಡ್ಲಿಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಮನೆಗಳಲ್ಲಿ ತಾಯಿ, ಆಶ್ರಮದಲ್ಲಿ ಗುರು, ಲೋಕಕ್ಕೆ ಶಾಸ್ತ್ರ, ಋಷಿಮುನಿಗಳು, ರಾಜ, ಸಾಕಾಗದಿದ್ರೆ ಎಡೆಯಲ್ಲಿ ನಾನು ಬರುದು ಅಲ್ವಾ? ಹಾಗಿದ್ರೆ ಏನೋ ಒಂದು ವಿಪ್ಲವಕಾರಿಯಾದದ್ದು ನಡೆದಿದೆ, ವಿಪರೀತವಾದದ್ದು ಘಟಿಸಿದೆ, ಅಥವಾ ವಿರೂಪವಾದದ್ದು ಒದಗಿದೆ. ಈ ಒಂದು ಕಾರಣವನ್ನು ಗುರುತಿಸಿಕೊಳ್ಳಲೇಬೇಕಾಗುತ್ತೆ. ಏನಯ್ಯ ಈ ಅವಸ್ಥೆ ಬಂತು? ಯಾಕೆ ನೀನು ಹೀಗೆ ಬಂದೆ ಲೋಕದ ತಂದೆಯಾದವ? ನನಗೆ ಅರ್ಥ ಆಗ್ಲಿಲ್ಲ. ವೇಷವ? ಅದು ವೇಷ ಅಂತ ಇಲ್ಲ, ಅದು ವಂಚನೆ ಅಂತಲೂ ಇಲ್ಲ. ಮತ್ತೆ ಎರಡೂ ಅಲ್ಲ, ನಾನೇ ಬಂದ ಹಾಗೆ ಬಂದಿದ್ದೆ. ಅಂದ್ರೆ ನಿನಗೆ ಗೊತ್ತುಂಟಲ್ಲ, ಜ್ಞಾನವಾರಿಧಿಗೆ ಮಾಯೆ ವಂಚನೆ ಇಲ್ಲ, ಮಾಯೆ ವಂಚನೆ ಇಲ್ಲ. ಮತ್ತೆ ಈ ಸ್ವರೂಪಕ್ಕೆ ಏನರ್ಥ? ಎಂದು ನಾನು ಬಂದೆನು, ಮೋಸವೇನಿಲ್ಲ, ನನ್ನೊಳು ಮೋಸವೇನಿಲ್ಲ, ಸೂಕ್ಷ್ಮ ವಿಚಾರವಿದೆ, ನಿನ್ನೊಳು ಸೂಕ್ಷ್ಮ ವಿಚಾರವಿದೆ. ನಾನೇ ಯಜ್ಞೇಶ್ವರ, ಯಜ್ಞೇಶ್ವರ, ನನ್ನ ಭಕ್ತರು ನೀವು, ನನ್ನ ಭಕ್ತರು ನೀವು. ಧ್ಯಾನಿಸಿ ತದ್ವಿಷ್ಣು ಪರಮ ಪದಂ ಎಂದು ಸಾನುರಾಗದಿ ಪೇಳ್ವಿರಾನೇ ಸರ್ವೋತ್ತಮ ಮಮ ವಾಂಛೆ ನಡೆಸಬೇಕು, ವಾಂಛೆ ನಡೆಸಬೇಕು. ಜ್ಞಾನ ಪಾರಿಧಿ ಕೇಳು, ಮಾಯೆ ವಂಚನೆ ಇಲ್ಲ, ದಾನ ಪಡೆಯ ವಿಪ್ರ ರೂಪವೇ ಲೇದು. ಆ
ಪರಮಜ್ಞಾನಿಯಾದ ದಧೀಚಿ, ನಿಜವಾಗಿ ಇದಕ್ಕೆ ಇಷ್ಟು ಚಂದ ಇದ್ದ ಮೇಲೆ ವಿವರಣೆ ಬೇಡ. ಆದ್ರೆ ಪರಮಜ್ಞಾನಿ ಎಂಬುದಲ್ಲೇ ಬರಲಿಲ್ವ, ಎಲ್ಲ ಗೊತ್ತುಂಟು ನಿನಗೆ. ಆದರೆ ಕೆಲವು ಸಲ ಇವರು ಮಾತಾಡುವಾಗ, ಕೆಲವರು ಸಂಭಾಷಣೆ ಮಾಡುವಾಗ ನಮಗೆ ಗೊಂದಲ ಉಂಟಾಗ್ತದೆ. ಸ್ವಲ್ಪ ಹೇಳ್ತಾರೆ, ಮತ್ತೆ ನಿಮ್ಗೆ ಗೊತ್ತುಂಟಲ್ಲ, ಅವರಿಗದು ಸಣ್ಣ ವಿಷಯ. ಆದರೆ ಲೌಕಿಕ ದೃಷ್ಟಿಯಿಂದ ವಿಶದೀಕರಣಕ್ಕೆ ಬೇಕಾಗ್ತದೆ. ಶ್ರುತಿ, ಸ್ಮೃತಿ, ಪುರಾಣ, ವ್ಯವಹಾರ, ಲೋಕ, ಇನ್ನು ದಂಡನೀತಿ, ಅರ್ಥನೀತಿಯ ಮೊದಲಾದ ಲೌಕಿಕ ಶಾಸ್ತ್ರಗಳು, ಇದರಲ್ಲಿ ನಿಮಗೆ ಯಾವುದು ಗೊತ್ತಿಲ್ಲ? ಯಾವುದೂ ಗೊತ್ತಿಲ್ಲ. ಯಾಕೆ? ನೀವು ರಾಜನಾಗ್ಲಿಕ್ಕೆ ಹೊರಟಿದ್ದೀರಾ, ಗೊತ್ತಿದ್ದು ಪ್ರಯೋಜನವ? ದಂಡನೀತಿ, ನೀವು ದಂಡಿಸ್ಲಿಕ್ಕೆ ಹೊರಟಿದ್ದೀರಾ? ಶ್ರುತಿ ಸ್ಮೃತಿಯ ಮೂಲಕವಾದರೂ ಸ್ವಾರ್ಥವ? ಯಾವುದು ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ಎರಡು ಅರ್ಥ ಇದ್ದ ಹಾಗೆ ನನ್ನ ಬಗ್ಗೆ ಒಂದು ಶಬ್ದ ಉಂಟು. ನನ್ನಲ್ಲಿ ಪ್ರತ್ಯೇಕ ಮಾಯೆ ಅಂತ ಇಲ್ಲ. ಅಂದ್ರೆ ಮಾಯೆ ನೀನು, ವಂಚನೆ ಅಂತ ನಾನು. ನಿನ್ನದೇ ಮಾಯೆ. ಬುದ್ಧಿವಂತನಾದವನು ಒಬ್ಬ ಹೇಳಿದಾನಂತೆ, ನಾನು ಒಬ್ಬನಿಗೆ ಮೋಸ ಮಾಡಲಿಲ್ಲ ಇಷ್ಟವರೆಗೆ. ಒಬ್ಬನಿಗೂ ಅಂತ ಹೇಳಲಿಲ್ಲ. ಅಲ್ಲ, ಎರಡರ್ಥ. ಒಂದು, ಒಬ್ಬನಿಗೆ ಮೋಸ ಮಾಡಿದ್ದಲ್ಲ, ನಾನು ಹಲವರಿಗೆ ಮಾಡಿದ್ದೇನೆ. ಹೌದು. ನಾನು ಒಬ್ಬರ ಸಾಲ ಇಷ್ಟವರೆಗೆ ತೆಗೆದು ಕೊಡದೆ ಇದ್ದದ್ದುಂಟ? ಅಂದ್ರೆ ಹಲವರಿಗೆ ಮೋಸ ಮಾಡಿದ್ದೇನೆ ಅಂತ ಒಂದು ಅರ್ಥ. ಊರಿಡೀ ಸಾಲ ಮಾಡಿದವರು ಹೇಳುದಾಗಿ ಒಬ್ಬನಿಗೆ ನಾನು ಮೋಸ ಮಾಡಿದ್ದೇನೋ, ನಾನು ಒಂದು ಅನಾಚಾರ ಮಾಡಿದ್ದೇನೋ ಅಂತ ಹೇಳಿದ ಹಾಗೆ ಒಂದರ್ಥ. ಇನ್ನೊಂದು, ನನಗೆ ಮಹಾವಂಚಕ ಅಂತ ಉಂಟು. ಹೌದಾ? ಯಾವ ಅರ್ಥದಲ್ಲಿ ಅದು? ಹೌದೌದು, ಮಹಾ ಅವಂಚಕ. ಅದು ಹೌದು. ಜೀವರಿಗೆ ಅರಿವಿಲ್ಲದ ಹಾಗೆ ವ್ಯವಹಾರವನ್ನು ನೀನು ಇರತನು. ಮಹಾವಂಚಕ. ಮಾಯೆ, ವಂಚನೆ, ಮೋಸ ಎನ್ನುವುದು ನನ್ನಲ್ಲಿ ಪ್ರತ್ಯೇಕ ಅಂತ ಇಲ್ಲ. ನೀನೇ ಮಾಡುವುದು. ಮಾಯಿನ ಪರಮಪುರುಷ. ನನಗೆ ಅದು ಸ್ವಭಾವ ಅಲ್ಲ, ಅಂಗ ಅಲ್ಲ. ಮಾಯೆ ನನ್ನಿಂದ ಬೇರೆಯೋ? ನೀ ಮಾಯೆಯೊಳಗ ನಿನ್ನಳು ಮಾಯೆಯೋ? ಬೇರೆಯೋ. ಒಬ್ಬ ಕೇಳಿದಂತೆ, ಅದ್ವೈತ ಭಾವ ಹೇಗೆ? ಶ್ರೀಮನ್ನಾರಾಯಣ ಮತ್ತು ಮಾಯೆ ಎರಡಾಗಲಿಲ್ವಾ? ಇಲ್ಲ. ದುರ್ಘಟತ್ವಂತು ಮಾಯಾಯ ಭೂಷಣಂ ನತು ದೂಷಣಂ. ಮಾಯೆ ಅನಿರ್ವಾಚ್ಯ, ಅದು ಬೇರೆ ಹೌದೋ ಅಲ್ವೋ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ದೌರ್ಬಲ್ಯ ಆಗಲಿಲ್ವ ಶಾಸ್ತ್ರಕ್ಕೆ? ಇಲ್ಲ. ಅನಿರ್ವಚನೀಯತ್ವವೇ ಮಾಯೆಯ ರಹಸ್ಯ. ಹೆಚ್ಚೇನು ಜಗತ್ತಿನಲ್ಲಿ ಯಾವ ವಿಷಯವನ್ನು ಶಬ್ದಗಳಲ್ಲಿ ವರ್ಣಿಸಲಿಕ್ಕಾಗ್ತದೆ? ಒಂದು ಮಗುವಿನ ನಗೆಯನ್ನು ನೋಡುವ ಶಬ್ದದಲ್ಲಿ ಹೇಳಿ, ಒಂದು ಹೂವಿನ ಅಂದವನ್ನು ಕಡೆಗೆ ವರ್ಣಿಸಲಿಕ್ಕಾಗದೆ ಒಂದು ಒಳ್ಳೆ ಊಟ ಇದ್ದರೆ ಭಯಂಕರ ಊಟ. ಭಯಂಕರ. ಇಲ್ಲದ್ರೆ ಕಡೆಗೆ ಛೆ, ಎಂತ ಊಟ ಛೇ, ಅದು ಒಂದು ಉದ್ಗಾರದಲ್ಲಿ ಮುಗಿಯಿತು. ವರ್ಣಿಸಲಿಕ್ಕೆ ಆಗದೆ. ಅದು ಹುಟ್ಟುಹಬ್ಬದ್ದಾಗಲಿ ಅಶೀತಿದ್ದಾಗಲಿ ಹಾಗೆ ಅಲ್ವಾ? ಆದ್ರಿಂದ ಅನಿರ್ವಾಚ್ಯವೆಂಬುದು ಗುಣ, ದೋಷ ಅಲ್ಲ. ನನ್ನಲ್ಲಿ ಮಾಯೆ ವಂಚನೆ ಅಂತ ಇಲ್ಲ, ನನಗದು ಸ್ವಭಾವ. ಹಾಗಾದ್ರೆ ಹೀಗೆ ಯಾಕೆ ಬಂದೆ? ನನಗೆ ವೇಷ ಅಂತಿಲ್ಲ, ಆವೇಶ ಮಾತ್ರ ಇರು. ರೂಪಗಳಿರುವುದು ನನಗೆ. ನಾನು ವಿಪ್ರ ರೂಪದಿಂದ ಬಂದಿದ್ದೇನೆ. ಯಾಕೆ? ನಾನು ವಿಪ್ರನೇ, ವೇದ ಪುರುಷನಾಗಿದ್ದೇನೆ, ಆದಿವಿಪ್ರನಾಗಿದ್ದೇನೆ. ಹಾಗಾದ್ರೆ ನಾನು ಅದೇ ಆಗಿ ಬರಬಹುದಲ್ಲ? ಆವೇಶ ಬರುವುದು ಒಂದೊಂದು ಸಲ. ಮೂಲ ರೂಪದಿಂದ ಬರಬಾರ್ದ ಕೇಳಿ? ಅಲ್ಲ. ವರವ ಬೇಡುವಡೆ ಬ್ರಾಹ್ಮಣ್ಯ ಬೇಕು. ಯಾಚನೆಗೆ ಇದು ಆಗಬೇಕು. ಯಾಚನೆಗೆ ಸರಿಯಾದಂತ ಸೈದ್ಧಾಂತಿಕವಾಗಿ ಒಪ್ಪಿದ ವರ. ಆದ್ರಿಂದ ನೀನು ವರವನ್ನು ಕೊಡು, ಅಥವಾ ಕೊಡಬೇಕಾಗುತ್ತದೆ, ಅಥವಾ ಕೊಡಲೇಬೇಕು, ಅಥವಾ ಕೊಡದೆ ಎಲ್ಲಿ ಹೋಗ್ತಿ ಅಂದ್ರೆ ಹಾಗಲ್ಲ. ಯಾಕೆ? ನನಗೆ ಯಜ್ಞೇಶ್ವರ ಅಂತಲೂ ಹೆಸರುಂಟು. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ನೀವು ಯಾವುದನ್ನು ಅರ್ಪಿಸಿದ್ರು, ವಾಂಗ್ಮಯವೋ ಯಜ್ಞವೇ, ಭೂತಯಜ್ಞ, ದೇವಯಜ್ಞ, ದ್ರವ್ಯಯಜ್ಞ, ತಪಸ್ಸೆಂಥದ್ದು ಯಜ್ಞವೇ. ನನ್ನ ಪರವಾಗಿಯೇ ಬೇಕು ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ರು ನೀವು ಮಾಡಬೇಕಾಗ್ತದೆ. ಆದ್ದರಿಂದ ಇದನ್ನು ತಪೋರೂಪವಾಗಿ ಯಜ್ಞರೂಪವಾಗಿ ನನಗೆ ಅರ್ಪಿಸಿದ್ದೇನೆ ಅಂತ ಮಾಡಬೇಕಾಗ್ತದೆ. ಮಾಡದಿದ್ರೆ ಅಲ್ಲ, ಮಾಡಿದ್ರೆ ನನಗೇನು ತೊಂದರೆ ಇಲ್ಲ, ನಿನಗೆ ದೋಷ ಬರ್ತದೆ. ಹಾಗಾಗಿ ನಾನು ಅಂದ್ರೆ ಒಂದು ಮರ್ಯಾದೆಯಲ್ಲಿ ಕೇಳುದು, ನೀನು ವರ ಕೊಡುವವನಾಗು, ನಾನು ತೆಕ್ಕೊಳ್ಳುವವನಾಗ್ತೇನೆ. ಇಲ್ಲದ್ರೆ ನಾನು ತೆಕ್ಕೊಂಡೇನು? ಬಲಾತ್ಕಾರ. ಮನದ ಬಯಕೆಯ ಪರಿಯನಿಸುವುದಾದರೆ ಅರಿವಿನಳು ನಿರ್ಣಯಿಸಿ ಬೇಳುವೆ
ಎನಲು ಮುನಿ ಬಾಲ ಎನಲು ಮುನಿ ಬಾಲ ಯಾಚಿಸುವುದಕ್ಕಾಗಿ ಬಂದವ. ಹೌದು ಆದ್ದರಿಂದ ಅದಕ್ಕೊಪ್ಪುವಂತಹ ಸ್ವರೂಪದಲ್ಲಿ ಕಾಣಿಸಿಕೊಳ್ಳಬೇಕಾಗಿ ಬಂತು. ಹೌದು. ಆಗಲಿ, ಲೋಕರಕ್ಷಕನಾದಂತಹ ನಿನಗೆ ನನ್ನ ಸಮ್ಮುಖದಲ್ಲಿ ಯಾಚಿಸಬೇಕಾದಂತಹ ಸ್ಥಿತಿ ಬಂದಿದೆ ಅಂತಾದರೆ ಹಾ ಒಂದು ವಿಧದಿಂದ ನನಗದು ಹೆಮ್ಮೆ, ಹಾ. ಇನ್ನೊಂದು ಅರ್ಥದಲ್ಲಿ ಇನ್ನೊಂದರ್ಥದಲ್ಲಿ ನನಗದು ನಾಚಿಕೆ. ಯಾಕೆ? ಯಾಕೆಂದ್ರೆ ಲೋಕಹಿತವನ್ನು ಸದಾ ಅನುಲಕ್ಷಿಸಿ ಬದುಕು ಸಾಗಿಸುವವನು ದದ್ದೀಚಿ ಹೌದು, ನನಗೂ ದೌರ್ಬಲ್ಯ ಉಂಟಾಗ್ತದೆ ಅಂತ. ಅಲ್ವಾ? ಆದ್ದರಿಂದ ನಿನ್ನಲ್ಲಿ ಸರ್ವೇಶ್ವರತ್ವವನ್ನು, ಹಾ ಸರ್ವೋತ್ತಮತ್ವವನ್ನು ಗುರುತಿಸಿ ನಿತ್ಯ ಆರಾಧಿಸುವಂತಹ ನಮಗೆ ನಿನಗೊಂದು ದೈನ್ಯತೆ ಬಂತು ಅನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ತದ್ವಿಷ್ಣು ಪರಮ ಪರಮಪದಂ. ಹೌದು. ಯಜ್ಞೇಶ್ವರ ಸ್ವರೂಪನಾಗಿ ನಾವೆಸಗುವಂತಹ ಜೀವನ ಧರ್ಮಗಳೆಲ್ಲ ಯಜ್ಞ ಸದೃಶವಾದದ್ದು ಅನ್ನುವಂತಹ ಭಾವದಿಂದ ಅನನ್ಯಾರಾಧಕನು ನೀನು ಅನ್ನುವಂತಹ ನಿಲುಮೆಯಿಂದ ವ್ಯವಹರಿಸುವ ನಮ್ಮ ಸಮ್ಮುಖದಲ್ಲಿ ನೀನೊಬ್ಬ ದೇಸಿಗನಾಗಿ ಕೈ ಮುಂದೆ ಚಾಚಿ ಯಾಚಕನಂತೆ ಬಂದು ನಿಂತೆ ಅಂತಾದ್ರೆ ಮತ್ತೆ ನಮ್ಮ ನಂಬುಗೆ ಸುಳ್ಳದಾಗ ವಿಶ್ವಾಸಕ್ಕೆ ಧಕ್ಕೆ ಬರ್ತದೆ. ಬರ್ತದೆ. ನೀನು ಪರ್ಯಾಯವಾಗಿ ಹೇಳುವುದು ನನ್ನ ಸರ್ವೇಶ್ವರತ್ವ ನಾಶ ಆಗ್ತದೆ. ನಾಶ ಆಗ್ತದೆ. ಇಲ್ಲ, ಅದಕ್ಕೊಂದು ಸಮಾಧಾನ ಉಂಟು. ನೀವು ಮಾಡುವುದು ಯಜ್ಞ ಹೌದು ಅಂತ ನೀನು ಒಪ್ಪುತ್ತೀಯ. ಹೌದು. ಶ್ವಾಸೋಚ್ಛ್ವಾಸ ಪೂರ್ವಕವಾದ ನಿತ್ಯ ವ್ಯವಹಾರ ಕೂಡ ಅದು ಯಜ್ಞವೇ. ಅದು ಹೌದಾದರೆ ದೋಷ ಬರುವುದಿಲ್ಲ. ಯಾಕಿಲ್ಲ? ಯಾಕೆ? ನೀನು ಕೊಡುದೆಂತದು? ನೀನು ಕೊಡ್ಲಿಕ್ಕೆ ಯಾರು? ನನ್ನದನ್ನೇ ಕೆರೆ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ ಕೊಡುವುದಲ್ವ? ನಾ ಕೇಳುವುದುಂಟಲ್ಲ, ಅದೊಂದು ದೊಡ್ಡ ಮರ್ಯಾದೆ ಕೊಡುದು ನಿಮ್ಗೆ. ಇಲ್ಲದ್ರೆ ನಾನು ತೆಕ್ಕೊಂಡೇನೆ. ಮತ್ತೆ ಯಜ್ಞ ಶಬ್ದದಲ್ಲಿ ಒಂದು ಸಮಾಧಾನ ಉಂಟು. ಯಜ್ಞೇನ ಯಜ್ಞಮಯ ಜಂತ ದೇವ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ. ಧರ್ಮ ಪ್ರಥಮವಾದ್ದು ಯಜ್ಞ ಅಂತ ಒಪ್ಪಿದ್ರೆ ಅಲ್ಲ, ನೀವು ಒಪ್ಪುದಿಲ್ಲ ಅಂತಲ್ಲ. ಯಜ್ಞೇನ ಯಜ್ಞಮಯ ಜಂತ ದೇವ, ಅದಕ್ಕಿಂತ ಮೊದಲು ಯಜ್ಞ ಯಾವುದು? ಈಗ ಯಜ್ಞದಿಂದ ಯಜ್ಞ ಮಾಡಿದ್ರು, ಯಜ್ಞ ಮಾಡಿದ್ರು. ತಾನೇ ಧರ್ಮಾಣಿ ಅದು ಮೊದಲ ಧರ್ಮ ಅಂತ ಆದ್ರೆ ಇದು ಯಾವ ಯಜ್ಞ? ಬೀಜ ವೃಕ್ಷ ನ್ಯಾಯಕ್ಕೆ ಹೋಗ್ತದೆ. ಅದಕ್ಕೊಂದು ಸಮಾಧಾನ ಉಂಟು. ಬೀಜ ಮೊದಲು ವೃಕ್ಷ ಮೊದಲು. ಬೀಜ ಮೊದಲು ಅಂತ ಒಬ್ಬ ಹೇಳಿದ, ಅದಕ್ಕೆ ಅವ ಕೇಳಿದ ಅಡ್ಡ ಪ್ರಶ್ನೆ, ಆ ಬೀಜ ಹುಟ್ಲಿಕ್ಕೆ ವೃಕ್ಷ ಬೇಡುವ? ಆ ವೃಕ್ಷ ಹೊಕ್ಕಲಿಕ್ಕೆ ಬೀಜ ಇಲ್ಲ. ಅದಕ್ಕೊಂದು ಸಮಾಧಾನ ಉಂಟು ನ್ಯಾಯಶಾಸ್ತ್ರ. ಬೀಜ ಎಂಬುದಕ್ಕೆ ಮೂಲ ಅಂತ ಅರ್ಥ. ಬೀಜವೇ ಮೊದಲು, ಅದಕ್ಕೆ ಪುನಃ ವೃಕ್ಷ ಎಲ್ಲಿಂದ ಕೇಳಲಿಕ್ಕಿಲ್ಲ. ಮೂಲಕ್ಕೆ ಮೂಲ ಎಲ್ಲಿ ಕೇಳಲಿಕ್ಕಿಲ್ಲ. ಸಣ್ಣ ವಿದ್ಯಾರ್ಥಿಗಳಿಗೆ ಆದ್ರೆ ಹಾಗೆ ಹೇಳು. ನೀವು ಪ್ರಶ್ನೆ ಕೇಳ್ಬೇಕು. 2 2 4 ಯಾಕೆ ಯಾಕೆ ಅಂತ ಕೇಳಲಿ ಅಲ್ಲ, ನಿನಗೆ ಮುಂದೆ ಗೊತ್ತಾಗ್ತದೆ ಅಂತ ಹೇಳಿಕೊಟ್ಟು. ಗಣಿತ ಶಾಸ್ತ್ರದಲ್ಲಿ ಮೇಲೆ ಮೇಲೆ ಹೋಗುವಾಗ ಗೊತ್ತಾಗ್ತದೆ. ಇನ್ನೊಂದು ಉಪಾಯ ಉಂಟು. ಮೇಲೆ ಮೇಲೆ ಪ್ರಶ್ನೆ ಕೇಳ್ತಾರೆ ಅಂತಾದ್ರೆ ಬುದ್ಧಿವಂತರಿಗಾದ್ರೆ ಒಂದೇ ಸಲ ಅರ್ಥ ಆಗ್ತದೆ. ಅದಕ್ಕಿಂತ ಒಳ್ಳೇದುಂಟು. ಒಳ್ಳೆ ತಂದೆ ತಾಯಿ ಹುಟ್ಟಿದವರು ಹೀಗೆ ಪ್ರಶ್ನೆ ಕೇಳುವುದಿಲ್ಲ. ಅದು ಅದಕ್ಕಿಂತ ನಂತರದ್ದು. ಬಾಯಿ ಮುಚ್ಚಿಸಲಿ ಕೇಳುವುದಲ್ಲ, ಅವನ ಹಂತಕ್ಕೆ ಎಷ್ಟು ಉಪದೇಶ. ಸರಿ, ಕಡ್ಡಿಗಳನ್ನು ಜೋಡಿಸಿ ಕಾಯಿಗಳನ್ನು ಜೋಡಿಸಿ ಲೆಕ್ಕ ಕಲಿಸ್ತಾರೆ ಯಾರಾದರೂ ವಿದ್ವತ್ತಾದವನಿಗೆ. ಚತುರ್ವೇದಿ ಪಂಡಿತರ ಹತ್ರ ಒಬ್ಬ ಹೋಗಿ ಹೇಳಿದಂತೆ, ಅಸ್ತಿ ಗೋದಾವರಿ ತೀರೆ ಶಾಲ್ಮಲಿ ವೃಕ್ಷ. ಇದಕ್ಕೆ ವ್ಯಾಖ್ಯಾನ ಮಾಡು. ಅಸ್ತಿ ಗೋದಾವರಿ ತೀರ ಶಾಲ್ಮಲಿ ವೃಕ್ಷ ಅಂದ್ರೆ ಏನು ಯಾರಿಗೆ ಗೊತ್ತಾಗ್ತದೆ? ಅವ ಬುದ್ಧಿವಂತಿಕೆ ಮಾಡಿ. ಅದಕ್ಕೆ ಚತುರ್ವೇದ ಕಲಿಬೇಕಾದ ಅವಕಾಶ. ಅಸ್ತಿ ಅಂದ್ರೆ ಏನು, ತೀರ ಅಂದ್ರೆ ಏನು, ವೃಕ್ಷ. ಪ್ರಶ್ನೆ ಕೇಳಿದವನನ್ನೇ ಇವ ಕೇಳಿದ್ದೆ ಯಾಕೆಂತ ಇವನಿಗೆ ಅನ್ನಿಸಿರ್ಬೇಕು. ಮತ್ತೆ ಮರ್ತೋಯ್ತಂತೆ ಇವನಿಗೆ, ನಾನು ಕೇಳಿದ್ದೇನು ಅಂತ. ಹಾಗೆ ಆಗಬಾರ್ದು. ಅಂದ್ರೆ ಅನವಸ್ಥಾ ದೋಷ ಬರಬಾರದು ಅಂತ ಯಜ್ಞ ಸ್ವರೂಪವಾಗಿ ನೀವು ಕೊಡುದೆಂತದ್ದು. ನೀನು ಅಲ್ಲ, ಹಾಗಲ್ಲ, ನೀನೆಂತದ್ದು ಅಲ್ಲ, ನೀನು ಎಂತದ್ದು. ಏನನ್ನು ಕೊಟ್ಟರು ನಾವು ಕೊಟ್ಟದ್ದೇ, ಮತ್ತೆಂತದ್ದು ನಮ್ಮದೇ. ಆದರೆ ಕಲ್ಪೋಕ್ತ ದೇವರಲ್ಲಿ ಯಥಾಸ್ಥಾನ ಉದ್ವಾಸಯಾಮಿ ಆಗಮಾರ್ಥಂತ ದೇವ. ನಾವು ಕರೆಯುವುದು ಕೂತುಗೊಳಿಸುವುದು, ಹಾಗೆ ಒಂದು ಉಂಟಾ? ಪೂಜೆ ಮುಗಿಸಿ ಕಳಿಸುವುದು. ಗಂಧ ಕೊಟ್ಟೆ, ಅಕ್ಷತೆ ಕೊಟ್ಟೆ, ಷೋಡಶೋಪಚಾರ, ಆ ದೇವರಿಗೆ ನೈವೇದ್ಯ ಕೊಡುದು, ಒಂದೊಂದು ಅವಸ್ಥೆಗಳು. ಆವಾಯಿತ ದೇವತಂ ಯಥಾಸ್ಥಾನ ಉದ್ವಾಸಯಾಮಿ. ನೈವೇದ್ಯ ಕೊಟ್ಟದ್ದು ಯಾರು? ಹೌದಪ್ಪ. ನಿನಗೆ ಹಸಿವಾಗಿದೆ ಸ್ವಾಮಿ, ಅದಕ್ಕಿಂತ ಒಳ್ಳೆ ವಿನೋದ ಉಂಟು. ಬ್ರಹ್ಮಾಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಚಂದ್ರಮಾಸ್ತ್ವಂ ಇಂದ್ರಸ್ತ್ವಂ ಲೋಕರಕ್ಷಕ ಮುಕ್ತಿದಾಯಕ ಸರ್ವೇಶ್ವರ ಅಂತ ಹೇಳುವವನನ್ನೇ ಸ್ಥಾಪನೆ ಮಾಡುವಾಗ ನಾವೇನು ಹೇಳುವುದು? ಅದರ ಮೊದಲು ಇವನಿಗೆ ಸ್ವಪ್ನ ಬಿದ್ದಿರ್ತದಂತೆ. ಮಣ್ಣಿನಲ್ಲಿ ಬಿದ್ದ ಮೂರ್ತಿ ಕರೆಯುವುದು, ನಾನಿಲ್ಲಿ ಬಿದ್ದಿದ್ದೇನೆ, ನನ್ನನ್ನು ಉದ್ಧರಿಸಿ ಬ್ರಹ್ಮಕಲಶ ಮಾಡು. ಈ ಸರ್ವೇಶ್ವರನಿಗೆ ಯಾವ ದುರವಸ್ಥೆ ಬಂದದ್ದು? ಹಾಗಲ್ಲ, ಅದು ಇವನಿಂದ ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ಅವನಿಗೆ ಕೊಡುವ ಪ್ರೇರಣಾರ್ಥವಾದ ವರ ಅಂತ ಅರ್ಥ. ಆದ್ರಿಂದ ವರವು ನಾನೇ, ಶಾಪವು ನಾನೇ, ಕೇಳುದು ನಾನೇ, ಕೊಡುದು ನಾನೇ, ನೀನು ನಾನೇ ಅಂದ್ರೆ ಹಾಗಲ್ಲ. ಕೊಡುದು ನಾನು ತೆಕ್ಕೊಳ್ಳೋದು ಅಂತ ಹಾಗೆ ಇಲ್ಲ.
ಅಲ್ಲ ನಾನು ನೀನು ನಾನೇ ಅನ್ನೋಲ್ಲಿಗೆ ಬಂದು ಬಿಟ್ಟು ನಾನು ಕೊಡ್ಲಿಕ್ಕಿಲ್ಲ, ನೀನು ತೆಕ್ಕೊಳ್ಳಿಕ್ಕಿಲ್ಲ, ಅಲ್ಲ, ಕೊಟ್ಟಿದ್ದೇನೆ ಅಂತ ವ್ಯವಹಾರದಲ್ಲಿ ತಿಳ್ಕೊಳ್ಳೋದು ಹೋಗೋದು. ಈಗ ಅದ್ವೈತ ಎಲ್ಲ ನಿಮ್ಮದೇ, ಕೊಂಡೋಗಿ ಅಂತ ಒಬ್ಬರು ಮನೆಗೆ ಬಂದವರು ಹೇಳುದಿಲ್ಲ, ಹಾಗೆ ನಿಮ್ದು ತೆಕ್ಕೊಳ್ಳಿ, ಭಾವ ಅದ್ವೈತ. ಹಾಗಂತೇಳಿ ಮನೆಯವನನ್ನು ಹೊರಗೆ ನಡಿ ಅಂತ ಹೇಳಲಿಕ್ಕೆ ಅದೇ ಅದೇ ಕೆಲವು ವಸ್ತುಗಳು ಕೆಲವು ವ್ಯಕ್ತಿಗಳನ್ನು ನನ್ನದು ಅಂತ ಹೇಳಿದ್ರೆ ಬೆಟ್ಟು ಬಿದ್ದಿತ್ತು. ಹೌದು. ಹಾಗಲ್ಲ, ಭಾವಾದ್ವೈತ ಉಂಟು, ವ್ಯವಹಾರದಲ್ಲಿ ದ್ವೈತ ಉಂಟು, ಅದರಲ್ಲಿ ಇದುಂಟು, ಇದರಲ್ಲಿ ಅದುಂಟು. ನೀನು ಅರ್ಥ ಮಾಡ್ತಿ, ಜ್ಞಾನವಾರಿಧಿ, ಜ್ಞಾನವಾರಿಧಿ ಸಾಲದು, ಜ್ಞಾನಾಕಾಶ ಅದು ಅದಕ್ಕಿಂತ ದೊಡ್ಡದು. ಜ್ಞಾನವೇ ನೀನು, ನೀನೇ ಜ್ಞಾನ. ಹಾಗೆಂತ ನಿನಗೆ ಶರೀರ ಉಂಟು, ಕೊಡುವಿಕೆ ಉಂಟು, ನಿನ್ನ ಸಾರ್ಥಕ್ಯಕ್ಕೆ ನಾ ಹೇಳಿದಾಗೆ ಕೊಡ್ತೀಯೋ ಇಲ್ಲೋ ಅಲ್ಲ, ಅದು ಮತ್ತೆ ಈಗ ಇಲ್ಲ. ಹಾಗೆ ಅದು ಬಡವನಿಗೆ ನಡುವೆ ಈ ವೇಷದಿಂದ ಕೋಪ ಬರುದು. ನೀನು ಕೊಡಬೇಕಾಗ್ತದೆ, ನಿರಾಕರಿಸಬಾರದು. ನನಗೆ ತೆಕ್ಕೊಳ್ಳಿಕ್ಕೆ ಗೊತ್ತುಂಟು, ಕೊಡ್ತೀಯಲ್ಲ, ಕೊಡಬೇಕು. ಹೌದು. ಏನನ್ನು ಕೊಡಬೇಕು? ಏನನ್ನು ಅದು ಹೇಳಿಲ್ಲ. ಹೌದಾ? ಈಗ ಇದು ಮಾತಾಡಿಯೇ ಹೋಯ್ತು. ಈ ಪ್ರಸಂಗ ಉದ್ದಾಗುದು ಹೀಗೆಯೇ. ಕೆಲವು ಅಗತ್ಯದ್ದೊಂದು ಮಾತಾಡದೆ ಮಿಕ್ಕುಳಿದದ್ದೆಲ್ಲ ಮಾತಾಡುದು. ನಿನಗೂ ಅವನಿಗೂ ಏನೋ ಆಯ್ತಂತಲ್ಲ. ಯಾರಿಗೆ? ಒಂದು ನನ್ನ ಸ್ವರೂಪನೇ ಆದವ ನಿನ್ನ ಹತ್ರ ಜಗಳಕ್ಕೆ ಬಂದಿದ್ದಾನೆ. ನಿನ್ನ ಸ್ವರೂಪ ಕ್ಷುವ, ಭೂಮಿಪತಿ, ಬಾಹ್ಯ ಸ್ವರೂಪದಲ್ಲಿ ಕ್ಷುವನೆಂಬ ರಾಜನಿಗೂ ನಿನಗೂ ವಾದ ಆಯಿತು. ಕ್ಷತ್ರಿಯತ್ವ ಶ್ರೇಷ್ಠ, ಬ್ರಾಹ್ಮಣ್ಯಹೀನ ಅಂತ ಅವ ವಾದ ಮಾಡಿದ. ಸಮ ಅದು, ಸರಿ, ಅವನ ಮಟ್ಟಿಗೆ ಸಮಾನ. ಅಲ್ಲ, ಅವನ ಪಕ್ಷ ಅಲ್ವಾ. ಬ್ರಾಹ್ಮಣ್ಯವೇ ಶ್ರೇಷ್ಠ, ವೇದವೇ ಹೇಳುತ್ತದೆ, ಚಾತುರ್ವರ್ಣದಲ್ಲಿ ಮೊದಲನೇದ್ದು, ಸಮ ಅದು, ಸರಿ. ಆದರೆ ಮೊದಲನೇದ್ದೇ ಶ್ರೇಷ್ಠ ಆಗ್ಬೇಕು ಅಂತ ಇಲ್ಲ. ಯಾರ ಲೌಕಿಕರೊಂದು ಉದಾಹರಣೆ ಕೊಟ್ಟರು. ಮದುವೆ ಮಂಟಪಕ್ಕೆ ವರನಿಗಿಂತ ಮೊದಲು ವಾದ್ಯ ಬಾರಿಸುವ ಹೋಗ್ತಾನೆ, ಮಾಲೆ ಅವನಿಗಲ್ಲ. ಅಂದರೆ ಪ್ರಥಮ ಎಂಬುದೇ ಒಂದು ವಿಷಯ ಅಲ್ಲ ಅಂತ ಅರ್ಥ. ನೀವಿಬ್ರು ಮಾತಾಡಿದ್ದೇನೋ ಸರಿ, ಆದರೆ ನಿಜವಾಗಿ ನನಗೆ ಕಾಣುವುದು ಕ್ಷತ್ರಿಯತ್ವವೇ ಶ್ರೇಷ್ಠ. ಹಾಗೆ ಹೇಳುದು ಒಳ್ಳೇದು. ಹಾಗೆ ಹೇಳುದು ಒಳ್ಳೇದು ಅಂತಲ್ಲ. ಮತ್ತೆ ನಿನಗೆ ಒಪ್ಪಿದ್ರೆ ಏನು ನಷ್ಟ? ನೀನು ಒಂದು ಸಲ ಹೇಳವನ ಹತ್ರ, ಅವನಿಗೆ ಆತ್ಮಕ್ಕೆ ಚಿರಶಾಂತಿ ಉಂಟಾಗ್ತದೆ. ಅಂದ್ರೆ ಹಾಗಲ್ಲ, ಸಂತೋಷ ಪಡ್ತಾನೆ, ಸದ್ಗತಿಯು ಉಂಟಾಗ್ತದೆ ಬುದ್ಧಿಗೆ. ಅಲ್ಲ, ನೀನು ಹೀಗೆ ಹೇಳು. ಹೌದು, ನನಗೆ ಈಗ ಗೊತ್ತಾಗಿದೆ, ಒಳಗಿಂದ ಪ್ರೇರಣೆ ಬರ್ತದೆ. ಹೌದು ಹೌದು ಏನು ಅಂತ ನಾನು ಹೇಳುವುದಿಲ್ಲ. ನೀನು ಹೇಳಿದ್ದು ಹೌದು, ನಾನು ಉತ್ತರ ಕೊಟ್ಟದ್ದು ಹೌದು, ಹೇಗೂ ಆಗ್ತದೆ. ಎರಡು ಹೌದು ಅಂತ, ಎರಡು ಹೌದು. ಅಥವಾ ಹೀಗೂ ಹೇಳ್ಬಹುದೇನೋ. ಹೇಗೆ? ಶ್ರೇಷ್ಠನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯ, ಶ್ರೇಷ್ಠನು ಬ್ರಾಹ್ಮಣ ಅಲ್ಲ ಕ್ಷತ್ರಿಯ, ಕ್ಷತ್ರಿಯ ಅಲ್ಲ ಬ್ರಾಹ್ಮಣ. ಮತ್ತೆ ಮೆಲ್ಲ ಏನಾದ್ರೂ ನಿನಗೆ ಸಂಬಂಧಪಟ್ಟದ್ದು ಹೇಳು, ಕೇಳದಾಗಿ. ನಿನಗಾದೀತು. ಯಾಕೆ? ಮಾಯೆಯು ನೀನು ಭಿನ್ನ ಅಲ್ಲ. ಒಂದು ದೃಷ್ಟಿಯಿಂದ ನೋಡಿದರೆ ಮಾಯೆಯನ್ನು ನೀನೇ ಆಳುವ. ಹಾಗಿದ್ರೆ ಅದು ನಿನಗಿಂತ ಭಿನ್ನ, ಇಲ್ಲವೇ ಮಾಯೆಯನ್ನು ನೀನು ಆಳುವುದು ಹೇಗೆ? ಹಾಗಾಗಿ ನಿನಗೆ ಕಾರ್ಯಸಿದ್ಧಿಗಾಗಿ ಏನನ್ನೂ ಮಾಡಬಹುದು. ಯಾಕೆ ಮಾಡಲಿಕ್ಕಾಗುತ್ತದೆ? ಅದನ್ನು ಮತ್ತೆ ಸಮರ್ಥಿಸಿಕೊಳ್ಳಬಹುದಾದ ಅರ್ಹತೆಯನ್ನು ನೀನು ಹೊಂದಿದ್ದಿ. ಆದರೆ ನಾನೊಪ್ಪಿದ ಸಿದ್ಧಾಂತವನ್ನು ನಿಲುಮೆಯನ್ನು ನಾನೇಗೆ ಬದಲಿಸುವುದಕ್ಕಾಗ್ತದೆ? ಹರಿಯೇ ಸಾಧ್ಯ ಆಗಲ್ಲ. ಸತ್ಯ ತ್ಯಾಗ ಮಾಡೆನ್ನುತ್ತ ಸೋಗಿನ ನಿನ್ನಾಜ್ಞೆ ಸಾಗದೆನ್ನಿಯುವುದ ಹರಿಯೇ ಆಗದು. ಯಾವುದು? ಕೇವಲ ವಿನೋದಕ್ಕಾಗಿ ಆದರೂ ಅಮೃತವನ್ನಾಡುವಂತಹ ಅಭ್ಯಾಸವುಳ್ಳವನಲ್ಲ ದದ್ದೀಚಿ. ಈಗ ನಾ ಕ್ಷತ್ರವೇ ಮೇಲ್ನದ್ದು ಅನ್ನುವುದನ್ನು ಒಪ್ಪಿಕೊಂಡರೆ ನನ್ನ ಅಂತರಂಗಕ್ಕೆ ಒಪ್ಪದೇ ಇದ್ದಂತಹ ವಿಚಾರವನ್ನು ಹೇಳಿದ ಹಾಗಾಗುತ್ತದೆ. ಅನೃತವನ್ನೇ ನಾನು ಆಡಿದ ಹಾಗಾಗುತ್ತದೆ. ಯಾವನ ಮನಸ್ಸಮಾಧಾನಕ್ಕೆ ಬೇಕಾಗಿ ಆದರೂ ನಾ ಅನೃತವನ್ನು ಆಡುವವನಲ್ಲ. ಶಾಸ್ತ್ರವಾಕ್ಯ ಉಂಟಲ್ಲ? ಶಾಸ್ತ್ರವಾಕ್ಯ ಉಂಟು. ಶಾಸ್ತ್ರ ನಿನಗೆ ಉಂಟು. ಪ್ರಿಯವಾದದ್ದನ್ನೇ ಹೇಳು. ಸತ್ಯಂ ಬ್ರೂಯಾತ್. ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯ ಪ್ರಿಯಂಚ ಅನೃತಂ ಬ್ರೂಯಾತ್.
ನಾಲ್ಕನ್ನು ಸರಿ ಮಾಡಬೇಕು. ಆದ್ರೆ ಒಂದುಂಟು, ಹುಲ್ಲು, ದನ, ಹುಲಿ, ಮೂರನ್ನು ಹೊಳೆಯ ದಾಟಿಸಬೇಕು ಒಂದೊಂದೇ. ಹೇಗೆ? ಹುಲ್ಲು ಕೊಂಡೋದರೆ ದನವನ್ನು ಹುಲಿ ತಿಂತದೆ, ಹುಲಿ ಕೊಂಡೋದ್ರೆ ದನ ಹುಲ್ಲು ತಿಂತದೆ. ಎಂತದ್ದು ಮಾಡಬೇಕು? ದನ ಕೊಂಡೋಗ್ಬೇಕು. ಹುಲ್ಲು ಮತ್ತು ಹುಲಿ ಇಲ್ಲಿ ಇರಬೇಕು. ಹೌದು, ಅಂದ್ರೆ ಆ ಕಥೆಯಲ್ಲಿ ಹುಲ್ಲು ತಿನ್ನುವುದಿಲ್ಲ, ಅದು ನ್ಯಾಯ ಹಾಗೆ. ಮತ್ತೆ ಒಂದು ಕೊಂಡೋಗಿ ಈಚೆ ತಂದು, ನಿನಗೆ ಗೊತ್ತುಂಟಲ್ಲ ವಿಷಯ, ಹಾಗೆ ಮಾಡಬೇಕು. ಆದ್ರೆ ಒಂದುಂಟು, ಆ ತೆರನಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾದಂತಹ ಸಮಸ್ಯೆ ಎಲ್ಲ ನಮ್ಮೊಳಗೆ ಹುಟ್ಟಿದ್ದು. ಅಂದ್ರೆ ವಂಚನೆಯೇ ಆಗ್ಬೇಕಾಗ್ತದೆ, ಅಲ್ಲಿ ವಂಚನೆ ಇಲ್ಲ. ಒಂದು ಕಾರ್ಯಸಿದ್ಧಿಗಾಗಿ ಕೈಗೊಳ್ಳಬಹುದಾದಂತಹ ಉಪಾಯಾಂತರಗಳು ಉಪಾಯ ಇಲ್ಲಿ ಅದಕ್ಕೆ ಅನ್ವಯ ಆಗುವುದಿಲ್ಲ. ಯಾಕೆ? ಇಲ್ಲಿ ಒಂದು ಸಿದ್ಧಾಂತವನ್ನು ಕಂಡುಕೊಳ್ಳುವುದಕ್ಕಾಗಿ ಈರುವರು ನಾವು ಸಂವಾದಕ್ಕೆ ತೊಡಗಿದ್ದು. ಆದ್ದರಿಂದಲೇ ನಮ್ಮದ್ದಾದಂತಹ ನಿಲುಬೆಯನ್ನು ಹೊರತುಪಡಿಸಿದಂತಹ ಸಿದ್ಧಾಂತವನ್ನು ಅಂಗೀಕರಿಸಲಿಕ್ಕೆ ಆಗುವುದಿಲ್ಲ. ಈಗ ಕೇವಲ ಕ್ಷುವನ ಸಮ್ಮುಖದಲ್ಲಿ ಅವನ ಕ್ಷಾತ್ರವನ್ನು ಹೀಗಳೆಯಬೇಕು ಅನ್ನುವುದಕ್ಕಾಗಿ ನಾನು ಬ್ರಾಹ್ಮ ಮೇಲೆ ಅನ್ನುವ ಹಾಗೆ ಆಡಿದ್ದಲ್ಲ, ನನ್ನ ನಿಲುಮೆ ಅದು. ಹೌದು, ಮತ್ತೆ ಅಪೇಕ್ಷೆಯೂ ಇತ್ತು, ನಾ ಕಂಡು. ಆದ್ದರಿಂದ ಯಾವನ ಪ್ರಸನ್ನತೆಗಾಗಿ ಆಗಲಿ, ಯಾವನ ಆದೇಶಕ್ಕಾಗಿ ಆಗಲಿ, ಯಾವನ ನಿರ್ದೇಶಕ್ಕಾಗಿ ಆಗಲಿ, ಅಥವಾ ಯಾವನದ್ದೇ ಭಯಕ್ಕಾಗಿ ಆಗಲಿ ಅಲ್ಲದೆ ಇದ್ದದ್ದನ್ನು ನಾ ಆಡುವಮಲ್ಲ. ನೀನು ಇದನ್ನು ನನ್ನಲ್ಲಿ ಒತ್ತಾಯಿಸಕೂಡದು. ಆಗದು ಹರಿಯೇ ಆಗದು. ನನಗೆ ಒಂದು ಕರ್ತವ್ಯವೂ ಉಂಟು, ಸ್ವಭಾವವೂ ಉಂಟು. ಏನು? ಲೋಕದಲ್ಲಿ ಕೂಳರು ಉದಿಸಿದಾಗ ನಾವು ವಂಚನೆ ಮಾಡಬಹುದು. ಕೂಳತ್ವ ಅಂತಂದ್ರೆ ದುಷ್ಟರೇ ಅಂತಲ್ಲ. ಈಗ ದುಷ್ಟರು ಒಂದು ವರ ಪಡೆಯುವಾಗ ವಿಚಿತ್ರವಾಗಿ ಪಡೀತಾರೆ. ನಾವು ಹೇಗೆ ಅದನ್ನು ಮಾಡುವುದು? ಅದಕ್ಕೆ ಸರಿಪಡಿಸಬೇಕು. ಯೋನಿಜರಿಂದ ಮರಣ ಸಲ್ಲದು ಅಂತ ಶ್ರೀಮದ್ ಭಗವತಿಯಲ್ಲೇ ವರವನ್ನು ಕೇಳಿದ ಕಥೆ ನೀ ಕೇಳಿರ್ಬೋದು. ಹಾಗೇನಾಗಬೇಕಾಯ್ತು? ಅಯೋನಿಜತ್ವವನ್ನು ಕಾಣಿಸಬೇಕು. ಅದು ಇಲ್ಲದೇನಲ್ಲ. ಉಪಾಯವೋ ಉಪಾಯ, ವಂಚನೆಯೋ ವಂಚನೆ. ನಾನು ವೇಷ ಮಾಡಿದ್ದೇನೆ ಕೆಲವು, ನಾನು ಮಾಡಬಾರದು. ಅದು ಕೂಳರ ಸಂಹಾರಕ್ಕಾಗಿ ಅವರ ವರವನ್ನು, ಬ್ರಹ್ಮಶಿವಾದಿಗಳ ವರವನ್ನು ಉಳಿಸಿ, ನನ್ನ ಮಾತನ್ನು ಉಳಿಸಿ ಸತ್ಯ ಸ್ಥಾಪನೆಗೆ ಹಾಗೆ ಮಾಡಬೇಕಾಯ್ತು. ನೀನು ಮಹರ್ಷಿ ಆದ್ರಿಂದ ನಿನ್ನ ಮೂಲಕವೇ ನಾನು ಮಾಡಿಸುವುದು. ನಿನಗೆ ಅನೃತ ವಚನ ದೋಷ ಬರುವುದಿಲ್ಲ. ಕೆಲಸ ಇರುವುದು ನನಗೆ ಇದು ಮಾಡಿಸಲಿಕ್ಕೆ ಅಲ್ಲ, ಮಾಡಿಸುವುದಕ್ಕೆ ಅಂದ್ರೆ ಈಗ ನಿನ್ನ ಸರ್ವಾಧಿಕಾರತ್ವವನ್ನು ನಾನು ಒಪ್ಪಿ ಮಾಡಬೇಡ ಅಲ್ವಾ? ಹೌದೌದು. ಈಗ ನೀನೇ ಹೇಳಿದಿ, ನಾನು ನಾನಾ ಸ್ವರೂಪಗಳನ್ನು ಹೊಂದಬೇಕಾಗಿ ಬಂತು, ಧರೆಯಲ್ಲಿ ಅವತರಿಸಬೇಕಾಗಿ ಬಂತು. ಹಾಗಿದ್ರೆ ಅಂತಹ ಒಂದು ವಿವಿಧ ಅವತಾರ, ಅನಿವಾರ್ಯತೆ, ಪ್ರಾಣಿ, ಪಕ್ಷಿ, ಮನುಷ್ಯ ಅಲ್ವಾ? ಹಾಗೆಂತ ನನಗೆ ರೂಪಾಂತರ ಅದು ದೋಷವೂ ಅಲ್ಲ. ಆಗಲಿ, ನಿನಗದು ದೋಷ ಹೌದೋ ಅಲ್ವೋ, ನಿನ್ನ ಮೂಲ ಸ್ವರೂಪದಿಂದಲೇ ಕಾರ್ಯ ಸಾಧಿಸುವುದಕ್ಕಾಗದೇ ಇದ್ದ ಯಾವುದೋ ಒಂದು ಅನಿವಾರ್ಯತೆಯನ್ನು ನೀನು ಒಪ್ಪಿಕೊಂಡು, ಅದು ಆ ವಾಕ್ಯ ನಿರ್ಬಂಧ. ಅದೇ ನಿನ್ನ ಭಜಕರು, ನಿನ್ನ ಭಕ್ತರನ್ನಿಸಿಕೊಂಡವರು ಆಡಿದ ಮಾತನ್ನು ಸುಳ್ಳಾಗಿಸಕೂಡದು ಅನ್ನುವಂತಹ ಪ್ರಜ್ಞೆಯಿಂದಲೇ ಆಗಿರಲಿ ಅಲ್ವಾ? ಈಗ ಅವತಾರಗಳ ಹಿನ್ನೆಲೆಯಲ್ಲಿರುವ ರಹಸ್ಯ ಅದಲ್ವ? ಹೌದು. ಈಗ ಬ್ರಹ್ಮನೋ ಶಂಕರನೋ ಕೊಟ್ಟಂತಹ ವರ ಸುಳ್ಳಾಗಕೂಡದು ಅನ್ನುವುದಕ್ಕೆ ಬೇಕಾಗಿ ನೀನು ಆ ಸ್ವರೂಪದಿಂದ ಕಾಣಿಸಿಕೊಂಡು ಅಲ್ವಾ? ನಿನ್ನ ಭಜಕರು, ನಿನ್ನ ಭಕ್ತರಾಡಿದ ಮಾತು ಸುಳ್ಳಾಗಕೂಡದು ಅಂದ್ರೆ ಅರ್ಥ ಏನು? ಭಕ್ತರಿಗೆ ಬೇಕಾಗಿ ನೀನಾದರೂ ನಿನ್ನನ್ನು ಕೆಳಗಿಳಿಸಿಕೊಳ್ಳುವುದಕ್ಕೆ ಸಿದ್ಧನಾಗ್ತಿ ಅಂತ ಅರ್ಥ. ಅದೇ ಹೌದಾದರೆ ನೀನೀಗ ಕೆಳಗಿಳಿದದ್ದು ಬೇರೆ ಯಾವ ಕಾರಣಕ್ಕೋ ನಿನಗಾಗಿ ಅಲ್ಲ, ನೀನು ಅವನಿಗಾಗಿ ಕೆಳಗಿಳಿದಿದ್ದಿ ಅನ್ನೋದು ಸ್ಪಷ್ಟ ಆಗ್ತದೆ. ಹೌದು, ಅವನಿಗೆ ಆದರೂ ಏನಾಯ್ತು? ಈಗ ಅವನಿಗಾಗಿ ಕೆಳಗಿಳಿದಂತಹ ನಿನ್ನಲ್ಲಿ ಒಂದು ಸರ್ವಾಧಿಕಾರತ್ವವನ್ನು, ಸರ್ವೇಶ್ವರತ್ವವನ್ನು ನಾನು ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ಇಲ್ವಲ್ಲ? ಅದಕ್ಕಾಗಿ ಆಗುವಾಗ ಕೂಡುದು ಅಂತ. ಹೌದು. ಯಾಕೆ? ನೀನು ನನಗಾಗಿ ಬಂದವ ಹೌದು ಅಂತ ಆದರೆ, ನಿನಗಾಗಿ ಅಂದ್ರೆ ನಿನ್ನಲ್ಲಿ ಕೇಳಲಿಕ್ಕೆ, ಅವನಿಗಾಗಿ ನಿನ್ನಲ್ಲಿ ನಿನಗಾಗಿ ಕೇಳಿ ಅವನಲ್ಲಿ ಕೊಟ್ಟು ನಿನಗಾಗಿ ಅವನು. ಆದ್ದರಿಂದ ಅವನಿಗಾಗಿ ಬಂದವಂತಹ ನಿನ್ನಲ್ಲಿ ನಾನೀಗ ನಿನಗನುಕೂಲವಾಗುವ ಹಾಗೆ ವ್ಯವಹರಿಸಬೇಕಾದ ಅವಶ್ಯಕತೆ ಇಲ್ಲ. ಯಾವ ಋಣಭಾರವೂ ನನಗಿಲ್ಲ. ನನಗೇನುಂಟು ಹಾಗಿದ್ರೆ? ಉಂಟಲ್ಲ. ಏನು? ನಿನಗೆ ಭಜಕರ ಋಣ ಉಂಟು. ಏನು ಉಂಟು? ಅವರು ನುತಿಸಿದ್ದಕ್ಕನುಗುಣವಾಗಿ ನೀವು ವ್ಯವಹರಿಸಬೇಕಾಗುತ್ತದೆ ಅಲ್ವಾ? ಅದಕ್ಕಾಗಿಯೇ ನೀನು ಇಲ್ಲಿಗೆ ಬಂದ್ರೆ ನಾನು ಮಹಿಮೆ ಅಂತ ಹೇಳುದನ್ನು ನೀನೆಂತದ್ದು ಹೇಳುದು ಉಳಿಗ ಅಂತಲ್ಲ. ಲೋಕ ಸಂರಕ್ಷಣೆ ಎಂಬುದು ನನಗೆಂತದ್ದು? ನಿನಗೆ ಕರ್ತವ್ಯ. ಓ, ಮಾಡಲೇ ತಕ್ಕದ್ದ ಅಲ್ವಾ? ನೀನು ಅದನ್ನು ಒಪ್ಪಿಕೊಂಡದ್ದಲ್ಲ. ನಾ ಸುಮ್ಮನೆ ಕೂತ್ರೇನ? ಯಾವುದು?
ನಾ ಏನು ಮಾಡುದಿಲ್ಲ ಲೋಕರಕ್ಷಣೆ. ಅಲ್ಲ, ಸುಮ್ಮನೆ ಕೂತ್ರೆ ಏನಾಗುತ್ತದೆ ಅನ್ನುವುದಕ್ಕೆ ನೀನು ಮೊದಲು ಸುಮ್ಮನೆ ಕೂತದ್ದು, ಆಮೇಲೆ ಕಾರ್ಯಪ್ರವೃತ್ತನ ಆದದ್ದು ಉತ್ತರ ಕೊಡುತ್ತದೆ. ಎಂತ ಮಾತಾಡುದು? ಎಂತ ಮಾತಾಡುದು? ಒಲಿದ ಕೊಡುವ ನಾನಯನ ಜಲವ ಬಿಡು ನನ್ನಿದೇರು ನಿನ್ನ ತಪವನೆ ಇರಿದೆ ಉಳಿಸುತ್ತ ಕೃತಜ್ಞತೆ ಒಲಿದೀವ ಗುರುವನ ತಲೆವಾಗು ನನ್ನ ಋಣ ಭಾರ ನಿನಗಿವುದು. ಮಹರ್ಷಿ ದಧೀಚಿ ಅಲ್ವಾ? ಮಹರ್ಷಿ ಹೌದಾ, ಋಷಿ ಹೌದಾ, ಮುನಿ ಹೌದಾ? ತಲೆ ಬಾಗಬೇಕು. ಜ್ಞಾನದಿಂದ ಏನಾಗಬೇಕು? ತಲೆ ನತವಾಗಬೇಕು. ಜ್ಞಾನ ಇರುವುದು ಮಸ್ತಕದಲ್ಲಿ ಅಂತ ಸಾಮಾನ್ಯ ಹೇಳುವುದಲ್ವ? ಫಲಭರಿತವಾದ ವೃಕ್ಷದ ರೆಂಬೆ ಹಾಗೆ. ಫಲಭರಿತವಾದ ವೃಕ್ಷಕ್ಕೆ ಮುಖ್ಯ ಲಕ್ಷಣ ಯಾವುದು? ಬಾಗುವಿಕೆ. ಹೃದಯವಂತನ ಮುಖ್ಯ ಲಕ್ಷಣ ಯಾವುದು? ಹೃದಯದಲ್ಲಿ ಸ್ಥಳವನ್ನು ಕೊಡುವುದು. ಕೆಲವರಿಗೆ ತಲೆಯಲ್ಲಿ ಬಹಳ ಆದ ಕೂಡಲೇ ಇಲ್ಲಿ ಸ್ಥಳವೇ ಇಲ್ಲ, ಅದು ಎಂಥದ್ದು ಅಂತ ತುಂಬಾ ಜನರನ್ನು ನೋಡ್ತೇವೆ ನಾವು. ಇಲ್ಲಿ ಇಷ್ಟೇ, ವಿಶಾಲತೆ ಬರುವುದಿಲ್ಲ. ಕೆಲವರಿಗೆ ಇಲ್ಲಿ ಏನಿಲ್ಲದೆ ಇಲ್ಲಿ ವಿಶಾಲ ಆದರೂ ಅದು ಲೋಕಕ್ಕೆ ಹಾಳೆ. ಕೊಡುವವನು ನಾನು, ನಿನಗೆ ಈ ಋಷಿತ್ವವು ನನ್ನಿಂದಲೇ ಬಂದದ್ದು. ನನ್ನ ಸ್ವರೂಪವಾದ ಕ್ಷಾತ್ರವನ್ನು ನೀನು ಜ್ಞಾನ ದೃಷ್ಟಿಯಿಂದ 4 ವರ್ಣದಲ್ಲಿ ಯಾವುದು ಒಳ್ಳೆದಾದ್ರೆ ಏನು ನನಗೆ ಅಂತ ಹೇಳಿದ್ರೇನು? ಅವನಿಗೆ ಸಮಾಧಾನ ಆಗುವುದಾದ್ರೆ ನನ್ನ ಸಂಕಲ್ಪವನ್ನು ಒಪ್ಪಿ ಮಾಡತಕ್ಕದ್ದು. ಅಯ್ಯ ಹರಿಯೇ, ಕ್ಷೀರವಾರಿ ಜಯನ ನೀನು ಮಂತ್ರಾಧೀನ ಧಾರುವರವಜಬಿವುದು ದಿವ್ಯ ಮಂತ್ರದ ಬಲವು ಭೂರಿತ ಪದಲಿ ನಿನ್ನ ಸೋಲಿಸುತ್ತ ಬರಮಾಡಿ ವರಗಳನ್ನು ಬಳೆಯುವುದಿಗೆವು. ಹರಿಯೇ, ವಿನಯ ಇರಬೇಕು ವಿದ್ವಾಂಸನಾದವನಲ್ಲಿ. ಹಾಗೆಂದು ವಿನಯ ಅನ್ನುವುದು ದೌರ್ಬಲ್ಯದ ಸಂಕೇತ ಅಲ್ಲ. ಅವ ಸಾಯಲಿ ಎತ್ತಲಾಗಿ ನಾನು ಶ್ರೇಷ್ಠ ಅಂತ ಹೇಳಿದ್ರೆ ಕೇವಲ ಒಂದು ಕಾಲಯಾಪನೆಗಾಗಿ ಅವ ಮಾಡಿದಂತಹ ಪ್ರಶ್ನೆ ಆದರೆ ಅಷ್ಟೇ ಉತ್ತರ ಸಾಕಾಗುತ್ತಿತ್ತು. ಈಗ ಏನು, ಈ ಚಾತುರ್ವರ್ಣ್ಯಗಳಲ್ಲಿ ಯಾವುದು ಶ್ರೇಷ್ಠವಾದದ್ದು ಅನ್ನುವುದನ್ನು ನಾವು ಇನ್ನೂ ತೀರ್ಮಾನಿಸಿ ಆಗಬೇಕಾದದ್ದಿಲ್ವಲ್ಲ. ಇಷ್ಟರ ತನಕ ಒಪ್ಪಿಕೊಂಡು ಬಂದಂತಹ ಒಂದು ಆಚಾರವಿದೆ, ಲೋಕ ಒಪ್ಪಿದ ಒಂದು ವಿಚಾರವಿದೆ. ಅದರ ಮಧ್ಯದಲ್ಲಿ ಇವನಿಗಿಂತಹ ಒಂದು ಪ್ರಶ್ನೆ ಹುಟ್ಟಿದಂತಹ ಕಾಲಕ್ಕೆ ಯಥಾರ್ಥವಾದದ್ದನ್ನೇ ನಾವು ದೃಢಪಡಿಸಬೇಕೇ ಹೊರತು ಅವನ ಮನಸ್ಸಮಾಧಾನಕ್ಕಾಗಿ ಅಲ್ಪಕಾಲದ ಸಂತೋಷಕ್ಕಾಗಿ ಅಲ್ಲದೇ ಇದ್ದದ್ದನ್ನು ಆಡಿದರೆ ಆಗಬಹುದಾದಂತಹ ಪರಿಣಾಮ ಲೋಕದ ಮೇಲಾಗುತ್ತದೆ. ದೊಡ್ಡ ಸತ್ಪರಿಣಾಮ ಆಗುವುದಿಲ್ಲ. ಹೇಗೆ? ನನಗೆ ಪ್ರಸನ್ನತೆ ಬರ್ತದೆ. ಕೇವಲ ಕ್ಷುವನೊಬ್ಬನ ಸಮಾಧಾನದ ಮೂಲಕವಾಗಿ ಪ್ರಪಂಚಕ್ಕೆ ತಪ್ಪು ಸಂದೇಶವನ್ನು ಕೊಡಬಹುದಾದ ಅನೃತವನ್ನು ದದೀಚಿ ಯಾವ ಕಾಲಕ್ಕೂ ಒಪ್ಪಿಕೊಳ್ಳುವವನಲ್ಲ. ಮಿತ್ರತ್ವವನ್ನಾದರೂ ಬಿಟ್ಟೇನು, ಆದರೆ ಲೋಕ ಒಪ್ಪಬೇಕಾದಂತಹ ಸಿದ್ಧಾಂತದಲ್ಲಿ ವ್ಯತ್ಯಾಸ ಆಗಕೂಡದು ಅನ್ನುವ ವಿಶ್ವಾಸ ಆಗುವುದೇ ಹೌದಾದರೆ ಈಗ ನಿನ್ನ ಸರ್ವಾಧಿಕ್ಯವನ್ನು ನಾವು ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಬೇಕಾಗ್ತದೆ. ಯಾಕೆ? ಈ ತನಕ ನಿನ್ನ ಸರ್ವಾಧಿಕ್ಯವನ್ನು ಪ್ರಪಂಚ ಒಪ್ಪಿಕೊಂಡಿದೆ. ಒಬ್ಬನ ಪ್ರಸನ್ನತೆಗೆ ಬೇಕಾಗಿ ಇದನ್ನು ಬದಲಿಸಬಹುದು, ಹೌದು ಅಂತಾದ್ರೆ ಈಗ ನಾರಾಯಣ ಏನು ಅಲ್ಲ ಅಂತ ನಾ ಹೇಳ್ಬಹುದಲ್ಲ. ಯಾಕೆ ಇದನ್ನು ಒಪ್ಪುವುದು ಸರಿ ಅಂತ ನಾರಾಯಣ ಹೇಳ್ತಾನೆ, ನಾನೇ ಅಲ್ಪ ಅಂತ ಹೇಳಿದ್ರು ಒಪ್ಪಬೇಕಲ್ಲ. ಯಾಕೆಂದ್ರೆ ಇನ್ನೊಬ್ಬನ ಪ್ರಸನ್ನತೆಗೆ ಯಾವನೊಬ್ಬನ ಪ್ರಸನ್ನತೆ. ಈಗ ನಾಳೆ ಒಬ್ಬ ರಾಕ್ಷಸ ಬಂದು ಹೇಳ್ತಾನೆ ಏನು ಬೇಕಾದ್ರೂ ಮಾಡು, ಹರಿಯನ್ನೊಂದು ಸಣ್ಣದು ಅಂತ ಹೇಳಬೇಕು. ಅಲ್ಲಪ್ಪ ಹರಿಯಂದ್ರ ದೊಡ್ಡವ ಅಂತ ಅವನಿಗೆ ನಾ ಪಾಠ ಮಾಡಿದ್ರೆ ಆಗ್ತದ? ನೀನು ಹೇಳುವ ಸಿದ್ಧಾಂತ ಅಂತ ಅವನ ಮುಂದೆ ಹೌದಯ್ಯ ನೀನು ಹೇಳಿದ ಸರಿ, ಹರಿಯಂದ್ರ ಲೆಕ್ಕಕ್ಕೆ ಸಿಗದೆ ಇದ್ದವ ಅಲ್ಲ, ಒಪ್ಪಿಕೊಳ್ಳುವುದು ಅವನ ಮನಸ್ಸಮಾಧಾನಕ್ಕೆ. ಅಲ್ಪನ ಮನಸ್ಸಮಾಧಾನಕ್ಕೆ ಬೇಕಾಗಿ ಅನೃತವನ್ನು ಒಪ್ಪಿಕೊಳ್ಳಬೇಕು ಅನ್ನುವ ಹಾಗೆ ನೀನು ಆಡ್ತಿ ಅಂತಾದ್ರೆ ನಿನ್ನ ನಿರ್ದೇಶನವನ್ನು ಒಪ್ಪಿಕೊಳ್ಳಬೇಕಾದಂಥ ಅವಶ್ಯಕತೆ ನನಗಿಲ್ಲ ಅಂತ ನಾ ಆಡಿದ್ದು. ಯಾಕೆ? ಇನ್ನೂ ಹೇಳುವುದಾದರೆ ನಮ್ಮ ದೇವರನ್ನು ನಾವೇ ರೂಪಿಸುವುದು ಅಲ್ಲ ಅಂದವರು ಯಾರು? ಮಂತ್ರಾಧೀನರಾದಂತಹ ದೇವತೆಗಳನ್ನು ಬೇಕಾದಂತೆ ನಾವು ಮಂತ್ರಸಿದ್ಧಿಯ ಮೂಲಕವಾಗಿ ಬರೆಸಿಕೊಳ್ತೇವೆ, ಬೇಕಾದಂತಹ ಅನುಗ್ರಹವನ್ನು ಹೊಂದುತ್ತೇವೆ. ಮಂತ್ರಾಧೀನ ಅಂತ ದೈವತಂಬುದಕ್ಕೆ ಅರ್ಥ ಏನು? ಅಂದ್ರೆ ಅರ್ಥ ಏನು ಅಲ್ಲ, ಅದು ಜ್ಞಾನಕ್ಕೆ ಮಹತ್ವವನ್ನು ಹೇಳಿದ್ದಷ್ಟೇ. ಆಗಲಿ, ಮಂತ್ರವು ದೈವದಿಂದಲೇ ಇರಬಹುದು, ದೈವದಿಂದಲೇ ಬಂದ ಮಂತ್ರದ ಮೂಲಕವಾಗಿ. ಅಯ್ಯ, ಹುರಿಯಿಂದಲೇ ಸಿದ್ಧ ಮಾಡ್ತೇವೆ ಹಗ್ಗವನ್ನು. ಹುರಿಯಲಿಂದ ಬರ್ತದೆ ತೆಂಗಿನಕಾಯಿಯ ಸಿಪ್ಪೆಯಿಂದ ಬಂದ ಹುರಿಯಿಂದಲೇ ಸಿದ್ಧ ಮಾಡಿದ ಹಗ್ಗದಿಂದಲೇ ತೆಂಗಿನ ಮರಕ್ಕೆ ಏರ್ತೇವೆ. ತೆಂಗಿನಕಾಯಿಯನ್ನು ಕಟ್ಟುತ್ತೇವೆ ಅಲ್ವಾ? ಕಟ್ಟುವುದಿಲ್ವಾ?
ಹಾಗಿದ್ರೆ ಅದು ನನ್ನಿಂದಲೇ ಬಂದದಯ್ಯ, ನಾನು ಕಟ್ಟಿಕೊಳ್ಳಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲಲ್ಲ. ನೀನು- ದೇವರಿಂದ ಬಂದದ್ದಾದ್ರೂ ದೇವರನ್ನು ಬಂಧನ ಮಾಡ್ತದೆ ಮರಕ್ಕಲ್ಲ, ನೀನು ನನಗೆ ಉರಿಯಗ್ಗೆ ಹಾಕಿದ್ದೀಯ ವಾ? ಅಲ್ವಾ? ಆದ್ದರಿಂದ ಅದನ್ನು ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ. ಇದಕ್ಕೇನು ಹೆಸರು ಗೊತ್ತುಂಟಾ? ಮದದ ಕಿಲ್ಬಿಷ. ನಿನ್ನಿದಯ ಮಧುರದಲ್ಲಿ ಪೂಜಿಸಿದ ನಿಜ ಮೊದಲು ಉಂಟಾದ ಅಸಮಾಧಾನ, ಆಮೇಲೆ ಬಂದದ್ದು ಕೋಪ, ಆಮೇಲೆ ಒಂದು ಬಂದದ್ದು ಚಂಡ ಕೋಪ, ಪ್ರಚಂಡವಾದದ್ದು. ನಿನಗೆ ತಲೆಯಲ್ಲೂ ಇಲ್ಲ, ಈಗ ಹೃದಯದಲ್ಲೂ ಇಲ್ಲ, ಬುದ್ಧಿ ಹೊಟ್ಟೆಯಲ್ಲಿ ಉಂಟು. ಅರ್ಥಾತ್ ಹೊಟ್ಟೆಗಿಚ್ಚು. ಅದು ಎರಡಕ್ಕಿಂತ ಪ್ರಬಲವಾಯಿತು, ಬ್ರಾಹ್ಮಣ್ಯ ನಷ್ಟವಾಯಿತು. ನೀನು ಮಂತ್ರಾಧೀನ, ನಿನ್ನ ಸರ್ವಾಧಿಕ್ಯವನ್ನೇ ನಾನು ಒಪ್ಪಬೇಕಾಗಿಲ್ಲ. ನಾನು ಯಾಕೆ ಒಪ್ಪಲಿ? ಅದಕ್ಕಾಗಿ ಕ್ಷುವನ ಸಮಾಧಾನಕ್ಕೆ ಯಾಕೆ ಹೇಳಿ? ನಾನೊಂದು ಮುಗಿಸುವ ಅಂತ ಹೊರಟ್ರೆ ಆಗುದಿಲ್ಲ ಅಂತ ಹೇಳ್ತೀಯಲ್ಲ. ನಿನಗೆ ದರ್ಶನ ಏನು, ಸತ್ಯ ದರ್ಶನ ಏನು ಅಂತ ಕಾಣಿಸಬೇಕಾದ್ರೆ ವಾಂಗ್ಮೂಲಕ ಅಲ್ಲ, ಶಾಸ್ತ್ರ ಮೂಲಕ ಅಲ್ಲ, ನನ್ನದೇ ಆದದ್ದು. ನಿನ್ನ ಬುದ್ಧಿಗೆ ಅದು ಸರಿಯಾದ ಬೋಧೆಯನ್ನು ಕೊಡುವ ಹಾಗೆ ಸುದರ್ಶನ ಪ್ರಯೋಗ ಮಾಡಿ ಅದು ನೋಡ್ತೀಯ. ಸುದರ್ಶನ ಬೇಕು, ಕೇವಲ ನಿನ್ನ ಕರದಲ್ಲಿ ಮಾತ್ರ ಅಲ್ಲ, ಈ ಪ್ರಪಂಚಕ್ಕೆ ಒಂದು ಸರಿಯಾದಂತಹ ದರ್ಶನ ಆಗಬೇಕು. ಯಾಕೆ? ಸತ್ಯದ ನಿಲುಮೆಯ ಸಾಕ್ಷಾತ್ಕಾರವನ್ನು ಹೊಂದುವಲ್ಲಿ ಕಾಣಿಸಿಕೊಂಡಂತಹ ಯಾವ ವಿಘ್ನವನ್ನಾದರೂ ಮೀರಿ ಏರಿ ನಿಲ್ಲಬಲ್ಲಂತಹ ಸಾಮರ್ಥ್ಯ ಒಬ್ಬ ತಪಸ್ವಿಯಾದವ ತನ್ನ ಸಾಧನೆಯಿಂದ ಹೊಂದಿದ್ದಾನೆ ಅನ್ನುವಂತಹ ಸುದರ್ಶನ ಪ್ರಪಂಚಕ್ಕಾಗಬೇಕು. ದುರ್ದರ್ಶನ ಆಗಬಾರ್ದು. ನೀ ಪ್ರಯೋಗಿಸಿದಂತಹ ಸುದರ್ಶನವನ್ನು ನನ್ನ ತಪೋಬಲದಿಂದಲೇ ಜಯಿಸ್ತೇನೆ ನೋಡು. ಏನು ದೇವತೆಗಳು ಏನು ನೋಡ್ತೀರಿ? ಎಲ್ಲ ದೇವತೆಗಳು ಏಕಕಾಲದಲ್ಲಿ ಶಸ್ತ್ರ ವಿಶ್ವರೂಪವನ್ನು ಹೂಡಿ ಏನಾಯಿತು? ದೇವತೆಗಳ ಶಸ್ತ್ರಗಳು ನಿನ್ನ ಮುಂದೆ ನಡೀಲಿಲ್ಲ, ಪ್ರಯೋಜನಕ್ಕೆ ಬರಲಿಲ್ಲ. ಅವರು ತೆಗಿಲೇ ಇಲ್ವಾ? ನಾವು ಹೇಳಿದ ಜನರೇ ನಾವು ಹೇಳಿದಾಗೆ ಕೇಳುವುದಿಲ್ಲ ಎಂಬಲ್ಲಿಗೆ ಮುಟ್ಟಿದೆ. ನಾನೀಗ ಕೃತ್ಯಗಳನ್ನು ಕಳಿಸಿದೆ, ಸತ್ಕೃತ್ಯಗಳು ಪ್ರಯೋಜನ ಆಗಲಿಲ್ಲ. ಇವನು ದುಷ್ಕೃತ್ಯ ಮಾಡಿದ. ಸುದರ್ಶನ ಅಲ್ಲ, ಸುದರ್ಶನ ಪ್ರಯೋಗ ಅಲ್ಲ, ಸುದರ್ಶನವೇ ತೋರಿಸಿದ್ರೇನು? ಬುದ್ಧಿಗೆ, ಮನಸ್ಸಿಗೆ ಅಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಂಬ ನಾಲ್ಕರ ಭೇದ ಇಲ್ಲದ
ಪರಮವಾದ ದೃಷ್ಟಿಗೆ, ಪ್ರಮಾಣಗಳಿಗೆ ಪ್ರಮಾಣವಾದ ಒಳಬುದ್ಧಿಗೆ ಗೊತ್ತಾಗುವ ಹಾಗೆ ಇದು ಸರ್ವವೂ ನಾನೇ, ನೀನದರಲ್ಲಿ ಅಣು ಅಂತ ತೋರಿಸುವಂತೆ ವಿಶ್ವರೂಪವನ್ನು ತೋರಿಸುತ್ತೆ. ಮುನಿದ ದೀಕಿಯು ಕಂಡನು ಕಂಡನು ಕಂಡೆನು ವಿಶ್ವರೂಪವದ ದೀಕಿಯು ಕಂಡನು ಕಂಡು ಧನ್ಯತೆಯು ಅಖಿಲಾಂಡ ಕೋಟಿ ಪರೇ ಜನಗ ಬ್ರಹ್ಮಾಂಡನಾಥನ ಪೂಜಿಸುವುದೊಂಡು ಮನದಿ ಕಂಡನು ಅಖಿಲಾಂಡ ಕೋಟಿ ಪರೇ ಜನಗ ಬ್ರಹ್ಮಾಂಡ ನಾಯಕನ ಪೂಜಿಸುವುದ ದೇವರಿಗೂ ಬಯಲಾಗಿರಲು ಮುಂದೆ ನೀರದೆನು ಗೌರವದ ನೋಡುವವರ ಮುನಿಪ ಕಂಡನು 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 ಮುನಿತ ದೀಜಿಯು ಕಂಡನು ಕಂಡನು ಗದೀಜಿಯು ವಿಶ್ವರೂಪವ ಕಂಡು ಅಖಿಲಾಂಡ ಕೋಟಿ ಪರಂಡನ ಬ್ರಹ್ಮಾಂಡ ನಾಯಕ ಪೂಜಿಸುವುದೊಂದ ಸುಖದಿ ಕಂಡನು ಕಂಡನು ನೋಡದೆಂಥದ್ದು ಕಂಡದ್ದೆ. ವಿಶ್ವರೂಪವನ್ನೇ ನನ್ನ ಮುಂಭಾಗದಲ್ಲಿ ಪ್ರಕಟಿಸಿದ ಲೋಕರಕ್ಷಕನಾದಂತಹ ಶ್ರೀಹರಿ. ಅವ ಪ್ರಕಟಿಸಿದ ಅನ್ನುವುದಕ್ಕಿಂತಲೂ ಅದನ್ನು ಕಾಣುವಂತಹ ಸೌಭಾಗ್ಯ ನಮಗೆ ಒದಗಿತು ಅನ್ನುವುದು ಏನನ್ನು ಸೂಚಿಸ್ತದೆ. ಅದರ ವಿಸ್ತಾರ ಹರಹುಗಳನ್ನು ನಾನು ತಿಳಿದುಕೊಳ್ಳುವಂತಹ ಅವಕಾಶ ಬಂತು ಅಂತಲ್ಲ, ನಾವು ಸಾಗುತ್ತಿರುವಂತಹ ಪಥ ಸತ್ಪಥವಾಗಿಯೇ ಇದೆ ಅನ್ನುವುದಕ್ಕೆ ಇದು ಮತ್ತೊಂದು ದೃಢೀಕರಣ. ಅಲ್ಲದೆ ಹೋದರೆ ಅನಾದಿ ಕಾರಣನಾದಂತಹ ಪ್ರಮೇಯನಾದಂತಹ ಶ್ರೀಹರಿಯ ವಿಶ್ವರೂಪವನ್ನು ಕಾಣಬಹುದಾದ ಸೌಭಾಗ್ಯ ಒಬ್ಬ ಸಾಮಾನ್ಯನಿಗೆ ಒದಗುವುದಕ್ಕೆ ಸಾಧ್ಯ ಉಂಟೆ. ಅಸಾಮಾನ್ಯನಿಗೆ ಮಾತ್ರ ಒದಗಬಹುದಾದ ಅಲೌಕಿಕವಾದಂತಹ ಒಂದು ಸಂಪದ ಇಂದಿನ ದಿನ ನಮಗೆ ಒದಗಿ ಬಂದಿದೆ ಅಂತ ಅದರ ಅರ್ಥ ಏನು? ಇದು ನಾರಾಯಣನ ವಿಶ್ವರೂಪವನ್ನು ನಾವು ಕಂಡದ್ದಲ್ಲ. ನಮ್ಮ ಒಳಗನ್ನು ನಮ್ಮ ಸಾಮರ್ಥ್ಯವನ್ನು ನಾವು ಕಂಡುಕೊಳ್ಳಬಹುದಾದಂತಹ ಕ್ಷಣವನ್ನು ನಮಗೆ ದೈವ ಪ್ರಸಾದಿಸಿದೆ ಅನ್ನೋ ಹಾಗೆ ನಾವು ಒಪ್ಪಿಕೊಳ್ಳಬೇಕಾಗ್ತದೆ, ತಿಳಿದುಕೊಳ್ಳಬೇಕಾಗುತ್ತದೆ. ಅಷ್ಟಿದ್ದ ಮೇಲೆ
ದೇವನಿಗಿಂತ ಜೀವ ಭಿನ್ನನಲ್ಲ ಅನ್ನುವಂತಹ ಭಾವದಿಂದ ಈ ತನಕ ಸಾಗಿದಂತಹ ದದೀಚಿ ದೇವನಿಂದ ಅದು ಸಾಧ್ಯ ಆಗುತ್ತದೆ ಅಂತ ಆದರೆ ದೇವ ಜೀವರ ಭೇದವನ್ನು ಒಪ್ಪಿಕೊಳ್ಳದೆ ಅವರೊಳಗೆ ಅದ್ವೈತವನ್ನು ಕಲ್ಪಿಸಿಕೊಂಡು ಸಾಗಿದಂತಹ ನನಗಷ್ಟನ್ನು ಮಾಡುವುದಕ್ಕೆ ಸಾಧ್ಯ ಆಗಬೇಡ. ಅಲ್ಲದಿದ್ದರೆ ನಾನು ಹಿಡಿದ ಸಿದ್ಧಾಂತಕ್ಕೂ ನಾನು ಕಂಡುಕೊಂಡಂತಹ ನಿಲುಮೆಗೂ ನಾನು ಸಾಗಿದ ಪಥಕ್ಕೂ ನನ್ನ ಆಚರಣೆಗೂ ಪರಸ್ಪರ ವಿರೋಧವನ್ನು ವ್ಯತ್ಯಾಸವನ್ನು ನಾನು ಕಂಡ ಹಾಗಾಗುವುದಿಲ್ಲ. ಅದರಲ್ಲಿ ಒಂದು ಅನುಯೋಗ್ಯವಾದ ಅನುಸಂಧಾನವನ್ನು ನಾನು ಸಾಧಿಸುವುದು ಯಾವಾಗ ಕೇಳಿದರೆ ದೇವ ಏನನ್ನು ಕಾಣಿಸಿದ್ದಾನೋ ಅಷ್ಟನ್ನು ಕಾಣಿಸುವಲ್ಲಿಯೂ ನಾನು ಸಮರ್ಥನನ್ನಿಸಿಕೊಳ್ಳಬೇಕು. ನೋಡೋಣ, ಜೀವಭಾವಕ್ಕೂ ದೇವಭಾವಕ್ಕೂ ಇರಬಹುದಾದ ಒಂದು ಅದ್ವೈತವಾದಂತಹ ಸಂಬಂಧದಿಂದ ಸಾಧ್ಯವಾಗಬಹುದಾದಂತಹ ಪರಿಣಾಮ ಏನು ಅನ್ನುವುದು ಪ್ರಪಂಚಕ್ಕೂ ಅರ್ಥವಾಗಬೇಕು. ಹರಿಯೇ, ವಿಶ್ವರೂಪವನ್ನು ನೀನು ಕಾಣಿಸಿದ್ದಿ. ಇನ್ನು ಮುಗೀತಲ್ಲ, ಇಲ್ಲ ಒಪ್ಪಬಹುದಲ್ಲ. ಇಲ್ಲ ಇಲ್ಲ ಇಲ್ಲ, ಈ ವಿಶ್ವರೂಪ ತೋರಿಸಿದ್ರು ಮುಗಿಸುವುದಿಲ್ಲ. ಈಗ ಪರ್ಯಾಯವಾಗಿ ಕ್ಷತ್ರಿಯತ್ವ ದೊಡ್ಡದು ಅಂತ ಆಯ್ತಾ? ಇಲ್ಲ, ಆಗೋದಿಲ್ಲ. ಯಾಕಾಗ್ತದೆ? ಕ್ಷತ್ರಿಯನಾಗಿ ವಿಶ್ವರೂಪವನ್ನು ನೀನು ತೋರಿದ್ದಿ, ಹೌದು. ಈ ಬ್ರಾಹ್ಮಣ್ಯವೇ ವಿಶ್ವಸ್ವರೂಪಕ್ಕೆ ಕಾರಣವಾದದ್ದು ಅನ್ನುವುದನ್ನು ನಾನು ತೋರಿಕೊಡ್ಬೇಕೋ ಬೇಡ? ಬ್ರಾಹ್ಮಣ್ಯ ಅಷ್ಟು ಗಟ್ಟಿಯ? ಓ, ನೋಡ್ತೀಯ, ನೀನು ತೋರಿಸಿದಾಗ ವಿಶ್ವರೂಪ ನನಗೂ ತೋರಿಸಲಿಕ್ಕೆ ಬರ್ತದೆ. ಇದು ಒಬ್ಬ ಹೇಳಿದ್ದಾನಂತೆ, ಮಹಾಶೇಷ ಎಂತದು ಹೊತ್ತುಕೊಂಡಿದ್ದಾನೆ, ನಾನು ಸಹ ಒಂದು ಕಲ್ಲು, 1000 ತುಂಡು ಇದ್ದ ಕಲ್ಲು 1000 ಭುವನಗಳನ್ನು ಹೊತ್ತಿದ್ದಾನೆ ಅಂತ ಹೇಳಿದಾಗೆ ಅಣಕಾದೀತಷ್ಟೇ. ಅಣಕಾಲ್ಲ. 33 ಕೋಟಿ ದೇವತೆಗಳು ಅವನ ಪಾದವನ್ನು ಇವನು ಒಂದು 33 ಜನ ಮಾಡಿದ. 33 ಸೇರಿಸು 33 ಅನ್ನುವಂತಹ ಲೆಕ್ಕಾಚಾರವೇ ಇಲ್ಲ. ಕೋಟಿ 30 ಗುಂಪು, ಅನಂತ ಅಂತ ಅರ್ಥ, ಕೋಟಿ ಅಂತ ಅರ್ಥ. ಏನು ನೀನು ವಿಶ್ವರೂಪದಲ್ಲಿ ಕಾಣಿಸಿದೆಯೋ ಅದರೊಳಗೆ ನಾನು ಇಲ್ಲೋ? ನಾನು 1000ದ ನಾಮ ಅಂತ ನಿನಗೆ ಹೇಳಿದಕ್ಕೆ ನಿನಗೆ ಸುಲಭ ಆಗಲಿಕ್ಕೆ. ಅದರೊಳಗೆ ನಾನು ಇಲ್ಲೋ? ನೀನು ತೋರಿದ ವಿಶ್ವರೂಪದಲ್ಲಿ ನಾನು ಇದ್ದೇನೆ ಅಂತ ಬದಿಯಲ್ಲಿ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ನಾವು ದೈವವನ್ನೇ ಪ್ರಶ್ನಿಸುವವರು ನಮ್ಮದಾದ ಸಾಧನೆಯ ಮೂಲಕವಾಗಿ. ದೇವರೇ, ನಿನ್ನೊಳಗೆ ನಾನು ಅಲ್ಲ, ನನ್ನೊಳಗೆ ನೀನು. ಅದೇಗಾಗ್ತದೆ? ಈಗ ನೀನು ತೋರಿಸಿದ್ದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಆ ಬ್ರಹ್ಮಾಂಡದಲ್ಲಿ ಒಂದು ಭೂಮಿಯೇ ಅದು ಗಣ್ಯ ಅಲ್ಲ, ಅದರ ಬದಿಯಲ್ಲಿ ಒಂದು ನೀನೀಗ ತೋರಿಸಿದ್ದೇನನ್ನು ನಿನ್ನೊಳಗೆ ನಾನು ಅಂತಲ್ವ? ಹೌದು. ನನ್ನೊಳಗೆ ನೀನು ಅಂತ ನಾ ತೋರಿಸಬೇಕ? ನೋಡು ನನ್ನ ವಿಶ್ವರೂಪವನ್ನು. ಇದು ಕೆಲವರಿಗೆ ನಾವು ಕೊಟ್ಟದ್ದೇ ಹೆಚ್ಚಾಗ್ತದೆ. ಹಾಗೆ ಇದು ವಿಶ್ವರೂಪವೇ? ಅಯ್ಯ, ಓ, ವಿಶ್ವರೂಪಕ್ಕೆ ವಿಶ್ವರೂಪ ಮುಗೀತಾ? ನೀನು ಹೌದು, ಭಕ್ತ ದೊಡ್ಡವನೋ ಭಗವಂತ ದೊಡ್ಡವನೋ, ಜ್ಞಾನ ದೊಡ್ಡದೋ ವೇದ ದೊಡ್ಡದೋ ದೇವರ ದೊಡ್ಡದೋ ಬ್ರಹ್ಮ ದೊಡ್ಡದೋ, ಎಲ್ಲದಕ್ಕೂ ಎರಡೂ ಹೌದು ಎಂಬುದು ಉತ್ತರ. ಆದರೆ ಮೂಲ ಪ್ರಶ್ನೆ ಏನಾಯ್ತು? ಯಾರೋ ಒಬ್ಬನು ಹಿಮವತ್ ಪರ್ವತವನ್ನು ಹೋಗುವುದಕ್ಕೆ ಹೊರಟು ಕೈಲಾಸದ ಶಿವದರ್ಶನಕ್ಕಾಗಿ ಹೋದವ ದಾರಿಯಲ್ಲಿ ಸಿಕ್ಕಿದ ಮೂಲಿಕೆಯ ಬಗ್ಗೆ ಜಗಳ ಮಾಡಿದ್ದಾನೆ. ಇದು ಅದುವ ಇದುವ ಅಂತ. ಹಾಗಾಯ್ತು, ನಿಮ್ಮ ವಾದ ಅರ್ಧದಲ್ಲಿ ನಿಂತಿದೆ. ಇದೆಲ್ಲ ಆದ ಮೇಲೆ ಈಗಲೂ ನೀನು ಕ್ಷುವನಿಗೆ ಮಾತಿಗಾಗಲಿ ಹೃತ್ಪೂರ್ವಕವಾಗಿ ಒಪ್ಪಲಿಲ್ಲ ಅಂತ ಆದ್ರೆ ನಿನಗೆ ಶಿಕ್ಷೆ ಬಿಡುವುದಿಲ್ಲ ನಾನು. ನೀನು ಬರ್ಬೇಕು. ತಾಳಿ ಗರಿದ ದೀಕಿ ಮುನಿಗಳು ನಿಮ್ಮೊಡೆಗೆ ಕಾಳಗವು ವಿಕೋಪ ಮನದೊಳು ತಾಳುವಿಕೆಯ ತಪತಿ ಲೋಕ ಪಾಲಿಸುವುದು ನೀಲವಿರುವುದು ಮೇಲೆ ಬಿಟ್ಟು ಓರುವುದು ಸಕಾಲವಲ್ಲ ನಿಮಗೆ ಸರಿಯರಿದ ತೀಕಿ ಮುನಿಗಳು ನಿಮ್ಮೊಡೆಗೆ ಕಾಳಗವು ವಿಕೋಪ ಮನದೊಳು ಪರಬ್ರಹ್ಮ ನೀನಲ್ವಾ? ನಿನ್ನನ್ನು ಈಗ ನಾನು ಏನ್ ಮಾಡ್ತೇನೆ? ನಾರಾಯಣ, ದದೀಚಿ ಮಹಾಮುನಿಯೇ, ನಾನು ಬ್ರಹ್ಮ, ನಾನು ಬ್ರಹ್ಮ ಅಂದ್ರೆ ಹೇಳುವ ಪರಿಸ್ಥಿತಿ ಉಂಟು ಈ ಕೋಲಾಹಲದಲ್ಲಿ. ಅಂದ್ರೆ ಹೇಳದೇ ಇದ್ರೆ ನಮ್ಮ ಗಮನ ಅತ್ತ ಕಡೆಗೆ ಹೋಗುದಿಲ್ಲ. ಅಂದ್ರೆ
ಇದು ನಾವು ಅವಿವೇಕಿಗಳು ಅಂತ ಹೇಳುದಲ್ಲ ಒಂದು ರೀತಿಯಲ್ಲಿ. ಬ್ರಹ್ಮ ಬಂದು ನಾನು ಬ್ರಹ್ಮ ಅಂತ ಹೇಳಿದ್ರೆ ಈಗ ನಾನು ನಿನ್ನ ಕಡೆ ಮಾತಾಡಿದ್ದು ಬಿಡುದಿಲ್ಲ. ಈಗ ಒಂದು ನಡುವೆ ಬಂದು ಜೊತೆಗಿದ್ದೇನೆ ನಾನು. ನೀವು ಅವಿವೇಕಿಗಳು ಅಂತ ನಾನು ಹೇಳಿಲ್ಲ. ಇವರದೊಂದು ಸಹಾಯ ನನಗೆ ಎಂತ ಒಂದು ಅವಸ್ಥೆಗಳು ಒಂದೊಂದು ನಾ ಬಿಡೋದು. ನೀವು ಅವಿವೇಕಿಗಳು ಅನ್ನುವುದನ್ನು ಪರ್ಯಾಯವಾಗಿ ಸೂಚಿಸಲಿಕ್ಕೆ ನಾನು ಬ್ರಹ್ಮ ಅಂತ ಹೇಳಿದ್ದಲ್ಲ. ನನ್ನ ಆತ್ಮರಕ್ಷಣೆ ನಾನು ಮಾಡಬೇಡ್ವಾ? ಅಲ್ಲ, ನಾನು ಬ್ರಹ್ಮ, ನಿಮ್ಗೆ ನೀವು ಪರಸ್ಪರ ಕಾದಾಡುವಾಗ ವಿಷ್ಣು ಅಂತ ಗೊತ್ತುಂಟಾ ಅಂತ ಅಲ್ವಾ ಕೇಳಿದ್ದು? ಹಾಗಲ್ಲ, ಪರಸ್ಪರ ಕಾದಾಡುವಾಗ ಪರಸ್ಪರ ಕಚ್ಚಾಡುವಾಗ ಬಂದ ನನಗೆ ಧರ್ಮಕ್ಕೆ ಒಂದೆರಡು ಬಿದ್ರೆ ಅವ ಎಂತದ್ದು ಮಾತಾಡಿದಂತ? ಅವೆಂತದ್ದು ಮಾತಾಡಿದ್ದು ನೀನು ಕೇಳಲಿಲ್ಲ? ನನ್ನ ಮುಂದೆ ಅವ ಇದು ಬಯಲಾಟ ಮಾಡುದ? ನಿನ್ನ ಮುಂದೆ ಮಾತಾಡಬೇಕಾದ್ರೆ ನಿನ್ನ ಮುಂದೆ ಮಾತಾಡಬೇಕಾದ್ರೆ ಅವನೇ ಆಗಬೇಕಷ್ಟೆ. ಮತ್ತೆ ಇವ ಆಗದ? ಅಲ್ಲ, ಅವ ನನ್ನ ಎದುರಲ್ಲ, ನನ್ನ ಒಟ್ಟಿಗೆ ಮಾತಾಡೋದು. ನೀವಿಬ್ಬರು ಸುಶೀಲರಲ್ವಾ? ಎಂತದ್ದು ಸುಶೀಲರು ಅಲ್ವ ಅಂತ ಕೇಳಿದ್ರೆ ಎಂತದ ಅರ್ಥ? ಅಲ್ಲ, ಸುಶೀಲರು ಮಾಡುವಾಗ ಮಾಡಲಿಲ್ಲ ಹೇಳುದು. ಇದು ಪ್ರಶ್ನಾರ್ಥಕ ನಿಂದನಾಯ ಅಂತ, ನಿಂದೆಗೆ ಉಂಟು ಪ್ರಶ್ನೆ ಕೆಲವು ಸಲ. ನೀವು ಇಷ್ಟು ತಿಳಿದವರು ಹೀಗೆ ಮಾಡಬಹುದು ಅಂತ ಹೇಳಿದ್ರೆ ತಿಳಿದವರೆಂಬುದಕ್ಕೆ ಮಹತ್ವವೋ ಕೃತ್ಯಕ್ಕ? ನಾನು ಗೊತ್ತಿಲ್ಲದೆ ಕೇಳಿದ್ದಲ್ಲ, ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟಾ ಕೇಳಿದ್ದು. ನೀವು ವೇದವನ್ನು ಇವನ ಮೂಲಕ ಲೋಕಕ್ಕೆ ಕೊಟ್ಟದ್ದು ಸಾರ್ಥಕ ಆಯ್ತು, ನನಗೆ ತಿರುಗಿಸಿಕೊಡುವುದು. ಅಯ್ಯ, ಸತ್ವರಜ ತಮ ಈ ಮೂರು ಗುಣಗಳನ್ನು ತನ್ನೊಳಗೆ ಇರಿಸಿಕೊಂಡು ಲೋಕಕ್ಕೆ ಒಳ್ಳಿತಾಗಬೇಕನ್ನುವ ಹಾಗೆ ಬಯಸಿ ಪ್ರವರ್ತಿಸುವವರು ನೀವು. ನೀನು ಸತ್ವರಜವನ್ನು ಅಂತರ್ಲೀನಗೊಳಿಸಿ ಸತ್ವಗುಣದಲ್ಲೇ ಓಲಾಡುತ್ತಾ ಇರುತ್ತೆ. ಇವನು ಹಾಗೆ ತಪಶ್ಚರ್ಯೆಯಲ್ಲೇ ನಿರತನಾಗಿ ಲೋಕ ಕಲ್ಯಾಣವಾಗಬೇಕನ್ನುವ ಹಾಗೆ ಬಯಸುವುದು. ನೀನು ಲೋಕಪಾಲಕ. ಈರೋರಲ್ಲೂ ಸಮಾನಶೀಲ ಉಂಟು ಅಂತ ಆಯ್ತಾ ಇಲ್ವ? ಹೌದು, ಕಲ್ಪಾಂತರದಲ್ಲಿ ಈಗ ಹೌದು, ಈ ಕಲ್ಪದಲ್ಲಿ ಇವನೇ. ನಾವು ಈ ಕಲ್ಪತೆ ಮಾತಾಡುವ, ನಮ್ಮ ಕಲ್ಪದ್ದೇ ಬೇಕಾದ. ಹೌದು, ತಾಳಿ ತಾಳ್ಬೇಕು. ಅದು ಅಂದ್ರೆ ಜಗಳ ಮುಂದೆ ಉಂಟು, ಈಗ ಒಮ್ಮೆ ನಿಲ್ಲಿಸಬೇಕು ಅಂತಲ್ಲ. ಹೀಗೆ ಆದ್ರೆ ಇದು ಯಾವಾಗ ಮುಗಿಯುವುದು? ಯಾವಾಗ? ಹೌದು, ಈಗಲೇ ಮುಗಿಬೇಕಿತ್ತು. ಅದು ಪ್ರತಿ ಸಲವೂ ಹಾಗೆ ಆಗುದು. ಈಗ ತಡವಾಗಿ ಆದ್ರೂ ಈಗಲೇ ಮುಗಿಬೇಕಿತ್ತು ಅಂತ ಗೊತ್ತಾಯ್ತೋ ಇಲ್ವೋ? ತಡವಾಗಿ ಆದ್ರೂ ಬೇಗ ಮುಗಿಬೇಕು ಅಂತ ಉಂಟು. ತಾಳಬೇಕು, ತಾಳ್ಬೇಕು, ತಾಳ್ಮೆ ಬೇಕು. ನೀವು ಯಾವಾಗಲೂ ತಾಳುತ್ತಲೇ ತಾಳ್ಬೇಕು ಅಂತ ಹೇಳಿದ್ರೆ ಇನ್ನೂ ದೀರ್ಘ ಹೋಗ್ಬೇಕು ಅಂತ ಹಾಗಲ್ಲ. ಹಾಗಲ್ಲ, ತಾಳುತ್ತಲೇ ಇರಬೇಕಾದವರು ನೀವು. ನೀವು ತಾಳುವುದನ್ನು ನಿಲ್ಲಿಸಿದರೆ ಅಥವಾ ಏನಾದೀತು, ವಿರಾಮವನ್ನು ಪಡೆದುಕೊಂಡ್ರೆ ಜಗತ್ತೇ ಅಲ್ಲೋಲ ಕಲ್ಲೋಲವಾಗುತ್ತದೆ. ಜಗತ್ತನ್ನೇ ತಾಳಿಕೊಳ್ಳುವವರು ನೀವು, ಆಧರಿಸುವವರು ನೀವು. ಅದನ್ನು ಮರೆತು ನಿಮ್ಮೊಳಗೆ ಪರಸ್ಪರ ಯಾವುದೋ ಒಂದು ತರ್ಕಕ್ಕಾಗಿ, ಯಾವುದೋ ಒಂದು ವೈಚಾರಿಕವಾದ ಪ್ರಶ್ನೆಗೆ ಇತ್ಯರ್ಥವನ್ನು ಮಾಡುವುದಕ್ಕಾಗಿ ಹೀಗೆ ಉದ್ವಿಗ್ನರಾಗಿ ಪ್ರವರ್ತಿಸುತ್ತೀರಿ ಅಂತ ಆದರೆ ಇದರಿಂದ ಲೋಕಕ್ಕೆ ಒಳ್ಳಿತಾದೀತು. ಆದ್ದರಿಂದ ನೀವು ತಾಳ್ಮೆಯನ್ನು ತಂದುಕೊಳ್ಳಬೇಕು, ಶಸ್ತ್ರಗಳನ್ನು ಶಮನ ಮಾಡಿ. ಹೌದು, ಶಸ್ತ್ರ ಸನ್ಯಾಸ ತೆಕ್ಕೊಂಡು ಇನ್ನೇನು, ಯಾಕೆ ಹೀಗಾಯಿತು ಅಂತ. ಯಾಕಾಗಿರ್ಬಹುದು, ಅವನಿಗೆ ಬುದ್ಧಿ ಹೇಳು ಸ್ವಲ್ಪ. ಅಲ್ಲ, ಅವನಿಗೆ ಹೇಳ್ಬೇಕಾದ್ರೆ ನಾನು ಹೇಳ್ತೇನೆ. ಈಗ ಆದದ್ದು ಯಾಕೆ ಹೀಗೆ ಅನ್ನೋದನ್ನು ನಾನು ಹೇಳ್ತೇನೆ. ಯಾಕಾಗಿರ್ಬಹುದು. ಓ ಶೀಲೋಲ್ಲ, ಕೇಳು ವಿಶ್ವಾದಿ ಮೂಲ ಲಕ್ಷ್ಮೀ ತೋಲ ವ್ಯಾಳ ಜಯನ ವಿಜ ಶ್ರೀಲೋಲ ಅರಿಯ ನಿಮ್ಮೀರ್ ಬರಲಿ ತಪ್ಪಿಲ್ಲವೋ ಬರಿದೇಕೆ ನಿಮ್ಮೋಳು ದುರಬಿದುಕುವ ಮುನಿವರನೊಂದಿಲಿದುರುಳು ಧರ್ಮವ ದೊರೆತು ಧರ್ಮ ಪಾಲಿಸಿ. ಓ ಕೇಳು ವಿಶ್ವಾದಿ ಮೂಲ ಲಕ್ಷ್ಮೀ ಲೋಲ ದೇವಾ ಕೇಳು. ವಿಶ್ವಾತ್ಮಕನೇ, ಓ ಶೇಷಶಯನನೇ, ನೀನು ಆಲೋಚಿಸಿದರೆ ನಿನಗೇ ಗೊತ್ತಾಗುತ್ತದೆ. ಸದಾಕಾಲವು ಸಾತ್ವಿಕ ಗುಣ ಸಂಪನ್ನನಾಗಿ ಅದು ಮೇಲೋ ಇದು ಮೇಲೋ ಅನ್ನುವಂತಹ ದ್ವಂದ್ವಕ್ಕೆ ಸಿಲುಕದೆ ತಾನು ನೆಟ್ಟ ಯಾವ ಲಕ್ಷ್ಯ ಉಂಟು
ಅದರತ್ತವೇ ಸಾಗುತ್ತಿರುವವನು ದಧೀಚಿ ಮುನಿ. ಬ್ರಹ್ಮದೇವ, ನನಗೆ ಒಂದು ವಾಕ್ಯ ಅರ್ಥ ಆಗಲಿಲ್ಲ. ಹ್ಮ್. ನೀನು ಆಲೋಚಿಸಿದ್ರೆ ನಿನಗೆ ಗೊತ್ತಾಗ್ತದೆ ಅಂದ್ರೇನು? ಆಲೋಚಿಸಲಿಲ್ಲ ಹಾಗಾಗ್ತದಲ್ಲ? ಹಾಗೂ ಆಗ್ತದೆ. ಅಲ್ಲ, ಅದು ಅಭಿನಿವೇಶದಿಂದ ಬರುವುದಾಗಿರ್ಬೋದು. ಹಾಗೂ ಆಗ್ತದೆ. ನೀನು ಉದ್ದೇಶಪೂರ್ವಕವಾಗಿ ಆಲೋಚಿಸದೇ ಇದ್ದಿ ಅನ್ನುವ ಹಾಗೂ ಆಗ್ತದೆ. ಆಲೋಚಿಸಿದರೆ ಗೊತ್ತಾಗ್ತದೆ, ಆಲೋಚಿಸದೇ ಇದ್ದದ್ದೇ ಬೇಕು ಅಂತ. ಹಾಗೂ ಆಗ್ತದೆ. ನಾರಾಯಣನ ಕುರಿತಾಗಿ ನಾವು ಅರಿಯುವುದಕ್ಕೆ ಯತ್ನಿಸುತ್ತಿದ್ದೇವೆ ಯಾವಾಗಲೂ. ಹಾಗಾಗಿ ಅರಿತಿದ್ದೇವೆ ಅನ್ನುವ ಅಹಂಭಾವ ಇಲ್ಲದೆ ಹೇಳಿದ ಮಾತಿದೆ. ಆದರೆ ಕ್ಷುವ ತನಗೆ ಸಹಜವಾದಂತಹ ರಾಜೋಗುಣದಿಂದಲಾಗಿ ಈ ಮುನಿಯನ್ನು ಕೆಣಕಿದ. ಹೌದು. ಅದರಿಂದಲಾಗಿ ಅವನಿಗೆ ಉತ್ತರಿಸಬೇಕಾಗಿ ಬಂತು. ಪ್ರಕರಣ ಇಲ್ಲಿವರೆಗೆ ಮುಂದುವರಿಯಿತು. ಇಷ್ಟು ಸರಳವಾದಂತಹ ಒಂದು ಸಂಘಟನೆ ಅಥವಾ ಒಂದು ಘಟನೆ ಇಷ್ಟು ಜಟಿಲವಾಗಿ ಪರಿಣಮಿಸುವುದಕ್ಕೆ ಕಾರಣ ಕ್ಷುವನ ಕ್ಷತ್ರಿಯ ಸ್ವಭಾವ ಅಥವಾ ರಜೋಗುಣಕ್ಕ ಅಧಿಕತೆಯನ್ನು ಕೊಟ್ಟಂತಹ ಅವನ ಮನೋಧರ್ಮ. ಆದ್ದರಿಂದ ನೀನಾದರೂ ಇನ್ನು ಇವರೀರುವರಿಗೆ ಸರಿಯಾದಂತಹ ತಿಳುವಳಿಕೆ ಬರುವ ಹಾಗೆ ಪ್ರವರ್ತಿಸಬೇಕು. ಕ್ಷುವನೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ನಾನು ಹೇಳಬೇಕಾದದ್ದು. ಪ್ರಾಯ ಹೀಗಿರಬೇಕು. ಯಾವುದೋ ಒಂದು ಮಹತ್ವವಾದ ತತ್ವ ಲೋಕಕ್ಕೆ ಕಾಣಿಸಬೇಕಾದ್ರೆ ಅದಕ್ಕೆ ಕಾಲ ಸಂಘಟನೆ ಅಂತ ಹೆಸರು. ಹೌದು, ಸಂಘರ್ಷ ಉಂಟಾಗಬೇಕು. ಆ ಪರಮಸತ್ಯ ಪ್ರಕಟವಾಗುವ ಕಾಲ ಬರುವುದಕ್ಕಿಂತ ಮೊದಲೇ ಅದಕ್ಕೆ ಕೆಲವು ರಂಗ ಪರಿಕರಗಳು ಸಿದ್ಧವಾಗಬೇಕಾದ ಅನಿವಾರ್ಯ. ಅರಣಿ ಇಲ್ಲದೆ, ಹೌದು, ಮಂಥನ ಇಲ್ಲದೆ ಅಗ್ನಿ ಇಲ್ಲ, ಯಜ್ಞದ ಅಗ್ನಿ ಕೂಡ ಉಂಟಾಗುವುದಿಲ್ಲ. ಇಲ್ಲ. ವಿಸ್ಫುಲಿಂಗ ಒಂದು ಉಂಟಾಗಿ ಅದರ ಪರಿಣಾಮಗಳಾಗಬೇಕಾದರೂ ಸಂಘರ್ಷ ಆಗಬೇಕು. ಮಥನದಿಂದಲೇ ಶರದಿಯಲ್ಲಿದ್ದ ಸದ್ವಸ್ತುಗಳು ಅದರ ಒಟ್ಟಿಗೆ ಕೆಟ್ಟದು ಕೂಡ ಕಾಣಿಸಿಕೊಳ್ಳಬೇಕು. ಇದು ಲೋಕಧರ್ಮ. ಮಹರ್ಷಿ, ನೀನು ಇದನ್ನು ಅರ್ಥ ಮಾಡಿಕೊಂಡಿದ್ದೀ ಅಂತ ಭಾವಿಸ್ತೇನೆ. ಹೌದು. ಮುಂದೆ ಹೇಗೆ ಬ್ರಹ್ಮದೇವ ನೀ ಸೂಚಿಸು. ಒಳ್ಳೆಯದು. ಸುರರು ಮಳೆದುರಿಸಿದರು, ಸುರರು ಮಳೆದುರಿಸಿದರು, ಸಾವಿರದ ತ್ರ್ಯಂಬಕ ರುದ್ರ ಮಂತ್ರ, ತ್ರ್ಯಂಬಕ ರುದ್ರ ಮಂತ್ರದ ವರಮಹಿಮೆ ಬ್ರಾಹ್ಮಣ್ಯದ ಔನ್ನತ್ಯವನು ಪೊಗಳುತ್ತಲಿಗೆ ಹರಿವಿರಿಂಚಿಯೋ ಮೇರವದನದೊಳ್ ಇರದದೇ ಪಾಲರು ಉಭಯರು ಎರಗಿ ನಿಲೆ ಸನ್ಮಂಗಳೋತ್ಸವವಾಯಿತು ಕುಂಬಿನಿಗೆ, ಕುಂಬಿನಿಗೆ ಮಂಗಲೋತ್ಸವವಾಯಿತು, ಶುಭ ಮಂಗಳ ಉತ್ಸವವಾಯಿತು. ಸುರರು ಮಳೆ ಸುರಿಸಿದರು, ಶ್ರೀಹರೇ ಬ್ರಹ್ಮದೇವ, ಇರುವರು ಲೋಕಶಕ್ತಿಗಳು ಕಣ್ಣ ಮುಂಭಾಗದಲ್ಲಿ ಕಾಣಿಸಿ ಲೋಕಕ್ಕೆ ಒಂದು ವಿಶಿಷ್ಟವಾದಂತಹ ಸಂದೇಶವನ್ನು ಈ ಮೂಲಕವಾಗಿ ಒದಗಿಸಿಕೊಟ್ಟಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಕ್ಷುವನಾಮಕನಾದಂತಹ ನನ್ನ ಮಿತ್ರ ನನ್ನಲ್ಲಿ ಸಂಘರ್ಷಕ್ಕಿಳಿಯುವಂತಹ ಸನ್ನಿವೇಶವನ್ನು ತಾನಾಗಿ ಒದಗಿ ಬಂತು. ಕಾರಣವಾದದ್ದೇನು? ಅವಿವೇಕ ಅನ್ನೋಣವೇ. ಅವಿವೇಕಗಳಿಗೆ ಹುಟ್ಟಿದ ಜಿಜ್ಞಾಸೆ ಅಲ್ಲ ನಮ್ಮಲ್ಲಿ ಹುಟ್ಟಿದ್ದು. ಅವಿವೇಕವು ಆದರೆ ಅದು ಜ್ಞಾನಕ್ಕೆ ಕಾರಣವಾಗಲಾರದು. ಸಂಘರ್ಷವು ಒದಗಿದಾಗ ಮಾತ್ರ ಈ ಪ್ರಪಂಚದಲ್ಲಿ ನೂತನವಾದಂತಹ ಸೃಷ್ಟಿಗೊಂದು ಅವಕಾಶವಾಗುತ್ತದೆ. ಕಾಲ ಕಾಲಕ್ಕೆ ಉಳಿದು ಬಾಳಬೇಕಾದಂತಹ ಒಂದು ದಿವ್ಯ ಸತ್ಯದ ನಿರ್ಣಯ ಸಿದ್ಧಾಂತ ರೂಪವಾಗಿ ಪ್ರಕಟವಾಗಬೇಕು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಮಹಾ ಸಂಘರ್ಷವೊಂದರ ಅವಶ್ಯಕತೆ ಉಂಟೇ ಉಂಟು. ಮಿತ್ರನನ್ನೇ ಘಾತಿಸುವಂತಹ ಮನಸ್ಥಿತಿ ಒಂದು ಕ್ಷಣಕ್ಕೆ ನನ್ನಲ್ಲಿ ಉದ್ದೀಪನಗೊಂಡಿತು. ಅವನು ಸಮಾಧಾನಗೊಂಡಿದ್ದಾನು ಅಂತ ಮಹರ್ಷಿ ದಧೀಚೆ,
ನಾನು ಸ್ವಲ್ಪ ದುಡುಕಿದೆ ಅಂತ ಈಗ ನನ್ನ ಮನಸ್ಸಿಗೆ ಭಾಸವಾಗ್ತಾ ಇದೆ. ರಾಜಸ ಗುಣೋಪೇತವಾದಂತಹ ಅಹಂಕಾರ ಎಲ್ಲಿಯೋ ನನ್ನನ್ನು ಆ ರೀತಿಯಲ್ಲಿ ಪ್ರೇರೇಪಿಸಿತು. ಆದ್ರಿಂದ ಒಂದರ್ಥದಲ್ಲಿ ಸಮಾಜ ಸುಸ್ಥಿತಿಯಲ್ಲಿರಬೇಕಾದ್ರೆ ಎಲ್ಲ ವರ್ಣಗಳು ಒಂದೇ ಬಗೆಯದಾಗಿ ತಮ್ಮ ತಮ್ಮ ಸ್ಥಿತಿಯಲ್ಲಿರಲೇಬೇಕು. ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವ ಪ್ರಶ್ನೆ ತೀರ್ಮಾನ ಕಷ್ಟ. ಅಸ್ಥಾನದಲ್ಲಾಯಿತೇನೋ ನನ್ನ ಜಿಜ್ಞಾಸೆಯೂ ಕೂಡ ಅದು ಈ ರೀತಿಯಾದಂತಹ ಸಂಘರ್ಷಕ್ಕೆ ನಾಂದಿ ಆಡಿತು. ಆಗಲಿ ಎರಡೂ ಕೈ ಜೋಡಿಸಿ ನಾನು ಅಯ್ಯ, ನಾನು ನಿನ್ನೆಲ್ಲ ನಿರೀಕ್ಷಿಸುವುದು ಮೊದಲಿನ ಸ್ನೇಹವನ್ನೇ. ನೀನು ಕೈ ಮುಗಿದು ಕಾಲಬುಡದಲ್ಲಿ ಕುಸಿದು ಕುಳಿತು ಬೇಕೊಳ್ಳಬೇಕಾದವ ಏನೂ ಅಲ್ಲ. ಯಾಕೆ? ಮಹಾತ್ಮರುಗಳು ಅನ್ನಿಸಿಕೊಂಡವರಲ್ಲಿ ಉಂಟಾದಂತಹ ಯಾವ ಸಂಘರ್ಷವಾದರೂ ಸತ್ಪರಿಣಾಮವನ್ನೇ ಪ್ರಪಂಚಕ್ಕೆ ಒದಗಿಸಿಕೊಡುತ್ತದೆ. ನಿನ್ನಿಂದ ಹೀಗೆ ವಾದಿಸಿದ್ದರಿಂದ ಇಷ್ಟೆಲ್ಲ ಮುಂದುವರಿದದ್ದರಲ್ಲಿ ನಾವು ಹೊಂದಿದಂತಹ ಲಾಭವನ್ನು, ಪ್ರಪಂಚಕ್ಕೊದಗಿದಂತಹ ಪ್ರಯೋಜನವನ್ನು ಲಾಭಕ್ಕೆ ಈತನೇ ಕಾರಣ ಅಲ್ಲ. ತ್ರ್ಯಂಬಕ ರುದ್ರ ಮಂತ್ರದ ಮಹಿಮೆ. ವಜ್ರ ಶರೀರವನ್ನೇ ನಾವು ಹೊಂದಿದೆ. ಶರೀರವಿಡೀ ವಜ್ರವಾಗಿ ಪರಿಣಮಿಸಿತು. ಈಗ ಒಂದು ಹೊಸ ಸಂದೇಶ ಬ್ರಹ್ಮನ ಆಗಮನದ ಮೂಲವಾಗಿ ನನಗೆ ಸಿಕ್ಕಿತು. ತ್ರ್ಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನ. ದೇಹ ವಜ್ರ ಮಾಡಿಕೊಂಡಿದ್ದೇನೆ ನಿಜ, ತ್ರ್ಯಂಬಕಾನುಗ್ರಹದಿಂದ. ಆದರೆ ಕೇವಲ ಒಬ್ಬ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದಂತಹ ವ್ಯಕ್ತಿಗೆ ದೇಹ ಮಾತ್ರ ವಜ್ರ ಆಗಬೇಕಾದದ್ದಲ್ಲ, ಮನಸ್ಸು ವಜ್ರ ಆಗಬೇಕು. ಯಾವನ ಮನಸ್ಸು ವಜ್ರ ಆಗುತ್ತದೆ ಅಂಥವನಿಂದ ಲೋಕಕಂಟಕವಾದಂತಹ ಯಾವುದೇ ಪ್ರಕ್ರಿಯೆಯನ್ನು ಆಚರಿಸುವಂತಹ ಸ್ಥಿತಿ ಉಂಟಾಗುವುದಿಲ್ಲ. ಮನೋವಜ್ರ ಅಂತಂದ್ರೆ ಪರಮಶುದ್ಧ ಅಂತ. ಪರಮಶುದ್ಧ. ಯಾಕೆ? ಅವ ಆಕ್ಷೇಪಿಸುವಂತಹ ಕಾಲದಲ್ಲಾದರೂ ನಾ ಕತಿಗೊಂಡದ್ದರಿಂದ ಪರಿಣಾಮ ಹೀಗೆ ಸಾಗಿದೆ. ಮನಸ್ಸು ಆಗಲೇ ವಜ್ರ ಆಗುತ್ತಿದ್ದರೆ, ಅಲುಗಾಡದೆ ಸ್ಥಿರವಾಗಿ ಉಳಿಯುತ್ತಿದ್ದರೆ ಇಷ್ಟೆಲ್ಲ ನಡೆಯುವುದಕ್ಕೆ ಇದ್ದಿಲ್ಲ. ಹಾಗಿದ್ರೆ ಯಾವ ಕಾರಣಕ್ಕೆ ಹೀಗಾಯಿತು ಅನ್ನುವುದನ್ನು ತ್ರಿಕಾಲವನ್ನೂ ಬಲ್ಲಂತಹ ನೀವು ನಿರ್ಣಯಿಸಬೇಕೇ ಹೊರತು ಕಾಲದ ಕುರಿತಾಗಿ ಅಜ್ಞಾನಿಗಳಾದಂತಹ ನಾವು ತೀರ್ಮಾನಿಸುವುದಕ್ಕಾಗುವುದಿಲ್ಲ. ಯಾಕೆ ಬ್ರಹ್ಮದೇವರೇ ಹೀಗೆಲ್ಲ ಆಯಿತು? ತ್ರಿಕಾಲಜ್ಞಾನಿಗಳಾದರೂ ಕೆಲವು ರಹಸ್ಯವನ್ನು ಆಗಿಂದಾಗ ಸ್ಫೋಟಿಸುವಂತಿಲ್ಲ. ಕಾರಣ ಏನು? ಅದು ದೇವ ರಹಸ್ಯವಾಗಿ ಉಳಿತದೆ. ಇಲ್ಲದಿದ್ರೆ ಕಾಲ ಬಂದಾಗ ಮಾತ್ರ ಅದು ಪ್ರಕಟ. ಅದೆಲ್ಲ ಹೇಳಿಬಿಟ್ರೆ ಲೋಕದ ಸೃಷ್ಟಿಯೇ ಬೇಡ ಅಲ್ಲ, ಬೇಡ ಅಂತ ಆಗ್ತದೆ, ರಹಸ್ಯ ಕೆಡ್ತದೆ. ಲೋಕಕ್ಕೆ ಬೇಕಾದ ಅನ್ನ ಎಲ್ಲ ಒಂದೇ ಸಲ ರಾಶಿ ಬೀಳುವುದು. 100 ವರ್ಷದ ಅನಂತ ಕೋಟಿ ಜ್ಞಾನವೆಲ್ಲ ಒಂದು ಹಾಗಲ್ಲ. ಪ್ರಕೃತಿ ಶಾಸ್ತ್ರ ಜ್ಞಾನವನ್ನು ವಸ್ತುವನ್ನು ಬಿಟ್ಟುಕೊಡ್ತಾ ಅನ್ವೇಷಿಸುತ್ತಾ ಸಾಗಬೇಕು. ಅದು ತನ್ನನ್ನು ತಾನು ತೆರೆದುಕೊಳ್ಳುತ್ತಾ ಹೋಗಬೇಕು. ನಿನ್ನ ದೇಹ ವಜ್ರವಾಯಿತು, ಚಿತ್ತ ವಜ್ರವಾಗಬೇಕಿತ್ತನ್ನುವ ಹಾಗೆ ನೀನು ಬಯಸುತ್ತಿ. ಆದರೆ ದಧೀಚಿಯ ಮೂಲ ಸ್ರೋತಸ್ಸೇನು? ತ್ಯಾಗವೇ ಜೀವನದ ಜೀವಾಳಾನು. ತ್ಯಾಗವನ್ನು ಮಾಡದ ವಿನಃ ಜಗತ್ತಿನಲ್ಲಿ ಯಾವ ಭೋಗಕ್ಕೂ ಅರ್ಥ ಇಲ್ಲ ಅನ್ನುವಂತಹ ಮನೋಧರ್ಮ ವಜ್ರದಷ್ಟು ಕಠಿಣವಾಗಿ ನಿನ್ನ ಅಂತರ್ಗತವಾಗಿದೆ ಅನ್ನುವುದು ನಮಗೂ ಗೊತ್ತಿದೆ. ತ್ಯಾಗದಿಂದಲೇ ಅಮೃತತ್ವದ ಸಿದ್ಧಿ ಆಗುತ್ತದೆ. ಅದಕ್ಕೆ ನಿಮಿತ್ತಕನಾದ ಕ್ಷುವ ಎಷ್ಟು ದೊಡ್ಡವನಾದ. ಹೌದು, ಆ ತ್ಯಾಗವನ್ನೇ ತನ್ನ ಅಡಿಪಾಯವಾಗಿ ಇರಿಸಿಕೊಂಡಂತಹ ದಧೀಚಿಯ ಶರೀರ ವಜ್ರವಾದಾಗ ಅದು ಜಗತ್ತಿಗೂ ಉಪಕಾರವಾಗಿ ಪರಿಣಮಿಸುತ್ತದೆ, ಅಥವಾ ಇನ್ನೊಂದು ಕಾಲದಲ್ಲಿ ಉಪಕೃತವಾದೀತು. ಹೀಗೆ ನಾನು ಭಾವಿಸ್ತೇನೆ. ಇದು ನಿತ್ಯ ಸತ್ಯವಾಗಿ ಉಳಿಯುತ್ತದೆ. ಮಾತ್ರವಲ್ಲ, ನಿಮ್ಮ ತಾರ್ಕಿಕವಾದಂತಹ ಹೋರಾಟವೋ ದೈಹಿಕವಾದಂತಹ ಹೋರಾಟವೋ ನಡೆದಂತಹ ಈ ಪುಣ್ಯದ ಮಣ್ಣು, ಪುಣ್ಯ ಭೂಮಿ, ಸ್ಥಾನೇಶ್ವರ ಹೀಗೆ ಜಗತ್ತಿನಲ್ಲಿ ಇನ್ನು ಕೊಂಡಾಡಲ್ಪಡಲು ಇದೇ ದೇಶವೆನಿಸಲಿ. ತ್ರಂಬಕನ ಸನ್ನಿಧಾನ ಇಲ್ಲಿ ಸ್ಥಿರವಾಗುತ್ತದೆ. ಹೌದು, ಪ್ರಕೃತಿಯೊಂದಿಗೆ ಅಂತರ್ಲೀನನಾದಂತಹ ಪುರುಷ ಸ್ವರೂಪನಾದಂತಹ ತ್ರ್ಯಂಬಕ ಈ ಜಗತ್ತಿನಲ್ಲಿ ತುಷ್ಟಿಯನ್ನು ಪುಷ್ಟಿಯನ್ನು ವೈಶ್ವಿಕವಾದ ಜ್ಞಾನವೇ ಪ್ರಯೋಜನ ಇಲ್ಲ. ಸ್ಥಾನೇಶ್ವರ ಸ್ಥಾನಕ್ಕೆ ದೇಶೀಯವಾಗಿ ಜನರಿಗೆ ಒದಗಬೇಕು. ಪ್ರಕೃತಿಯೊಂದಿಗೆ ಅಂತರ್ಲೀನನಾದಂತಹ ಪುರುಷ ಸ್ವರೂಪನಾದಂತಹ ತ್ರ್ಯಂಬಕ ಅವನನ್ನು ಯಾರು ಆರಾಧಿಸುತ್ತಾರೋ ಅಥವಾ ಈ ತ್ರ್ಯಂಬಕ ಮಂತ್ರದಿಂದ ಅವನನ್ನು ಯಾರು ತೃಪ್ತಿಪಡಿಸುತ್ತಾರೋ ಅವರಿಗೆ ತುಷ್ಟಿಯನ್ನು ಪುಷ್ಟಿಯನ್ನು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಹೀಗೆ ನಾವು ಈ ಕಾಲದಲ್ಲಿ ಹಾರೈಸೋಣ. ಲೋಕಕ್ಕೆ ಮಂಗಲ ಉಂಟ. ರಾಮಚಂದ್ರನಿಗೆ ಮಂಗಳಲಿ ಕಲಿಯಾಗಿ ಕನಕಾಂಗಿ ಕಮಲ